Halo cek, halo, halo, halo cek, halo. ಶ್ರೀ ಕ್ಷೇತ್ರ ಓಡಿಯಲು ಮಾಲಿಂಗೇಶ್ವರ ದೇವರನ್ನ ಬ್ರಹ್ಮಕಲಶೋತ್ಸವ ಉಚ್ಚೇದ ಇತಿ ಮಾತ ಗೊತ್ತಿದ್ದಕ್ಕೆ ಪಡಂಗಡಿ ಅಂಚನೆ ಗುರುವಾಂಕಿರ ಬೊಕ್ಕ ಸೋಣಂದೂರು ಮದ್ದಡ್ಕ ಪಡೆದು ಬೇರೆ ಬೇರೆ ಕೊಡಿರ್ದು ಪ್ರತಿ ಇಲ್ಲಾಡು ಬುಳಿ ನಂಚಿನ ಬುಳಿಚೀಲನ ಪತ್ತೊಂದು ವಿಶೇಷವಾದ 1500 ನಿಂತು ಜೋಕಲ್ನ ಭಜನಾ ತಂಡದೊಟ್ಟು ಭಜನಾ ತಂಡದೊಟ್ಟು ಮೆರವಣಿಗೆ ಇತ್ತೆ ಬರ್ತದೆ. ನನ್ನ ಕೆಲವೇ ಪೊರ್ತಡು ನಮ್ಮ ಶ್ರೀ ಕ್ಷೇತ್ರ ಓಡಿಯಲು ಮಾಲಿಂಗೇಶ್ವರ ದೇವಿಯರನ್ನ ದೇವಸ್ಥಾನಕ್ಕೆ ಹೋಗುವಂಚಿನ ಮಹಾದ್ವಾರ ಲೋಕಾರ್ಪಣೆ ಅವರಿಂಡು ಅಂಚ ಬದಿಂಚಿನ ಮಾತ ಭಗವದ್ಭಕ್ತರು ಈ ಪುಣ್ಯ ಕಜ್ಜಡು ಪಾಲ್ಪಡಿದೆ ಶ್ರೀ ಮಾಲಿಂಗೇಶ್ವರ ದೇವರನ್ನ ಆಶೀರ್ವಾದ ದೇವತಂಚಿನ ಯೋಗ ಭಾಗ್ಯನಕ್ಕೆ ಮಾತ ಬರಡು ಪಂದ ದೇವರ ನಟ್ಟೊಂದು ಈತೆ ಬಳಂಜ ತಂಡದ ಜೋಕಲ್ನ ಒಂಜಿ ಭಜನ ಬೊಕ್ಕ ಈ ಕಾರ್ಯಕ್ರಮ ನಡಪರ. Lena
ಶ್ರೀ ಕ್ಷೇತ್ರ ಓಡಿಯಲು ಮಾಲಿಂಗೇಶ್ವರ ದೇವರನ್ನ ಈ ಬ್ರಹ್ಮ ಕಲಶೋತ್ಸವ ಉಚ್ಛೇದ ಪೂರ್ಣಕಂಠ ಕೊಟ್ಟು ವಿಶೇಷವಾದ ನಮ್ಮ ಮಾತವತಿ ತಗನೆ ಶ್ರೀ ಕ್ಷೇತ್ರ ಓಡಿಯಲು ಮಾಲಿಂಗೇಶ್ವರ ದೇವರಿಗೆ ಬ್ರಹ್ಮಕಲಶೋತ್ಸವ ಉಚ್ಛಯ ಕಿರೀಟ ಮುಖ ದೇವಸ್ಥಾನ ಪ್ರಪಂಚನ ಮಹಾದ್ವಾರ ఇది ಲೋಕಾರ್ಪಣೆ ಅವರೊಂದು ವಿಶೇಷವಾದ ಮಹಾದ್ವಾರ ಲೋಕಾರ್ಪಣೆ ಆಪರೇಟಕ್ಕೂ ನಮ್ಮ ಮಾತ ಈ ದೇವಸ್ಥಾನ ಬಂದಾಗ ಸುರುಟಾದೆ ದೇವಸ್ಥಾನಗಳು ಕುಡ್ಲಾಡ್ದು ಬಂದಾಗ ಎಡತ ಬರಿಕೆ ತಿರುಗಿನಾಗ ನಮ್ಮ ಮಾಲಿಂಗೇಶ್ವರ ದೇವರ ಒಂಜಿ ಲಿಂಗ ತೋಂದಿತ್ತ ಅಂಡ ರಾಷ್ಟ್ರೀಯ ಹೆದ್ದಾರಿ ನಾವು ಮಾತು ಗೊತ್ತುಂಡು ರಸ್ತೆ ಅಗಲೀಕರಣ ಆನಾಗ ಹೂವು ಪ್ರಪಂಚನ ಯೋಚನೆ ಬರ್ತದೆ ಅವು ಖಂಡಿತವಾದ ನೆಕ್ಸ್ಟ್ ನಮಗೆ ಸಮಸ್ಯೆ ಪಡುವ ಉದ್ದೇಶರು ನಮ್ಮ ಸಮಿತಿದಾಗಲೂ ಬ್ರಹ್ಮಕಲಶೋತ್ಸವ ಉಚ್ಚಯ ಸಮಿತಿದ ಅಧ್ಯಕ್ಷ ಶಶಿಧರ್ ಶೆಟ್ಟಿ ನವಶಕ್ತಿ ಗುರುವಂಕೆರೆ ಬೊಕ್ಕ ಬ್ರಹ್ಮಕಲಶೋತ್ಸವ ತಂಡದ ಅಂಚನೆ ವ್ಯವಸ್ಥಾಪನಾ ಸಮಿತಿದ ಮಾತೆಲ್ಲ ಸೇರಿದು ಆ ಒಂಜಿ ಮಾಲಿಂಗೇಶ್ವರ ದೇವರನ್ನ ಆ ರೂಪನು ಪಿರ ಅಂಚನೆ ಮುಲ್ಪ ದೀದು ಐಕ್ಯತೆ ವಿಶೇಷವಾದ
ನಮ್ಮ ಪೂಜೆ ನಡಪರುಂಡು ಅವಿಡ್ದು ಬೊಕ್ಕ ನಮ್ಮ ಈ ಒಂಜಿ ಮಹಾದ್ವಾರ ಲೋಕಾರ್ಪಣೆ ಅವರುಂಡು ಈತೆ ಸುರೂಟಾದ ನಮ್ಮ ಮಾಲಿಂಗೇಶ್ವರ ದೇವರನ ದ್ವಾರದ ಅಲತ ಬಲ್ಟು ಅಂಚಿನ ಲಿಂಗಗೆ ನಮ್ಮ ತಂತಿಲ ಅಂಚಿನ ಉದಯ ಕುಮಾರ್ ತಂತಿಲು ಬೇರೆ ಪೂಜೆ ಮಂತದ್ದು ವಿಶೇಷವಾದ ಈ ದೇವರ ದೇವತಾ ಪ್ರಾರ್ಥನೆ ದೊಟ್ಟು ಈ ಕಾರ್ಯಕ್ರಮ ಶುರು ಅವರು ಈ ಮಾಲಿಂಗೇಶ್ವರ ದೇವರ ಮಹಾದ್ವಾರದ ಬಯಟು వచ్చిన ಲಿಂಗದ ಎದುರುಗೋಸ್ಕರ ದೀಪ ಪ್ರಜ್ವಲನ ಬರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಯಮ ವಿಶೇಷವಾದ ವಿಶೇಷವಾದ ಆರಾಧನೆ ನಮ್ಮ ದೇವರ ಪ್ರಾರ್ಥನೆ ದೇವತಾ ವಿಶೇಷವಾದ ಪ್ರಾರ್ಥನಾ ಕಾರ್ಯಕ್ರಮ ಇದಕ್ಕೆ ಸಾಕ್ಷಾತ್ ನಮ್ಮ ಶ್ರೀಮತಿ ಕಾಶಿಶೆಟ್ಟಿ ನಮಶೆಟ್ಟಿ ಗುರುವೈದ್ಯರೇ ಅವತ್ತನ್ನೇ ನಮ್ಮ ಪ್ರಮೋದೋಷ ಸಮಿತಿಯ ಅಧ್ಯಕ್ಷ ಪ್ರಬಂಧ ಹಾಗೆ ಉತ್ತಮ ಮಾತ್ರ ಗಣ್ಯ ಮಾನ್ಯ ಸಪೋರ್ಟ್ ಮಾಡಿದರೆ ಉದ್ಘಾಟನಾ ಮಹೋತ್ಸವ ನಾಯಕ ಐದು ಬಂದು ಹೇಳ್ತಾ ನಡಕರ ವಿಧವೇತೆ ನಮ್ಮ ಊರಿನ ಗಣ್ಯರು ಮಾತಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಪಡೆದು ಸರ್ಕಾರ ಮತ್ತು ಸಂತೋಷ
ವಿಶೇಷವಾದ ಮಹಾದ್ವಾರದ ಬರೆದು ಮುಂಚಿನ ಶಿವಲಿಂಗ ನಮ್ಮ ಇತ್ತೆ ಮಾಲ್ಪಡಿದ ಸ್ಥಳಾಂತರ ಆದ ಇನಿ ಶಕ್ತಿ ಪೂರ್ವಂಚನ ಅಜ್ಜನೆ ನಮ್ಮನ ತಂತ್ರವಂಚ ಉದಯ ಕುಮಾರ್ ತಂತ್ರ ಬಂದಿರು ಇತ್ತೆ ನನ್ನ ದುಂಬು ನಮ್ಮ ಮಹಾಮಾತೆ ಗೋಪೂಜೆ ಅವರುಂಡು ಗೋಪೂಜೆ ಆಯ್ಬೋಕ್ಕ ನಂಗೆ ಮಾತ ತಿರುಗಡೆ ನಿಂತ ಪೊರ್ಲುದ ದಿನದ ಆಚ ಪಂಡ ಇಡೀ ವಿಶ್ವಗೆ ಶಾಂತಿ ಸಂದೇಶ ಕೊರಂಚಿನ ಅಯೋಧ್ಯಾಧಿಪತಿ ಶ್ರೀರಾಮನ ಅಲ್ಪ ಅಯೋಧ್ಯೆ ಪ್ರತಿಷ್ಠಾಪನೆ ಮಂತ್ರಂಚನ ಈ ಪುಣ್ಯಕಾಲ ಪರ್ವಡು ಏನಿ ಶ್ರೀ ಕ್ಷೇತ್ರ ಓಡಿಯಲು ಮಾಲಿಂಗೇಶ್ವರ ದೇವರಿಗೆ ನಮ್ಮ ಬ್ರಹ್ಮಕಲಶೋತ್ಸವದ ಉಚ್ಚೇದ ಪೊರ್ಲಕಂಠದ ದಿನ. ಭಕ್ತರನ್ನಾಗಿ ಮಾತ ಸೇರಿದು ನಮ್ಮ ಆರಾಧನೆ ಮತ್ತು ಮಹಾಲಿಂಗೇಶ್ವರ ದೇವರ ಪ್ರಾರ್ಥನೆ ಮಾಡೋಣ.
ಮಹಾಲಿಂಗೇಶ್ವರ ದೇವರಿಗೆ ದೇವರನ್ನ ಬ್ರಹ್ಮಕಲಶೋತ್ಸವ ನಡಪೆರಡು ಆ ಸಂದರ್ಭಡೆ ದ್ವಾರನ ಮಾತ ಸಮರ್ಪಣೆ ಮತ್ತೊಂದಲ್ಲ ಈ ಸಂದರ್ಭಡೆ ಆ ದೇವರನ್ನೆಲ್ಲ ಒಂದು ಮೂರ್ತಿನ ಈ ಜಾಗದ ಮಾತ ಆ ದೇವರನ್ನ ಭಕ್ತರನ್ನ ಹಾಕಲ ದರ್ಶನಗೋಸ್ಕರ ಪ್ರತಿಷ್ಠೆ ಮಾಡ್ತದ ಆ ಭಕ್ತರನ್ನ ಹಾಕಲ ಮಾತ ಸಮರ್ಪಣೆ ಮಾಡ್ಕೊಂಡು ಅಂಚನ ನೀರಿನ ಮಾತ ನೆಟ್ಟ ಸಮರ್ಪಣೆ ಮಾಡ್ಕೊಂಡು ಅಂಚನೆ ದೇವರನ್ನ ದೇವಸ್ಥಾನ ಅವರ ದರ್ಶನ ಮಲ್ಪರಿಂದ ಅವರ ಒಂದು ನಾಲ್ಕಲೆ ಈ ಜಾಗಡೆ ಆ ದೇವರ ಭಕ್ತರನ್ನ ಹಾಕ್ಲಿಕ್ಕೆ ಮಾತ ದರ್ಶನ ಕೊರದು ಅಕಲ್ಲ ಮನೋಭೀಷ್ಟನ ಮಾತ ಅನುಗ್ರಹ ಮಲ್ಕೊಂಡು ಭಕ್ತರನ್ನ ಹಾಕ್ಲಿಕ್ಕೆ ಮಾತ ಕೃತಾರ್ಥರ ಮಾತು ಮಲ್ಕೊಂಡೇ ಮಹಾಲಿಂಗೇಶ್ವರ ದೇವರ ಭಕ್ತರನ್ನ ಹಾಕಿ ಮಾತು ಸೇರಿ ಕೃತಾರ್ಥನ ಮಲ್ಕೊಂಡು ಹರ ನಮೋ ಮಹಾದೇವ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರಕ್ಕೆ ಗೋವಿಂದಾನು ಗೋವಿಂದ ಬ್ರಹ್ಮಕಲಶೋತ್ಸವ ಉತ್ಸವಕ್ಕೆ ಗೋವಿಂದಾನು ಗೋವಿಂದ. ಬಂದರೆ ಈತ ವಿಶೇಷವಾದ ಗೋಪೂಜೆ ಅವರುಂಟು. ನಮ್ಮ ಪುರೋಹಿತರು ವಿಶೇಷವಾದ ಪೆತ್ತಗು ವಿಶೇಷವಾಗಿ ನಮ್ಮ ಮಾತ ಗೊತ್ತುಂಟು ಆಯ್ತ ಪಂಡ ನಮ್ಮ ಮಾತ ಕಾಪನು ಅಪ್ಪೆ ಅಂಚನೆ ನಮ್ಮನ್ನ ಇಡೀ ಭೂಮಿನೇ ನಮ್ಮನ್ನ ಮಾತ ಕಾಪನ ಅಂಚನ ಆ ಗೋ ಮಾತೆಗೆ ಈತ ಪೂಜೆ ನಡಪುಂಟು ಅವಿಡ್ದು ಬೊಕ್ಕ ಈತೆ ಗೌರವಾನ್ವಿತ ನಮ್ಮ ಪ್ರಧಾನ ತಂತ್ರಿ ಅಂಚಿನ ಉದಯ್ ಕುಮಾರ್ ತಂತ್ರಿಲು ಆರ್ನ ನೇತೃತ್ವಡು ಗೋಮಾತೆಗೆ ವಿಶೇಷ ಪೂಜೆ ಅವರುಂಡು ಎಗಡೆ ಪಂಡ್ಲಕ್ಕೇನೆ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ದೇವರು ನಮ್ಮ ಅಯೋಧ್ಯೆ ಇತದು ಎಂಚ ವಿಶ್ವಗೂ ಶಾಂತಿ ಸಂದೇಶನ ಕೊರದಲ್ಲಿರ ಅಂಚನೆ ನಮ್ಮ ನಾಲೂರು ಕಾಪನಂಚಿನ ನಾಲೂರದ ಒಡೆ ಶ್ರೀ ಮಹಾಲಿಂಗೇಶ್ವರ ದೇವರು ನಮ್ಮ ಕುವೆಟ್ಟು ಇಪ್ಪು ಸೊಣಂದೂರು ಇಪ್ಪು ಓಡಿಲಾಳ ಇಪ್ಪು ಕುವೆಟ್ ನಮ್ಮ ಪಡಂಗಡಿ ಇಪ್ಪು ಮಾತ 4 ಗ್ರಾಮಗಳ ಸುಭೀಕ್ಷಣ ಕೊರಪಂಚಿನ ಮಹಾ ಶಕ್ತಿ ಆ ಮಹಾಲಿಂಗೇಶ್ವರ ದೇವರನ್ನು ಬಂದ ಸಂತೋಷ ಪಡೆಯೊಂದು ಈತೆ ಮಹಾಲಿಂಗೇಶ್ವರ ದೇವರಿಗೆ ನಮ್ಮ ದೇವಸ್ಥಾನ ಉಪಕರಿಂಚಿನ ಈ ದೇಗುಲದ ಎದುರು ಮಹಾದ್ವಾರ ನಂಗೆ ಮಾತು ಗೊತ್ತಿದ್ದಕ್ಕೇನೆ ಬ್ರಹ್ಮಕಲಶೋತ್ಸವ ಉಚ್ಚಯ ಸಮಿತಿಯ ಗುರುಕರ ಹೆಂಚಿನ ಶಶಿಧರ್ ಶೆಟ್ಟಿ ಅವರ ಅಮ್ಮನ ಪುದರಡು ಶ್ರೀಮತಿ ಕಾಶಿ ಶೆಟ್ಟಿ ಒಕ್ಕ ಮಾತ ಇಲ್ಲದ ಪುದರಡು ಈ ದ್ವಾರನ ನಮ್ಗೆ ದೇವಸ್ಥಾನ ಕಡ್ದು ಕೊಡ್ತೀರಿ ಐನಿತ ಲೋಕಾರ್ಪಣೆ ಮಲ್ಪನ ಪೊರ್ತು ಅವಿಡ್ದು ತುಂಬು ನಮ್ಮ ಗೌರವಾನ್ವಿತ ತಂತ್ರಿಲು ಅಂಚನೆ ಪುರೋಹಿತ ವರ್ಗ ಈತೆ ಗೋಪೂಜೆ ದೇವರಿಗೆ ಗೋ ಮಾತೆಗೆ ವಿಶೇಷವಾದ ಪೂಜೆ ಸಲ್ಲಿಸೋದ್ರಲ್ಲಿ ನಮ್ಮ ಮಾತ ಈ ಒಂದು ಪರ್ಲ ಕಂಠದ ಪೊರ್ತರು ದೀಪಾವಳಿಯ ಮಾತ್ರ ನಮ್ಮ ಗೋಪೂಜೆ ಒಂದು ಅಂಡಲ ನಂಗೆ ಮಾತ ತಿಳಿಯೋಡು ಗೋ ಮಾತೆಗೆ ವಿಶೇಷವಾದ ಪೂಜೆ ಸಲ್ಲಿಸೋದು ಅಂಡ ನಂಗೆ ಮಾತ ಸುಭೀಕ್ಷೆ ಅಪ್ಪನಿಗೆ ಊರು ಸುಭೀಕ್ಷೆ ಅಪ್ಪಡು ಪ್ರತಿ ಮುಂಜಿಲ ಎಡ್ಡೆ ಕೆಲಸ ಕಜ್ಜ ಪೊರ್ಲುಡು ಅವರ ಸಾಧ್ಯ ನಮಗೆ ಗೊತ್ತು ಎಂಚ ಇಲ್ಲೋಕ್ಕಿಲ್ಲ ಆನಾಗ ಇಲ್ಲದ ನಮ್ಮ ಗೋಮೂತ್ರ ಅಂಚನೆ ಗೋಮಾಯನ ಪದ ಪೂಜೆ ಮಲ್ಪನ ಅವೇ ರೀತಿ ಇದೆ ಉದಯ್ ಕುಮಾರ್ ಅಂತೇಳು ಈ ಗೋ ಮಾತೆಗೆ ವಿಶೇಷವೇನ ಪೂಜೆ ಮಲ್ಪಂಚನ ಪೊರ್ತು ಇಂದಾದ ಅಲ್ಪಂಚೂರು ಪಲ್ಲು ಬಿಡ್ತು ಮಾತೆಲ್ಲ ಆ ಗರ್ನಾಲ್ ದಾರ ದಕ್ಕನ ಒಂಚೂರು ಮಿತ್ತ ವಯರ್ ತೋಲೆಣ್ಣ ರೆಡ್ಡಿ ಸರ್ತಿ ವಯರ್ಗೆ ದಕ್ಕ್ಯಾರ ನಾನು ದಕ್ಕೊಚ್ಚಿ ಇತ್ರ ದಕ್ಕೊಡ್ಚಿ ಗರ್ನಾಲ್ ಗೋಮಾತೆಗೆ ವಿಶೇಷವಾದ ನಮ್ಮ ಸೀರೆಯನ್ನು ಸಮರ್ಪಣೆ ಬರ್ತದೆ. ಗೋಮಾತೆಗೆ ಆಶೀರ್ವಾದ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ಶಶಿಶೇಖರ್ ತೀರ್ಥಂಬಂದಿದೆ ಅವಿಡ್ದು ಬೊಕ್ಕ ಮಲ್ಲಿಗೆದ ಹಾರ ಪಾಡ್ದು ಆ ಅಪ್ಪನ ಆಶೀರ್ವಾದ ನಟೊಂದು ನಾನು ತುಂಬಾ ಪಂಚನ ಮಾತ ಕಜ್ಜಲ ಪೊರ್ಲ ಕಂಠ ನಡಪಡು ಪಂಡು ದೇವರ ಪ್ರಾರ್ಥನೆ ಮಾಡ್ಪಂಚನ ಪೊರ್ತು ಒಂದಾದ
ವಾದ್ಯ ವಿಶೇಷವಾದ ಪೂಜೆ ಗೋಮಾತೆಗೆ ಪ್ರದಕ್ಷಿಣೆ ಬಂದು ಅಡ್ಡಗೋಡ್ ಅಂಡ ಮಾತಾ ತಿರುಳು ವಿಶೇಷವಾದ ಗೋಮಾತೆಗೆ ನಮ್ಮ ಒಂಜಿ ಸುತ್ತು ಬತ್ತದ ಅಡ್ಡಗೋಡ್ ಅಂಡ ಪಪ್ಪಿಂಚಿನ ಆ ದೋಷಿತ ಪರಿಹಾರ ಆಗೋಡು ಬಂದು ಹಿರಿಯರು ಕಂಡಂಚಿನ ಪಾತ್ರದಕ್ಕೇನೆ ಇದೆ ಗೋಮಾತೆಗೆ ಮೂಜಿ ಸುತ್ತು ಬತ್ತದ ಅಡ್ಡಗೋರುಂದಲ್ಲಿ ನಮ್ಮ ಮಾತ ಊರಿಗೂ ಸುಭಿಕ್ಷೆ ಅವಡು ಅವು ನಾಲೂರ ಮಾತಾ ಸುಭಿಕ್ಷೆ ಅದು ಕೂಡ ಬಂದು ದೇವರ ಪ್ರಾರ್ಥನೆ ಮಾಡ್ತದೆ ಈ ಕಜ್ಜನ ಮತ್ತೊಂದು ಇದೆ ವಿಶೇಷವಾದ ಮಹಾದ್ವಾರದ ಬಲಬಲಿಟ್ಟು ಒಂದು ನಾಮಫಲಕ ಮಾಡ್ತದೆ ಆ ನಾಮಫಲಕನ ಶ್ರೀಮತಿ ಕಾಶಿ ಶೆಟ್ಟಿ ಅಂಚನೆ ಸಸ್ಯದ ಕ್ಷೇತ್ರಪಕ್ಕ ರಾಜೇಶ್ ಅಣ್ಣೆ ಮಾತೆಲ್ಲ ಸೇರಿದು ಐನ ಇದೆ ಉದೀಪನ ಮಕ್ಕಳು ಐವತ್ತು ಪಕ್ಕ ವಿಶೇಷವಾದ ಪೂಜೆ ಗೋ ಪೂಜೆ ಆದಾತಂದು ಅಂಡ ನಮ್ಮ ಮಾತ ಬೆತ್ತಗು ಬೋಡೈನ ಬಜೀರು ಪಕ್ಕ ಬೈ ಅಂಡ ನಮ್ಮ ಮಾತ ತೆರೆಯೋಡು ಆಯ್ತ ಪಂಡ ಬೇತೆ ಬೇತೆ ಕೊಳ್ಳು ಉದ್ಘಾಟನೆ ಹಾಕೊಂಡ ಒಂಜಿ ರಿಬ್ಬನ್ ಕಟ್ಟದ ರಿಬ್ಬನ್ ನಿರ್ಮಾಣ ಕೊಡ್ತು ಅಂಡ ಮೂರು ಒಂಜಿ ವಿಶೇಷವಾದ ಗೋ ಮಾತನು ಈ ದ್ವಾರದಲ್ಲಿ ಪಾದ ಈ ಒಂದು ಕಚ್ಚಾ ಉದ್ಯೋಗ ರಿಬ್ಬನ್ ಪಂಚ ಕೊಡ್ತು ವಾದ್ಯ ವಾದ್ಯ ಸುರುಟಾದ ಈತೆ ಅಲ್ಪ ಪ್ರಾಂಚನ ಈಶ್ವರ ಪಾರ್ವತಿ ದೇವರಿನ ಆಂಜನೆ ಬರಡು ಪ್ರಾಂಚನ ದೇವರಿನ ಈ ಒಂಜಿ ಮಾತದ ಈತೆ ಸ್ವರ್ಗಲೋ ಕೊಡ್ದು ಎಂಚ ದೇವಿನ ಅಂಚನ ಪುಷ್ಪವೃಷ್ಟಿ ಈ ಗೋಮಾತೆಗೆ ಪಕ್ಕ ಊರ್ದ ಇಡೀ ನಾಲ್ಕೂರಿಗೂ ಅವನೊಂದು ಬಂದ್ರೆ ಸಂತೋಷ ಪಡೆಯೋದಲ್ಲ ಈ ಪೊರ್ತರು ಈತೆ ಗೋಮಾತೆ ಅಂಚನೆ ಬೆದ್ಯಪ್ಪಿನ ಸಮ್ಮುಖಡು ಈತ ಲೋಕಾರ್ಪಣ ಕೊಡ್ತು ಒಂದು ನಿಮಿಷ ಮಾತ ಸಮಿತಿ ಎದುರು ಬಲೇಣ ಮಾತೆಲ್ಲ ಒಂದು ನಿಮಿಷ ಮಾತ ಊರ್ದಾಗ ಪೂರ ಎದುರು ಬಲೆ ಇತ್ತೆ ಮಾತೆಲ್ಲ ಎದುರು ಬಲೆ ಒಂದು ನಿಮಿಷ ಪೂರ ಬಲ್ಲು ಮುಟ್ಟೊಡ್ಚಿ ಅಲ್ಲ ಅಣ್ಣ ಒಂದು ನಿಮಿಷ ಬಲ್ಲು ಮುಟ್ಟೊಡ್ಚಿ ಒಂಚೂರು ಪೀರಂತಿ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ.
ವಿಶೇಷವಾದ ಗೋಮಾತೆನೆ ಅಣ್ಣ ಕರ್ನಾಟಕ ಕೊಡ್ಚೆ ನಿಮಿಷ ಗೋಮಾತೆಯ ದ್ವಾರದಲ್ಲಿ ಪತ್ತೊಂಬತ್ತು ಈ ಒಂದು ಪಾರ್ಲಿಮೆಂಟ್ ಪೊರ್ತು ಚಪ್ಪಾಳೆ ದಯಮಂತ ಮಾತೆಲ್ಲ ಜೋರಾದ ತಾಟಿ ಕೊಟ್ಟರು ದಯಪಂಡ ನಮ್ಗೆ ಮಾತ ಪೆದ್ದಿನ ಅಪ್ಪೆ ಏತು ಮುಖ್ಯ ಅಂಚಿನ ನಮ್ಗೆ ಮಾತ ಪೇರು ಕೊಟ್ಟು ಪಂಚಿನ ಗೋಮಾತೆಲ್ಲ ಅತಿ ಮುಖ್ಯವಾದದ್ದು ಗೋಮಾತೆ ಕಣ್ಣ ಬಲತ್ತಕ್ಕಾರದ ಇದು ಪೆತ್ತ ದುಂಬೋಬಿಡು ಅಂಚ ನಮ್ಮ ಮಾತೆಲ್ಲ ಭಜನಾ ತಂಡ ಎದುರು ಪೋಡು ಐದು ಮಾತ ಊರ್ದಕ್ಕಲು ಭಜನಾ ತಂಡದ ಪಿರೋಡು ಉಂಟದು ಸಾಲಾದ ಮೆರವಣಿಗೆ ಬ್ರಹ್ಮಕಲಶ ಉಚ್ಚಯದಡಿ ತೋಡು ಬಂದು ಏನಂತ ಮತ್ತೊಂದಲ್ಲ ಮಾಲಿಂಗೇಶ್ವರ ಪಾದಾರ ಗೋವಿಂದಾನು ಗೋವಿಂದ ಮಾಲಿಂಗೇಶ್ವರ ಪಾದಾರಕ್ಕೆ ಗೋವಿಂದಾನು ಗೋವಿಂದ ಮಾಲಿಂಗೇಶ್ವರ ಪಾದಾರಕ್ಕೆ ಗೋವಿಂದಾನು ಗೋವಿಂದ ಮಾಲಿಂಗೇಶ್ವರ ಪಾದಾರಕ್ಕೆ ಗೋವಿಂದಾನು ಗೋವಿಂದ ಗೋವಿಂದಾನು ಗೋವಿಂದ ಭಜನೆ Thank you.
ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀಯುತ ಶಂಕರ್ ಶೆಟ್ಟಿ ಬರೋಡ ಉಮೇರ್ನ ಗುರುತಾಂಬೇಡಿ ಲೋಕದೀಪಿನ ಬ್ರಹ್ಮಕಲಶೋತ್ಸವಕ್ಕೆ ಪೂರಕಾಣಿಕೆ ಸಮರ್ಪಣಾ ಯಾತ್ರೆ ಅಂದು ಪ್ರಬಲ ಏಪ್ರಿಲ್ 17 ಏಪ್ರಿಲ್ 17 நடப்புற ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವಕ್ಕೆ ಪೂರಕಾಣಿಕೆ ಸಮರ್ಪಣಾ ಯಾತ್ರೆ
Oh, Maria. Monday dago. ಅಡ್ಡ
कष्टान माझ्याले महिमेन तेरी पाया रामुदा देवते ऊर पर ऊर निन्न महिमेन तेरी पाया प्रति सोमवार भजनेद सेवे शिवरात्रि उत्सवद पूजे ಸಾವಿರ ಬಂಡಾಭಿಷೇಕ ನಿತ್ಯಾತ್ರಿ ಕಾಲ ಸುಖಿ ತಂದು ನಿನ್ನ ಕೊಡಿಲು ಕ್ಷೇತ್ರದ ಮಾಲಿಂಗೇಶ್ವರೇ ಎನ್ನ ಕಷ್ಟಾನೆ ಮಾಯಾಲೆ ದೇವಾ ಕೊಡಿಲು ಕ್ಷೇತ್ರದ ಮಹಾಲಿಂಗೇಶ್ವರ ದರ್ಶನ ಭಾಗ್ಯ ಕೊರ್ಲೆ ಮಹಾದೇವ ಹಿರಿಯ ಪದದ ಅಡ್ಡ ಬೋರಂದು ಎಲ್ಲ ಕಷ್ಟನ ಮಾಜಾರೆ विघ्न निवारक गणपती शास्तार दुर्गांबिके सिंगारा विघ्न निवारक गणपती शास्तार दुर्गांबिके सिंगारा नागदेवरेने सुगितोनुवे देवा पडंगाडी ओढीलु क्षेत्र महालिंगेश्वरನ ಲೀಲೆ गुणमणिताय रत्नेश्वरी परिवार दैव शक्ति ಈ ಮಣ್ಣ ಕಾರ್ಮಿಕ ರೂಪಿ कोडीಲು ಕ್ಷೇತ್ರದ ಮೂರ್ತಿ ಓಟೀಲು ಕ್ಷೇತ್ರಡು ಮಹಾಲಿಂಗೇಶ್ವರ ದರ್ಶನ ಭಾಗ್ಯ ಉರ್ಲೆ ಎನ್ನ ಕಷ್ಟಾನೆ ಮಾಜಾಲೆ ಮಹಾದೇವ ಇರಿನ ಪಾದಗ ಅಡ್ಡ ಬೂರಂದು ಎನ್ನ ಕಷ್ಟಾನೆ ಮಾಜಾಲೆ ಎದುರುಬಾಡು ಹಾ ಅದು ಕಮ್ಮ ಮಾಡತ್ತಾ ಅವ್ ನಡು ಆಯ್ತಾ ನಡು ಡಿಪ್ಪಾಡು ಪಾಡು ಆಯ್ತಾ ಪಾಡು ಯಾನಿಲ್ಲ ಪಾಡು ಆ ರಡ್ಡು ಕಮ್ಮದ ನಡುಟ್ಟು ಬರಡು ಹೆಂಗೆ ಕಟ್ಟ ಹಾಕೊಂಡು ರಡ್ಡು ಕಮ್ಮದ ನಡುಟ್ಟು ಬರಡು ಈ ರಡ್ಡು
nanti. Ya, Bang. Curpat. Paadu. Oke, apa? Oke. Ya. Ada ya? Yo.
ಸಾಗರದಲ್ಲಿ ತೇಲುವಂತಿದೆ ಮಾಧವತ ಸುಧೆಯ ರಸವ ನೆರಚುವಂತಿದೆ ಆದಿಸುತಿಹ ಭವದ ತಾಪ ಒಳಗಿದಂತಿದೆ ಮಾದರಿ ಫಲ ರಾಸ ಕ್ರೀಡೆ ತೋರುವಂತಿದೆ ಮಾದರಿ ಫಲ ರಾಸ ಕ್ರೀಡೆ ತೋರುವಂತಿದೆ
ಬಣ್ಣದಿಂದ ಮಗಳ ಬೋಧಿಸುತ್ತ ಮಗಳ ಸಣ್ಣ ದೊಡ್ಡ ಇಷ್ಟಗಳ ಸಾಧಿಸುವಾಗ ಬಣ್ಣ ಬಣ್ಣದಿಂದ ಮಗಳ ಬೋಧಿಸುತ್ತ ಮಗಳ ಸಣ್ಣ ದೊಡ್ಡ ಇಷ್ಟಗಳ ಸಾಧಿಸುವಾಗ ಪುಣ್ಯವಂತರಿಂದ ಬಹು ಪೂಜೆ ಕೊಂಬಾಗ ಪುಣ್ಯವಂತರಿಂದ ಬಹು ಪೂಜೆ ಕೊಂಬಾಗ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾಗ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾಗ ರಾಘವೇಂದ್ರ
ಹರಿ ಹರಿ ಓಂ ಶ್ರೀ ಮಹಾಲಿಂಗೇಶ್ವರ ಮಹಾ ಶ್ರೀ ಕ್ಷೇತ್ರ ಒಡೆಯಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪಡಗಡಿ ಓಡಿನಾಳ ಕುವೆಟ್ ಸೋಣಂದೂರು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂಜಿ ವಿಶೇಷ ಹಸಿರುವಾಣಿ ಮೆರವಣಿಗೆ ವಿಶೇಷವಾಗ ಭಾಗವಹಿಸಿದ ಮಾತಾ ಭಜನಾ ಮಂಡಳಿದಾಗ್ಲಿಗ್ಲ ಓಡಿಲು ಬ್ರಹ್ಮಕಲಶೋತ್ಸವದ ಮಾತಾ ಸಮಿತಿದ ಬರವಾದ ವಿಶೇಷವಾದ ಹೃತ್ಪೂರ್ವಕ ಸೋಲ್ಮೆನ್ ಸಂದೈತ ಮಂತಂದಿಲ್ಲ ಮಾತಾ ಬತ್ತಿನ ಭಜಕ ಬಂದಲು ಕ್ಷೇತ್ರದ ಎದುರು ನಂದಿ ವಾಹನದಲ್ಪ ಪ್ರಸಾದ ಕೊರ್ಪೇರೆ ಮಾತಾ ಬತ್ತಿನ ಭಜನಾ ಮಂಡಳದ ಭಕ್ತರು ಪ್ರಸಾದ ಸ್ವೀಕಾರ ಮಲ್ಪಡು ಅಂಚನೆ ತೀರ್ಥ ಮೈದಾನ ಅನ್ನ ಪ್ರಸಾದ ಕಾರ್ಯಕ್ರಮ ಕೆಲವೇ ಪಡೆದರು ನೆರವೇರೋಂಡು ಎಲ್ಲ ಸ್ವೀಕಾರ ಮಲ್ಪಡು ಬಂದಿದೆ ವಿನಂತಿ ಮಂತಂದಿಲ್ಲ ಈ ದಿನ ನಮ್ಮ ವಿಶೇಷವಾದ ಈ ದಿನದ ಹೊರೆಕಾಣಿಕೆ ಮೆರವಣಿಗೆ ಪಾಲ್ಪಡೆನ ಭಜನಾ ಮಂಡಳಿ ಶ್ರೀ ಬ್ರಾಹ್ಮರಿ ಭಜನಾ ಮಂಡಳಿ ಗುರುವೇನಿಕೆರೆ ಮಂಜುನಾಥ ಭಜನಾ ಮಂಡಳಿ ಪಟ್ಟದಡ್ಕ ಶ್ರೀ ಫಲ್ಗುಣಿ ಭಜನಾ ಮಂಡಳಿ ಸವನಾಲ್ ಶ್ರೀ ನಾಗಂಬಿಕಾ ಭಜನಾ ಮಂಡಳಿ ಮುಂಡೂರು ಶ್ರೀ ಚಾಮುಂಡೇಶ್ವರಿ ಭಜನಾ ಮಂಡಳಿ ಬಿಲಿಗೂಡು ಶ್ರೀ ಉಮಾಮಹೇಶ್ವರಿ ಉಮಾ ಪಂಚಲಿಂಗೇಶ್ವರಿ ಭಜನಾ ಮಂಡಳಿ ನೇರಿಯಾ ಮತ್ತೂರು ಶ್ರೀ ಪಂಚಲಿಂಗೇಶ್ವರ ಭಜನಾ ಮಂಡಳಿ ಚಾರ್ಮಾಡಿ ಶ್ರೀರಾಮ ಭಜನಾ ಮಂಡಳಿ ಮೂಲಾರು ಮುಂಡಾಜೆ ಶ್ರೀ ದುರ್ಗಾದೇವಿ ಮಹಾಳ ಭಜನಾ ಮಂಡಳಿ ಮಾರಿಗುಡಿ ಕಿಲ್ಲೂರು ಶ್ರೀ ಕಿರಾತಮೂರ್ತಿ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಮೈರಲ್ಗೆ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕಾಟಾಜೆ ನೆರಿಯಾ ಶ್ರೀ ಸದಾಶಿವ ಭಜನಾ ಮಂಡಳಿ ಮಲ್ಲಿಪಾಡಿ ತಾಯು ಮಾನವನಾಗಿ ಕೂಸಲು ಕೋರೆದೆ ತಾಯು ಮಾನವನಾಗಿ ಕೂಸಲು ಕೋರೆದೆ ಎನ್ನನಿ ಪಾಲಿಸೆಯ ಬಂದು ಉದ್ಧರಿಸೆಂಬ ಕದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಉದ್ಧರಿಸೆಂಬ ಘೋರ ರೂಪ ಭಯಂಕರನೆ ಬ್ರಹ್ಮ ಕಪಾಲವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಂಗರುಂಡ ಮಾಲಾಲಂಕೃತ ತ್ರಿನೇತನೆ ಲೋಕನಾಥನೆ ಭಸ್ಮಾಂಗರುಂಡ ಮಾಲಾಲಂಕೃತ ತ್ರಿನೇತನೆ ಲೋಕನಾಥನೆ ಲಿಂಗ ರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗ ರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಮಹಾದೇವ ಶಂಭೋ 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 ಶಂಭೋ
ಓಂ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯೇ ನಮಃ. ಶ್ರೀ ಕ್ಷೇತ್ರ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಪಡಂಗಡಿ, ಓಡಿಲ್ನಾಳ, ಕುವೆಟ್ಟು, ಸೋಣಂದೂರು, ಪಡಂಗಡಿ ಗ್ರಾಮ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಕ್ಷೇತ್ರ ಓಡಿಲು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಜಾತೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಆರಂಭದ ಈ ದಿನ ಇದೀಗ ತಾನೇ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ತಿಮ್ಮಣ್ಣರಸರಾಗಿರುವಂಥ ಅಳದಂಗಡಿ ಅರಮನೆಯ ಪದ್ಮಪ್ರಸಾದ್ ಅಜಿಲರು ಆಗಮಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇಂದು ದಿವ್ಯ ಉಪಸ್ಥಿತಿಯ ಮೂಲಕ ಎಲ್ಲ ಆಸ್ತಿಕ ಬಂಧುಗಳಿಗೆ ಆಶೀರ್ವಚನವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಶ್ರೀ ಕ್ಷೇತ್ರ ಶ್ರೀಧಾಮ ಮಾಡಿಲದ ಪರಮಪೂಜ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಹಾಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಎಲ್ಲ ಗಣ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಇದೀಗ ಈ ಗಣ್ಯರನ್ನು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಗೌರವಪೂರ್ವಕವಾಗಿ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಿದ್ದೇವೆ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಪೃಥ್ವಿಸಾನಿಕಂ ತಹಶೀಲ್ದಾರ್ ಬೆಳ್ತಂಗಡಿ, ವಿಜಯ್ ಶೆಟ್ಟಿ ಪಣಕಜೆ ಮುಂಬೈ, ಎಕ್ಸೆಲ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಸುಮಂತ್ ಕುಮಾರ್ ಜೈನ್ ಬಿ, ಲಕ್ಷ್ಮೀ ಗ್ರೂಪ್ಸ್ನ ಶ್ರೀ ಮೋಹನ್ ಕುಮಾರ್ ಅವರು, ಮಯೂರ ಗುರುವಾಯನಿಕೆರೆ ಇದರ ಉದ್ಯಮಿಗಳಾಗಿರುವಂಥ ಸನ್ಮಾನ್ಯ ಶ್ರೀಯುತ ಶೇಖರ್ ಶೆಟ್ಟಿಯವರು, ಶ್ರೀಯುತ ಕೆ ಎನ್ ಅತುಲ್ ಕುಮಾರ್ ಹಲೇಜಿಯವರು, ಶ್ರೀಯುತ ದಿನೇಶ್ ಶೆಟ್ಟಿ ಉಜಿರೆ ಉದ್ಯಮಿ ಪುಣೆ, ಶ್ರೀಯುತ ಬಸವನಗೌಡ ಮಾನ್ವಿ ಬಸವೇಶ್ವರ ರೈಸ್ ಮಿಲ್ ರಾಯಚೂರು, ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಕಾರ್ಯಾಣ, ಶ್ರೀ ಚೈತ್ರಿ ಏಳಂತಿಲ ಅಧ್ಯಕ್ಷರು ಪತ್ರಕರ್ತರ ಸಂಘ ಬೆಳ್ತಂಗಡಿ. ಈ ಎಲ್ಲ ಗಣ್ಯ ಅತಿಥಿಗಳನ್ನು ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ವಿದ್ಯಾಮಂದಿರಗಳು ಮತ್ತು ದೇವಮಂದಿರಗಳು ಸಮಾಜದ ಎರಡು ಕಣ್ಣುಗಳಿದ್ದಂತೆ. ಇಂತಹ ಮಂದಿರಗಳು ಸಕ್ರಿಯವಾದಾಗ ಸಮಾಜವು ಸತ್ಪಥದತ್ತ ಸಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. ಪರಶುರಾಮ ಸೃಷ್ಟಿಯ ನಮ್ಮಿ ತುಳುನಾಡಿನಲ್ಲಿ ಸುಮಾರು 800 ವರ್ಷಗಳ ಗತ ವೈಭವದ ಇತಿಹಾಸವನ್ನು ಹೊಂದಿರುವ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಪಡಂಗಡಿ ಪರಿಸರದ ಮಧ್ಯದಲ್ಲಿ ನಿಸರ್ಗ ಮಾತೆಯ ಮಡಿಲಲ್ಲಿ ರಮಣೀಯವಾಗಿ ಕಂಗೊಳಿಸುತ್ತಿರುವ ಕ್ಷೇತ್ರವೇ ಓಡಿಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ. ಊರ ಪರವೂರ ಭಕ್ತ ಮಹನೀಯರ ಸಹಕಾರದಿಂದ ಶ್ರೀ ಕ್ಷೇತ್ರವನ್ನು ಜೀರ್ಣೋದ್ಧಾರಗೊಳಿಸಿ 2008ರಲ್ಲಿ ಪುನಃಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಬಹಳ ವೈಭವದಿಂದ ನಡೆದಿದ್ದು, ಇದೀಗ 15 ವರ್ಷಗಳ ನಂತರ ಕ್ಷೇತ್ರದ ಮಹಾಲಿಂಗೇಶ್ವರ ಸ್ವಾಮಿಯ ಪ್ರೇರಣೆಯಂತೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಶಿಧರ ಶೆಟ್ಟಿ ನವಶಕ್ತಿ ಬರೋಡರ್ ಇವರ ಸಾರಥ್ಯದಲ್ಲಿ ಹಾಗೂ ನಾಡಿನ ಸಮಸ್ತ ಭಕ್ತಕೋಟಿಯ ಸಹಕಾರದೊಂದಿಗೆ ದೇವಳದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳು ನಡೆದು ಇಂದಿನಿಂದ ದಿನಾಂಕ 17/4/2024 ಬುಧವಾರದವರೆಗೆ ವೇದಮೂರ್ತಿ ಶ್ರೀ ಉದಯ ಪಾಂಗಣ್ಣಯ್ಯರವರ ನೇತೃತ್ವದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಜಾತೋತ್ಸವವು ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಡೆಯುತ್ತಿದೆ. ಇಂದಿನ ಧಾರ್ಮಿಕ ಸಮಾರಂಭದ ಆರಂಭದ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಶುಭ ಕೋರಲಿಕ್ಕಿದ್ದಾರೆ ಶ್ರಾವ್ಯ ಮತ್ತು ಬಳಗದವರು. ಹಾಗೆ ವೇದಿಕೆಗೆ ಇಂದಿನ ನಮ್ಮ ಕ್ಷೇತ್ರದ ಮಹಾದ್ವಾರವನ್ನು ಉದ್ಘಾಟಿಸಿರುವಂಥ ಶ್ರೀಮತಿ ಕಾಶಿ ಶೆಟ್ಟಿ ನವಶಕ್ತಿ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಿದ್ದೇವೆ. ಶ್ರೀ ವಿಘ್ನೇಶ್ವರ ವಿಶ್ವ
ಜಗದಾಧಾರ ಕರುಣಾಪೂರ ನಿಗಮ ಗಮಸಾರ ಶ್ರೀ ವಿಘ್ನೇಶ್ವರ ವಿಶ್ವ ಸತ್ಯ ಸಾಕಾರ ನಿನ್ನ ಧ್ಯಾನ ಓಂಕಾರ ಜಗದಾಧಾರ ಕರುಣಾಪೂರ ನಿಗಮ ಗಮಸಾರ ಶ್ರೀ ವಿಘ್ನೇಶ್ವರ ವಿಶ್ವ ಸತ್ಯ ಸಾಕಾರ ಶಿವ ಸನ್ನಿಧಾನದ ಪ್ರಮುಖನು ನೀನು ಕರುಣೆ ದಾರಿ ಹಿಡಿಯೋ ಶ್ರೀ ಗೌರಿಸೂನು ಆದಿ ಅಂತ್ಯ ಇಲ್ಲದವನೇ ಶರಣು ಶರಣು ನಮ್ಮ ಬಾಳ ಬೆಳಗುವ ನೀ ದಿವ್ಯ ಭಾನು ಔದಾರ್ಯ ತೋರೋ ಸುರ ಕಾಮಧೇನು ಔದಾರ್ಯ ತೋರೋ ಸುರ ಕಾಮಧೇನು ಕಂಬನಿ ದಾರಿಣಿ ವರ ನೀಡುವಂತೆ ಕನಿಕರ ಇರಿಸೋ ನೀನು ಶ್ರೀ ವಿಘ್ನೇಶ್ವರ ವಿಶ್ವ ಸತ್ಯ ಸಾಕಾರ ನಿನ್ನ ಧ್ಯಾನ ಓಂಕಾರ ಜಗದಾಧಾರ ಕರುಣಾಪೂರ ನಿಗಮ ಗಮಸಾರ ಶ್ರೀ ವಿಘ್ನೇಶ್ವರ ವಿಶ್ವ ಸತ್ಯ ಸಾಕಾರ ವಿಶ್ವ ಸತ್ಯ ಸಾಕಾರ ವಿಶ್ವ ಸತ್ಯ ಸಾಕಾರ. ಸುಶ್ರಾವ್ಯವಾಗಿ ಪ್ರಾರ್ಥಿಸಿದ ಶ್ರಾವ್ಯ ಮತ್ತು ಬಳಗದವರಿಗೆ ಅಭಿನಂದನೆಗಳು. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಗಣ್ಯರನ್ನು ಹಾಗೂ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಆಸ್ತಿಕ ಬಂಧುಗಳನ್ನು ತನ್ನ ಪ್ರಾಂಜಲ ಮನಸ್ಸಿನಿಂದ ಸ್ವಾಗತಿಸಬೇಕು ಅಂತ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಚಿದಾನಂದ ಹೆಡ್ಡೆ ಇವರಲ್ಲಿ ಕೇಳಿಕೊಳ್ತಿದೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಕ್ಷೇತ್ರದ ದೇವರಾಗಿರುವಂತಹ ಶ್ರೀ ಮಹಾಲಿಂಗೇಶ್ವರನನ್ನು ನೆನೆಸುತ್ತಾ ಸ್ಥಳ ಸಾನ್ನಿಧ್ಯದಲ್ಲಿರುವಂತಹ ಎಲ್ಲ ದೈವ ದೇವರುಗಳನ್ನು ವಂದಿಸುತ್ತಾ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಮೊದಲ ಧಾರ್ಮಿಕ ಸಭೆಯ ಉದ್ಘಾಟನಾ ಸಮಾರಂಭವನ್ನು ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಶ್ರೀ 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 ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ, ಶ್ರೀರಾಮ ಮಾನಿಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಬ್ರಹ್ಮಕಲಶೋತ್ಸವದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತಹ ಹಳದಂಗಡಿ ಅರಮನೆ ಅರಸರಾದಂಥ ತಿಮ್ಮನರಸಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಲ ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶಶಿಧರ್ ಶೆಟ್ಟಿ ಅವರ ಮಾತೃಶ್ರೀಯವರು ಶ್ರೀಮತಿ ಕಾಶಿ ಶೆಟ್ಟಿ ಅವರಿದ್ದೀರಿ. ಅಮ್ಮ, ನಿಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿ ಆಗಬೇಕಾದರೆ ಇದರ ಹಿಂದಿನ ಇರುವ ರೂವಾರಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶಶಿಧರ್ ಶೆಟ್ಟಿ ಬರೋಡ ಸರ್ ತಮ್ಮನ್ನು ಗೌರವದಿಂದ ವೇದಿಕೆ ಸ್ವಾಗತಿಸ್ತಾ ಇದ್ದೇನೆ. ದೂರದ ಮುಂಬೈಯಲ್ಲಿ ಉದ್ಯಮ ಮಾಡುತ್ತಾ ಊರಿನಲ್ಲಿ ನಡೆಯುವಂಥ ಯಾವುದೇ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಕಾರ ನೀಡುತ್ತಾ ಬಂದಿರುವಂತಹ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡಿ ಸಹಕರಿಸಿದಂಥ ಕೊಡುಗೈ ದಾನಿಯಾಗಿರುವಂಥ ವಿಜಯ್ ಶೆಟ್ಟಿ ಬಣಕಜ ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದೇಶಕ್ಕೆ ಬಂದಂಥ ಕೊರೋನಾದಂಥ ಮಹಾಮಾರಿ ಸಂದರ್ಭದಲ್ಲಿ ಹಾಗೆ ಮಳೆಗಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಬದುಕು ಕಟ್ಟೋಣ ಬನ್ನಿ ಎಂಬ ತಂಡವನ್ನು ಕಟ್ಟಿಕೊಂಡು ನಿರಂತರವಾಗಿ ಅಸಕ್ತರಿಗೆ ನೆರವು ನೀಡುತ್ತಾ ನೊಂದವರ ಬಾಲನ್ನು ಬೆಳಗಿಸಿದಂತಹ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ದೊಡ್ಡ ಮಟ್ಟದ ಸಹಕಾರ ನೀಡಿದಂಥ ಲಕ್ಷ್ಮೀ ಗ್ರೂಪ್ನ ಮಾಲೀಕರಂಥ ಮೋಹನ್ ಕುಮಾರ್ ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಶೈಕ್ಷಣಿಕ ಅಧಿಕಾರನಾಗಿ ಗುರುತಿಸಿಕೊಂಡಂತಹ ಜೊತೆಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡು ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಅತ್ಯಂತ ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿ ನಮ್ಮೊಂದಿಗಿರುವಂತಹ ಸುಮಂತ್ ಕುಮಾರ್ ಜೈನ್ ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಉಗ್ರಾಣ ಮುಹೂರ್ತವನ್ನು ಮಾಡಿದಂತಹ ಶಿವಶಂಕರ್ ನಾಯಕ್ ರೈತ ಬಂಧು ಕನಿಯೂರು ಸರ್ ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಶಶಿಕಿರಣ್ ಜೈನ್ ಸರ್ ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬೆಳ್ತಂಗಡಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಚೈತ್ರೇಶ್ ಇಲಂತಿಲ ಸರ್ ತಾವಿದ್ದೀರಿ, ತಮ್ಮನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಸಹಕಾರ ನೀಡುತ್ತಾ ಬಂದಂತಹ ದಿನೇಶ್ ಶೆಟ್ಟಿ ಸರ್ ಪುಣೆ ಇವರದ್ದು ಇದ್ದೀರಿ, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಸಂತೋಷ್ ಕುಮಾರ್ ಜೈನ್ ಸರ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದಂಥ ಎಲ್ಲ ಪತ್ರಕರ್ತ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ಭಗವದ್ ಭಕ್ತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯಾತಿ ಗಣ್ಯರನ್ನು ಗೌರವಿಸುವಂಥ ಕಾರ್ಯಕ್ರಮ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಶಿಧರ್ ಶೆಟ್ಟಿಯವರು ಇದೀಗ ಪರಮಪೂಜ್ಯ ಸ್ವಾಮೀಜಿಗಳಾಗಿರುವಂಥ ಸನ್ಮಾನ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರನ್ನು ತುಳಸಿ ಮಾಲಾರ್ಪಣೆಯೊಂದಿಗೆ ಫಲಕಾಣಿಕೆಯನ್ನು ಸಮರ್ಪಿಸುವುದರ ಮೂಲಕ ಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ಪೂಜ್ಯರ ಆಶೀರ್ವಾದವನ್ನು ಕೋರುತ್ತಾ ಸಮಸ್ತ ಆಸ್ತಿಕ ಬಂಧುಗಳ ಪರವಾಗಿ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅಂತೆಯೇ ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಸನ್ಮಾನ್ಯ ತಿಮ್ಮಣ್ಣರಸರಾಗಿರುವಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರ ಅಳದಂಗಡಿ ಅರಮನೆ ಶ್ರೀಯುತರನ್ನು ಅಧ್ಯಕ್ಷರು ಹಾರಾರ್ಪಣೆಯ ಮೂಲಕ ಗೌರವಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀಮತಿ ಕಾಶಿ ಶೆಟ್ಟಿ ನವಶಕ್ತಿ ಶ್ರೀತರನ್ನು ಮಾತೃಶ್ರೀಯವರನ್ನು ಶ್ರೀಯುತ ಶಶಿಧರ್ ಶೆಟ್ಟಿಯವರು ಹಾರಾರ್ಪಣೆ ಮಾಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಎಕ್ಸೆಲ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ಇವರನ್ನು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಲಕ್ಷ್ಮಿ ಗ್ರೂಪ್ಸ್ ಉಜಿರೆ ಇದರ ವ್ಯವಸ್ಥಾಪಕರಾಗಿರುವಂಥ ಶ್ರೀಯುತ ಮೋಹನ್ ಕುಮಾರ್ ಇವರನ್ನು ಹಾರಾರ್ಪಣೆ ಮಾಡಿ ಗೌರವಿಸಲಿದ್ದಾರೆ. ಓಕೆ, ಶಶಿಕಿರಣ್ ಜೈನ್ ನೋಟ್ರಿ ವಕೀಲರು ಬೆಳ್ತಂಗಡಿ ಇವರನ್ನು ಹಾರಾರ್ಪಣೆ ಮೂಲಕ ಗೌರವಿಸ್ತಾ ಇದ್ದಾರೆ. ದಿನೇಶ್ ಶೆಟ್ಟಿ ಉಜಿರೆ ಉದ್ಯಮಿ ಪುಣೆ ಇವರನ್ನು ಕೂಡ ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ತಿದ್ದೇನೆ. ಬಾಲಕೃಷ್ಣ ಶೆಟ್ಟಿ ಕಾರ್ಯಾಣ, ಚೈತ್ರೇಶ್ ಶ್ರೀತರನ್ನು ಅಧ್ಯಕ್ಷರು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವಿಜಯ್ ಶೆಟ್ಟಿ ಶ್ರೀತರನ್ನು ಕೂಡ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವಿಜಯ್ ಶೆಟ್ಟಿ, ಪ್ರಶಾಂತ್ ಸ್ವರ್ಣ ಇವರನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾರಾರ್ಪಣೆ ಮಾಡೋದ್ರ ಮೂಲಕ ಗೌರವಿಸಬೇಕು. ಸಂತೋಷ್ ಕುಮಾರ್ ಜೈನ್ ಅವರು ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಗಣ್ಯರನ್ನು ಗೌರವಿಸಿದ ಶ್ರೀತರಿಗೆ ವಂದನೆಗಳು. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರೇರಕ ಶಕ್ತಿ ಮಹಾಲಿಂಗೇಶ್ವರ ಸ್ವಾಮಿ ಆದರೆ ಅದರ ಕ್ರಿಯಾಶಕ್ತಿಯಾಗಿ ಶಶಿಧರ್ ಶೆಟ್ಟಿಯವರು ತನ್ನನ್ನು ತಾನು ತೊಡಗಿಸಿಕೊಂಡು ಸಮಸ್ತ ಭಕ್ತ ಕೋಟಿಯನ್ನು ಒಗ್ಗೂಡಿಸಿ ಈ ದೇವಳದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ತನ್ನನ್ನು ತಾನು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಅನೇಕ ದಿನಗಳಿಂದ, ತಿಂಗಳು ಕಟ್ಟಲೆ ಅಂತ ಹೇಳ್ಬೋದು, ಅಷ್ಟು ದಿನಗಳಿಂದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡು ಈ ದೇವಳದ ಅಭಿವೃದ್ಧಿಗೋಸ್ಕರ ಶ್ರಮಿಸಿದಂಥ ಶ್ರೀಯುತರು ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹರಿ ಓಂ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ವೇದಿಕೆಯಲ್ಲಿರುವಂತಹ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿ ಮಾಣಿಲ ಇವರ ಪಾದಗಳಿಗೆ ವಂದಿಸುತ್ತಾ, ನಮ್ಮ ಸೀಮೆಯ ಅರಸರಾದಂಥ
ಶ್ರೀ ಪದ್ಮನಾಭ ಅಜಿಲರು ನಮಗೆಲ್ಲರಿಗೂ ಮಾರ್ಗದರ್ಶಕರು. ಮುಂದಿನ ಕಾಲದಲ್ಲಿ ಅರಸುಗಳ ಸಾರಥ್ಯದಲ್ಲಿ ದೇವಸ್ಥಾನಗಳು ಪೂಜಾ ಕೈಂಕರ್ಯ ನೆರವೇರಿಸ್ತಾ ಇದ್ದರು. ಹೆಂಗಂತ ಹೇಳಿದ್ರು, ಎಲ್ಲಿಂದ ಶುರು ಮಾಡೋದಂತ ಗೊತ್ತಾಗೋದಿಲ್ಲ. ಯಾಕೆಂತ ಹೇಳಿದರೆ ನನಗೆ ಬುದ್ಧಿ ತಿಳಿದಾಗ ಹಾಗೂ ಸಾಧಾರಣ 25 ವರ್ಷ ತುಂಬುವ ತನಕ ನಾನು ಓಡಿಲಿಕ್ಕೆ ಬರಲಿಲ್ಲ. ನಾನು ಹೋಗ್ತಾ ಇದ್ದದ್ದು ಕುತ್ಯಾರಿಗೆ. ಹಾಗೆ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗೋದಿದ್ದರೂ ಕೂಡ ಕುತ್ಯಾರು ಸೋಮನಾಥೇಶ್ವರ ಸ್ವಾಮಿ ಹೆಸರನ್ನು ಬರೆದುಕೊಂಡು ನಾವು ಕಾರ್ಯಕ್ರಮವನ್ನು ಮಾಡೋದು ರೂಢಿಯಾಗಿತ್ತು. ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಅದನ್ನು ಸಾರುವಂತಹ ಶಿಲಾಶಾಸನ ಮಾವಿನದ ಮರದ ಕೆಳಗೆ ಅದನ್ನು ಇಟ್ಟಿದ್ದೇವೆ. ಕಳೆದ 15 ವರ್ಷಗಳ ಮುಂಚೆ ಇಲ್ಲಿ ಬ್ರಹ್ಮ ಕೆಲಸ ಆಗಿತ್ತು. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಕೇಳಿದರೆ, ಯಾವುದಕ್ಕೂ ದೈವ ಸಂಕಲ್ಪ ಬೇಕು. ನನಗೆ ಆ ಕಾಲದಲ್ಲಿ ಕೂಡ ನಮ್ಮ 15 ವರ್ಷಕ್ಕೆ ಮುಂಚೆ ಕೂಡ ನನ್ನ ಓಡಿಲ ದೇವಸ್ಥಾನ ಚೆನ್ನಾಗಿ ಆಗಬೇಕು ಎನ್ನುವಂಥ ಒಂದು ಉದ್ದೇಶ ನನ್ನಲ್ಲಿತ್ತು. ಬಟ್ ಆಗಿನ ವ್ಯವಸ್ಥಾಪನಾ ಸಮಿತಿ ಇರಲಿ ಅಥವಾ ಬ್ರಹ್ಮ ಜೀರ್ಣೋದ್ಧಾರ ಕಮಿಟಿಯಲ್ಲಿ ನನ್ನ ಹತ್ರ ಯಾರು ಅಪ್ರೋಚ್ ಮಾಡಲಿಲ್ಲ. ಮಾಡಿದ್ರೆ ನನಗೆ ಬರ್ಬೋದಿತ್ತು. ಪ್ರಭಾಕರ್ ಉಪ್ಪಡ್ಕನವ್ರಿಗೊಂದು ಫೋನ್ ಮಾಡಿದರು. ನಾನು ಇಲ್ಲಿಂದ ಹೋದ ಮೇಲೆ, ಸರ್ ನಿಮ್ಮದೇ ಕೆಲವು ನನ್ನ ಸಂತರ ಮಾಡ್ಬೋದಾ ಅಂತ. ನಾನು ಇಲ್ಲ ಅಂತ ಹೇಳಿದೆ. ನಾನು ಅದು ಕೇಳಲಿಕ್ಕೆ ಕಾರಣ ಇತ್ತು. ಬಹುಶಃ ಈ ದಿನಕ್ಕೋಸ್ಕರವಾಗಿ ಮಾಲಿಂಗೇಶ್ವರ ದೇವರು ನನ್ನ ಕೈಯಿಂದ ಎಲ್ಲರನ್ನು ಸೇರಿಸಿಕೊಂಡು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ದೇವರ ಅನುಗ್ರಹ ಇರಬೇಕು ಅಂತ ಎನಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ 2 ವರ್ಷದಿಂದ ನಾನು ಕರಿತಾ ಇದ್ದರು. ನೀವು ಈ ಬ್ರಹ್ಮ ಕೆಲಸಕ್ಕೆ ಅಧ್ಯಕ್ಷರಾಗಿ ಬರಬೇಕು ಅಂತ. ಕೆಲವು ಇಲ್ಲಿ ತೊಂದರೆಗಳು ಅದಕ್ಕೋಸ್ಕರ ನಾನು ಒಪ್ಪಿಕೊಳ್ಳಿಲ್ಲ. ಅದನ್ನಿಲ್ಲಿ ನಾನು ಬಹಿರಂಗವಾಗಿ ಸಭಾಂಗಣದ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. 800 ವರ್ಷ ಇತಿಹಾಸ ಕೇಳಬೇಕಾದ್ರೆ ನನಗೆ ಆದದ್ದು ಈಗ ಖಾಲಿ 55 ವರ್ಷ. 750 ವರ್ಷಗಳ ಇತಿಹಾಸ ನನಗೆ ಗೊತ್ತಿಲ್ಲ. ಅಲ್ಲಿ ಇರೋದು ಬರಹ ಇರೋದು ದೇವಲಿಪಿಯಲ್ಲಿ. ಅದನ್ನು ಓದಲಿಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಕೇಳಿದ ಮಾತುಗಳನ್ನು ಕೇಳಿಕೊಂಡು ನಾನು ಒಂದೆರಡು ಮಾತುಗಳು ಇಲ್ಲಿ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡಿರ್ಬೋದು, ಈ 4 ಗ್ರಾಮ ಇದೆ. ಅದು ಪಡಂಗಡಿ ಗ್ರಾಮ, ಸೊಣಂದೂರು ಗ್ರಾಮ, ಒಳಿನಲ್ಲ ಗ್ರಾಮ ಮತ್ತು ಕುವೆಟ್ಟು ಗ್ರಾಮ. ಈ 4 ಗ್ರಾಮಗಳ ಒಡೆಯ ಯಾರು ಅಂತ ಕೇಳಿದರೆ ಒಡಿಲು ಮಾಲಿಂಗೇಶ್ವರ ದೇವರು. ನಮ್ಮ ದೇವರು ಒಂದು ವಿಶಿಷ್ಟ ರೀತಿಯ ದೇವರು. ಜನಜಂಗಳಿಯನ್ನು ಮಾಡೋದಿಲ್ಲ, ಖಾಲಿ ಭಕ್ತರನ್ನು ಮಾತ್ರ ಕರೀತಾರೆ. ನಮಗೆ ಜನಜಂಗುಳಿ ಬೇಡ. ಎಷ್ಟು ಜನ ಊಟ ಮಾಡಿ ಹೋದರು ಅದು ಇಂಪಾರ್ಟೆಂಟ್ ಅಲ್ಲ. 5 ಸಾವಿರ ಬಂದರು, 10 ಸಾವಿರದ ಊಟ ಆಯಿತು. ಎಷ್ಟು ಜನ ಊಟ ಮಾಡಿದರೂ ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಎಷ್ಟು ಜನ ಬಂದು ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಆರಾಧನೆ ಮಾಡ್ತಾರೆ, ಅದು ನಮಗೆ ಇಂಪಾರ್ಟೆಂಟ್ ಆಗಿ ಇದೇ ರೀತಿಯಲ್ಲಿ ಬ್ರಹ್ಮ ಕೆಲಸ ನಡೀತಿರಬೇಕು ಅಂತೇಳಿ ನಮ್ಮೊಂದು ಆಶಯ ಇತ್ತು. ನೀವು ನೋಡ್ತಿರ್ಬೋದು ಮಾಲಿಂಗೇಶ್ವರ ದೇವರ ಪರಿವಾರ ಹೇಗಿರ್ತದೆ. ಮೇಲೆ ಮಾಲಿಂಗೇಶ್ವರ ದೇವರಿದ್ದಾರೆ, ಕೆಳಗಡೆ ಬಂದರೆ ಅವರ ವಾಹನ ಇರ್ತದೆ, ಸುತ್ತಮುತ್ತ ಅವರ ಗಣಗಳಿದ್ದಾರೆ, ಅದಕ್ಕಿಂತ ಕೆಳಗೆ ಬಂದ ನಾಗಶೇಷ ಇದ್ದಾನೆ, ಹಾಗೆ ಗಂಗೆ ಇದ್ದಾರೆ. ಎಲ್ಲವನ್ನು ಕೂಡಿಕೊಂಡು ಈ ಪರಿಸರ ಯಾವುದೇ ವಾಸ್ತು ತಜ್ಞರ ಪ್ರೇರಣೆಯನ್ನು ಪಡೆಯದೆ ತನ್ನಷ್ಟಕ್ಕೆ ಆದಂಥ ಎಲ್ಲ ಇತಿಹಾಸಗಳು ತಮ್ಮ ಮುಂದೆ ಕಾಣಲಿಕ್ಕೆ ಸಿಗ್ತಾ ಇದೆ. ತಾವು ಬರುವಾಗ ಕೆಳಗೆ ಬರುವಾಗ ಅಲ್ಲಿ ಒಂದು ಮಾವಿನ ಮರ ಇದೆ. ಮಾವಿನ ಮರದಲ್ಲಿ ಯಾವಾಗಲೂ ಹಾವು ಸುತ್ತುತ್ತಾ ಇರ್ತದೆ. ಆ ಮಾವಿನ ಮರದಲ್ಲಿ ಹಾವಿದೆ ಅಂತ ಕೇಳೋದು ನಾವೆಲ್ಲರೂ ಇಲ್ಲಿ ತುಂಬ ಮಂದ ಹಾವನ್ನು ಕಂಡಿದ್ದಾರೆ. ನಾವು ನಾಗ ಪ್ರತಿಷ್ಠೆ ಮಾಡುವ ಸಂದರ್ಭದಲ್ಲಿ ನಾಗನ ಕಲ್ಲನ್ನು ಸ್ಥಳಾಂತರ ಮಾಡುವಾಗ ಅದರ ಹಿಂದೆ ನಾಗ ಹೋದದ್ದನ್ನು ಚಿಕ್ಕ ಅಂದರೆ ಕೃಷ್ಣ ನಾಗ ಅಂತ ಹೇಳ್ತಾರೆ, ಕೃಷ್ಣ ಸರ್ಪ ಅಂತ. ಅದನ್ನು ನೋಡಿದವರು, ಕೆರೆತನಕ್ಕೆ ನೋಡಿದವರು ಕೂಡ ಈ ಜಾಗದಲ್ಲಿ ಇದ್ದಾರೆ. ಅದರ ಮುಂದೆ ನಂದಿ ಇದೆ. ನಂದಿ ಯಾಕೆ ಇದೆ ಅಂತ ಕೇಳಿದರೆ ಅದು ಈಶ್ವರನ ವಾಹನ. ತಮ್ಮ ಯಾವುದೇ ಇಷ್ಟಾರ್ಥಗಳನ್ನು ದೇವರಲ್ಲಿ ಓಂ ನಮಃ ಶಿವಾಯ ಪಂಚಾಕ್ಷರಿ 8 ಸಲ ಹೇಳಿ ತಮ್ಮ ಇಷ್ಟಾರ್ಥಗಳನ್ನು ನಂದಿಯ ಕಿವಿಯಲ್ಲಿ ಹೇಳಿದಾಗ ಈಶ್ವರ ದೇವರು ತಥಾಸ್ತು ಅಂತ ಹೇಳ್ತಾರೆ ಅಂತ ಎನ್ನುವಂಥದ್ದೊಂದು ಪ್ರತೀತಿ ಈ ದೇವಸ್ಥಾನದಲ್ಲಿ ಇದೆ. ಅದನ್ನು ನಾವು ನೋಡಿದ್ದೇವೆ. ಹಲವಾರು ಭಕ್ತರು ಈಗ ಪ್ರತಿಷ್ಠೆಯಾಗಿ ಕೇವಲ 5 ದಿನದಲ್ಲಿ ಹಲವಾರು ಹರಕೆಗಳು ಬಂದದ್ದನ್ನು ನಾವು ನೋಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಹರಕೆ ಬಂದಾಗ ಮಾತ್ರ ಜನರಿಗೆ ಅದರ ಕಾರಣಿಕವನ್ನು ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ತಾವೆಲ್ಲರೂ ಕಂಡ ಹಾಗೆ ಇದು ವೇದಿಕೆಯಲ್ಲಿರುವಂಥ 4-5 ಜನರು ಇದು ಕೇವಲ 74 ದಿವಸದ ಮುಂಚೆ ಎಲ್ಲರೂ ಇಲ್ಲಿ ಬಂದು ಹೋದದ್ದು ಕೂಡ ನಮಗೆ ನೆನಪಿದೆ. 74 ದಿವಸದಲ್ಲಿ ಇಷ್ಟು ದೊಡ್ಡ 4 ಕೋಟಿಯ ಒಂದು
ಕೆಲಸ ಕಾರ್ಯಗಳು ಆಗಿದೆ ಅಂತ ಹೇಳಿದರೆ ಅದು ಮಾಲಿಂಗೇಶ್ವರ ಮತ್ತು ಪರಿವಾರ ದೇವಳ ಶಕ್ತಿಯಾದ ಯಾರೋ ಒಬ್ಬರಿಂದ ಆದದ್ದಲ್ಲ ಅಂತ ಹೇಳಲಿಕ್ಕೂ ಕೂಡ ನಾನು ತುಂಬ ಸಂತೋಷವನ್ನು ಪಡುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಮಕ್ಕಳು ಈಗಾಗಲೇ ವೇಷವನ್ನು ಹಾಕಿಕೊಂಡು ಇದು ಗೆಜ್ಜೆ ಸೇವೆ ನಡೀತಾ ಇದೆ. ಏನು ಗೆಜ್ಜೆ ಸೇವೆ ಅಂತ ಹೇಳಿದರೆ ಈ 4 ಗ್ರಾಮಗಳ ಮಕ್ಕಳು ಯಾರು ತನ್ನ ಗೆಜ್ಜೆಯನ್ನು ಕಟ್ಟಿ ಆ ಗೆಜ್ಜೆನ ಈ ಶಿವತಾಂಡವ ಅವನಿಗೆ ನೃತ್ಯ ಅಂದರೆ ಭಾಳ ಇಷ್ಟವಾದಂಥದ್ದು. ಯಾರೆಲ್ಲ ಮಕ್ಕಳು ಗೆಜ್ಜೆಯನ್ನು ಕಟ್ತಾರ ದೇವರ ಮುಂದೆ ಇಲ್ಲಿ ಈ ಸಭಾ ವೇದಿಕೆಯನ್ನು ಕಲಾ ವೇದಿಕೆಯನ್ನು ಶಾರದಾ ಮಾತೆ ವೇದಿಕೆಯನ್ನು ಇಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಯಾರೆಲ್ಲ ಮಕ್ಕಳು ಗೆಜ್ಜೆಯನ್ನು ಕಟ್ಟಿ ಕುಣಿತಾರ ತದನಂತರವಾಗಿ ಅದೇ ಉಡುಗೆ ತೊಡುಗೆಯೊಂದಿಗೆ ದೇವಸ್ಥಾನದಲ್ಲಿ ತನ್ನ ಗೆಜ್ಜೆ ನಾದವನ್ನು ಈಶ್ವರ ದೇವರಿಗೆ ಸಮರ್ಪಿಸುವ ಮೂಲಕ ಗೆಜ್ಜೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ದೇವರಿಗೆ ಇನ್ನೇನು ಬೇಕು ಅಂತ ಕೇಳಿದ್ರೆ ಕೀರ್ತನೆ, ಭಜನೆ, ಕೀರ್ತನೆ, ಸಂಕೀರ್ತನೆ ಬೇಕು. ಭಜನೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನೇನು ಅಂತ ಕೇಳಿದರೆ ಒಡ್ಡೋಲಗ ಅಂದರೆ ಓಲಗ ಸೇವೆ ಅಂತ ಹೇಳ್ತೇವೆ. 48 ಸೇವೆಗಳಿರ್ತವೆ. ಅದರಲ್ಲಿ ಒಂದು ಬೆಡಿಮದ್ದು ಅಂದರೆ ನಾವು ತುಳುವಿನಲ್ಲಿ ಹೇಳೋದುಂಟು ದೇವರಿಗೆ ಬೆಡಿ ಸೇವೆ ಅಂತ. ಆ ಸೇವೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೂವಿನ ಸೇವೆ, ಈಗ ಹಲವಾರು ಸೇವೆಗಳು 48 ಸೇವೆಗಳಲ್ಲಿ ಎಷ್ಟು ವಿಧದ ಸೇವೆಗಳಿದ್ದೇವೆ ಆ ಎಲ್ಲ ಸೇವೆಯನ್ನು ಕೂಡ ನಾವು ಇಲ್ಲಿ ಮಾಲಿಂಗೇಶ್ವರ ದೇವರ ಎಲ್ಲ ಭಕ್ತಾದಿಗಳು ಹಾಗೆ ಎಲ್ಲ ಕಮಿಟಿಯವರು ಸೇರಿಕೊಂಡು ಈ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಯಾರು ಭಕ್ತರು ಕೂಡ ಯಾವುದೇ ರೀತಿಯ ಕಾಣಿಕೆಯನ್ನು ಕೊಡೋದು, ಇಲ್ಲಿ 10 ರೂಪಾಯಿಯಿಂದ ಹಿಡಿದು 10 ಲಕ್ಷದ ಒಂದು 50 ಲಕ್ಷ ಕೊಡೋದಾದರೂ ಅವರ ಕೈಗೆ ನಾವು ನಮಗೆ ಎಷ್ಟು ಕೊಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಅವರ ಕೈಗೆ ಒಂದು ಹೂವಿನ ತಟ್ಟೆಯನ್ನು ಕೊಡ್ತೇವೆ. ದೇವಸ್ಥಾನಕ್ಕೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರ್ದು, ಚಿಟ್ಟಿಟ್ಟುಕೊಂಡು ಹೋಗೋದು ಅಂಗಡಿಗೆ. ದೇವರ ಹತ್ರ ಹೋಗುವಾಗ ನಾವು ಏನಾದರೂ ಫಲವಸ್ತು ಅಥವಾ ಹೂವನ್ನು ಇಟ್ಕೊಂಡು ಹೋಗಬೇಕು ಅನ್ನೋ ಇಚ್ಛಾಶಕ್ತಿಯಿಂದ ನಾವು ಎಲ್ಲ ಭಕ್ತರಿಗೆ ತಟ್ಟೆಯಲ್ಲಿ ಹೂ ಕೊಡುವಂಥದ್ದು. ಆ ಹೂವನ್ನು ಅರ್ಚಕರ ಮುಖಾಂತರವಾಗಿ ಮರುದಿವಸ ಅಥವಾ ಅದೇ ದಿವಸ ಪೂಜೆಗೆ ಸಮರ್ಪಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹೀಗೆ ಹಲವಾರು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಈಗ ಕಾರ್ಯಕ್ರಮವನ್ನು ನೋಡ್ತಾ ಇರ್ಬೋದು. ನಾವು 4 ಗ್ರಾಮ ಅಂತ ಹೇಳ್ತೇವೆ. ನಾನು ಈ ವೇದಿಕೆಯಲ್ಲಿ ನಿಂತು ನನಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇನ್ನು ಬರುವ ದಿನಗಳಲ್ಲಿ ಇಲ್ಲಿ ನಮ್ಮ ಸೇವೆ ನಾವು ಹೇಳಬೇಕಂತಿಲ್ಲ, ಜನರಾಗೆ ಮಾಡಿ ಹೋಗುವಂಥ ಸನ್ನಿವೇಶಗಳು ಮಾಲಿಂಗೇಶ್ವರ ದೇವಸ್ಥಾನ ದೇವರು ನಡೆಸಿಕೊಡ್ತಾನೆ ಅಂತ ಹೇಳುತ್ತಾ, ಇದಕ್ಕಿಂತ ಹೆಚ್ಚಾಗಿ ಏನು ಹೇಳಬೇಕಂತ ಹೇಳಿದರೆ ಇಲ್ಲಿ ಕೂತವರು ಭಕ್ತರು, ಬರುವವರು ಹೋಗುವವರು ತುಂಬ ಜನ ಇರ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಎಷ್ಟು ಜನ ಬಂದರು ಏನು ಆಗ್ತಾ ಇದೆ, ಎಷ್ಟು ಆಡಂಬರ ಇಲ್ಲದೆ ನಮಗೆ ದೇವರ ಸೇವೆಯನ್ನು ಮಾಡಬೇಕಂತ ಒಂದು ಇಚ್ಛೆ ನಾವು ಮೊದಲ ದಿನದಲ್ಲಿ ಯಾವ ದಿವಸ ನಾವು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದ್ದೇವೆ ನಾವು ಅದೇ ದಿವಸ ಹೇಳಿಕೊಂಡು ನಮಗೆ ಯಾವುದೇ ರೀತಿಯ ಆಡಂಬರಗಳು ಬೇಡ ಅಂತ. ತಾವು ನೋಡಿರ್ಬೋದು, ನಾವು ನಂದಿಯ ಭಾಗದಿಂದ ಹಿಡಿದ್ರೆ ನಾವು ಯಾವುದೇ ಎಲ್ಲಿ ಬೇಕಾದರೂ ನೋಡಿ ಯಾವುದೇ ರೀತಿಯ ದುಂದುವೆಚ್ಚ ಇಲ್ಲದೆ ದೇವರಿಗೆ ಬೇಕಾದಂಥ ಚಪ್ಪರ, ಮಾವಿನ ಎಲೆಯ ತೋರಣ, ಸಿಂಪಲ್ಫಿಕೇಷನ್ ಆಗಿ ಹೂವಿನ ತೋರಣಗಳು ತಮ್ಮನ್ನು ಎದುರಿಸ್ತವೆ. ಯಾಕೆಂತೇಳಿ ನಾವು ಕೆಲವು ನೋಡಿದುಂಟು, ಸ್ಪಂಜಿನಲ್ಲಿ ದೇವರಿಗೆ ಪುಷ್ಪಾಲಂಕಾರವನ್ನು ಮಾಡ್ತಾರೆ. ಅದು ನಮ್ಮ ಪದ್ಧತಿ ಅಲ್ಲ. ಅದು ನಮ್ಮ ಪದ್ಧತಿ ಯಾವುದು ಅಂತ ಕೇಳಿದರೆ ಮಾವಿನ ಎಲೆಯಲ್ಲಿ ತೋರಣವನ್ನು ಕಟ್ಟಿ ಹೂವಿಂದ ಆದಷ್ಟು ದೇವರ ಸೇವೆಯನ್ನು ಮಾಡುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗಬೇಕು. ದೇವರಿಗೆ ಅತಿ ಹೆಚ್ಚಿನ ಸೇವೆ ಆಗಬೇಕು. ನಾಟಕಗಳನ್ನು ನಾವು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ದೇವರ ಸೇವೆ ನಡೆಯುವಾಗ ಎಲ್ಲ ಭಕ್ತರು ದೇವರ ನೋಡಿ ಆನಂದಿಸಬೇಕು. ನೀವು ಕೊಟ್ಟಂಥ ಹರಕೆಯನ್ನು ದೇವರು ಅದನ್ನು ನೋಡಿ ದೇವರಿಗೆ ಹಾಕಿದಂಥ ಎಲ್ಲ ಆಭರಣ ನೋಡಿ ನಾವು ಸಂತೋಷವನ್ನು ಪಡಬೇಕು ಅಂತ ಒಂದು ಇಚ್ಛೆಯಿಂದ ಹಲವು ವಿಧ ದಾನಗಳನ್ನು ನಾವಿಲ್ಲಿ ಕೈಗೊಂಡಿದ್ದೇವೆ. ಅದರಲ್ಲಿ ಅನ್ನದಾನ ಇರ್ಬೋದು. ನಾವು ಬ್ರಹ್ಮಕಲಶ ಮಾಡುವಾಗ ಯಾವುದೇ ದೇವಸ್ಥಾನ ಇರಲಿ, ಯಾವುದೇ ಊರು ಇರಲಿ, ಅಲ್ಲಿ ಮರ ಕಡಿಯುವಂಥದ್ದೊಂದು ಪದ್ಧತಿ ಇದ್ದೇ ಇರ್ತದೆ. ಯಾಕಂತ ಹೇಳಿದರೆ ದೇವರ ಕೆಲಸಕ್ಕೆ ಮರವು ಕೂಡ ಅದಕ್ಕೆ ಅಗತ್ಯವಾಗಿರ್ತದೆ. ಅದನ್ನು ಮಾಡುವವರು ಯಾರು? ನಾವು ದೇವರ ಮರವನ್ನು ಕಡಿಯುವಾಗ ಈಗ ನಮ್ಮ ಹಿರಿಯರು ನಾನು ಹೇಳಿದ ಹಾಗೆ 800 ಇತಿಹಾಸ ಇರುವಾಗ ಅವರು ಈ ಪ್ರದೇಶದಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಮರಗಿಡಗಳನ್ನು ನೆಟ್ಟಿರ್ಬೋದು. ನಮಗೆ ಅವಕಾಶ ಮರ ಕಡಿದು ದೇವರಿಗೆ ಸುಲಭವಾಗಿ ನಾವು ಒಪ್ಪಿಸ್ಬೋದು. ನಾವು ಇವತ್ತು ಮರವನ್ನು ನೆಟ್ಟರೆ ಮುಂದಿನ ಕಾಲದಲ್ಲಿ 15 ವರ್ಷಕ್ಕಂತೆ 30 ವರ್ಷದ ನಂತರ ಕೂಡ ಇಂಥ ಬ್ರಹ್ಮಕಲಶಗಳು ನಡೀತಾ ಇರ್ತವೆ. ಆಗ ಮರವನ್ನು ಕಡಿದು ದೇವರಿಗೆ ಅರ್ಪಿಸುವಂಥ ಆಗಬೇಕಾದ್ರೆ ನಾವೆಲ್ಲರ ಭಕ್ತಾದಿಗಳಿಂದ ಮರ ನೆಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು 4 ದಿವಸ ಹಮ್ಮಿಕೊಂಡಿದ್ದೇವೆ. ತದನಂತರವಾಗಿ ವಸ್ತ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹೀಗೆ ಹಲವಾರು ಸೇವೆಗಳನ್ನು ಇಲ್ಲಿ ಏನು ವಿಶೇಷ ಅಂತ ಕೇಳಿದರೆ ನಾವು ಯಾವುದೇ ಕಾರ್ಯಕ್ರಮ ಮಾಡದಿದ್ದರೂ ದೇವರಿಗೆ ಸಲ್ಲುವಂಥ ಕಾರ್ಯಕ್ರಮನ ಮಾಡುವ ಮುಖಾಂತರವಾಗಿ ಯಾವುದೇ ಆಡಂಬರವಿಲ್ಲದೆ ಭಾಳ ಸ್ಪಷ್ಟತೆಯಿಂದ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮ ಮಾಡುವರೇ ತಮ್ಮೆಲ್ಲರನ್ನು ವಿನಂತಿಗೊಳಿಸುತ್ತಾ ಎಲ್ರಿಗೂ ದೇವರು ಮಾಲಿಂಗೇಶ್ವರದ ಒಳ್ಳೆಯದನ್ನು ಮಾಡಲಿ, 4 ಗ್ರಾಮಗಳ ಎಲ್ಲ ಭಕ್ತರು ಸುಖವಾಗಲಿ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಪ್ರಾಸ್ತಾವಿಕ ಭಾಷಣ ಕೊನೆಗೊಳ್ತೇನೆ. ಜೈ ಶ್ರೀರಾಮ್. ದೂರದ ಬರೋಡದಲ್ಲಿದ್ದು ಪ್ರಸಿದ್ಧ ಉದ್ಯಮಿಯಾಗಿ ತನ್ನ ಹುಟ್ಟೂರ ಅಭಿಮಾನದಿಂದ ಈ ನಾಡಿನ ಅನೇಕ ಪುಣ್ಯಕ್ಷೇತ್ರಗಳ
ಬ್ರಹ್ಮಕಲಶೋತ್ಸವ ಕಾರ್ಯಗಳು ಇರ್ಬೋದು, ಸಮಾಜಮುಖಿ ಕೆಲಸಗಳು ಇರ್ಬೋದು, ಅದೆಷ್ಟೋ ಕಾರ್ಯಕ್ರಮಗಳು ತನ್ನನ್ನು ತೊಡಗಿಸಿಕೊಂಡು ತನ್ನ ಗಳಿಕೆಯ ಬಹುಪಾಲನ್ನು ಸಮಾಜಕ್ಕೋಸ್ಕರ ವಿನಿಯೋಗಿಸುತ್ತಿರುವವರು ನಮ್ಮ ಶಶಿಧರ್ ಶೆಟ್ಟಿ ಬರೋಡ. ನಮ್ಮ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥದ್ದು ನಮ್ಮ ಪಾಲಿನ ಯೋಗವೇ ಸರಿ ಅಂತ ನಾವು ಅಂದುಕೊಳ್ತೇವೆ. ಶ್ರೀಯುತರನ್ನು ನಮ್ಮ ಇಂದಿನ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಸಂತೋಷ್ ಕುಮಾರ್ ಜೈನ್ ರವರು ಅವರನ್ನು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಮುಖ ಹಂತಕ್ಕೆ ಬರ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಉದ್ಘಾಟಕರಾಗಿ ಆಗಮಿಸಿರುವಂಥ ಗೌರವಾನ್ವಿತ ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರಾಗಿರುವಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲ್ರವರು ತಮ್ಮ ಅಮೃತ ಹಸ್ತದಿಂದ ಈ ಅಮೃತ ಘಳಿಗೆಯಲ್ಲಿ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಹಾಗೂ ಮಾತೃಶ್ರೀಯವರಾದಂಥ ಶ್ರೀಮತಿ ಕಾಶಿ ಶೆಟ್ಟಿ ಇವರ ದಿವ್ಯ ಉಪಸ್ಥಿತಿ ಹಾಗೂ ಎಲ್ಲ ಗಣ್ಯ ಅತಿಥಿಗಳು ಹಾಗೂ ಸಮಸ್ತ ಆಸ್ತಿಕ ಬಂಧುಗಳ ಸಮ್ಮುಖದಲ್ಲಿ ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಮಾಲಿಂಗೇಶ್ವರ ಸ್ವಾಮಿಯ ಅನುಗ್ರಹದಿಂದ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂಬ ಆಶಯದೊಂದಿಗೆ ಕ್ಷೇತ್ರದ ಮಾಲಿಂಗೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಸಾನ್ನಿಧ್ಯದ ಶ್ರೀ ಮಹಾಗಣಪತಿ, ಶ್ರೀ ದುರ್ಗೆ, ಶ್ರೀ ಶಾಸ್ತಾರನ್ನು ಪ್ರಾರ್ಥಿಸುತ್ತಾ ಪರಿವಾರ ದೈವಗಳಾದ ಸಕಲ ಶಕ್ತಿ ಸಾನ್ನಿಧ್ಯಕ್ಕೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಅರಸರಿಗೆ ವಂದಿಸುತ್ತಾ ಹಾಗೂ ಸಮಸ್ತ ಗಣ್ಯರಿಗೂ ವಂದಿಸುತ್ತಾ ಇದೀಗ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಶಿಧರ್ ಶೆಟ್ಟಿಯವರ ಒಂದು ನೂತನ ಪರಿಕಲ್ಪನೆ. ಬಹುಶಃ ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಇದನ್ನು ನೋಡಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ. ಅವರು ಕಂಡುಕೊಂಡಂತೆ ಈ ಕ್ಷೇತ್ರದಲ್ಲಿ ಸುಮಾರು 15-16 ವರ್ಷಗಳಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಓರ್ವ ವ್ಯಕ್ತಿ ಈ ದೇವಳದ ಸ್ವಚ್ಛತಾ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದರು. ಅವರ ಹೆಸರು ಶ್ರೀಯುತ ಅಣ್ಣಿಮೂಲ್ಯ ಅಂತ, ಅಣ್ಣಿಮೂಲ್ಯ ಕಾಜಿನಡ್ಕ. ಶ್ರೀಯುತರು ಬೆಳಗ್ಗೆ ದೇವಳದ ಬಾಗಿಲು ತೆಗೆಯುವುದರ ಆರಂಭದಿಂದ ದೇವಳದ ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸಿ ಪೂಜೆ ವೈದಿಕ ವಿಧಾನಗಳು ಮುಗಿದ ನಂತರವೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿ ಈ ದೇವಳದ ಪಾವಿತ್ರ್ಯತೆಗೆ ಕಾರಣೀಭೂತರಾಗಿದ್ದಾರೆ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರ ಸಾನ್ನಿಧ್ಯ ಇದೆ ಎಂಬುದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಹೇಳ್ತದೆ, ತಂದೆಯೇ ದೇವರು, ತಾಯಿಯೇ ದೇವರು, ಆಚಾರ್ಯರೇ ದೇವರು. ಕಣ್ಣಿಗೆ ಕಾಣುವ ತಂದೆ ತಾಯಿಯೇ ನಮಗೆ ನಿಜವಾದ ದೇವರು ಎಂಬ ಕಲ್ಪನೆಯಲ್ಲಿ ನಾವೆಲ್ಲ ಬೆಳೆದದ್ದು. ಇಂಥ ತಂದೆ ತಾಯಿಯನ್ನು ನಾವು ಸದಾ ಗೌರವಿಸ್ತೇವೆ. ಆದರೆ ಈ ಸುಂದರ ವೇದಿಕೆಯಲ್ಲಿ ಸ್ವಾಮೀಜಿಗಳ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಮಾಲಿಂಗೇಶ್ವರನ ಅನುಗ್ರಹದೊಂದಿಗೆ ಇದೀಗ ಶ್ರೀಯುತ ಅಣ್ಣಿಮೂಲ್ಯರವರನ್ನು ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಅವರ ಪಾದ ಪೂಜೆಯನ್ನು ಮಾಡುವುದರ ಮೂಲಕ ಅವರನ್ನು ವಿಶೇಷವಾಗಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಶ್ರೀಯುತ ಅಣ್ಣಿಮೂಲ್ಯರನ್ನು ಸಮಿತಿಯ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅವರ ಸಕುಟುಂಬಿಕರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿ ಶ್ರೀಯುತರ ಪಾದಪೂಜೆಯನ್ನು ಮಾಡುವುದರ ಮೂಲಕ ತಂದೆ ತಾಯಿಗಳ ಅನುಗ್ರಹ ನಮಗೆ ಸದಾ ಸಿಗಬೇಕು. ಆ ಮೂಲಕ ತಂದೆ ತಾಯಿಯರಲ್ಲಿ ದೇವರನ್ನು ಕಾಣುವಂಥ ಒಂದು ಸಂಸ್ಕೃತಿ ಸಮಾಜಕ್ಕೆ ಪರಿಚಯಗೊಳ್ಳಬೇಕು. ಈ ಒಂದು ನೂತನ ಕಾರ್ಯಕ್ರಮ ಮುಂದೆ ಸದಾ ಹಸಿರಾಗಿದ್ದು ಸರ್ವರು ತಮ್ಮ ತಂದೆ ತಾಯಿಯನ್ನು ಗೌರವದಿಂದ ಕಾಣುವಂಥ ಒಂದು ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಕೊಡುವಂಥ ಸಣ್ಣ ಪ್ರಯತ್ನ ನಮ್ಮದು. ಶ್ರೀಯುತ ಅಣ್ಣಿಮೂಲ್ಯರವರು ತ್ರಿಕರಣ ಶುದ್ಧತೆಯಿಂದ ಕಾಯ ವಾಚ ಮನಸ ಮಾಲಿಂಗೇಶ್ವರ ಸ್ವಾಮಿಯ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ಸ್ವಚ್ಛತಾ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಇದೀಗ ಅವರ ಮಕ್ಕಳು
ನಾರಾಯಣ ಮೂಲ್ಯ, ವಿಜಯ ಮೂಲ್ಯ ಹಾಗೂ ಪುಷ್ಪಾವತಿ ಇವರು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಕೋರ್ತಾ ಇದ್ದಾರೆ. ಫಲವಸ್ತು ಕಾಣಿಕೆ ಹಾಗೂ ಪಾದವನ್ನು ಅವರ ಚರಣಾರವಿಂದಗಳನ್ನು ಶುಚಿರ್ಭೂತಗೊಳಿಸಿ ಅವರಿಗೆ ವಂದಿಸುವಂಥ ಒಂದು ಕಾರ್ಯಕ್ರಮವನ್ನು ಪಾದ ಜಲಧಾರೆಯೊಂದಿಗೆ ಶುಚಿರ್ಭೂತಗೊಳಿಸಿ ಶ್ರೀತರ ಆಶೀರ್ವಾದವನ್ನು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಪಡೆದು ಧನ್ಯರಾಗ್ತಾ ಇದ್ದಾರೆ. ಈ ಒಂದು ಭಾವನಾತ್ಮಕವಾದ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂಬ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾದ ದೇಶ ನಮ್ಮದು. ಈ ಸಂದೇಶವನ್ನು ಈ ವೇದಿಕೆಯ ಮೂಲಕ ಮತ್ತೆ ನಾವು ಸಾಕ್ಷಾತ್ಕಾರಗೊಳಿಸ್ತಾ ಇದ್ದೇವೆ. ಆಸ್ತಿಕ ಬಂಧುಗಳೇ, ಇದೊಂದು ಭಾವನಾತ್ಮಕವಾದ ಕಾರ್ಯಕ್ರಮವಾಗಿದ್ದು ನಮ್ಮ ಕಣ್ಣಿಗೆ ಕಾಣುವ ಸಾಕ್ಷಾತ್ ದೇವಸ್ವರೂಪಿ ಯಾರು ಅಂತ ಹೇಳಿದರೆ ನಮಗೆ ಈ ಜಗತ್ತನ್ನು ಕಾಣುವಂಥ ಭಾಗ್ಯ ಕೊಟ್ಟಂಥ ನಮ್ಮ ತಂದೆ ತಾಯಿಗಳು. ಅವರನ್ನು ಗೌರವಿಸುವಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಈ ಕುಟುಂಬಿಕರಿಗೆ ಈ ಒಂದು ಯೋಗ ಸಿಕ್ಕಿರುವಂಥದ್ದು ಅವರ ಪೂರ್ವಜನ್ಮದ ಸುಕೃತ ಫಲ ಅಂತ ಹೇಳ್ಬೋದು. ಸ್ವಾಮೀಜಿಯವರು ತಿಲಕವನ್ನು ನೀಡುವ ಮೂಲಕ ಶ್ರೀಯುತರನ್ನು ಆಶೀರ್ವದಿಸ್ತಾ ಇದ್ದಾರೆ. ಪುಷ್ಪಾರ್ಚನೆ ಮೂಲಕ ಅರಸರು ಕೂಡ ಅವರಿಗೆ ಆಶೀರ್ವಾದವನ್ನು ನೀಡುತ್ತಾ ಭಾವರಾಗ ತಾಳದ ಸಮ್ಮಿಲನವಾದ ಪುಣ್ಯಭೂಮಿ ಭಾರತದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವಂತೆ ವಿಶ್ವವಿಜ್ಞಾನದಂಥ ಭಗವಂತನ ಚಿಂತನೆಯೊಂದಿಗೆ ತಂದೆಯ ಸ್ಥಾನವನ್ನು ಆ ಒಂದು ಆರಾಧನೆಯೊಂದಿಗೆ ಮಾಡಿದಾಗ ಬದುಕು ಎನ್ನುವಂಥ ಜೀವನ ಈ ಸಾಗರದಲ್ಲಿ ಅಣಿಮುತ್ತಿನಂತೆ ನಮ್ಮ ಬದುಕನ್ನು ಸಾಗಿಸಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಡುತ್ತಿರುವಂಥ ವಿಶೇಷ ವೇದಿಕೆ ಶ್ರೀ ಕ್ಷೇತ್ರ ಓಡಿಯಲು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಪುಣ್ಯ ವೇದಿಕೆಯಲ್ಲಿ ನಮ್ಮ ಶ್ರೀ ಮಾಲಿಂಗೇಶ್ವರ ದೇವರ ವಿಶೇಷ
ಕೈಂಕರ್ಯವನ್ನು ಸೇವಾ ಕಾರ್ಯವನ್ನು ಮಾಡುತ್ತಿರುವಂತಹ ಅಣ್ಣಿಮೂಲ್ಯರವರಿಗೆ ಸಲ್ಲುತ್ತಿದೆ. ಇದು ಒಂದು ಪೂರ್ವಜನ್ಮದ ಪುಣ್ಯದ ಫಲ. ಒಂದೆಡೆ ನಮ್ಮ ಪೂಜ್ಯ ಸ್ವಾಮೀಜಿಯವರು, ಇನ್ನೊಂದೆಡೆ ನಮ್ಮ ಈ ಒಂದು ಸೀಮೆಗೆ ಪಟ್ಟಂತಹ ಅಳದಂಗಡಿಯ ಅರಸರು, ಮತ್ತೊಂದೆಡೆ ಗಣ್ಯಾತಿ ಗಣ್ಯರು, ಶಿಕ್ಷಣ ಕ್ಷೇತ್ರದ ಸಾಧಕರು, ಎಲ್ಲದಕ್ಕೆ ಮುಕುಟಪ್ರಾಯ ಎನ್ನುವಂತೆ ಈ ನಮ್ಮ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶಶಿಧರ ಶೆಟ್ಟಿಯವರ ಕಲ್ಪನೆಗೆ ಪೂರಕವಾಗಿ ಈ ವಿಶೇಷ ಸೇವಾ ಕೈಂಕರ್ಯ ನಡೆದಿದೆ. ಇದು ತಮ್ಮ ಬದುಕಿಗೆ ಆನಂದದಾಯಕವಾದಂಥ ಸುಂದರವಾದಂಥ ಕಾರ್ಯಕ್ರಮ. ಇದು ಯಾವತ್ತೂ ಕೂಡ ಮರೆಯಲಾರದ ನಮ್ಮ ಭಾವನಾತ್ಮಕ ಸಂಬಂಧದ ಕಾರ್ಯಕ್ರಮ. ಇದುವೇ ನಮ್ಮ ಪಿತೃಗೆ ಕೊಡುವಂಥ ವಿಶೇಷ ಗೌರವ, ಈ ಗೌರವ ಸನ್ಮಾನ. ವಂದನೆಗಳು ಸರ್. ಇದೀಗ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಸೀಮೆಯ ಅರಸರಾಗಿರುವಂಥ ಶ್ರೀಯುತ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರು ಉದ್ಘಾಟನಾ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ನಾಡಿನ ಐತಿಹಾಸಿಕ ಸ್ಥಳ ಆಳದಂಗಡಿ ಅರಮನೆ. ಬಹುಶಃ ಗತಕಾಲದ ಇತಿಹಾಸವನ್ನು ಗಮನಿಸಿದಾಗ ನಾಡಿನ ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವಂಥ ಐತಿಹಾಸಿಕ ಸ್ಥಳ ಆಳದಂಗಡಿ ಕ್ಷೇತ್ರ. ಶ್ರೀಯುತರು ನಮ್ಮ ಕಣ್ಣ ಮುಂದೆ ಹಸಿರಾಗಿರುವಂತೆ ಮೊನ್ನೆ ತಾನೇ ನಡೆದಂಥ ಬಾಹುಬಲಿ ಸ್ವಾಮಿಯ ಮಹಾಮಜ್ಜನದ ರೂವಾರಿಗಳಾಗಿ ಆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿನ ಪಥದೊಂದಿಗೆ ಎಲ್ಲ ಸಮಾಜಕ್ಕೆ ಪರಿಚಯಿಸಿದಂಥ ಶ್ರೀಯುತರು ಇದೀಗ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥದ್ದು ನಮಗೆಲ್ಲ ಒಂದು ರೀತಿಯಲ್ಲಿ ಸಂತೋಷದ ಸಂಗತಿ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಅವರಲ್ಲಿ ವಿನಂತಿಸ್ತಿದ್ದೇನೆ. ಮಾಲಿಂಗೇಶ್ವರ ಸ್ವಾಮಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶಶಿಧರ್ ಶೆಟ್ಟಿಯವರೇ, ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸಹ ವಂದಿಸುತ್ತಾ, ಶಶಿಧರ್ ಶೆಟ್ಟರ ಮಾತೃಶ್ರೀ ಅವರು ಸಹ ಇದ್ದಾರೆ, ಅವರಿಗೆ ಸಹ ವಂದಿಸುತ್ತಾ, ಸೇರಿರುವಂತಹ ಎಲ್ಲ ಭಗವದ್ಭಕ್ತರೇ, ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕೆಂತ ಹೇಳಿದರೆ ಇದರ ಹಿಂದಿನ ಮಹಾಮಸ್ತಕಾಭಿಷೇಕ, ಇಲ್ಲಿಯ ಬ್ರಹ್ಮಕಲಶೋತ್ಸವ ಮಹಾಮಸ್ತಕಾಭಿಷೇಕ ಬರ್ತಾ ಇದೆ. ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಸಹ ನಾನು ಈ ವೇದಿಕೆಯಲ್ಲಿ ಬಂದು ಮಾತಾಡಿದ ಸಹ ನೆನಪಾಗ್ತದೆ. ಒಂದು ನೆನಪು ಮಾಯವಾಗುವ ಮೊದಲೇ ಪುನೊಂದ್ಸಲ ಬ್ರಹ್ಮಕಲಶ ನೋಡುವಂಥ ಯೋಗ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆಗ ಸಹ ನಮ್ಮ ಸೀಮೆಯ ಒಂದು ಓಡಿಲ್ ದೇವಸ್ಥಾನದ ಬ್ರಹ್ಮಕಲಶ ಭಾಳ ವಿಜೃಂಭಣೆಯಿಂದ ಆಗಿತ್ತು. ನಾನು ಸಹ ಪ್ರಥಮ ದಿವಸ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೆ. ಇವತ್ತು ಪುನಃ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿ ನಾನು ತುಂಬ ಸಂತೋಷ ಆಗ್ತದೆ. ಈಗಾಗಲೇ ಮಾನ್ಯ ಅಧ್ಯಕ್ಷರಾದಂಥ ಶಶಿಧರ್ ಶೆಟ್ಟಿ ಒಂದು ಮಾತು ಹೇಳಿದರೆ, ಏನಂತ ಹೇಳಿದರೆ, ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸಹ ಯಾವುದಾದ್ರು ಒಂದು ಸಾಧನೆ ಮಾಡಬೇಕು, ಮಾತ್ರ ಅಲ್ಲದೆ ಒಂದು ಸಫಲತೆಯನ್ನು ಪಡೆಯಬೇಕು ಅಂತ ಅವನು ಆಲೋಚನೆ ಮಾಡ್ತಾ ಇರ್ತಾನೆ. ಎಲ್ಲ ಜನರಿಗೆ ಸಹ ನಾವು ಒಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಮತ್ತು ಸಫಲರಾಗಬೇಕು ಅಂತ ಹೇಳೋದು ಉದ್ದೇಶ ಎಲ್ಲರಿಗಿರ್ತದೆ. ಆದರೆ ಇದು ಈ ಸಫಲತೆ ಮತ್ತು ಸಾಧನೆ ಇದು ಕೇವಲ ಬೆಳಿಗ್ಗೆ ಆಗೋದ್ರಲ್ಲಿ ಯಾರಿಗೆ ಸಹ ಬರೋದಿಲ್ಲ. ಅದು ನಮಗೆ ನೆನಪಿಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಸತತವಾದಂತಹ ಒಂದು ಪ್ರಯತ್ನ, ಅದರ ಜೊತೆಗೆ ಅವನ ಒಂದು ಧಾರ್ಮಿಕ ಆಚರಣೆ ಮತ್ತು ಗುಣ, ಒಳ್ಳೆಯ ಗುಣ, ಇದರಿಂದ ಮಾತ್ರ ಮನುಷ್ಯನಿಗೆ ಒಂದು ಈ ಧಾರ್ಮಿಕ ಸಫಲತೆ ಮತ್ತು ಯಾವುದೇ ರೀತಿಯ ಒಂದು ಕಾರ್ಯ ಯಶಸ್ಸಾಗಲಿಕ್ಕೆ ಸಾಧ್ಯ. ನಾವು ಈಗಾಗಲೇ ನೋಡಿರ್ಬೋದು. ಯಾಕಂತ ಹೇಳಿದರೆ ಇದೊಂದು ವಿಶೇಷ ಕಾರ್ಯಕ್ರಮ. ನಾನು ಕೊನೆಗೆ ಹೇಳಬೇಕಿದ್ರೆ ನನಗೆ ಮನಸ್ಸು ತಡೀತಿರಲಿಲ್ಲ. ಯಾಕೆಂದರೆ ಮೊನ್ನೆ ಶಶಿಧರ್ ಶೆಟ್ಟಿ ಬರೋಡ ಇವರು ಮೊನ್ನೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸ್ವಲ್ಪ ದಿವಸದ ನಂತರ ನಮ್ಮ ಹತ್ರ ಬಂದರು. ಒಂದು ಸಲ ಅರಮನೆಗೆ ಬಂದಿದ್ದರು. ನಾನು ಹೀಗೆ ತುಂಬ ಹೊತ್ತು ಕೂತು ಮಾತಾಡಿದರು. ಆಗ ಮಾತಾಡುವಾಗ ನನ್ನ ಮನಸ್ಥಿತಿ ಸಹ ಅದೇ ರೀತಿ ಇತ್ತು. ಇದು ನಮ್ಮ ಇಲ್ಲಿಯ ಬ್ರಹ್ಮಕಲಶೋತ್ಸವ ಯಾವ ರೀತಿ ಆಗಬೇಕು ಅಂತ ಹೇಳುವಂಥ ಒಂದು ಮನಸ್ಸು ನನಗಿತ್ತು, ಕಲ್ಪನೆ ಇತ್ತು ನನಗೆ. ಅಂದರೆ ಬ್ರಹ್ಮಕಲಶೋತ್ಸವ ಅಂದರೆ ಬರೀ ಆಡಂಬರ ಆಗುವುದಲ್ಲ, ದೇವರಿಗೆ ಬೇಕಾದಂಥ ಎಲ್ಲ ಕ್ರಿಯೆಗಳು ನಡೀಬೇಕು. ಆಡಂಬರ ಎಲ್ಲ ನಮಗೆ ನೋಡ್ಲಿಕ್ಕೆ ಮಾತ್ರ, ಸಭಾ ಕಾರ್ಯಕ್ರಮ ಇರ್ಬೋದು, ಉಳಿದದೆಲ್ಲ ನಮಗೆ ನೋಡಲಿಕ್ಕೆ ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ಮೊನ್ನೆ ಶಶಿಧರ್ ಶೆಟ್ಟಿಯವರು ಅದೇ ವಿಚಾರವನ್ನು ನನ್ನ ಹತ್ರ ಬಂದು ಹೇಳಿದರು. ನನಗೆ ತುಂಬ ಸಂತೋಷ ಆಗಿ ನಾನು ಭಾಳ ಸಂತೋಷದಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ. ನಮ್ಮ ಸೀಮೆಯಲ್ಲಿ ಈ ರೀತಿಯ ಒಂದು ಯಶಸ್ವಿ ಮಾತ್ರ ಅಲ್ಲದೆ ಒಂದು ಉಳಿದವರಿಗೆ ಒಂದು ಮಾರ್ಗದರ್ಶಕರಾಗಿರುವಂತಹ ಒಂದು ಕೆಲಸ ಆಗ್ತದೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಗ್ತಿತ್ತು. ಇವತ್ತು ಇನ್ನೊಂದು ಕೆಲಸ ಅಂದರೆ, ನಾವು ಬರೀ ಮಾತಲ್ಲಿ ಯಾವಾಗಲೂ ನಾವು ಹೇಳುತ್ತಿದೆ,
ತಂದೆ ದೇವರು, ತಾಯಿಯೇ ದೇವರು, ಮತ್ತು ನಮಗೆ ಹಾಗೆ ಹೇಳುವುದು ನಮ್ಮದು ವಾದ ರೂಢಿ ಎಲ್ಲ. ಅದು ಮಾತಾಡುವಾಗ ಬರೋದು ಯಾವಾಗಲೂ ಅದು ಭಾಳ ಸುಲಭ ಮಾತಾಡೋದು, ಆದರೆ ನಮಗೆ ಆಚರಣೆಯಲ್ಲಿ ಅದನ್ನು ತರುವುದು ಭಾಳ ಮುಖ್ಯ ಇದು. ಯಾಕಂತ ಹೇಳಿದರೆ ಇವತ್ತು ನಾವು ನೋಡಿರ್ಬೋದು. ಯಾಕಂತ ಹೇಳಿದರೆ ಆ ವಯೋವೃದ್ಧರಾದಂತಹ ನಮ್ಮ ಸಂಜೀವ ಮೂಲ್ಯರ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವ್ಯಕ್ತಿ, ಅವರ ಮಕ್ಕಳಿಗೆ ಸಹ ತುಂಬ ಸಂತೋಷ. ಯಾಕೆಂತ ಹೇಳಿದರೆ ಈ ಥರ ಒಂದು ತಂದೆಯ ಸೇವೆ ಮಾಡುವಂಥ, ತಂದೆಯ ಪಾದ ಪೂಜೆ ಮಾಡುವಂಥ ಅವಕಾಶ ಎಲ್ಲ ಮಕ್ಕಳಿಗೆ ಖಂಡಿತ ಸಿಗೋದಿಲ್ಲ. ಇವತ್ತು ಸಿಕ್ಕಿದರೆ ನಮ್ಮ ಇಲ್ಲಿಯ ಮೂಲ್ಯರ ಮಕ್ಕಳಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಆದ್ದರಿಂದ ಪ್ರಪ್ರಥಮವಾಗಿ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಓಡಿಲ್ನ ಜನತೆಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನೀವೊಂದು ಭಾಳ ಆದರ್ಶವಾದಂತಹ ಕೆಲಸವನ್ನು ನೀವು ಇಲ್ಲಿ ಮಾಡಿದಿರಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಒಂದು ವಿಚಾರ ನಮಗೇಂದರೆ ಈ ಉತ್ಸವ ಎಲ್ಲ ನಡೀತದೆ. ಯಾಕೆಂತ ಹೇಳಿದರೆ ಈ ಉತ್ಸವ, ಬ್ರಹ್ಮಕಲಶೋತ್ಸವ ಅಥವಾ ನಮ್ಮ ಬೇರೆ ಬೇರೆ ಜಾತ್ರೋತ್ಸವ ಇರ್ಬೋದು, ಎಲ್ಲ ಉತ್ಸವಗಳು ಯಾಕೆ ನಾವು ಮಾಡ್ತೇವೆ? ಒಂದು ಕಡೆಯಿಂದ ವಿಜೃಂಭಣೆಯಿಂದ ನಡೆಸಬೇಕು, ನಾವು ಒಟ್ಟಿಗೆ ಎಲ್ಲ ಒಂದು ಉದ್ದೇಶ ಇರ್ತದೆ. ಯಾಕೆಂತ ಹೇಳಿದರೆ ಒಂದು ಉತ್ಸವ ಅಂತ ಹೇಳಿದ ತಕ್ಷಣ ಊರಿನೆಲ್ಲ ಜನರು ಇಲ್ಲಿ ಬರ್ತಾರೆ, ಒಗ್ಗೂಡ್ತಾರೆ. ಇಲ್ಲಿ ನಮ್ಮ ಮನಸ್ಸಿನ ಭಿನ್ನಾಭಿಪ್ರಾಯಗಳೆಲ್ಲ ಬೇರೆ ಬೇರೆ ಹೋಗ್ತದೆ. ಮಾತ್ರ ಅಲ್ಲದೆ ಬೇರೆ ಬೇರೆ ರೀತಿಯ ಸೇವೆ ಮಾಡುವಂಥ ಅವಕಾಶ ಎಲ್ಲ ಜನರಿಗೆ ಇರ್ತದೆ. ಆದರೆ ಈ ಉತ್ಸವ ನಡೆಯುವುದು ಮುಖ್ಯವಾಗಿ ಯಾಕೆ ಅಂತ ಹೇಳಿದರೆ ನಮ್ಮ ಸಮಾಜ ಮತ್ತು ನಮ್ಮ ಧರ್ಮ ಬಾಂಧವರನ್ನು ಜೊತೆಗೂಡಿ ಅವರು ಉದ್ಧಾರ ಆಗಬೇಕು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶದಿಂದ ನಮ್ಮ ಜಾತ್ರೋತ್ಸವ ಸಹ ನಡೀತದೆ, ಬ್ರಹ್ಮಕಲಶೋತ್ಸವ ನಡೀತದೆ, ಎಲ್ಲ ಕಾರ್ಯಕ್ರಮ ನಡೀತದೆ. ಈಶ್ವರನಿಗೆ ಬಹಳ ಪ್ರಿಯ ಈ ಪೂಜೆ ಅಂತ ಹೇಳಿದರೆ. ಅವನ ಹತ್ರ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅವನು ಎಲ್ಲ ನಮಗೆ ಕೊಡ್ತಾನಂತೆ. ಆದ್ದರಿಂದ ಬಹಳ ಮುಖ್ಯವಾದ್ದು ಏನಂದರೆ ಈ ಉತ್ಸವದ ಅರ್ಥ ನಾವು ನೆನಪಿಟ್ಕೊಳ್ಬೇಕು. ಇವತ್ತೊಂದು ಸಲ ಭಾಳ ವಿಜೃಂಭಣೆಯಿಂದ 9-10 ದಿವಸದ ಬ್ರಹ್ಮಕಲಶೋತ್ಸವ ನಡೆಸಿದ ನಂತರ ಈ ಓಡಿಲ್ ಮಾಲಿಂಗೇಶ್ವರನ ಯಾರು ಕೇಳದೇ ಇರಬಾರ್ದು. ಅವರು ಈ ಮಾತನ್ನು ಈಗಾಗಲೇ ಹೇಳಿದೆ. ಯಾಕೆಂತ ಹೇಳಿದರೆ ನಿರರ್ಗಳವಾಗಿ ಇಲ್ಲಿಯ ಚಟುವಟಿಕೆಗಳು, ಇಲ್ಲಿಯ ಪೂಜಾಂಗಗಳು ಮಾತ್ರ ಅಲ್ಲದೆ ನೀವು ಬಂದು ಇಲ್ಲಿ ಪ್ರತಿ ದಿವಸಗಳು ಬಂದರೂ ಉತ್ತಮ, ಆದರೆ ತಿಂಗಳಿಗೊಂದು ಸಲ ಸಂಕ್ರಾಂತಿ ದಿವಸ ಆದರೂ ಬಂದು ಈ ಒಂದು ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬೇಕು. ಮಾತ್ರ ಅಲ್ಲದೆ ದೇವಸ್ಥಾನದ ಆಗುಹೋಗುಗಳನ್ನು ನೋಡುವುದು ಬಹಳ ಅಗತ್ಯವಾಗಿರ್ತದೆ. ಯಾಕೆಂತ ಹೇಳಿದರೆ ಮಾಲಿಂಗೇಶ್ವರ ಅವನು ಭಕ್ತಿಗೆ ಅವನು ಸಣ್ಣ ಒಂದು ಹೂ ಕೊಟ್ಟರು ಸಹ ಅವನು ಬಹಳ ಭಕ್ತಪ್ರಿಯನಾಗಿರ್ತಾನಂತೆ. ನಮ್ಮಲ್ಲಿ ಒಂದು ಮಾತಿದೆ ಏನಂತ ಹೇಳಿದರೆ, ನಮ್ಮ ಯದ್ಭಾವನ್ ತದ್ಭಾವತಿ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ನಮ್ಮ ಮಹಾವೀರ ಸ್ವಾಮಿ ಸಮಶರಣ ಪೂಜೆ ಆಗ್ತಾ ಇರ್ತದಂತೆ. ಆಗ ನಮ್ಮ ಶ್ರೇಣಿಕ ಮಹಾರಾಜರು ಈ ಸಮಶರಣ ಶ್ರೇಣಿಕ ಮಹಾರಾಜರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಸಮಶರಣ ಪೂಜೆ ನೋಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇರ್ತಾರಂತೆ. ಒಂದು ಆನೆ ಹಿಡ್ಕೊಂಡು ಮಹಾರಾಜರು ಮಹಾವೀರ ಸ್ವಾಮಿಯ ನಮ್ಮಲ್ಲಿ ಸಮಶರಣ ಅಂತ ಹೇಳಿದರೆ ಅಲ್ಲಿಂದ ನಮ್ಮ ಯಾರು ದೇವರಾಗ್ತಾರೆ ಅವರು ನಮಗೆ ಪ್ರವಚನ ಮಾಡುವಂಥ ಅಲ್ಲೆಲ್ಲ ಪ್ರಾಣಿ ಪಕ್ಷಿಗಳು ಮನುಷ್ಯರೆಲ್ಲ ಇರ್ತಾರೆ. ಅವರಿಗೊಂದು ಉಪದೇಶ ಮಾಡೋದಕ್ಕೆ ಸಮಶರಣ ಅಂತ ಹೇಳ್ತಾರೆ ನಮ್ಮ ಜೈನ ಸಂಸ್ಕೃತಿಯಲ್ಲಿ. ಈ ಪೂಜೆಗೆ ರಾಜ ಆನೆಯಲ್ಲಿ ಬರ್ತಾ ಇರ್ತಾನೆ. ಆದರೆ ಪಕ್ಕದಲ್ಲಿ ಒಂದು ಕಪ್ಪೆ ಏನು ಮಾಡ್ತದೆ ಅಂತ ಹೇಳಿದ್ರಂತೆ, ಅವನು ಭಕ್ತಿಯಿಂದ ಆ ಕಪ್ಪೆ ನಾನು ಸಹ ಸಮಶರಣಕ್ಕೆ ಹೋಗಬೇಕು ಅಂತ ಹೇಳಿ ಒಂದು ಹೂವನ್ನು ಹಿಡ್ಕೊಂಡು ಕಪ್ಪೆ ಬಾಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಸಮಶರಣ ಪೂಜೆಗೆ. ಹೋಗೋ ಸಂದರ್ಭದಲ್ಲಿ ಈ ಕಪ್ಪೆಯನ್ನು ಆನೆ ನೋಡೋದಿಲ್ಲ. ಆನೆ ತಂದು ಕಪ್ಪೆಗೆ ತುಳಿತದೆ, ಕಪ್ಪೆ ಸಾಯ್ತದೆ ಅಂತೆ. ಆದರೆ ಮಹಾರಾಜ ಸಹ ಅಲ್ಲಿಗೆ ಸಮಶರಣಕ್ಕೆ ಹೋಗ್ತಾನೆ, ಕಪ್ಪೆ ಇಲ್ಲಿ ಸಾಯ್ತದೆ. ಆದರೆ ಮೊದಲು ಯಾರಿಗೆ ಮೋಕ್ಷ ಸಿಗ್ತದೆ ಅಂತ ಹೇಳಿದರೆ ಕಪ್ಪೆಗೆ ಮೊದಲು ಮೋಕ್ಷ ಸಿಗ್ತದೆ ಅಂತೆ, ಮಹಾರಾಜನಿಗೆ ನಂತರ ಮೋಕ್ಷ ಸಿಗ್ತದೆ. ಯಾಕೆಂತ ಹೇಳಿದರೆ ಆ ಭಕ್ತಿಯಿಂದ ಅವನು ನಮಗೆ ಮನಸ್ಸಲ್ಲಿ ಏನಿತ್ತು ಅವನಿಗೆ ಅದನ್ನು ನಾವು ಪೂಜೆ ಮಾಡುವಾಗಿರ್ಬೋದು, ಭಕ್ತಿ ಮಾಡುವಾಗ ಏನಂತ ಇರಬೇಕು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ನಾವು ದೇವರಿಗೆ ಹತ್ತಿರ ಆಗಬೇಕು, ನಾವು ದೇವರಿಗೆ ಸಮರ್ಪಣಾ ಭಾವನೆ ಮಾಡಿದ್ರೆ ಹೋಗ್ತದೆ ಅಂತ ಹೇಳೋದಕ್ಕೆ ಅದು ಉದಾಹರಣೆ. ಯಾಕೆಂದರೆ ಮನುಷ್ಯ ರಾಜ ಅಹಂಕಾರದಿಂದ ಅಥವಾ ನಾನು ಪೂಜೆ ನೋಡಬೇಕಂತ ಬಂದಿರ್ಬೋದು ಪೂಜೆಗೆ ಅಂತೀರಿ, ಆದರೆ ಕಪ್ಪೆ ಪೂಜೆಗೆ ಹೋಗದಿದ್ರು ಸಹ ಅದರ ಮನಸ್ಸಲ್ಲಿ ಭಾವನೆ ಒಳ್ಳೆಯದಿತ್ತು. ಆದ್ದರಿಂದ ನಮ್ಮ ಒಳ್ಳೆ ಭಾವನೆ ಇದ್ದರೆ, ಒಳ್ಳೆ ಮನಸ್ಸಿದ್ರೆ ಈ ಎಲ್ಲ ಕೆಲಸಗಳು ಒಳ್ಳೆ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ಇವತ್ತಿನ ನಮ್ಮ ಬ್ರಹ್ಮಕಲಶೋತ್ಸವ ಇದು ಉದಾಹರಣೆ. ಯಾಕೆಂತ ಹೇಳಿದರೆ ಭಾಳ ಅಚ್ಚುಕಟ್ಟಾಗಿ ಮಾನ್ಯ ಶಶಿಧರ್ ಶೆಟ್ಟರ ಬಗ್ಗೆ ನಾನು ಹೇಳಿದರೆ ತುಂಬ ಹೊತ್ತು ಗಂಟೆಗಟ್ಟಲೆ ಬೇಕಾದ್ರೆ ಮಾತಾಡ್ಬೋದು. ಯಾಕೆಂದರೆ ಅವರ ದೈವಭಕ್ತಿಯ ಬಗ್ಗೆ, ಅರಮನೆಯ ಬಗ್ಗೆ, ಪ್ರೀತಿಯ ಬಗ್ಗೆ ನನಗೆ ಭಾಳ ವಿಚಾರ ಗೊತ್ತುಂಟು ಅವ್ರ ಬಗ್ಗೆ. ಯಾಕೆಂದರೆ ಮೊನ್ನೆ ತಾನು ನಡೆದ ಬ್ರಹ್ಮಕಲಶೋತ್ಸವದಲ್ಲಿ ಸಹ ಭಾಳ ನನ್ನ ಹತ್ರ ಪ್ರೀತಿಯಿಂದ ಬಂದು ಭಾಗವಹಿಸಿದ್ದಾರೆ. ಇದು ಸಂಸ್ಕೃತಿ ನಾನು ಭಾಳ ಆಲೋಚನೆ ಮಾಡಿದೆ ಯಾರಿಂದ ಬಂತು. ಖಂಡಿತವಾಗಿ ಇದು ಅವರ ಮಾತೃಶ್ರೀಯಿಂದ ಬಂದಿರ್ಬೋದು ಅಂತ ಇವತ್ತು ನನಗೆ ಅವರನ್ನು ನೋಡುವಾಗ್ತಾಯಿದೆ. ಯಾಕೆಂದರೆ ಭಾಳ ಭಕ್ತಿಯಿಂದ, ಭಾಳ ಸಂತೋಷದಿಂದ ಅವರ ಮಾತೃಶ್ರೀಯವರು ಸಹ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ಅವರಿಗೆ ಸಹ ತಾಯಿಯ ಮೇಲೆ ಭಾಳ ಪ್ರೀತಿ, ತಾಯಿಗೆ ಸಹ ಮಗ ಇಷ್ಟು ಒಳ್ಳೆ ದಾನ ಧರ್ಮ ಮಾಡ್ತಾನೆ. ಯಾಕೆಂದರೆ ನಮಗೆ 3 ವಿಚಾರ ಇದೆ ಅಂತೆ ಜೀವನದಲ್ಲಿ. ಒಂದು ಮನುಷ್ಯ, ಸ್ತ್ರೀ, ಭೋಜನ ಹಾಗೂ ಸಂಪತ್ತು, ಈ 3 ವಿಚಾರದಲ್ಲಿ ನಾವು ಭಾಳ ಜಾಗೃತರಾಗಿರ್ಬೇಕಂದ್ರೆ ನಮಗೆ ಸಿಕ್ಕಿದ್ರಲ್ಲಿ ನಾವು ಸಂತೃಪ್ತಿ ಆಗಿರಬೇಕು. ಒಂದು ಸ್ತ್ರೀ, ಒಂದು ಭೋಜನ, ಮತ್ತೊಂದು ಸಂಪತ್ತು. ಇನ್ನು 3 ವಿಚಾರದಲ್ಲಿ ನಾವು ಎಚ್ಚರ ವಹಿಸಲೇಬಾರದು. ಯಾಕೆಂದರೆ ಅಧ್ಯಯನ, ಜಪ ಹಾಗೂ ದಾನ
ಈ 3 ವಿಚಾರದಲ್ಲಿ ನಾವು ಸಂತೃಪ್ತಿ ಆಗಲೇಬಾರ್ದಂತೆ. ನಾವು ಅಧ್ಯಯನ ಮಾಡುವಾಗ ಹೆಚ್ಚೆಚ್ಚು ಕಲಿತ್ರೆ ನಾವು ಇನ್ನೂ ಸಹ ಜ್ಞಾನಾರ್ಜನೆ ಆಗ್ತದೆ. ಜಪ ಮಾಡ್ತಾ ಇದ್ದರೆ ನಮ್ಮ ಅಂತರ್ಯದ ಒಂದು ವೃದ್ಧಿ ಆಗ್ತದೆ. ನಾವು ಆತ್ಮ ನಾವು ದೇವರೊಂದಿಗೆ ಸೇರ್ಲಿಕ್ಕೆ ಪ್ರಯೋಜನ ಆಗ್ತದೆ. ಹಾಗೆ ದಾನ ಮಾಡಿದ್ರಿಂದ ನಮ್ಮ ಸಂಪತ್ತು ಹೆಚ್ಚೆಚ್ಚಾಗ್ತದೆ ಅಂದರೆ, ಆದ್ದರಿಂದ ನಮಗೆ ದಾನ ಮಾಡುವಂತಹ ಜನರು ಭಾಳ ಅಗತ್ಯವಾಗಿದ್ದಾರೆ. ಅಂತಹ ದಾನ ಮಾಡುವ ಜನರಲ್ಲಿ ನೀವು ಇವತ್ತು ಒಳ್ಳೆಯ ಜನರಲ್ಲಿ ಸಹ ಆಯ್ಕೆ ಮಾಡಿದ್ದೀರಿ ನೀವು. ನನಗೆ ಒಂದು ಸಣ್ಣ ಕತೆ ನೆನಪಾಗ್ತದೆ, ಆಮೇಲೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಸಲ ಒಂದು ಶಿಪ್ನಲ್ಲಿ ಒಂದು ದೊಡ್ಡ ತೊಂದರೆ ಬರ್ತದೆ. ನೀರಿನಲ್ಲಿ ಹೋಗೋ ಶಿಪ್ ಅಂದರೆ ನಮ್ಮ ಒಂದು ಹಡಗಿನಲ್ಲಿ ದೊಡ್ಡ ತೊಂದರೆ ಬರ್ತದಂತೆ. ಬೇರೆ ಬೇರೆ ಇಂಜಿನಿಯರ್ಸನ್ನು ತುಂಬ ಜನರನ್ನು ಕರೀತಾರೆ ಅಂತೆ. ಯಾಕೆಂತ ಹೇಳಿದರೆ ಈ ಶಿಪ್ಪಿನಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನೀವು ಸರಿಯಾಗ್ತಾ ಇಲ್ಲ, ಎಂತ ಮಾಡಬೇಕು ಅಂತ ಕೇಳುವಾಗ ಬೇರೆ ಬೇರೆ ಇಂಜಿನಿಯರ್ಸ್ ಬಂದು ನೋಡ್ತಾರೆ. ಅವ್ರಿಗೆ ಯಾರಿಗೂ ಸಹ ಈ ವಿಚಾರ ಗೊತ್ತಾಗೋದಿಲ್ಲ. ಆಗ ಒಂದು ಮನುಷ್ಯ ಬರ್ತಾನಂತೆ, ನಾನು ನಿಮ್ಮ ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಇದೆ ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಅವನು ಬಂದು ಯಾವುದೋ ಒಂದು ಪಾರ್ಟಿಗೆ ಹೊಡಿತಾನಂತೆ. ಅವನು ಹೊಡೆದ ತಕ್ಷಣ ಶಿಪ್ ಸರಿ ಆಗ್ತದೆ ಅಂತೆ. ಆಗ ಅವ್ರ ಹತ್ರ ನಿನ್ನ ಸಂಬಳ ಎಷ್ಟು ಅಂತ ಕೇಳ್ತಾರೆ. ಅವನು ಭಾಳ ದೊಡ್ಡ ಅಮೌಂಟ್ ಹೇಳ್ತಾನಂತೆ. ಯಾಕೆಂತ ಹೇಳಿದರೆ, ಎಂತ ಮಾರೆ ನೀನು ಬರೀ ಹೊಡೆದದ್ದು ಮಾತ್ರ, ನೀನು ಅಷ್ಟು ದುಡ್ಡು ಯಾಕೆ ನಿನಗೆ ದುಡ್ಡು ಕೊಡಬೇಕು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲಿ ಶಿಪ್ ಸರಿ ಮಾಡಬೇಕಾದ್ರೆ ಎಲ್ಲಿ ಹೊಡಿಬೇಕು ಅಂತ ಆಲೋಚನೆ ಮಾಡೋದು, ನಾನು ಎಲ್ಲಿ ಹೊಡೆದಿದ್ದೇನೆ, ನಮ್ಮ ಇದು ಹಿಡ್ಕೊಂಡು ಇನ್ಸ್ಟ್ರೂಮೆಂಟ್ ಹಿಡ್ಕೊಂಡು ಹೊಡೆದಿದ್ದೇನಲ್ಲ ಅದು ಇಂಪಾರ್ಟೆಂಟ್. ಎಲ್ಲಿ ಹೊಡಿಬೇಕು ಅಂತ ಆಲೋಚನೆ ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಆಲೋಚನೆ ಮಾಡಿದ್ದಕ್ಕೆ ನನಗೆ ದುಡ್ಡು ಕೊಡಬೇಕು, ಹೊಡೆದಕ್ಕೆ ದುಡ್ಡು ಅಲ್ಲ ಅಂತ. ಅದರಿಂದ ಆ ದೊಡ್ಡ ಅಮೌಂಟ್ ಅವನಿಗೆ ಸಂತದೆ. ಇವತ್ತು ನಿಮ್ಮ ಒಡಿಲ್ನ ಜನತೆಗೆ ನಾನು ಸುತ್ತಮುತ್ತದ 4 ಗ್ರಾಮಸ್ಥ ದೊಡ್ಡ ಬಹುಮಾನ ಯಾಕೆ ಕೊಡು ಅಂದರೆ, ನೀವು ಆಲೋಚನೆ ಮಾಡಿ ಹೊಡ್ತಿದ್ದೀರಿ. ಶಶಿಧರ್ ಶೆಟ್ಟರಿಗೆ ಹೊಡೆದ್ರೆ ಮಾತ್ರ ಬ್ರಹ್ಮಕಲಶ ಎಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಆಲೋಚನೆಯಿಂದ ನೀವು ಆಲೋಚನೆ ಮಾಡಿ ಹೊಡೆದ್ರಿಂದ ಇವತ್ತು ಭಾರಿ ಒಳ್ಳೆಯ ರೀತಿಯ ಕೆಲಸ ಇಲ್ಲಿ ಆಗಿದೆ. ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಇಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲ ಟೋಟಲ್ 4 ಕೋಟಿ ಬಜೆಟ್. ನನಗೆ ಭಾಳ ಸಂತೋಷ. ಆದ್ದರಿಂದ ಇಲ್ಲಿಯ ನನಗೆ ಸಹ ನನಗೆ ಹೆಮ್ಮೆ ಅಂತ ಹೇಳಿದರೆ ಕೋಡ್ ಬರೋದಿಲ್ಲ. ಆದರೆ ಅಜಿಲ ಸೀಮೆಯ ಒಂದು ಅರಸರಾಗಿ ನಮ್ಮ ಒಂದು ಸೀಮೆಯಲ್ಲಿ ಇಷ್ಟು ಒಳ್ಳೆಯ ದೇವಸ್ಥಾನ ಆಗಿದೆ, ಇಲ್ಲಿಯ ಜನರು ಇಷ್ಟು ಒಂದು ಭಕ್ತವುಳ್ಳವರಾಗಿದ್ದಾರೆ ಅಂಥೇಳಿ ನನಗೆ ಸಹ ತುಂಬ ಹೆಮ್ಮೆ. ಆದ್ದರಿಂದ ನಾನು ಸಹ ಸಂತೋಷ ಪಡ್ತಾ ನಮಗೆಲ್ಲರಿಗೂ ಸಹ ಆ ಮಾಲಿಂಗೇಶ್ವರದು ಒಳ್ಳೇದು ಮಾಡಲಿ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಭಕ್ತಿಯಿಂದ ಈ ಕಾರ್ಯಕ್ರಮ ನಿರರ್ಗರವಾಗಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಿದ್ದೇನೆ. ತನ್ನ ಸಂದರ್ಭೋಚಿತ ಮಾತುಗಳ ಮೂಲಕ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂಥ ತಿಮ್ಮಣ್ಣರಸರಾಗಿರುವಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲ್ರವರಿಗೆ ವಂದನೆಗಳು ಸರ್. ನಮ್ಮ ನಾಡಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಕ್ಸೆಲ್ ವಿದ್ಯಾಸಂಸ್ಥೆ ತನ್ನ ಸಣ್ಣ ವಯಸ್ಸಿನಲ್ಲಿ ಒಂದು ಶ್ರೇಷ್ಠ ವಿದ್ಯಾಸಂಸ್ಥೆಯನ್ನು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸ್ಥಾಪಿಸಿ ನಾಡಿನ ಉದ್ದಗಲಕ್ಕೂ ಕೀರ್ತಿಯನ್ನು ಪಸರಿಸಿದಂಥ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ಇಂದಿನ ಗಣ್ಯ ಅತಿಥಿಯಾಗಿದ್ದಾರೆ. ಶ್ರೀತರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಸಿದ್ದೇನೆ. ಓಂ ಶ್ರೀ ಮಹಾಲಿಂಗೇಶ್ವರಯ ನಮಃ. ವೇದಿಕೆ ಮೇಲೆ ಆಸನರಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದವೃಂದರಿಗೆ ನಮಸ್ಕರಿಸುತ್ತಾ, ನಮ್ಮ ಸೀಮೆಯ ಅರಸರಾದ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರ ಆಶೀರ್ವಾದವನ್ನು ಬೇಡುತ್ತಾ, ಈ ಕಾರ್ಯಕ್ರಮದ ಹಾಗೂ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದಂತಹ ಶ್ರೀ ಶಶಿಧರ್ ಶೆಟ್ಟಿ ಬರೋಡರವರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ, ನಾನೇನು ಜಾಸ್ತಿ ಮಾತಾಡಲಿಕ್ಕೆ ಗೊತ್ತಿಲ್ಲ, ಸಣ್ಣ ಹುಡುಗ, ಆದರೂ ನನಗೆ ದೇವಸ್ಥಾನ ಬಗ್ಗೆ ಅಪಾರವಾದಂಥ ಒಂದು ಭಕ್ತಿ ಇರುವಂಥ ಮನುಷ್ಯ ನಾನು. ಯಾಕೆಂತ ಹೇಳಿದರೆ, ನಾನು ಗುರಾಯಿನಕೆರೆಯಲ್ಲಿ ನನ್ನ ಮನೆ ಇಲ್ಲೇ ಉಜಿರೆ, ಬೆಳ್ತಂಗಡಿಯವನೇ. ನಾನು ಕೂಡ ಆಳ್ವಾಸಲ್ಲಿ ಕೆಮಿಸ್ಟ್ರಿ ಲೆಕ್ಚರಾಗಿ ವರ್ಕ್ ಮಾಡ್ತಾಯಿದ್ದೆ. ನಮ್ಮ ಊರಲ್ಲಿ ಒಂದು ಒಳ್ಳೆಯ ಕಾಲೇಜ್ ಮಾಡಬೇಕು ಅಂತೇಳಿ ಒಂದು ತುಂಬ ಆಸೆ ಇತ್ತು ನನಗೆ. ಅಂದರೆ ನಾನು ಆ ಉದ್ದೇಶದಲ್ಲಿ ಗುರಾಯಿನಕೆರೆಯಲ್ಲಿ 2019ರಲ್ಲಿ ಒಂದು ಸಣ್ಣದಾಗಿ ಕಾಲೇಜ್ ಸ್ಟಾರ್ಟ್ ಮಾಡುವಂಥ ಹೊರಟಾಗ ಅನೇಕ ಸಮಸ್ಯೆಗಳು ನಿಮ್ಗೆ ಗೊತ್ತಿರ್ಬೋದು. ಆ ಟೈಮಲ್ಲಿ ಕೊರೋನಾ ಕೂಡ ಇತ್ತು, ಭಾರಿ ಒಂದು ಸಮಸ್ಯೆಗಳು ಬರ್ತಾ ಇತ್ತು. ನನಗೆ ಆಗುವುದೇ ಇಲ್ಲ ಅಂತ ಒಂದು ಟೈಮಲ್ಲಿ ಇತ್ತು. ಆಗ ಒಂದು ಹೀಗೆ ಆಲೋಚನೆ ಭಟ್ರ ಹತ್ರ ಕೇಳುವಾಗ ಹೇಳಿದರು, ಅಲ್ಲಿ ಊರಿನ ದೇವರಾದಂಥ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಣಿಕೆಯನ್ನು ಹಾಕಿ ಪ್ರಾರ್ಥನೆ ಮಾಡಿ ಬನ್ನಿ, ಭಟ್ರ ಮುಖಾಂತರ ನಿಮ್ಮ ಕಾಲೇಜಿನ ಕೆಲಸ ಖಂಡಿತ ಮುಂದುವರಿತದೆ ಅಂತ ಹೇಳಿದರು. ನಾನು ಇನ್ನಿಲ್ಲ, ನಾನು ವಾಪಸ್ ಹೋಗುವ ಅಂತ ಅಂದ್ಕೊಂಡೆ. ಆದರೂ ದೇವರ ಸ್ಥಳಕ್ಕೆ ಬಂದು ಒಂದು ಪ್ರಾರ್ಥನೆ ಮಾಡಿ ಹೋಗುವ ಅಂತೇಳಿ ಕಾಣಿಕೆಯನ್ನು ಅರ್ಪಿಸಿ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ ಭಟ್ರ ಮುಖಾಂತರ ಒಂದು ಪರಿಹಾರವನ್ನು ಕೇಳಿದಾಗ ನಮ್ಮ ಕಾಲೇಜ್ ನಾನು ಹೇಗೆ ಅಂದ್ಕೊಂಡಿದ್ದೇನೆ ಅದಕ್ಕಿಂತ ಕೂಡ ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಖಂಡಿತ ಅತ್ಯಂತ ಖುಷಿ ಪಡ್ತಾ ಇದ್ದೇನೆ. ಹಾಗೆ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನೋಡಿದೆ, ನಮ್ಮ ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕು ಅಂತ ಹೇಳುವಂಥದ್ದು, ಅಪ್ಪ ಅಮ್ಮನಿಗೆ ಯಾವ ರೀತಿ ಗೌರವ ಕೊಡಬೇಕು, ನಮ್ಮ ಮಕ್ಕಳಿಗೆ ಕೂಡ ಇದನ್ನೇ ನಾವು ಕಲಿಸ್ಕೊಡ್ತೇವೆ. ನಮ್ಮ ಕಾಲೇಜಿನಲ್ಲಿ
ಪ್ರತಿ ತಿಂಗಳಿಗೊಮ್ಮೆ ಪೇರೆಂಟ್ಸ್ ಬರಲಿಕ್ಕೆ ಇರ್ತದೆ ಮಕ್ಕಳನ್ನು ಮೀಟ್ ಮಾಡಲಿಕ್ಕೆ. ಆ ಟೈಮಲ್ಲಿ ನಾವು ಮಕ್ಕಳು ವಾಪಸ್ ಹೋಗುವಾಗ ಅವರ ಅಪ್ಪ ಅಮ್ಮನ ಕಾಲು ಹಿಡ್ದೇ ಹೋಗಬೇಕು. ಇದು ನಮ್ಮ ಭಾರತೀಯ ಸಂಸ್ಕೃತಿ ಕೂಡ. ಯಾಕಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ದೇವರು ಯಾರಿದ್ದಾರೆ ಅಂತ ಹೇಳಿದರೆ ನಮ್ಮ ಅಪ್ಪ ಅಮ್ಮ. ಅದನ್ನು ನಮಗೆ ಇಲ್ಲಿ ಎಲ್ಲರಿಗೆ ಮುಖಾಂತರ ಕೂಡ ಗೊತ್ತಾಯಿತು. ಅದೊಂದು ಅತ್ಯಂತ ಈ ಬ್ರಹ್ಮಕಲಶದಲ್ಲಿ ನಾವು ಎಲ್ಲರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದಾಗಂತ ಆಗಿದೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ತುಂಬ ಮಂದಿ ಭಾಗವಹಿಸಿದ್ದು ಕಾಣ್ತೇ ಇಲ್ಲ. ಮಕ್ಕಳು ಆದಷ್ಟು ಬಂದರೆ ಒಳ್ಳೆಯದು. ಯಾಕೆಂದರೆ ನಾನು ಸಣ್ಣದಿರುವಾಗ ತುಂಬ ಬಡತನ ಇತ್ತು ನಮ್ಮ ಮನೆಯಲ್ಲಿ. ಅಮ್ಮ ಸಾಲ ಮಾಡಿ ಆದರೂ ಬ್ರಹ್ಮಕಲಶೋತ್ಸವ ಇರ್ಬೋದು, ಆಮೇಲೆ ನಮ್ಮ ಬಸದಿಯ ಪಂಚಕಲ್ಯಾಣಗಳು, ಮಸ್ತಕಾಭಿಷೇಕಗಳೇ ಕರ್ಕೊಂಡು ಹೋಗ್ತಾ ಇದ್ರು. ಆವಾಗ ನಾನು ಆಲೋಚನೆ ಮಾಡ್ತಾ ಇದ್ದೆ, ನಮಗೆ ಊಟಕ್ಕೆ ಹಣ ಇಲ್ಲ, ಅಷ್ಟು ಕಷ್ಟ ಇರುವಾಗ ಇವರು ಸಾಲ ಮಾಡಿ ಕೂಡ ದೇಣಿ ಕೊಟ್ಟದನ್ನು ನಾನು ನೋಡಿದ್ದೇನೆ, ಯಾಕಪ್ಪ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಈಗ ನಮಗೆ ಅರ್ಥ ಆಗ್ತಾ ಇದೆ, ಆ ದೇವರು ನನಗೆ ಅಪ್ಪ ಅಮ್ಮನವರು ಅಷ್ಟು ಕಷ್ಟದಲ್ಲಿದ್ದಾಗಲೂ ಕೂಡ ದೇವರ ಒಂದು ಭಕ್ತಿ ಮಾಡಿದ್ದಕ್ಕಾಗಿ ಇವತ್ತು ನಾವು ನಮ್ಮಲ್ಲಿ ಒಂದು 2,000 ಮಕ್ಕಳಿಗೆ ನಾನೊಂದು ವಿದ್ಯೆ ಕೊಡುವಂಥ ಸಂಸ್ಥೆಯನ್ನು ಮಾಡುವಂಥ ಒಂದು ದೇವರ ಅನುಗ್ರಹ ನನ್ನ ಮೇಲೆ ಬಂದಿದೆ ಅಂತ ಹೇಳಿ ಖಂಡಿತ ಖುಷಿ ಪಡ್ತೇನೆ. ಯಾಕಂದರೆ ಇವತ್ತು ನಮ್ಮ ಮೊನ್ನೆ ಯಾರು ಕೇಳಿದರು, ನಿಮ್ಮ ಎಕ್ಸೆಲ್ ಕಾಲೇಜಿದು ಆಸ್ತಿ ಎಷ್ಟು ಅಂತೇಳಿ. ನಾನು ಹೇಳಿದೆ, ನಮ್ಮ ಇವತ್ತು ಆಸ್ತಿ ನಮ್ಮದು 100 ಕೋಟಿ ಅಂತೇಳಿ, ಒಂದು ವರ್ಷದ ಆದಾಯ ಎಷ್ಟು 100 ಕೋಟಿ ಅಂತ ಹೇಳಿದೆ. ಯಾರು ಹೇಳಿದ್ರು 100 ಕೋಟಿ ಹೇಗೆ ಮಾರ್ಯ, 100 ಕೋಟಿ ಅಂದರೆ ನಮಗೆ ಇನ್ಕಮ್ 100 ಕೋಟಿ ಅಲ್ಲ. ನಮ್ಮಲ್ಲಿ ಒಂದು ವರ್ಷಕ್ಕೆ 100 ಮಂದಿ ವಿದ್ಯಾರ್ಥಿಗಳನ್ನು MBBSಗೆ ಫ್ರೀ ಸೀಟಿ ಕಳಿಸಿದಾಗ ಆ ವಿದ್ಯಾರ್ಥಿಗಳಿಗೆ MBBS ಪೇಮೆಂಟ್ ಸೀಟಲ್ಲಿ MBBS ಮಾಡಬೇಕು ಅಂತ ಹೇಳಿದರೆ ಒಂದು ವರ್ಷಕ್ಕೆ 1 ಕೋಟಿ, ಮಿನಿಮಮ್ 5 ವರ್ಷಕ್ಕೆ 1 ಕೋಟಿವರೆಗೆ ಖರ್ಚಿದೆ, ಕಡಿಮೆಯಲ್ಲಿ ಕೂಡ. ನಾವು ಅವರಿಗೆ ಒಂದು MBBS ಮಾಡಲಿಕ್ಕೆ ಫ್ರೀ ಸೀಟಲ್ಲಿ 100 ಮಂದಿಗೆ ಒಂದು MBBS ವರ್ಷಕ್ಕೆ ನಾನು ತೆಗೆಸಿಕೊಟ್ಟಾಗ ಅವರ 100 ಕೋಟಿ ಏನು ಉಳೀತು ಅದು ನನ್ನ ಆಸ್ತಿ ಖಂಡಿತವಾಗಿ ಕೂಡ. ಯಾಕಂದರೆ ನಾವು ಒಂದು ನಾನೊಬ್ಬ ಟೀಚರಾಗಿ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಸಮಾಜಕ್ಕೆ. ಖಂಡಿತವಾಗಿ ಕೂಡ ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ಸೇವೆ ಮಾಡಬೇಕು ಅಂತ ಹೇಳೋ ಉದ್ದೇಶಕ್ಕೆ ನಾವು ಮಾಡಿರುವಂಥದ್ದು. ನಮಗೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ನಾನು ಈಗ ನನ್ನ ಒಂದು 100 ಮಂದಿಗೆ ಒಂದು MBBS ಇರ್ಬೋದು ಅಥವಾ ಮೆರಿಟ್ ಸೀಟಲ್ಲಿ ಇಂಜಿನಿಯರಿಂಗ್ ತೆಗೆಸಿಕೊಟ್ಟಾಗ ನಮಗೆ ಆಗುವಂಥ ಖುಷಿ ಏನಿದೆ ಅದು ಖಂಡಿತವಾಗಿ ಕೂಡ ನಮ್ಮ ಆಸ್ತಿ. ಅದು ಯಾರು ಹೇಳಿದ್ರು ನಮ್ಮದು ಇನ್ಕಮ್ ಅಲ್ಲ, ಅದು ನನ್ನ ಆಸ್ತಿ. ಯಾಕೆಂದರೆ ಅಷ್ಟು ಮಕ್ಕಳು ಡಾಕ್ಟರ್ ಆದಾಗ ಮುಂದೆ, ಅಷ್ಟು ಮಂದಿ ಇಂಜಿನಿಯರ್ ಆದಾಗ ಮುಂದೆ ನಮ್ಮ ದೇಶದಲ್ಲಿರುವಂಥ ಅನೇಕ ರೋಗಿಗಳಿಗೆ ಅವರು ಸೇವೆ ಮಾಡ್ತಾರೆ. ಅನೇಕ ದೊಡ್ಡ ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಬೋದು ಅಥವಾ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು. ಆವಾಗ ನಾವು PUCಯಲ್ಲಿ ಇಲ್ಲಿ ಗುರೇನ್ಕೆರೆಯಲ್ಲಿ ಅಂತ ಒಂದು ಊರಲ್ಲಿ ಓದಿದ್ದೇವೆ ಅಂತ ಹೇಳಲಿಕ್ಕೆ ಎಕ್ಸೆಲ್ ಕಾಲೇಜಿನ ಓದ್ತೇವೆ ಅಂತ ಹೇಳುವಂಥ ಒಂದು ಪುಣ್ಯ ಒಂದು ನಮ್ಮ ಮೇಲಿದೆ ಅಂತ ಹೇಳ್ಬೋದು. ಹಾಗೆ ಇಂದು ಹೆಚ್ಚೇನು ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಹೀಗೆ ನಾವು ಒಂದು ಭಕ್ತರಾಗಿದ್ದ ಖಂಡಿತವಾಗಿ ಕೂಡ ನಮ್ಮನ್ನು ಯಾರೂ ಸೋಲಿಸಲು ಸಾಧ್ಯ ಇಲ್ಲ. ನಾವು ಖಂಡಿತವಾಗಿ ಕೂಡ ಹೇಗೆ ಒಂದು ಸೂರ್ಯನ ಬೆಳಕಿದ್ದಾಗ ನಮಗೆ ಹೇಗೆ ಕತ್ತಲೆ ಹೆದರಿಕಿರುವುದಿಲ್ಲ, ಹಾಗೆ ನಾವು ಒಂದು ದೇವರ ಭಕ್ತರಾಗಿದ್ದಾಗ ಖಂಡಿತವಾಗಿ ಕೂಡ ದೇವರ ದಯೆ ಇದ್ದಾಗ ನಮಗೆ ಯಾವುದೇ ರೀತಿಯ ಪಾಪದ ಅಥವಾ ಒಂದು ತಾಪತ್ರಯ ಹೆದರಿಕೆ ಇರುವುದಿಲ್ಲ ಅಂತ ಹೇಳ್ಬೋದು. ಖಂಡಿತವಾಗಿ ಕೂಡ ನಾವೆಲ್ಲರೂ ದೇವರ ಭಕ್ತರಾಗುವ. ನಾವೇನಾದರೂ ಪಾಪ ಮಾಡಿದರೂ ಕೂಡ ದೇವರ ಒಂದು ಪಾಪ ಮಾಡಿದರೂ ಕೂಡ ನಾವು ಅದನ್ನು ಸರಿ ಮಾಡಿಸಿ ನಮ್ಮ ಧರ್ಮದ ಮಾರ್ಗದಲ್ಲಿ ಬಂದು ಆ ದೇವರ ಒಂದು ಭಕ್ತರಾದಾಗ, ಧರ್ಮದ ಮಾರ್ಗದಲ್ಲಿ ಬಂದು ದೇವರ ಭಕ್ತರಾದ ಖಂಡಿತವಾಗಿ ಕೂಡ ಹಿಂದೆ ಮಾಡಿದಂಥ ಏನು ತಪ್ಪುಗಳಿದ್ರೂ ಕೂಡ ನಮ್ಮನ್ನು ದೇವರು ಕ್ಷಮಿಸಿ ನಮ್ಮ ಒಂದು ದಾರಿ ಖಂಡಿತ ಉನ್ನತಿಯಲ್ಲಿ ಹೋಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಾಗೆ ನಮ್ಮ ಇಂದಿನ ಒಂದು ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ಮುಖ್ಯ ಅತಿಥಿಯಾಗಿ ಆಗಮಿಸಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಶಶಿ ಬರೋಡರವರು. ಇವರು ನಮಗೆ ನನ್ನ ಜೀವನದಲ್ಲೂ ಕೂಡ ಒಂದು ಅತ್ಯುತ್ತಮ ಒಂದು ನಮಗೆ ಸಹಾಯವನ್ನು ಮಾಡಿದವರು. ಹಾಗಾಗಿ ಇವರ ಒಂದು ಆಶೀರ್ವಾದವನ್ನು ನಾವು ನಮ್ಮ ಸಂಸ್ಥೆ ಮೇಲೆ ಮಾಡೋ ಕೇಳುತ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲರ ನಮ್ಮ ಸಭಾ ಕಾರ್ಯಕ್ರಮದಲ್ಲಿರುವಂಥ ಎಲ್ಲರ ಒಂದು ಆಶೀರ್ವಾದ ಕೂಡ ನಮ್ಮ ಸಂಸ್ಥೆ ಮೇಲೆ ಕೂಡ ಇರಲಿ ಅಂತ ಹೇಳ್ತಾ, ನಾಡ್ದೊಂದು ಕಾರ್ಯಕ್ರಮ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದೊಂದು ನಮಗೆ ತುಂಬ ಖುಷಿಯ ವಿಚಾರ. ಯಾಕೆಂದರೆ ಒಂದು ಸಣ್ಣ ಹುಡುಗ ಆದರೂ ಕೂಡ ನಮ್ಮನ್ನೊಂದು ಗುರುತಿಸಿ ನಮ್ಮ ಸಂಸ್ಥೆಗೆ ಒಂದು ನಾಡ್ದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡುವಂಥ ಅವಕಾಶವನ್ನು ಕೊಟ್ಟಂಥ ಎಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಿರ್ಬೋದು, ಕಾರ್ಯಾಧ್ಯಕ್ಷರಿರ್ಬೋದು, ಸಮಿತಿಯ ಎಲ್ಲ ಸದಸ್ಯರಿಗೆ ಹಾಗೂ ಊರಿನ ಎಲ್ಲ ಭಕ್ತರಿಗೆ ಕೂಡ ನಾನು ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ಹಾಗೆ ಈ ಬ್ರಹ್ಮಕಲಶೋತ್ಸವ ನೋಡುವಾಗ ಅತ್ಯಂತ ಖುಷಿ ಆಗ್ತದೆ. ಯಾಕಂದರೆ ದೇವಸ್ಥಾನ ನಾನೊಂದು 2-3 ತಿಂಗಳು ಹಿಂದೆ ಬಂದಾಗ ಹೇಗಿತ್ತು, ಇವಾಗ ಹೇಗೆ ಆಗಿದೆ ಅಂತ ಹೇಳಿದರೆ ನಮಗೆ ಆಶ್ಚರ್ಯ ಆಗ್ತದೆ, ಇಷ್ಟು ಬೇಗ ಈ ಥರ ಆಗ್ಬೋದಾ ಅಂತೇಳಿ. ಖಂಡಿತವಾಗಿ ಕೂಡ ಇದರಿಂದ ಆ ದೇವರ ಶಕ್ತಿಯನ್ನು ನಮಸ್ಕರಿಸುತ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ವಂದನೆಗಳು ಸರ್. ಇದೀಗ ಇನ್ನೋರ್ವ ಗಣ್ಯ ಅತಿಥಿಯಾಗಿರುವಂಥವ ಮುಂಬಯಿಯ ಖ್ಯಾತ ಉದ್ಯಮಿಯಾಗಿರುವಂಥ ಸನ್ಮಾನ್ಯ ಶ್ರೀಯುತ ವಿಜಯ್ ಶೆಟ್ಟಿ ಪಣಕಜೆ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಿದ್ದೇನೆ. ಮಾತೆರಿಗಳ ನಮಸ್ಕಾರ. ವೇದಿಕೆ ಎಡಿತಿನ ಶ್ರೀ ಶ್ರೀ ಗುರುಜಿನ ಪಾದಗೂ ನಮಸ್ಕಾರ ಮಲ್ತೊಂದು, ಅಂಚನೆ ಅಜಿಲ ಸೀಮೆದ ಅರಸುಲೆಗಳ ನಮಸ್ಕಾರ ಮಲ್ತೊಂದು, ಐತೊಟ್ಟಿಗೆ ಕಾಶಿಯಮ್ಮ ಇನಿ ನಮ್ಮ ಮಾತೇರ್ನೆಲ್ಲ ಒಂಜಿ ಅಪ್ಪೆ ಅದು ಆರು ಸಸ್ಯನ ಅಪ್ಪೆ ಮಾತ್ರತ್ತು ಎಂಕಲ್ನ ಅಪ್ಪೆ ಅಂದಲ ಪನ್ಪುನೆಕ್
ದಯಪನ್ನಗ ಈ ಸೇವೆ ಮಲ್ಪರೆಗೋಸ್ಕರ 4 ಗ್ರಾಮದ ಜನಕುಲಿಗೆ ಎಡ್ಡೆ ಕೆಲಸ ಮಲ್ಪನ ಚಿತ್ರ ಈ ದೇವಸ್ಥಾನದ ಬ್ರಹ್ಮ ಕೆಲಸ ಮಲ್ಪನ ಚಿತ್ರ ಒಂಜಿ ಸಸ್ಯನನ್ನು ಈ ಜನಕುಲಿಗೆ ಅರ್ಪಿತ ಮಲ್ತಿಂದ ಅಮ್ಮಗೆ ಕೋಟಿ ಪ್ರಣಾಮ ಮಲ್ತೊಂದು ಅಂಚೆನೆ ಯಾನ್ ಶಿಲಾನ್ಯಾಸ ಮಲ್ಪನಾಗಲ್ಲ ಸಸ್ಯನ ಬಂಡಿರು ವಿಜಯನ್ನ ಇರು ಬರೋಡು ಐ ಕೈ ಪತ್ತದಲ್ಲಿ ತೊಂದು ಬತ್ತೇರು ಎಂಕಿಲ್ನ ಕಿರು ಪರಿಚಯ ಒಂದು ದೇವಸ್ಥಾನದ ಎದುರುಡು ಅರ್ನ ದಂಪತಿಲನೊಟ್ಟಿಗೆ ಎಂಗ್ಲು ಇರುವೇರು ಒಟ್ಟಾದ ಎಂಗ್ಲು ಒಟ್ಟಿಗೆ ತಿಕ್ಕಿನ ಐತ ಒಟ್ಟಿಗೆ ಎಂಗ್ಲು ಭಾರಿ ಅತಿ ಸಂಬಂಧ ಮೆಗ್ಗಿ ಬಲಾಡದ ಹೆಚ್ಚ ಭಾರಿ ಪ್ರೀತಿಡು ಒಟ್ಟುಗಾದೆ ಎಂಗ್ಲು ದಿನ ತಿಕ್ಕೊಂದಿತ್ತ ಐದು ಬಗ್ಗಲೆ ತೊಂದು ಈನಿಲ ಅಂಚಿನಿ ಕೈಟ್ ಪತ್ತೊಂದು ವಿಜಯನ್ನ ಇರು ಬರೋಡು ಇರು ಕೋಡೆಲ್ಲ ಫೋನ್ ಮಲ್ತದ ವಿಜಯನ ಇರು ಬರೋಡು ಸಸ್ಯನ್ನ ಈರೇನಿ ಬರೋಡೋ ಸಸ್ಯನ್ನತ್ತು ನಮ್ಮ ಭಾರತೀಯ ಸಸ್ಯನ್ನೇ ಪಂಡಿದಿರಿ ಪನ್ಪುಣಿಗೆ ದಾಲ ರಡ್ಡು ಪಾತೆರಜ್ಜಿ ದಯಪನ್ನಗ ಇರು ಬಾಂಬೆ ಡಾಂಡ್ ಗುಜರಾತ್ ಡಾಂಡ್ ಡೆಲ್ಲಿ ಡಾಂಡ್ ಚೆನ್ನೈ ಡಾಂಡ್ ಅಂಚಿನಿ ಮಹಾಭಾರತಡು ಪೂರ ಇರು ನನಾತ್ ಉದ್ಯಮಿ ಆದ ಬುಡಿತ್ನಾತ್ ಸಾವಿರಾರು ಜನಗಳಿಗೆ ಉದ್ಯಮ ಕೊರದು ಈ ಎಡ್ಡೆ ಕೆಲಸ ಮಲ್ಪುಡು ಈ ಸನ್ನಿಧಾನದ ದೇವರನ್ನ ಸೇವೆ ಮಲ್ತನಕ್ಕೆ ನಿತ್ ಸಾವಿರಾರು ಜನಗಳಿಗೆ ಒಂಜಿ ಬಾರಿ ಎಡ್ಡೆ ಪ್ರೇರಣೆ ತೊಯ್ಪದು ಇನಿ ಹಿರಿಯಕಲ್ನ ಕಾರು ಪತ್ತದ ದಾದ ಒಂಜಿ ಪುಣ್ಯದ ಫಲ ತಿಕ್ಕೊಂಡು ಪನ್ಪುಣೇನು ಈ ಜನಕುಲೆಗೆ ಒಂಜಿ ಸಾಬೀತ್ ಮಲ್ ತೊಯ್ಪದರು ಸಸ್ಯನ ಇರೇ ಕುಡೊಂದು ಸರಿ ಧನ್ಯವಾದ ಪಂಡದು ಯಾನ್ ಸಮಯ ಹೆಚ್ಚ ದೆತೊನುಜಿ ದಯಪಂಡ ಭಾಷಣ ಮಲ್ಪಂಚಿತ್ತಿನ ವೇದಿಕೆ ಹತ್ತೊಂದು ಅಂಚೆ ಮಾತ ವೇದಿಕೆ ಇಡಿತ್ತಿನ ಮಾತ ಗಣ್ಯರ ಕುಡೊಂದು ಸರಿ ಕೈ ಮುಗ್ಗಿಂದು ಎದುರು ಕುಲ್ದಿನ ಆಸನರನ್ನ ಮಾತೆರೆಗಳ ಕೈ ಮುಗ್ಗಿದು ಧನ್ಯವಾದ ಪಂಡದು ಎನ್ನ ರಡ್ಡು ಪಾತೆರ ಮುಕ್ತಾಯ ಮಲ್ಪೆ. ಜೈ ಹಿಂದ್. ವಂದನೆಗಳು ಸರ್. ನಾಡಿನ ಪರಮ ಪಾವನ ಕ್ಷೇತ್ರ ಶ್ರೀಧಾಮ ಮಾಣಿಲ ಇಲ್ಲಿನ ಪರಮ ಪೂಜ್ಯ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಆಸ್ತಿಕ ಬಂಧುಗಳಿಗೆ ತಮ್ಮ ದಿವ್ಯ ವಚನಗಳ ಮೂಲಕ ಆಶೀರ್ವಚನವನ್ನು ನೀಡುವಂಥ ಸುಸಂದರ್ಭ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾಡಿನ ಉದ್ದಗಲಕ್ಕೂ ಒಬ್ಬ ಸರಳ ಸಜ್ಜನಿಕೆಯ ಸ್ವಾಮೀಜಿಯಾಗಿ ಜನಸಾಮಾನ್ಯರ ಅತ್ಯಂತ ಪ್ರೀತಿಯ ಸ್ವಾಮೀಜಿಯಾಗಿ ಗುರುತಿಸಿಕೊಂಡವರು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು. ಶ್ರೀತರು ಇದೀಗ ಆಶೀರ್ವಚನದ ಸಂದೇಶವನ್ನು ನೀಡಬೇಕು ಅಂತ ಭಕ್ತಿಪೂರ್ವಕವಾಗಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದಂ ಸತ್ಯಮೋದ ಧರ್ಮಂ ಚರ. ಪರಶುರಾಮನ ಸೃಷ್ಟಿದ ತುಳುನಾಡದ ಧರ್ಮಗದ್ದಿಗೆಡು ಓಡೇಲುದ ಮಣ್ಣಡು ಅಜಿಲ ಸೀಮೆದ ಅರಸೊತ್ತಿಗೆದ ಅರಮನೆದ ಸೋಮನಾಥೇಶ್ವರಿ ದೇವಿನ ಪ್ರಭಾವಡು ಓಡೇಲುದ ಈ ಮಣ್ಣಡು 80 ವರ್ಷದ ಇತಿಹಾಸ ಇತ್ತಿನಂಚಿನ ಒಂಜಿ ತಪಸ್ವಿನ ತಪಸ್ಸಡು ಒಲಿನಂಚಿನ ಮಾಲಿಂಗೇಶ್ವರೆ ಈ ಸಾನ್ನಿಧ್ಯಡು ಬೇತೆ ಬೇತೆ ರೀತಿಯ ಮಾನಸಿಕವಾಯಿನಂಚಿನ ದುಗುದ ದುಮ್ಮಾನ ಅಂಚನೆ ಮಾನಸಿಕವಾಯಿನಂಚಿನ ಜೀವನ ಮೌಲ್ಯದ ಬದುಕಡು ಸಮಷ್ಟಿಡು ಬದುಕುನಂಚಿನ ರೀತಿಡಿತಿನಂಚಿನ ಸಮಾಜ ಈ ಕಲಿಯುಗಡು ಬೇತೆ ಬೇತೆ ಸ್ವರೂಪನು ಪಡೆಯೊಂದು ಮಾನವೀಯತೆಯನ್ನು ಮದುಪುನಂಚಿನ ಈ ಕಲಿಯುಗಡು ಮಾನವತ್ವದೆಡೆಗೆ ಹೋದು ಕೈಲಾಸಪತಿ ಆಯ್ನಂಚಿನ ಶಿವಾಂಶ ಸಂಭೂತೆ ಆಯ್ನಂಚಿನ ಶಿವನ ಸಂಸಾರದೊಟ್ಟಿಗೆ ಒಡಿಲುದ 4 ಗ್ರಾಮದ ಜನಕುಲು ಬದುಕುನಂಚಿನ ಈ ಪುಣ್ಯದ ಮಣ್ಣಡು ಇನಿ ಬ್ರಹ್ಮಕಲುಷದ ಬೋಸೆ ಸಾಕಾರಾತನು ಇಂದೇಟೆ ನಮ್ಮ ಅಜಿಲ ಸೀಮೆದ ಪದ್ಮ ಅರಸರು ಅಂಚನೆ ಸೋಮನಾಥೇಶ್ವರನ ಅನುಗ್ರಹ ಪಡೆಯನಂಚಿನ ಗ್ರಾಮಲು ಅಂಚನೆ ಅಪ್ಪನ ಸ್ವರೂಪವಾದಿತ್ತಿನಂಚಿನ ಒಂದು ಎಲ್ಲಿಯದಲ್ಲ ಅಪ್ಪೆತ್ತು ಒಂದು ಜಗತ್ತದ ಅಪ್ಪೆ ಶಶಿಧರಣ್ಣನ
ಈ ಲೋಕಕ್ಕೆ ಜನ್ಮ ಕೊಡ್ತೀನಂಚಿನ ಈ ಅಪ್ಪೆ ಶಶಿಧರಣ್ಣನೊಟ್ಟಿಗೆ ಆರ್ನ ಉದ್ಯಮ ಏತೋ ಸಂಸಾರ ಮನ್ಪೆರೆ ಶಕ್ತಿ ಕೊರ್ನಂಚಿನ ಅಪ್ಪೆ ಶಶಿಧರಣ್ಣನ ಆ ಮನಸ್ಸು ಆರ್ನ ಪ್ರೀತಿ ಆರು ದೀಪನಂಚಿನ ಪ್ರತಿವರ್ಯನ ಕಷ್ಟ ಸನ್ನಿವೇಶ ಸಂದರ್ಭಗ ಆರು ತೋಜಾವನಂಚಿನ ಆ ಕಾರುಣ್ಯದ ಒಂದು ಸ್ವರೂಪ ಬಹುಶಃ ಮಾಲಿಂಗೇಶ್ವರ ಆರ್ನ ಆತ್ಮಡು ಕೊಲುದು ಇನಿ ಒಡಿಯಲುದ ಈ ಮಣ್ಣಡು ಮಲ್ಲ ಬ್ರಹ್ಮ ಕಲಶನು ಮಂತ ಒಂದುಲ್ಲೇರೆ ಬಂದುಲೆ ನಮ್ಮ ಯೋಚನೆ ಮನ್ಪೋಡು ಇಡೀ ಸಮಾಜ ಯೋಚನೆ ಮನ್ಪುನಂಚಿನ ಸಂದಿಗ್ಧ ಕಾಲಸ್ಥಿತಿ ನಮ್ಮ ಉಲ್ಲ ತುಳುನಾಡದ ಮಣ್ಣಡು ಧರ್ಮಗದ್ದಿಗೆಡು ಗುತ್ತುಬಾರಿಗೆದ ಧರ್ಮಚಾವಡಿಲು ಗುತ್ತುಬಾರಿಗೆದ ಮದಿಪು ಕೊರ್ಪುನಂಚಿನ ಸತ್ಯದ ಮದಿಪುದ ಬೂಲ್ಯಲು ಅಂಚನೆ ಧರ್ಮಗದ್ದಿಗೆಡು ಸಾಂಸಾರಿಕ ಬದುಕಡು ಇನ್ನು ಶಶಿಧರಣ್ಣೆ ಒಂಜಿ ಈ ಕ್ಷೇತ್ರದ ಮಂತು ತೋಚ್ಪಾಯರು ಒಂಜಿ ಜನಸಾಮಾನ್ಯ ಮಂತಿನಂಚಿನ ಸ್ವಚ್ಛತಾ ಸೇವೆ ಆ ಸ್ವಚ್ಛತಾ ಸೇವೆದ ಮಾನ್ಯತೆ ಆ ಗೌರವ ಆ ಇಲ್ಲಡು ಸಂಸಾರ ಅಪ್ಪೆಮ್ಮನ ಮಿತ್ತು ಬರ್ಪುನಂಚಿನ ಗೌರವ ಆ ಸಂಸಾರದ ಐಕ್ಯತೆಯನ್ನು ಮಾಲಿಂಗೇಶ್ವರ ಎಂಚ ಅನುಗ್ರಹ ಮನ್ಪೇರು ಪನ್ಪನೆಗೆ ಒಂದು ಸಾಕ್ಷಿ ಆತನು ನಮ್ಮ ಯೋಚನೆ ಮನ್ಪೋಡು ಇನಿ ದೇವಸ್ಥಾನ ಕಟ್ಟು ನಮ್ಮಲ್ಲ ವಿಷಯ ಅತ್ತು ಇನಿ ದಾವರಿ ಭಂಗಮತ್ತದು ಶ್ರಮದಾನವಂತ ರಾತ್ರಿ ಪಗೆಲು ಬೆನ್ನಿ ಬೆಂತ ಶಶಿಧರನಂಚಿನ ಭಾರಿಯಾತ ದಾನಿಲು ಸಮರ್ಪಣಾ ಭಾವಡು ಸೇವೆ ಮಂತೇರು ಪೂರ ಅಂದು ಪೊಕ್ಕ ಎಂಚಿನ ಯೋಚನೆ ಮನ್ಪುನ ಕಾಲ ಇಡೀ ಹಿಂದೂ ಸಮಾಜ ಇನ್ನುಕೊಂಡು ದಾಯಪಂಡ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಪಾತೆರ್ನ ದೇವರೇರು ಗರ್ಭಗುಡಿಟ್ಟು ದೇವರು ಶಿಲಾಮಯವಾದಿತ್ತುಂಡ ಅವಳು ಪ್ರಸಾದ ಕೊರ್ದು ಭಕ್ತರಿಗೆ ಸ್ವಾಂತನ ಮಂತದ ಭಗವಂತಗನ ಅನುಗ್ರಹ ಪ್ರಸಾದನ ಕೊರೋಡ ಅಣ್ಣಾಂಡ ಕೊರ್ಪುನ ಮನಸ್ಸು ಭಾರಿ ಶುದ್ಧ ಬೋಡು ದೇವಸ್ಥಾನ ಶುದ್ಧ ಇತ್ತುಂಡ ಯಾರಂದು ದೇವಸ್ಥಾನ ಸ್ವಚ್ಛ ಇತ್ತುಂಡ ಯಾರಂದು ಮಡಿ ಮೇಯಿ ಇಟ್ಟಿತ್ತುಂಡ ಯಾರಂದು ಮನಸ್ಸದ ಶುದ್ಧ ಮನ್ಪುನ ಕಾಲಸ್ಥಿತಿ ಭಾರಿ ಅವಶ್ಯಕತೆ ಏನು ದೇವಸ್ಥಾನದ ಪ್ರತಿ ಗರ್ಭಗುಡಿಟ್ಟು ಭಗವಂತನ ಪೂಜೆ ಮನ್ಪುನ ಪ್ರತಿವರಿ ಅರ್ಚಕೆಲ ಭಕ್ತಗೆಡ್ಡೆ ಅವಡು ದೇಶಗೆಡ್ಡೆ ಅವರು ರಾಷ್ಟ್ರಗೆಡ್ಡೆ ಅವಡು ವಿಶ್ವಶಾಂತಿ ಅವಡು ಎಂದು ಪ್ರಾರ್ಥನೆ ಮನ್ಪೋಡು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅರ್ಚಕೆರೆ ಪ್ರೀತಿಡು ಪಾತೆರೋಡು ಅರ್ಚಕೆರೆ ಪ್ರೀತಿಯನ್ನು ತೋಚಿಪಾವಡು ಅರ್ಚಕೆರ ಗೌರವ ಅಭಿಮಾನ ಸುದೀರ್ಘವಾದ ಆ ಸಾನ್ನಿಧ್ಯದ ವಿಕಾಸ ಅಂಡ ಗರ್ಭಗುಡಿ ತೊಳೆ ಚೆಂಚನ ಆ ಸಾನ್ನಿಧ್ಯದ ಪ್ರಭಾವಲಯ ಪ್ರಕಾಶ ಕೊರ್ಪುಂಡು ಆ ಕೆಲಸ ಪ್ರತಿ ದೇವಸ್ಥಾನಡಿನ ಅವಡಾಯಿನ ಅವಶ್ಯಕತೆ ಉಂಟು ಭಕ್ತರಿತ್ತನೇ ದೇವೇರು ನಾರದೇರು ಒಂದು ವಿಷ್ಣು ಪುರಾಣ ಉಲ್ಲೇಖ ಮನ್ಪುವರಿಗೆ ವಿಷ್ಣುಡ ಕೇಂದ್ರರಿಗೆ ಭಕ್ತಿ ಮಲ್ಲೆನ ದೇವೇರು ಮಲ್ಲೆನ ಅವಾಗ ಶ್ರೀಮನ್ನಾರಾಯಣ ಪಂಡಿಯರಿಗೆ ಭಕ್ತಿ ಮಲ್ಲೆ ನಾರದೇರಿಗೆ ಆಶ್ಚರ್ಯ ಅಣ್ಗೆ ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಂಚಿನ ಈರೇ ಉಲ್ಲಾರು ಈರೇ ಉಪ್ಪು ನಂಚಿನ ಈರ್ನ ಬಾಯಿಡೆ ಭಕ್ತಿಯೇ ಮಲ್ಲ ಅಂದು ಬಂಡೇರು ಅವಾಗ ಶ್ರೀಮನ್ನಾರಾಯಣ ದೇವರು ಪಂಡೇರಿಗೆ ಭಗವಂತೆ ಉಪ್ಪುನಿ ಭಕ್ತರ್ನ ಉದ್ಧಾರ ಆವಡುಂದಾಂಡ ಅಕಲ್ನ ಭಕ್ತಿದ ಶಕ್ತಿದ ಪ್ರಭಾವ ಅವು ಅಂತರ್ಗತವಾದ ಅವು ಭಾವನಾತ್ಮಕವಾದ ಪ್ರತಿಕ್ರಿಯೆ ಆಡೋಣ ಆಯನ ಕರ್ಮಶುದ್ಧಿಗೆ ಅವು ಕಾರಣ ಆಪಣು ಅಂಚಿನ ಕೆಲಸ ಒಡಿಲುಡ ಮಣ್ಣುಡು ನನ್ನ ಇತಿಹಾಸ ಡಾಯರೋಂಡು ನೆನಪುದಿಲ್ಲ ಯಾರು ಮುರಳ್ನ ಬತ್ತದಿತ್ತೆ ಜೀರ್ಣೋದ್ಧಾರದ ಕೆಲವು ದಿನ ದುಂಬು ಬತ್ತದಿತ್ತೆ ಎನ್ನ ಸಮಾಜದ ಉದ್ದೇಶ ಪುರಾತನ ದೇವಸ್ಥಾನ ಜೀರ್ಣಾವಸ್ಥೆಡಿತ್ತಿನ ದೇವಸ್ಥಾನ ಪುನರುತ್ಥಾನ ಪಣ್ಣಾಂಡ ಆ ಗ್ರಾಮಗ ಮಾತ್ರತ್ತು ಆ ಸಾನ್ನಿಧ್ಯಡು ಮಾತ್ರತ್ತು ಇಡೀ ಜಗತ್ತಿಗೊಂಜಿ ಶಕ್ತಿಯಾಪುನಂಚಿನ ಸಾನ್ನಿಧ್ಯದ ಪ್ರಾಕಾರ ಐಟು ಬೆಳಗುಂಡು ಬಂದುಲೆ ಬ್ರಹ್ಮ ಕಲಶೋತ್ಸವ ನಮ್ಮ ಪರಶುರಾಮ ಸೃಷ್ಟಿ ಭಾರಿ ಅರ್ಥ ವರ್ಷೋಡ ನಡುತ್ತೊಂದು ನಮ್ಮ ತೂಪ ಪೂರ ಆಂಡ ಆ ಸಾನ್ನಿಧ್ಯ ಎಂಚ ಬೆಳಗುಂಡ ಐಕ್ ಪ್ರಧಾನ ಕಾರಣೀಭೂತಿಯರ ಪುನಕಲು ಅರ್ಚಕರು ಸರಿಯಾದ ಉಪ್ಪೋಡು ಅರ್ಚಕರು ಏತು ಪ್ರಭಾವವನ್ನು ಕೊರ್ಪೇರ ಅದೇ ಪ್ರಭಾವ ಆ ಸಾನ್ನಿಧ್ಯದ ಲೈ ಬುಲೆಚಿಲಾಪುನು ಅಂಚಿನ ಪ್ರಭಾವ ಕೊರ್ಪುನಂಚಿನ ಶಕ್ತಿದ ಸಮಯ ಈ ಸಾನ್ನಿಧ್ಯಡು ನನ್ನ ಉಂಡಾಯರುಂಡು ಅವೇನು ಪೂರ ನಮ್ಮ ಅರ್ಥ ಮಂತನು ಇನಿ ಶಶಿಧರನ್ನೇ ಅಂಚನೆ ಅಕಲ್ನ ಬಳಗ ನಿಕ್ಲ ಸಮಿತಿದಕಲು ಭಾರ್ಯಾತ ರಾತ್ರಿ ಪಗೆಲ್ ನಿಕ್ಲು ಬೆನ್ನಿ ಬೆಂತಾರೆ ನಿಕ್ಲೆ ದೇವೇರು ನಿಕ್ಲ ಹೃದಯ ಉಂತದು ಮನ್ಪಾದೇರು
ಒಂದು ನಿಖಲು ಮಂತಿನ ಕೆಲಸ ನಮ್ಮ ಮಂತ ಅಂದ ಭಾವನೆ ಬರ್ಚಿ ನಮಗೆ ಆ ಭಗವಂತೆ ನಮ್ಮ ಕೈಡು ಮನ್ಪಾಯರು ಆರು ಶಕ್ತಿ ಕೊಡ್ದು ನಮ್ಮಡ ಮನ್ಪಾಯರು ನಮ್ಮ ಮನ್ಪೇರ ಏತು ಶಕ್ತಿಯರು ಅಲ್ಪಾಯುಷ್ಯಲು ಅಲ್ಪಾಯುಷ್ಯಲು ಅಹಂಕಾರ ಬರ್ಸಿ ನಮಕ ಹಾಂಭಾವ ಬರ್ಸಿ ಶರಣಾರ್ಥಿ ಉಪ್ಪಡು ಶಿವನ ಸ್ವರೂಪನೇ ಅವು ನೆನಪುದಿಲ್ಲ ಭಸ್ಮಧಾರಿ ಸ್ಮಶಾನವಾಸಿ ಪುರಾ ರೀತಿದ ಚರ್ಮಾಂಬರೆ ಪೂರ ಸರಳತ್ವದ ಸ್ವರೂಪನೇ ಶಿವನ ಪರಿವಾರ ಅಂಚೆನೆ ಒಂದು ಸಂದೇಶ ಒಡಿಲದೆ ಈ ಮಣ್ಣು ಆತಂಡು ಈ ಮಾಲಿಂಗೇಶ್ವರನ ಅನುಗ್ರಹ ಎಲ್ಲಂಜಿ ಮುಟ್ಟ ಆಪನ ಬ್ರಹ್ಮ ಕಲಶ ಪೊರ್ಲುಡು ನಡಪಣ್ಣ ಮಾತ್ರ ತಂದೆ ಈ ಸತ್ಕರ್ಮದ ಫಲ ಇನ್ನು 4 ಗ್ರಾಮಗತ್ತು ನೆನಪುದಿಲ್ಲ ಒಂಜಿ ಬ್ರಹ್ಮ ಕಲಶ ಅಂಡ ಬ್ರಹ್ಮ ಪನ್ಪುನ ಪದ ಇಡೀ ಜಗತ್ತು ಲೆಕ್ಕ ಇಡೀ ಜಗತ್ತದ ಮಂಡಲಕ್ಕೆ ಬ್ರಹ್ಮ ಅಂದು ಪನ್ಪುನಿ ಆ ಬ್ರಹ್ಮ ಪನ್ಪುನ ವಿಶ್ವಗೆ ಬ್ರಹ್ಮವು ಇಂಚಿನ ಬ್ರಹ್ಮ ಕಲಶಾಭಿಷೇಕ ಅಂಡ ಇಡೆಗೆ ಮಾತ್ರ ಪುಣ್ಯತ್ತು ನಿಖಲು ಮಂಚಿನಂಚಿನ ಸತ್ಕರ್ಮದ ಫಲ ನಿಖಲ ತಲತಲಾಂತರದ ಎತ್ತೋ ನಿಖಲ ಸಂಸಾರದ ಪೀಳಿಗೆಗಳ ಐತ ಫಲ ಉಣ್ಣು ಆ ಪ್ರಯತ್ನ ಆ ಸತ್ಕರ್ಮ ಮೂಲ ಆತಂಡು ನನಾತಿ ಎಲ್ಲಂಜಿ ಮುಟ್ಟ ಆಪನ ಕಾರ್ಯಕ್ರಮ ಪೊರ್ಲುಡು ನಡಪಡು ಐಕ್ ದೇವರ ಶಕ್ತಿ ಕೊರಡು ನನಾತ್ ಶಶಿಧರಣ್ಣಗೆ ಮಾತ್ರತ್ ಆರು ಸೇವೆ ಮಂತಿನಿ ಆರು ಒರಿಯನ ಚಿಂತನೆಡಿ ಸೇವೆ ಮಂತದ್ದು ಜೇರಾರು ಆರು ಒರಿಯನ ಚಿಂತನೆ ಸೇವೆ ಮನ್ ಪುನರತ್ತು ಆರ್ನ ಇಡೀ ಸಂಸ್ಥೆಡು ಭಾರ್ಯಾತ ಜನ ಬೆನ್ನಿ ಬೆನ್ಪೇರು ರಾತ್ರ ಬಗೆಯಲ್ಲಿ ಬೆನ್ಪೇರು ಆರ್ನ ಸಂಸ್ಥೆಡು ಎತ್ತೋ ಸಂಸಾರಲ್ಲಿ ವ್ಯವಹಾರಗೂ ಬರ್ಪೇರು ಅಂಚಿನ ವ್ಯವಹಾರದ ರೀತಿಯ ಜೀವನ ಮನ್ಪುನ ಎನ್ನ ಜೀವನದ ಪರಿಸ್ಥಿತಿ ಒಂಜಿ ಗಂಜಿದ ಬಟ್ಟಲು ಎನ್ನ ಕೈಟ್ ಭಗವಂತೆ ಕೊರ್ನಂಚಿನ ಒಂಜಿ ಕಾಲಾಡ್ದು ಇನ್ನು 1000 ಬಟ್ಟಲದ ಸಂಸಾರದ ಸಾವಿರ ಸಂಸಾರದ ಬಟ್ಟಲು ಎನ್ನ ಕೈಟುಂಡು ಪನ್ಪುನ ಭಾವನೆಡು ಪೂರರಕ್ಲೆ ಅಡ್ಡೆ ಅವಡು ನನಾತ್ ಎನ್ನ ಲೆಕ್ಕನೆ ಸೇವೆ ಮನ್ಪೇರ ಪ್ರತಿಯೊರೆಗಳ ಶಕ್ತಿ ಕೊರಡು ಪನ್ಪುನ ಭಾವನೆಡಾರು ಸೇವೆ ಮಂತೊಂದುಲ್ಲಿರು ಒಂದು ನೆನಪುದಿಲ್ಲ ಆರ್ನ ಮನಸ್ಸು ಹಂಚಿನ ಅರೇನು ಭಾರಿ ಮುಟ್ಟಡಿ ಅಂತೀನಾರು ಎಂಗ್ಲ ಕ್ಷೇತ್ರಕ್ಕೆ ಒಂಜಿ ಭಾರಿ ಒಂಜಿ ಸಮಸ್ಯೆ ಬರ್ತದಿತ್ತು ಆ ಸಂದರ್ಭಡು ನಾನು ಶಶಿ ಅಣ್ಣಗೆ ಒಂಜಿ ಫೋನ್ ಮಂತಿನ ಮನದನಿ ಆರು ವಾರೀತಿದ ಸ್ಪಂದನೆ ಮಂತಿದ್ರೆ ನಾ ಮಾಲಿಂಗೇಶ್ವರ ಗೊತ್ತು ಅಂಚಿನ ಹೃದಯ ಕ್ಷೇಮಂಕಿತ ಜನಕುಲು ನಮ್ಮ ಸಮಾಜದ ಎತ್ತೋ ಜನ ಉಲ್ಲೇರು ಆಂಡ ನಾವು ಕೃತಜ್ಞರಾದ ಪೋಡು ಬಂದುಲೆ ನಿಕುಲು ಏತೆ ಪೂಜೆ ಮನ್ಪುಲೆ ಏತೆ ಸೇವೆ ಮನ್ಪುಲೆ ಏತೆ ಯಾಗ ಮನ್ಪುಲೆ ಏತೆ ಭಜನೆ ಮನ್ಪುಲೆ ಉಪಕಾರ ಸ್ಮರಣೆ ಎಪ್ಪಡು ನಿಕ್ಲೆಗೆ ಉಪಕಾರ ಸ್ಮರಣೆ ಎಪ್ಪಡು ಏರ್ಲ ಎಲ್ಲಿ ಉಪಕಾರ ಅಂಡಲ್ಲ ಆ ಕೃತಜ್ಞತೆ ಉಪ್ಪಾಡು ಸ್ವಾಮಿ ನಿಷ್ಠೆ ಉಪ್ಪಾಡು ಸ್ವಾಮಿ ಭಕ್ತಿ ಉಪ್ಪಾಡು ಏರು ಉದ್ಯೋಗ ಕೊರಡು ಆ ಉದ್ಯೋಗದ ಮಿತ್ತು ಪ್ರೀತಿ ಉಪ್ಪಾಡು ಉದ್ಯೋಗ ಕೊರ್ನಮಕಲ ಮಿತ್ತು ಗೌರವ ಪ್ರೀತಿ ದಿಲೆ ಅಕುಲೆ ದೇವೇರು ನಿಕ್ಲೆಗೆ ಅಪ್ಪೆಮ್ಮೆ ಎಂಚ ದೇವೇರ ಉದ್ಯೋಗ ಕೊರ್ತಿನ ಧನಿಕುಲ್ಲ ದೇವೇರು ನೆನಪುದಿಲೆ ಆ ಮನಸ್ಸು ಆ ಭಾವನೆ ಇಡೀ ಹಿಂದೂ ಸಮಾಜದ ಆವಡು ಒಂದೇತ ಅವಶ್ಯಕತೆ ಉಂಡು ಇನ್ನೇನು ನಿಕ್ಲ ಜೋಕ್ಲೆ ನಿಕ್ಲು ಕಲ್ಪವನ ಕೆಲಸ ಮನ್ಪೋಡು ಇನ್ನೇನು ಏಪ ನಿಕ್ಲು ಜೋಕ್ಲೆಗೆ ಕಲ್ಪವು ಜರ ಆತ್ನೇಟ ನಿಕುಲು ಸಂತೃಪ್ತ ಜೀವನಾಪುಜಿ ಜೋಕುಲ್ನ ಬದುಕಲ ದುಸರಾಪಣು ಸರಿ ಅರ್ಥ ಮನ್ಪುಲೆ ಇಡೀ ನಮ್ಮ ಎಂಚಿನೇ ಪೂಜೆ ಮನ್ಪುಗ ಏತೇ ದೇವಸ್ಥಾನ ಪೋದಾಗ ಅಪ್ಪೆಮ್ಮನ ಮಿತ್ತಿದ ಗೌರವದ ಪ್ರೀತಿ ಶಶೆಣೆದಾದ ಬಂಡೇರೆ ಕಡೆ ವೇದಿಕೆಡು ಎಂಗ ಜೀವನ ಓಲೇಜ್ ಅಪ್ಪೆಡ್ದು ಮಲ್ಲ ಓಲೇಜ್ ದಾಯೆ ಆರು ಇಂಚಿನ ಅಪ್ಪೆನ ಪಡೆತದ ಇಂಚಿನ ಅಪ್ಪೆನ ಪಡೆದ ಎಂಗೆ ಈತಿ ಸೌಭಾಗ್ಯ ಈ ಅಪ್ಪೆನ ಮೂಲಕ ತಿಕ್ಕಣತ ಪನ್ಪುನ ಆ ಭಾವನಾತ್ಮಕವಾಯಿನ ಇಂಚಿನ ಪ್ರತಿಕ್ರಿಯೆ ಆ ಶರಣಾರ್ಥಿ ಅವೇನು ನಮ್ಮ ಪ್ರತಿ ಒಂಜಿ ಜೋಕ್ಲೆಗಳ ಇನಿ ಕಲ್ಪವನ ಅವಶ್ಯಕತೆ ಉಂಡು ಇಂಚಿನ ಯಾಂತ್ರಿಕ ಬದುಕದ ಸೋಗಡು ಪತಂಗದ ಲೆಕ್ಕ ಇನಿ ಜೋಕುಲು ಅನರ್ಥಗೆ ಪೋಂದುಲ್ಲ ಒಂಜಿ ರಡ್ಡು ಮೂಜಿ ಹಿಂದೂ ಸಮಾಜದ ಜೋಕುಲಿತ್ತಿನೆಗೆ ಆತ್ಮಹತ್ಯೆಡು ಸೈ ಹೊಂದಿಲ್ಲ ದುರ್ಘಟನೆ ಸೈ ಹೊಂದಿಲ್ಲ ಅಪಘಾತಡು ಸೈ ಹೊಂದಿಲ್ಲ ಮತಾಂತರಡು ಸೈ ಹೊಂದಿಲ್ಲ ಕಡೆಗೆ ವಿವಾಹ ವಿಚ್ಛೇದನಡು ಸೈ ಹೊಂದಿಲ್ಲ ಯೋಚನೆ ಮಂತನ ಐಕ ಕಾರಣ ಒಂಜೆ ನಮ್ಮನಂಚಿನ ಗ್ರಾಮ ದೇವೇರು ನಮ್ಮನಂಚಿನ ಸೀಮೆ ದೇವೇರು ಇಂಚಿನ ಅರಮನೆ ಅಂಚಿನ ಧರ್ಮ ಕೇಂದ್ರ ಅಂಚನೆ ಶ್ರದ್ಧಾ ಕೇಂದ್ರ ಅವಲಾಪನ ಗುರು ಹಿರಿಯರು ನಮ್ಮನ್ನು ಮತ್ತಿನ ದೈವ ದೇವರ ಸತ್ಕರ್ಮಾಡು ನಮ್ಮ ಏತು ಜೋಕುಲು ಭಾಗವಹಿಸಿದೆ ಏತು ಜೋಕುಲೇನು ಭಾಗವಹಿಸುವುದಿಲ್ಲ ನಮ್ಮ ಪನ್ಪುನೆಂಚಿನ ಜೋಕುಲು ಭಾಗವಹಿಸಿದರೆ ದಾನೆ ಜೋಕುಲೇನು ಪರೀಕ್ಷೆ ಓದೊಂದುಲ್ಲೇರು ಬರೆಯೊಂದುಲ್ಲೇರು ಓ ಮಂತಂಡಲ ಧರ್ಮ ಶಿಕ್ಷಣದ ಕೊರತೆನೇ ಇನಿ ಸಮಾಜನ ಕಾಡೊಂದುಂಡು ಧರ್ಮ ಶಿಕ್ಷಣ ಮುಖ್ಯ ಆ ಪ್ರಯತ್ನ ಬೇತೆ ಬೇತೆ ವಿದ್ಯಾಸಂಸ್ಥೆಯಲ್ಲೇ ಇನಿ
ಧರ್ಮಕ್ಕೆ ಶಿಕ್ಷಣ ಕೊರ್ಪುನಂಚಿನ ಪ್ರಯತ್ನ ಮಾಡ್ತೊಂದುಂಡು, ಯೋಗ ಮನ್ಪುನ ಪ್ರಯತ್ನ ಮನ್ಪೊಂಡುಂಡು, ಧ್ಯಾನಗ ಪ್ರೇರೇಪಣೆ ಕೆಲಸ ಮನ್ಪುನ ಪ್ರಯತ್ನ ಮಂತೊಂದುಂಡು. ಅವೇನು ಪೋಷಕರೆಲ್ಲ ಪಡೆಯುನಂಚಿನ ಪ್ರಯತ್ನ ಇನ್ನಿತ ದಿನದ ಅವಶ್ಯಕತೆಯನ್ನು ಪನೊಂದು ಈ ಬ್ರಹ್ಮಕಲಶದ ಉಚ್ಚೆ ಪೊರ್ಲುಡ ನಡಪಡು ನನಾತ್ ಶಶಿಧರನ ನಂಚಿನಕ್ಲಿಗೆ ಶಕ್ತಿ ಕೊರಡು ಆರ್ನ ಸಂಸ್ಥೆಡು ಬೆನ್ನಿ ಬೆನ್ಪುನ ಎತ್ತೋ ಸಂಸಾರಲು ಆ ಗಂಜಿದ ಬಟ್ಟಲ ಆರ್ನ ಕೈಟುಂಡು ಆರ್ನ ಮುಗ್ಧ ಮನಸ್ಸು ಇನ್ನು ಒಂಜಿ ಬಡ ಸಂಸಾರ 14 ವರ್ಷಡು ಸ್ವಚ್ಛತೆ ಮಂಚಿನಂಚಿನ ಆ ಒಂಜಿ ಸಂಸಾರನು ಏತ್ ಗೌರವಿತವಾದುತ್ತೇರು ಗರ್ಭಗುಡಿಟ್ಟು ಪೂಜೆ ಮಂತಿನಂಚಿನ ಅರ್ಚಕರ್ನತ್ಯ ಪ್ರಾತಿನಿಧ್ಯ ಇಂಚಿನ ಸಂಸಾರಗಳ ಧರ್ಮಕ್ಷೇತ್ರದ ಉಪ್ಪಡು ಮನ್ಪುನಂಚಿನ ಒಂಜಿ ಸದ್ಭಾವನೆ ಕೊರಪು ಮನ್ಪುನಂಚಿನ ಕೆಲಸದ ಆದರ್ಶವಾಯಿನಂಚಿನ ಕೆಲಸ ಈ ವೇದಿಕೆಡು ಮನ್ಪುದೇರ ಪನ್ನಂಡ ಒಂದು ಒಡಿಲ್ದ ಮಾಲಿಂಗೇಶ್ವರನ ಬ್ರಹ್ಮಕಲಶದ ಇತಿಹಾಸ ಒಂದು ಚಾರಿತ್ರ್ಯಾದ ನಡೆತದು ನನಾಥ ದೇವಸ್ಥಾನದ ಇಂಚಿನ ಕೆಲಸ ದುಂಬದ ದಿನಸ್ಥಳ ಆಪನಂಚಿನ ಯೋಗದಾನನು ಪ್ರಥಮ ಮಾದು ಆ ಮಾಲಿಂಗೇಶ್ವರ ಈ ಒಂಜಿ ಸದ್ಗುಣಶೀಲತೆಯನ್ನು ಬೆರೆಯರ ಶಕ್ತಿ ಕೊಡ್ತೇನೆ. ಆ ಪ್ರಯತ್ನ ಪುರಭಾಗಡ ಆವಡೊಂದು ಪನೊಂದು ಈ ವೇದಿಕೆಡು ಇತ್ತಿನಂಚಿನ ಪೂರೇರೇಗ್ಲ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಉದ್ಯಮ ಕ್ಷೇತ್ರದ ವಿದ್ಯಾಸಂಸ್ಥೆಡು ಸೇವೆ ಮನ್ಪುನ ಪ್ರತಿವರಿಯಾಗಿಲ್ಲ ಅಕ್ಕಲಕ್ಕಲ ಕರ್ತೃತ್ವ ಶಕ್ತಿಯನ್ನು ಮನ್ಪೆರ ದೇವರ ಶಕ್ತಿ ಕೊರಡು ಅಪ್ಪೆಗೆ ಪೂರ್ಣ ಆರೋಗ್ಯ ಕೊಡ್ದು ನನಾಥ ಸತ್ಕರ್ಮ ಮಂತದು ಆರ್ನ ಜೋಕುಲು ಪೂರಾ ಜೋಕುಲು ಎಡ್ಡೆ ಕೀರ್ತಿವಂತೆರಾದು ಸುದೃಢವಾಯಿನಂಚಿನ ಸಮಾಜ ಅಪ್ಪೆ ಒಂಜಿ ಕಾಲಡು ಈ ಜೋಕ್ಲೇನು ಪೋಷಣೆ ಮನ್ಪುನಾಗ ಏತು ಬಂಗ ಬೈದಿನ ಕಾಲ ಇತ್ತಣ್ಣ ಏತು ಬಂಗ ಬೈತದಿತ್ತೇರಾರು ಏತು ಪ್ರೀತಿ ಸಂಪಾದನೆ ಸಮಾಜಡು ಎಡ್ಡೆ ಮನ್ಪೋಡು ಎನ್ನ ಜೋಕುಲು ಎನ್ನ ಸಂಚಾರ 4 ಜನಕ್ಕೆ ಉಪಕಾರ ಆವಡು ಎಡ್ಡೆ ಚಿಂತನೆ ಮನ್ಪೋಡು ಪನ್ಪುನ ಸದ್ಭಾವನೆಡು ಮಂತಿನಂಚಿನ ಆ ಸತ್ಪ್ರೇರೇಪಣೆ ಪಡಿ ಶಕ್ತಿ ಇನ್ನು ಓಡಿಯಲಿಡು ಮಾಲಿಂಗೇಶ್ವರನ ಈ ಸನ್ನಿಧಾನಡು ಬ್ರಹ್ಮಕಲಶ ಮನ್ಪುನಾಗ ಶಶಿ ಅಣ್ಣನು ಸಮಿತಿದಕ್ಕಲು 4 ಸರ್ತಿ ಬೆತೆ ರೂಪಡು ಬತ್ತದು ಪೋದು ಪನ್ನಗಲ ಆರು ಪೋಯ ಬರ್ರೆ ಆವಂದೆ ಎತ್ತುಂಡಲ್ಲ ಅಪ್ಪೆನ ಉಡಲಿಡಿತ್ತಿನಂಚಿನ ಮಾಲಿಂಗೇಶ್ವರನ ಪ್ರೀತಿ ಸೋಮನಾಥೇಶ್ವರನ ಅನುಗ್ರಹದ ಶ್ರೀರಕ್ಷೆ ಆರೇನು ಕಂತದು ಮೂಲ ಈ ಸತ್ಕರ್ಮನ ಮನ್ಪವನಂಚಿನ ಯೋಗದಾನ ಮಂತದಂಡು ಆಕಲನ ಇಡೀ ಕುಟುಂಬಗ ದೇವರು ನನಾಥ ಬೆಳಗಾವಡು ಜೀರ್ಣೋದ್ಧಾರ ಸಮಿತಿ ಇಡಿತಿನಕಲು ಊರು 4 ಗ್ರಾಮದಕಲು ಸಂಘ ಸಂಸ್ಥೆದಕಲು ಪ್ರತಿ ಒರಿಲ ರಾತ್ರಿ ಪೈಕಲ್ಲಿ ಬೆನ್ನಿ ಬೆಂತಿನಕಲು ಹೊರಕಾಣಿಕೆ ಸಮರ್ಪಣೆ ಮಂತಿನಕಲು ಊರ ಪರವಡ್ದ ದಾನಿಲು ಶೆಟ್ರು ಬೊಂಬಾಯ್ದು ಮಹಾರಾಷ್ಟ್ರದ ಬತ್ತಿನಕಲು ಅಂಚೆನೆ ಬೇತೆ ಬಾಗಡು ಬತ್ತಿನ ಪೂನಾರ್ದ ಬತ್ತಿನಕಲು ಅಕ್ಲಿಗೆ ಪೂರ ಕಾರ್ಯಭಾಗಡು ಬಂಟ ಸಮುದಾಯ ಇಡೀ ದಕ್ಷಿಣ ಕನ್ನಡ ಮಾತ್ರತ್ತು ಇಡೀ ಪರಶುರಾಮ ಸೃಷ್ಟಿದ ಧೀಮಂತಿಕದ ಶಕ್ತಿನ ಅನಾವರಣ ಮನ್ಪೆರೆ ಸತ್ಯದ ಬೂಡು ಧರ್ಮದ ಚಾವಡಿಗೆ ಗುತ್ತುಬಾರಿಗೆದ ಮದಿಪು ಬೂಲ್ಯದ ಶಕ್ತಿನ ಅನಾವರಣ ಮಂತಿನ ಒಂಜಿ ಪ್ರತಿಷ್ಠಿತ ಸಮಾಜ ಇತ್ತಿನ ಬಂಟ ಸಮುದಾಯ ಇನ್ನು ಬಂಟ ಸಮುದಾಯದ ಸತ್ಕೀರ್ತಿನ ಸರಿಯು ನಮ್ಮ ಪ್ರತಿಯೂರಿಲ ಅರ್ಥ ಮಂತೊಂದು ಆ ಸಹಭಾಗಿತ್ವಡಿ ಇಡೀ ಹಿಂದೂ ಸಮಾಜಡು ಉಪ್ಪುನ ಪ್ರತಿ ಒಂಜಿ ಜಾತಿದ ವ್ಯವಸ್ಥೆಡೆ ಐತೈತನೇ ಆಯ್ನಂಚಿನ ಪ್ರಾತಿನಿಧ್ಯ ಇತ್ತಿನಂಚಿನ ಸ್ಥಾನಮಾನವನ್ನು ಪ್ರತಿವರಿಲ ಅರ್ಥ ಮಂತನೋಡು ಒವ್ವೇ ಮೇಲತ್ತು ಒವ್ವೇ ಕೀಳತ್ತು ಒವ್ವೇ ಎಲ್ಲಿಯತ್ತು ಒವ್ವೇ ಮಲ್ಲತ್ತು ಮನಸ್ಸು ಮಾತ್ರ ಪೂರಕನ ಮಲ್ಲಾವಡಾಯಿನ ಅವಶ್ಯಕತೆ ಉಂಡು ಅವೇನು ಪತೊಂದು ಎಲ್ಲಂಜೆ ಮರುಪುನ ಮತದಾನಡು ಮತೀಯವಾದ ಜಾತೀಯವಾದದ ಸಂಘರ್ಷ ಇದ್ದಂದೆ ಶಾಂತಿಯುತವಾಯಿನಂಚಿನ ಮತದಾನ ನಡೆತದು ದೇಶದ ಸುಭಿಕ್ಷಪಕ ಸಮೃದ್ಧಿದೊಟ್ಟಿಗೆ ಸಮಷ್ಟಿಡು ವಿಶ್ವಶಾಂತಿ ಆಪುನಂಚಿನ ಕಾರ್ಯಭಾರಡು ಒಡಿಯಲು ಮಾಲಿಂಗೇಶ್ವರಿ ಅನುಗ್ರಹ ಮನ್ಪಡು ಎಲ್ಲಂಜಿದ ಬ್ರಹ್ಮಕಲಶದ ಸತ್ಕರ್ಮ ಪ್ರತಿವರಿ ಸೇವಾಕರ್ತರಿಗೆ ಸತ್ಫಲ ಕೊಡೋದು ಈ ಮಾಲಿಂಗೇಶ್ವರನ ಈ ಸನ್ನಿಧಾನಡು ಪ್ರತಿವರಿಲ ಒಂದು ತೀರ್ಮಾನ ಮನ್ಪೋಡು ಒಂದು ಎಡ್ಡೆ ಮಲ್ಲ ಸತ್ಕರ್ಮ ಪ್ರತಿ ಸೋಮವಾರ ಮುಲ್ಪ ಪರಿಸರ ತಿನ್ನಕಲು ಪೂರ 50-100 ಗ್ರಾಮ್ ಎಣ್ಣೆದೆಣ್ಣೆ ಕಂತದು ನಿಖಿಲ್ನ ಶುದ್ಧ ಎಣ್ಣೆದೆಣ್ಣೆ ಇಲ್ಲಡು ಮೋನೆ ತೋದು ₹5 ತರ ಸುತ್ತದು ಪಾಡ್ದು ಅವೇನು ಸೋಮವಾರ ಸಮರ್ಪಣೆ ಮನ್ಪುನ ಕಾರ್ಯಕ್ರಮ ಮನ್ಪುಲೆ ಇಡೀ ಗ್ರಾಮಗೊಂಡು ಎಂಕ್ಲ ಮಿಟ್ಲ ಸೇಮಿಡು ಬಜೆಕೊಡ್ಲುಡು ಬೇತೆ ಭಾರಿ ವರ್ಷ ಹೊಡೆದು ನಡತೊಂದೆ ಉಂಡು ಒಂದು ಇಂದೆಟ್ಟು ಹೆಚ್ಚಾಯಿನ ಎಣ್ಣೆನು ನಿಖಲು ಪರಿಸರದ ದೇವಸ್ಥಾನಕ್ಕೆ ಭಜನಾ ಮಂದಿರ ಕೊರೋಲಿ ಆ ವ್ಯವಸ್ಥೆ ಮನ್ಪೋಡು ರಡ್ನೆ ಈ ಬ್ರಹ್ಮಕಲಶೋತ್ಸವದ ನೆನಪಿಗೋಸ್ಕರ ನಿಖಲ್ನ ಇಲ್ಲಾಡು ಪೂತ ದೈನ ನೆಡ್ಲೆ ಬೆಲೋಪತ್ರದ ದೈನ ನೆಡ್ಲೆ ದಿನನಿತ್ಯ ಬರ್ರ ಆಯ್ನಕ್ಳಿಗೆ ಪೂ ಪತ್ತೊಂದು ಬಲೆ ದೈತ ಪೂ ಬಿಲೋಪತ್ರನ ಪತ್ತೊಂದು ಬಲೆ ಆಯ್ಕೋಸ್ಕರ ಐನಾತ್ ದೈ ನಡ್ಪುನ ಕೆಲಸ ಮನ್ಪುಲೆ ನೀರಿನ ಭೂಮಿಗೆ ಇಂಗಾಲಿಸಿನ ಕೆಲಸ ಮನ್ಪುಲೆ ಈ ನಿಕ್ಲೆಗೆ ಅವಕಾಶ ಎತ್ತಿ ನಾವು ಪೂರ ಮರ ಗಿಡ ನೆಡರೆ ಪ್ರಯತ್ನ ಮನ್ಪುಲೆ ಹಿತ ಬಕ ಮಿತ ಮಾತನ್ನು ಜೀವನದ ಅಳವಡಿಸಿದೆ ಅಂಚೆನೆ ಒಣಸು ತಿನ್ಪುನೇಕ್ಲ ಒಂಜಿ ರೀತಿ ನೀತಿ ಆಚಾರನ ಒರಿಪುನ ಕೆಲಸ ಮನ್ಪುಲೆ
ತಿನ್ಪು ಲೆಕ್ಕನೇ ತಿನ್ಪುನೇನೆ ತಿನ್ಪುಲೆ ಋತು ಸಂಬಂಧವಾಯಿನಿಂಚಿನ ಆಹಾರ ಸೇವನೆ ಮನ್ಪುಲೆ ವಿಷಯುಕ್ತವಾಯಿನಿಂಚಿನ ಆಹಾರ ನಿಕ್ಲು ನಿರಂತರ ತಿನ್ಪುನೇರ್ದಾತ್ರ ಆಯ್ನಾತ್ ನೀರು ಪರ್ಪುನ ಪ್ರಕ್ರಿಯೆಯನ್ನು ಜೀವನದ ಅಳವಡಿಕೆ ಮನ್ಪುಲೆ ಆರೋಗ್ಯನ ಹೊರ್ತುನ ರೋಗ ನಿರೋಧಕ ಶಕ್ತಿನ ಹೆಚ್ಚಾವನಂಚಿನ ದುಂಬುದ ಪೂರ ತಜಂಕ್ ಅಂಚೆನೆ ಕನಿಲೆ ಆ ಋತು ಸಂಬಂಧವಾದ ಬರ್ಪುನಂಚಿನ ಆಹಾರ ಸೇವನೆ ಮನ್ಪುಲೆ ಇಂದೇನು ಪೂರ ನಿಕ್ಲ ಜೀವನೋಡು ಅಳವಡಿಸಲೆ ಆರೋಗ್ಯ ಕಾಪುನ ಕೆಲಸಲ ಆವಡು ಅದಕ್ಕೋಸ್ಕರ ಪ್ರತಿವರಿಲ ಪ್ರಯತ್ನ ಮನ್ಪುಲೆ ಎಂದು ಪನೊಂದು ನನ್ನ ದುಂಬಗಳ ಈ ಕ್ಷೇತ್ರ ನನಾತ ಬೆಳಗಡು ಪಣ್ಣಿನಂಚಿನ ಪೂರ ವಿಧಿವಿಧಾನನ ಆಚಾರ ನಿಕ್ಲ ಅನುಭವಿಸೋಡು ಯಪಾಂಡಲ ಸೋಮವಾರ ಯಾಲ್ನ ಕಾಂಡ ಎನ್ಮೆ ದಂಡೆ ಪತ್ತೊಂದು ಬರ್ರೆ ಯಾವು ನಿಕ್ಲು ಮಂತದಾರ ಇಜ್ಜ ಅಂದು ತೂದೇರೆ ಅಂಚಾದ ಯಾನು ಪಂಡದು ಬರ್ಪುಜಿ ಯಾನು ಯಪಾಂಡಲ ಬರುಂದೇ ಉಪ್ಪುವೆ ಎನ್ಮೆ ದಂಡೆ ಪತ್ತೊಂದು ಯಾನೇ ಬರಂದು ಉಪ್ಪುವೆ ಆಂಡ ನಿಕ್ಲೆ ಪಂಡದು ಬರ್ಪುಜಿ ನಿಕ್ಲು ಪೂರ ಊರ್ದಕ್ಲು ಪೂರ ಅವೇನು ಅನುಷ್ಠಾನ ಕಲ್ನೆ ಮುಲ್ತ ಸಾನ್ನಿಧ್ಯದ ಶಕ್ತಿ ಸಾನ್ನಿಧ್ಯದ ಪ್ರಭಾವ ಅರ್ಚಕಸ್ಯ ಪ್ರಭಾವೇನು ಶಿಲಾಭವತಿ ಶಂಕರ ಅರ್ಚಕನ ಪ್ರಭಾವದ ಶಕ್ತಿದ ಧೀಮಂತಿಗೆದ ಅನಾವರಣ ಈ ಸಾನ್ನಿಧ್ಯದ ಪರ್ಯಾತ್ ಬಲಿಷ್ಠವಾದ ದುಂಬದ ದಿನೊಟ್ಟು ಆಯರಂಡು ಐಕ್ಯ ದೇವರು ಶಕ್ತಿ ಕೊರಡೊಂದು ಪ್ರಾರ್ಥನೆ ಮಂತದೆ ಎನ್ನ ರೆಡ್ಡು ಪಾತ್ರ ಗುರುಚನ ಸಮರ್ಪಣೆ ಮಂತದ್ದು ಒಂಜಿ ಭಜನೆ ಪಂದೆ ಎನ್ನ ಆಶೀರ್ವಚನ ಮುಕ್ತಾಯ ಮನ್ಪೆ ಪೂರೆಲ್ಲ ಭಜನೆ ಪನಂಜಿಂದ ಜೀವನಡು ವಿಭಜನೆಗೆ ಸಾಧ್ಯ ಆಪುಂಡು ಭಜನೆನೇ ನನ್ನ ಒವ್ವಾಂಡಲ ಧನಾತ್ಮಕವಾಯಿನಂಚಿನ ಚಿಂತನೆ ರಣಾತ್ಮಕವಾಯಿನಂಚಿನ ದೌರ್ಬಲ್ಯ ದೂರ ಆಪುನಿ ಭಜನೆ ಹಿಡ್ದು ಅವೇನು ವಿಶ್ವಗೂ ತೋಚ್ಪಾಯಿನಂಚಿನ ಶಕ್ತಿ ಭಜನದ ಆ ರೀತಿಡು ಯಾನೊಂಜಿ ಭಜನೆ ಪನ್ಪೆ ಪೂರಲ್ಲಿ ಚಪ್ಪಾಳೆ ಪತ್ತದು ಭಜನೆ ಪನ್ ಬೋಲೋ ಬೋಲೋ ಸಬ್ ಮಿಲ್ ಬೋಲೋ ಓಂ ನಮಃ ಶಿವಾಯ 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 बोलो बोलो सब मिल बोलो ओम नमः शिवाय जोट जटा में गंगाधारी जोट जटा में गंगाधारी त्रिशूलधारी डमरू बजावे त्रिशूलधारी डमरू बजावे डम 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 डमरू बजावे घूंघटा दो नमः शिवाय ओम 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 नमः शिवाय ಒಂಜಿ ಕಡೆಟ್ ಭೂಮಿದ ತಾಪ ಏರೊಂದುಂಡು ಅಂತರ್ಜಲ ಬತ್ತೊಂದುಂಡು ಮಾನಸಿಕವಾದ ಕ್ರೋಧ ಲೋಭ ಮೋಹ ಮದ ಮತ್ಸರಗ ಕಡಿವಾಣ ಕರ್ಪುನ ಕೆಲಸ ಆ ಆಶೀರ್ವಾದವರು ಅನುಗ್ರಹ ಮನ್ಪಡು ಪೂರ್ಯರಡಲ ಮಾನವೀಯತೆ ಸಾಮರಸ್ಯದ ಬದುಕುದೊಟ್ಟಿಗೆ ಬದುಕನ್ನು ಕಟ್ಟೊಂದು ಪೂರ್ಯರ್ನ ಪೂರ್ಲೆಲ ಪ್ರೀತಿ ಮನ್ತದು ನಿಸರ್ಗನ ಪ್ರೀತಿ ಮನ್ಪುಲೆ ಐತೊಟ್ಟಿಗೆ ಬದುಕನ್ನು ಕಟ್ಟುನ ಕೆಲಸ ಮನ್ಪುಲೆ ಜೀವನಡು ಬರ್ಪುನಂಚಿನ ಒವ್ವೇ ಸಾಂದರ್ಭಿಕವಾಗಿನ ಸಂದರ್ಭ ಸನ್ನಿವೇಶಡು ಬರ್ಪುನಂಚಿನ ತಾಪತ್ರೆಯನ್ನು ಪರಿಹಾರ ಮನ್ಪೆರೆ ಆ ದೇವತಾ ಶಕ್ತಿ ಕೊರಡನ್ನು ಪ್ರಾರ್ಥನೆ ಮಂತದ್ದು ಶಶಿಧರನ ಪಕ್ಕ ಜೀರ್ಣೋದ್ಧಾರ ಸಮಿತಿ ಒಂಜಿ ಭಿನ್ನ ಊರದ ಕಳ್ಳಲ 4 ಗ್ರಾಮದ ಕಳ್ಳಲ ಎಲ್ಲಂಜಿ ಕಡೆತ ದಿನ ಶಶಿಧರಣ್ಣನ ಅಮ್ಮನ ಇನ್ನು ಎಂಚ ಗೌರವಡು ಮೂಲು ಮಾನ್ಯತೆ ಮಂತದ್ದು ಅರೇನು ಪ್ರೀತಿ ಮನ್ಪುನ ಕೆಲಸ ಮಂತಣ ಆ ಸಂಸಾರನ ಅಂಚನೆ ಶಶಿಧರಣ್ಣನ ಅಮ್ಮನ ಪಾದ ಪೂಜೆ ಮಂತದ್ದು ಅರೇನ ಗುರುತಿಸಿನಂಚಿನ ಕೆಲಸ ಈ ವೇದಿಕೆ ಆವಡು ಆನಿ ಏಪ ಮನ್ಪರಿ ಅನ್ನ ಬಡಿತನ ಬರ್ಪೆ ಅವನು ನಿಕ್ಲು ಪೂರ್ಯರ್ಲ ಸೇರಿದು ಮನ್ಪೊಡೊಂದು ಪಣೊಂದು ಒಂದು ಎನ್ನ ಒಂಜಿ ಭಿನ್ನ ನಿಕ್ಲ್ಡ ದೇಪಂಡ ಆರ್ನ ಸ್ಥಾನ ಆರ್ನ ಮಾನ ಆರ್ನ ಗೌರವ ಆರ್ನ ಪ್ರೀತಿ ಇಡೀ ಸಮಾಜದ ಮಿತ್ರ ತಂದೆ ಎತ್ತೋ ಸಂಸಾರಲ ಅರೇನು ಪಂಡದೀನಿ ಜೀವನ ಮಂತೊಂದುಂಡು ಆ ಸಂಸಾರಕ್ಕೆ ಕೃತಜ್ಞರಾದ ಪುನಂಚಿನ ಕೆಲಸ
ಇಡೀ ನಮ್ಮ ಗ್ರಾಮದ ಕುಲ್ಪುರ ನಮ್ಮ ಮನ್ಪುಗ ಐಕ್ಯ ದೇವರು ಶಕ್ತಿ ಕೊರಡೊಂದು ಪ್ರಾರ್ಥನೆ ಮಂತದ್ದು ಸದಾ ಶ್ರೀರಕ್ಷೆಡು ಕಾತ್ಕೊಡೊಂದು ಪ್ರಾರ್ಥನೆ. ತನ್ನ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಆಸ್ತಿಕ ಬಂಧುಗಳಾದ ನಮ್ಮೆಲ್ಲರ ಅಂತರಂಗದ ಕಣ್ಣನ್ನು ತೆರೆದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ತಾಲೂಕಿನ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಶ್ರೀಯುತ ಮೋಹನ್ ಕುಮಾರ್ ಅವರು, ಲಕ್ಷ್ಮಿ ಗ್ರೂಪ್ನ ಮಾಲಕರು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವಂಥ ಶ್ರೀಯುತ ಮೋಹನ್ ಸರ್ ಅವರು ಇದೀಗ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಾಲಿಂಗೇಶ್ವರ ಪಾದಗಳಲ್ಲಿ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಅದೇ ರೀತಿ ಹಳದಂಗಡಿಯ ಅರಮನೆಯ ಅರಸರ ಪಾದಗಳಿಗೆ ನಮಿಸುತ್ತಾ, ಅದೇ ರೀತಿ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶಶಿಧರಣ್ಣನ ಆಶೀರ್ವಾದವನ್ನು ಬೇಡುತ್ತಾ, ಅದೇ ರೀತಿ ವೇದಿಕೆಯ ಮೇಲಿರುವಂಥ ಎಲ್ಲ ಗೌರವಾನ್ವಿತರೆ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂಥ ಎಲ್ಲ ಭಕ್ತ ಬಂಧುಗಳೇ, ದೇವರು ಬ್ರಹ್ಮಕಲಶ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಭಕ್ತರೆಲ್ಲ ಸೇರಿ ಬ್ರಹ್ಮಕಲಶ ಮಾಡುವಂಥ ನಿರ್ಧಾರ ಮಾಡಿದರೆ, ಆದರೆ ದೇವರು ಯಾರ ಕೈಯಿಂದ ಈ ಬ್ರಹ್ಮಕಲಶ ಆಗಬೇಕು ಅಂತ, ಯಾಕಂದರೆ ಅದಕ್ಕೆ ಒಂದು ನೇತೃತ್ವವನ್ನು ವಹಿಸಿಕೊಳ್ಬೇಕಾಗ್ತದೆ. ಸುಮ್ಮನೆ ಬ್ರಹ್ಮಕಲಶ ಆಗುವುದಿಲ್ಲ, ಯಾಕಂದರೆ ಅಂಥ ಒಂದು ವ್ಯಕ್ತಿ ಬೇಕಾಗ್ತದೆ. ಯಾಕಂತೇಳಿ ಇಲ್ಲಿಗೆ ನೀವು ಒಳಗೆ ಮೇಯ್ನ್ ರೋಡಿಂದ ಒಳಗೆ ಬರುವಾಗ, ದ್ವಾರದಿಂದ ಒಳಗೆ ಬರುವಾಗ ಎಲ್ಲಿ ಕೂಡ ಆಡಂಬರವು ಕಾಣುವುದಿಲ್ಲ. ಯಾಕಂದರೆ ಶಶಿಯಣ್ಣನ ಮನಸ್ಸುಗಳು ಕೂಡ ಹಾಗೆ ಇರ್ತದೆ. ಯಾಕಂದರೆ ನಾವೆಲ್ಲ ನೋಡುವಾಗ ಶಶಿಯಣ್ಣನ ಒಂದು ಮುಖ ನೋಡಿ ಇರ್ಬೋದು, ಶಶಿಯಣ್ಣ ಒಂದಷ್ಟು ಹಣ ಖರ್ಚು ಮಾಡ್ತಾರೆ, ಒಂದಷ್ಟು ಹಣವನ್ನು ದಾನ ಮಾಡ್ತಾರೆ ಅಂತ. ಆದರೆ ಅವರು ಕೊಟ್ಟಂಥ ಏನು ದುಡ್ಡು ಇರ್ಬೋದು, ಅವರು ಸಂಪಾದನೆ ಇರ್ಬೋದು, ಎಲ್ಲವೂ ಕೂಡ ಅವರು ನಿಷ್ಠೆಯಿಂದ ಸಂಪಾದನೆ ಮಾಡಿದಂಥ ಆ ದುಡ್ಡುಗಳು, ಅದನ್ನು ಯಾವ ರೀತಿ ಖರ್ಚು ಮಾಡ್ತಾರೆ. ಇವತ್ತು ಬ್ರಹ್ಮಕಲಶಕ್ಕೆ ಅಧ್ಯಕ್ಷರಾಗಿ ಇಲ್ಲಿ ಬಂದರೆ ನೀವು ದೇವಸ್ಥಾನದಲ್ಲಿ ನೋಡ್ಬೋದು, ಎಲ್ಲ ಕೆಲಸಗಳಿಗೂ ಅಚ್ಚುಕಟ್ಟಾಗಿದೆ. ಅವರ ಮನಸ್ಸೇ ಹಾಗಿರ್ತದೆ. ಅಂದರೆ ಎಲ್ಲಿಯೂ ಆಡಂಬರ ಇರಬಾರ್ದು, ಜನ ಎಷ್ಟು ಸೇರಿದಾರಂತೂ ಲೆಕ್ಕಲ್ಲ, ಅಲ್ಲೇ ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ಮತ್ತು ದೇವರ ಏನು ಕಾರ್ಯಗಳುಂಟು, ಧಾರ್ಮಿಕ ವಿಧಿವಿಧಾನಗಳುಂಟು, ಅದು ಎಷ್ಟು ಒಳ್ಳೆಯದಾಗಿ ನಡೀತಾ ಉಂಟು ಅಂತ. ಇವತ್ತು ನಮ್ಮ ವೇದಿಕೆಯಲ್ಲಿ, ಸಭಾ ವೇದಿಕೆಯಲ್ಲಿ ಫಸ್ಟಿಗೆ ಸಭಾ ಕಾರ್ಯಕ್ರಮ ಆಗುವಾಗ ಒಂದು ಭಾವನಾತ್ಮಕ ಸನ್ನಿವೇಶ ಸೃಷ್ಟಿಯಾಯಿತು. ಯಾಕೆಂದರೆ ನನಗೆ ನಿಂತುಕೊಂಡಾಗ ನನ್ನ ಬಾಲ್ಯದ ನೆನಪುಗಳಾಯಿತು ಮತ್ತು ನಾನು ಬೆಳೆದು ಬಂದ ಹಾದಿ ನೆನಪಾಯಿತು. ಇವತ್ತು ಆ ಒಂದು ಹಿರಿಯ ವ್ಯಕ್ತಿಯನ್ನು, ದೇವಸ್ಥಾನದ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಯನ್ನು ಅವರ ಇಡೀ ಕುಟುಂಬ ಪಾದ್ಯಪೂಜೆ ಮಾಡುವಾಗ ಒಂದು ಕಾರ್ಯವನ್ನು ಮಾಡಿದರು. ಬಹುಶಃ ನನ್ನ ಸುಮಾರು ಬಾಲ್ಯದ 20 ವರ್ಷ ಹಿಂದೆ ಹೋದರೆ ನನ್ನ ತಾಯಿ ಮನೆ ಇರೋದು ಕುಂದಾಪುರದಲ್ಲಿ, ಅಲ್ಲಿ ನನ್ನ ಅಜ್ಜಿ ಮನೆ ಉಂಟು. ಅಲ್ಲಿ ಒಂದು ದುರ್ಗಾ ಪರಮೇಶ್ವರಿ ಅಂತ ದೇವಸ್ಥಾನ ಉಂಟು. ಆ ದೇವಸ್ಥಾನದಲ್ಲಿ ನನ್ನ ಅಜ್ಜಿ ಸುಮಾರು 20 ವರ್ಷದಿಂದ ಇದೇ ಸೇವೆಯನ್ನು ಮಾಡ್ತಾಯಿದ್ರು. ಅಂದರೆ ದಿನ ಬೆಳಗ್ಗೆ ಎದ್ದರೆ ಅಲ್ಲಿ ಕಸ ಗುಡಿಸುವುದು ಮತ್ತು ಸೆಗಣಿ ಸಾರಿಸುವುದು ಎಲ್ಲ ಕೆಲಸವನ್ನು ಮಾಡ್ತಾರೆ. ಆದರೆ ಅವರು ಇವತ್ತಿನವರೆಗೆ 1 ರೂಪಾಯಿಯನ್ನು ಕೂಡ ಅಲ್ಲಿಂದ ಪಡೀಲಿಲ್ಲ. ಆದರೆ ಅವರ ಕೆಲಸವನ್ನು ಮಾಡಿ ಅವರಷ್ಟೇ ಹೋಗ್ತಾಯಿದ್ರು. ಆದರೆ ನಾವು ಯಾವಾಗಲೂ ಅಜ್ಜಿಯಲ್ಲಿ ಹೇಳ್ತೇವೆ, ಅಜ್ಜಿ ಈ ಕೆಲಸ ಪೂರ ಇಲ್ಲಿಗೆ ದಾಯ ಬೋಡಿತೀನಿ, ಈ ಪ್ರಾಯ ಆಡಲ್ಲ ಅಂತ. ಆದರೆ ಅವರ ನಿಷ್ಠೆಯನ್ನು ಬಿಡಲಿಲ್ಲ. ಅವರು ತೀರ್ಕೊಂಡ್ರ ನಂತರ ನಾವೆಲ್ಲ ಇಲ್ಲಿ ಬೆಳ್ತಂಗಡಿ ಉಜಿರೆಗೆ ಬಂದು ಇಲ್ಲಿ ಎಲ್ಲ ಮನೆ ಮಾಡಿದೆವು. ಆದರೆ ಅವರ ಭಕ್ತಿ ಬಿಡಲಿಲ್ಲ, ಆ ದುರ್ಗಾ ಪರಮೇಶ್ವರಿ ದೇವಿ ನಮ್ಮನ್ನು ಬಿಡಲಿಲ್ಲ ಅಂತ. ನನಗೆ ಎಲ್ಲಿ ಹೋದರೂ ಕೂಡ ದೇವಿಯ ಸ್ವರೂಪ ಕಾಣ್ತಿತ್ತು, ನಾನು ಎಲ್ಲಿ ಹೋದರೂ ದೇವಿಯ ಅನುಗ್ರಹ ಕಾಣ್ತಿತ್ತು. ಆಗ ನನಗೆ ಕಂಡದ್ದು ನಮ್ಮ ಏನು ಉಜಿರೆಯಲ್ಲಿರುವಂಥ ಸಂಸ್ಥೆ ಉಂಟು, ಆ ಸಂಸ್ಥೆ ಹತ್ತಿರದಲ್ಲಿರುವಂಥ ಒಂದು ಊರಿನಿಗೆ ಸಂಬಂಧಪಟ್ಟ ದೇವಿಯ ದೇವಸ್ಥಾನ ಉಂಟು, ಅದನ್ನು ಮಾಡಬೇಕು ಅಂತ. ನನಗೆ ಕುಟುಂಬಕ್ಕೆ ಆಗಲಿ ನನಗೆ ಆಗಲಿ ಯಾವುದೇ ಸಂಬಂಧ ಇಲ್ಲದ್ದು ಒಂದು ದೇವಸ್ಥಾನ, ಯಾರದೇ ಜಾಗದಲ್ಲಿರುವಂಥ ದೇವಸ್ಥಾನ, ಅದನ್ನು ನನ್ನ ಮುಖಾಂತರ ಆಗಬೇಕು ಅಂತ 10 ಪ್ರಶ್ನೆ ಕೇಳುವಾಗ ಕೂಡ ಅದು ನಿನ್ನ ಮುಖಾಂತರ ಆಗಬೇಕು ಅಂತ. ದೇವರು ಯಾವ ರೀತಿ ಅನುಗ್ರಹ ಆಗುತ್ತಾನೆ, ತಾಯಿ ನನ್ನ ಅಜ್ಜಿ ಮಾಡಿದಂಥ ಸೇವೆ, ಆ ಮುಖಾಂತರ ದೇವಿ ನನ್ನನ್ನು ಕೈ ಹಿಡಿಯಿತು. ನಾನು ಆ ದೇವಸ್ಥಾನ ಕಟ್ಟಲಿಕ್ಕೆ ಹೊರಟಾಗ ನನ್ನ ಕೈಯಲ್ಲಿ 1 ರೂಪಾಯಿ ಹಣ ಇರಲಿಲ್ಲ. ಆದರೆ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ಈ ಒಂದು ಕಷ್ಟವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದೀನಿ ನೀನು, ನನ್ನಿಂದ ಇದು ಮಾಡಲಿಕ್ಕೆ ಸಾಧ್ಯ ಉಂಟಂತ. ಆದರೆ ಸುಮಾರು 2 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಆ ದೇವಸ್ಥಾನ ಕಟ್ಟಿದೆ ಮತ್ತು ಬ್ರಹ್ಮಕಲಶವನ್ನು ಮಾಡಿದೆ. ಇದಕ್ಕೆ ಪೂರ್ಣ ಶಶಿಯಣ್ಣನ ಅನುಗ್ರಹವನ್ನು ಪಡೆದೆ ಅಂತ. ಯಾಕೆ ಈ ವಿಷಯ ಹೇಳ್ತಾ ಇದ್ದಂತೆ, ಇವತ್ತು ಈ ವೇದಿಕೆಯಲ್ಲಿ ಒಂದು ಹಿರಿಯ ವ್ಯಕ್ತಿಯನ್ನು ಗೌರವಿಸಿದರೆ ಬಹುಶಃ ಆ ವ್ಯಕ್ತಿ ದೇವರಿಗೆ ಪ್ರಿಯಾದ ವ್ಯಕ್ತಿ ಅಂತ. ಯಾಕಂದರೆ ದೇವರಿಗೆ
ನಾವು ಎಷ್ಟೇ ಪೂಜೆ ಮಾಡ್ಬೋದು, ಆದರೆ ದೇವರಿಗೆ ಸೇವೆ ಮಾಡೋ ವ್ಯಕ್ತಿಯನ್ನು ನಾವು ಗೌರವಿಸದೆ ಬ್ರಹ್ಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ನನ್ನ ಅಜ್ಜಿ ಇಲ್ಲ, ಆದರೆ ನಾನು ಬಹುಶಃ ಅಜ್ಜಿ ಇರ್ತಿದ್ರೆ ನಾನು ಕೂಡ ನಾಳೆ ಅಜ್ಜಿಯನ್ನು ಕರೆದು ಈ ಕಾರ್ಯವನ್ನು ಖಂಡಿತ ಮಾಡ್ತಿದ್ದೆ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಹಿರಿಯರು ಮಾಡಿದಂಥ ಏನು ಭಕ್ತಿ ಉಂಟು ಅದು ಖಂಡಿತ ಯಾವತ್ತೂ ಬಿಟ್ಟು ಹೋಗುವುದಿಲ್ಲ ಅಂತ. ಹಾಗಂದರೆ ಅವರು ಆ ದೇವಿಯ ಒಂದು ಸೇವೆಯನ್ನು ಮಾಡಿದು ಇವತ್ತು ನನ್ನ ಜೀವನದಲ್ಲಿ ನಾನು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಆ ದೇವಿಯ ಸಾನ್ನಿಧ್ಯ ಸಾಧ್ಯವಾಯಿತು. ಮತ್ತು ಇವತ್ತಿಗೂ ಕೂಡ ಅವತ್ತು ಬ್ರಹ್ಮಕಲಶದ ವಸ್ತು ಅಷ್ಟಮಂಗಲ ಪ್ರಶ್ನೆ ಇಡುವಾಗ ಅವರು ಹೇಳಿದರು, ನೀನು ಏನೇ ಕೆಲಸ ಮಾಡು, ನೀನು ಎಲ್ಲಿಯೇ ದೇವಸ್ಥಾನಕ್ಕೆ ಹೋಗು, ಯಾವ ಊರಿಗೆ ಬೇಕಾದರೂ ಹೋಗು, ಆದರೆ ಪ್ರತಿ ವರ್ಷ ಆ ದೇವಿಯ ಅನುಗ್ರಹ ಪಡೆಯುವುದು ಮಾತ್ರ ಖಂಡಿತವಾಗಿ ನೀನು ಮಾಡಬೇಕು ಅಂತ, ನೀನು ಇನ್ನಷ್ಟು ಬೆಳಿತಿ ಅಂತ. ಆದರೆ ನಾನು ಪ್ರತಿ ವರ್ಷ ಹೋಗಿ ಆ ದೇವಿಯ ಅನುಗ್ರಹವನ್ನು ಪಡಿತೇನೆ ಮತ್ತು ಅಲ್ಲಿ ಹೋಗಿ ಒಂದು ಕ್ಷಣ ನಾನು ನನ್ನ ಅಜ್ಜಿಯನ್ನು ನೆನಪಿಸಿಕೊಳ್ತೇನೆ. ಯಾಕಂದರೆ ನಮಗೆಲ್ಲ ಈ ಭಕ್ತಿಯನ್ನು ಕೊಡಬೇಕಿದ್ದರೆ ಹಿರಿಯ ವ್ಯಕ್ತಿ ಆ ಜೀವ ನಮಗೆ ಇವತ್ತು ಕೊಟ್ಟಿದೆ. ಸಮಾಜದಲ್ಲಿ ಒಂದಷ್ಟು ಸೇವೆ ಮಾಡಬೇಕಿದ್ದರೆ ನಾನು ಕೂಡ ಯಾವತ್ತೂ ಅನಿಸುವುದುಂಟು. ಯಾಕಂದರೆ ನಾನು ಒಂದು ಸಮಾಜ ಸೇವೆ ಮಾಡುವಾಗ ಇದು ಇಲ್ಲಿಗೆ ಸಾಕು, ಇನ್ನು ಮುಂದಕ್ಕೆ ಬೇಡ ಅಂತ, 4 ಶಾಲೆಯ ಅಭಿವೃದ್ಧಿ ಮಾಡಿದ ನಂತರ ಇನ್ನೊಂದು ಶಾಲೆ ಬೇಡ ಅಂತ. ಆದರೆ ರಾತ್ರಿಯಾಗಿ ಬೆಳಿಗ್ಗೆ ಹೇಳುವಾಗ ನಾಳೆ ಕೂಡ ಯಾರಾದರೂ ಫೋನ್ ಮಾಡಿದ ಕೂಡಲೇ ನಾನು ಎದ್ದುಕೊಂಡು ಹೋಗ್ತೇನೆ, ಅಲ್ಲಿ ಹೋಗಿ ನನ್ನ ಸೇವೆಯನ್ನು ಕೊಡ್ತೇನೆ. ಆದರೆ ಇದೆಲ್ಲ ಪ್ರೇರಣೆ ಆಗುವುದು ದೇವರಿಂದ, ದೇವಿಯ ಅನುಗ್ರಹದಿಂದ. ನಾವು ಸಮಾಜದಲ್ಲಿ ಎಷ್ಟೇ ಸಂಪಾದನೆ ಮಾಡ್ಬೋದು, ಆ ಸಂಪಾದನೆ ಉಳಿಸಿಕೊಡುವುದು ನಮಗೆ ದೇವರು. ಇವತ್ತು ಸಸ್ಯವನ್ನು ನಾವು ಹೊಗಳಬೇಕು ಅಂತ ಹೇಳುವುದಿಲ್ಲ, ಆದರೆ ಅವರ ಮನಸ್ಸಿನಲ್ಲಿ ನೋಡುವವರಿಗೆ ಅವರೊಂದಷ್ಟು ಸಂಪಾದನೆ ದುಡ್ಡುಂಟು ಖರ್ಚು ಮಾಡಿದರಂತೆ, ಆದರೆ ಅವರ ಭಕ್ತಿ ಎಷ್ಟು ಉಂಟು. ಅವರಾಗ ಹೇಳಿದ ಮಾತೊಂದುಂಟು, ಯಾಕಂದರೆ ನಮಗೆ ಇಲ್ಲಿ ಎಷ್ಟು ಜನ ಬರೋದು ಮುಖ್ಯ ಅಲ್ಲ ಅಂತ, ಭಕ್ತಿಯಿಂದ ದೇವರ ಪ್ರಾರ್ಥನೆ ಮಾಡಬೇಕು. ನಾನು ಕೂಡ ಅದನ್ನೇ ಇಷ್ಟಪಡುವ ವ್ಯಕ್ತಿ ಅಂತ. ಯಾಕಂದರೆ ನಾವು ಒಂದು ದೇವಸ್ಥಾನಕ್ಕೆ ಹೋದರೆ ನಮ್ಮ ಭಕ್ತಿಯಲ್ಲಿ ಸಮರ್ಪಣೆ ಆಗಬೇಕು. ನಾವು ಸುಮ್ಮನೆ ಆಡಂಬರಕ್ಕಾಗಿ ದೇವಸ್ಥಾನಕ್ಕೆ ಹೋಗುವುದಲ್ಲ, ಆ ಭಕ್ತಿಯಿಂದ ನಾವು ಏನು ಅಲ್ಲಿ ಸಮರ್ಪಣೆ ಮಾಡ್ತಾರೆ ಅದು ಖಂಡಿತವಾಗಿಯೂ ದೇವರು ನಮ್ಮ ಕೈಯನ್ನು ಹಿಡಿತಾರೆ. ನಾವು ಒಂದು ದಿವಸ ದೇವಸ್ಥಾನಕ್ಕೆ ಹೋದರೆ ಸಾಕಾಗಲಿಕ್ಕಿಲ್ಲ, ವರ್ಷದ 360 ದಿವಸ ಸಹ ದೇವರನ್ನು ಸೇವೆ ಮಾಡಿದರೆ ಖಂಡಿತವಾಗೂ ನಾವು ದೇವರು ನಮ್ಮ ಕೈ ಹಿಡಿತಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಊರಿನ ಈ ಭಕ್ತಾಭಿಮುಖ ಮುಖಾಂತರ ಇಲ್ಲಿ ಆಗಲಿ, ದೇವರ ನಿರಂತರ ಈ ಸೇವೆ ನಡೀತಾ ಇರಲಿ. ಯಾಕಂದರೆ ಸುಂದರವಾದ ದೇವಾಲಯ ಇಲ್ಲಿ ನಿರ್ಮಾಣವಾಗಿದೆ, ಒಂದೊಂದು ಕೆಲಸವೂ ಕೂಡ ಅಚ್ಚುಕಟ್ಟಾಗಿದೆ. ಈ ಅಚ್ಚುಕಟ್ಟಣದಲ್ಲಿ ಸಸ್ಯಣ್ಣನ ಒಂದು ಶ್ರಮ ಎತ್ತಿ ಕಾಣ್ತಾ ಇದೆ. ಯಾಕಂದರೆ ಅವರ ಈ ಸೇವೆ ತೆರೆಯ ಹಿಂದೆ ಇರುವಂಥ ಸೇವೆಗಳು, ಯಾಕಂದರೆ ಅವರು ಕೈ ಎತ್ತಿ ಕೊಟ್ಟಂಥ ಏನು ದುಡ್ಡುಂಟು ಅದು ಒಬ್ಬನ ಬಾಳಲ್ಲಿ ಬೆಳಕಾಗಿ ಖಂಡಿತವಾಗಿಯೂ ಮೂಡ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಾನು ಕೂಡ ಅವರ ಈ ಸೇವೆಯನ್ನೇ ಪಡೆದು ಈ ಹಂತಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಯಿತು ಅಂತ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡುತ್ತಾ, ಬಹುಶಃ ಇವತ್ತು ಈ ಒಂದು ಬ್ರಹ್ಮಕಲಶಕ್ಕೆ ಈ ಊರಿನ ಸಾವಿರಾರು ಜನ ನೀವು ದುಡಿದಿದ್ದೀರಿ. ಇನ್ನೂ ಕೂಡ ನೀವು ಈ ಸೆಷನ್ನೊಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ದೇವಸ್ಥಾನ ಸೇವೆ ಮಾಡುವಂಥ ಕೆಲಸವು ಆಗಲಿ ಅಂತ ಹೇಳುತ್ತಾ, ನನಗೆ ಇವತ್ತು ಬಂದು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಮತ್ತು ನನ್ನ ಬಾಲ್ಯದ ಜೀವನವನ್ನು ನೆನಪಿಸುವಂಥ ಒಂದು ಘಟನೆ ಕೂಡ ಆಯಿತು. ನಾನು ಕೂಡ ಇವತ್ತು ಬಹುಶಃ ಮನೆಗೆ ಹೋದರೆ ನನ್ನ ಅಜ್ಜಿಯನ್ನು ನೆನಪಿಸಿಕೊಳ್ಬೇಕಂತಲೇ ಖಂಡಿತ ನೆನಪಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ನಾಳೆ ಬೆಳಿಗ್ಗೆ ಎದ್ದು ನಾನು ದೇವಸ್ಥಾನಕ್ಕೆ ಹೋಗಿ ಅವರ ಪಾದಪೂಜೆಯನ್ನು ಅವರ ಇಲ್ಲದಿದ್ದರೂ ಕೂಡ ಆ ದೇವಸ್ಥಾನದಲ್ಲಿ ಅವರ ಪಾದಪೂಜೆಯನ್ನು ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಬಹುಶಃ ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಊರಿನ ಭಕ್ತಾಭಿಮಾನಿಗಳು ಮತ್ತು ಇರ್ಬೋದು ಹಿರಿಯರಿಗೆ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು ಸರ್. ಇದೀಗ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಚೈತ್ರೇಶ್ ಇಳಂತಿಲ ಇವರಿಂದ ಶುಭಾಂಸನೆಯ ಮಾತುಗಳು. ಸ್ಥಳ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಿಸುತ್ತಾ, ಪರಮಪೂಜ್ಯ ಮಾನಿಲ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಯವರ ಆಶೀರ್ವಾದವನ್ನು ಬಿಡುತ್ತಾ, ಅದೇ ರೀತಿ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿರುವ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರದ್ದು ಆಶೀರ್ವಾದವನ್ನು ಬಿಡುತ್ತಾ, ಅದೇ ರೀತಿ ಈ ಸ್ಥಳದ ಬಹುದೊಡ್ಡ ಅಭಿವೃದ್ಧಿಯ ಕ್ರಾಂತಿಯನ್ನು ಮಾಡಲಿಕ್ಕೆ ಪ್ರಮುಖ ಪಾತ್ರರಾಗಿರುವ ಉದ್ಯಮಿಗಳು ಶ್ರೀ ಕ್ಷೇತ್ರ ಶಶಿಧರ್ ಶೆಟ್ಟಿ ಬರೋಡ ಅವರಿಗೂ ನಮಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ ಹಾಗೆಯೇ ಧರ್ಮ ಭಕ್ತರೇ, ಒಂದು ದೇವಸ್ಥಾನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವುದೆಂದರೆ ದಾನಿಗಳ ಜೊತೆ ಪ್ರಮುಖವಾಗಿ ನಾನು ಮೊದಲನೇದಾಗಿ ಅಭಿನಂದಿಸಲಿಕ್ಕೆ ಇಚ್ಛೆಪಡೋದು ಕರಸೇವಕರನ್ನು. ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ದಾನಿಗಳು ದಾನವನ್ನು ನೀಡ್ಬೋದು, ಆದರೆ ಪ್ರತಿ ಹಂತದಲ್ಲೂ ಕರಸೇವಕರ ಪಾತ್ರ ಬಹಳ ಮುಖ್ಯವಾದಂಥದ್ದು. ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ, ಇಲ್ಲಿನ ಅಚ್ಚುಕಟ್ಟಿನ ವ್ಯವಸ್ಥೆಯಲ್ಲಿ ಈ ಕ್ಷೇತ್ರದ ಪ್ರತಿಯೊಂದು ದಿಕ್ಕುಗಳಲ್ಲಿ ಇರುವ ಆಯಾಮಗಳನ್ನು ಗಮನಿಸಿದಾಗ ಇಲ್ಲಿನ ಬಹುದೊಡ್ಡ ಸಂಖ್ಯೆಯಲ್ಲಿ ಕರಸೇವಕರು ಮಾಡಿರುವಂಥ ಶ್ರಮ
ನಿಜಕ್ಕೂ ಅಭಿನಂದನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ವಾಮಿಗಳು ಈಗಾಗಲೇ ಹೇಳಿದರು, ಧರ್ಮ ಶಿಕ್ಷಣ ಯಾಕೆ ಬೇಕು ಅನ್ನುವಂಥ ದೃಷ್ಟಿಯಿಂದ. ಇಂದಿನ ಸಮಾಜದಲ್ಲಿ ಧರ್ಮ ಶಿಕ್ಷಣದ ಕೊರತೆ ಬಹಳಷ್ಟಿದೆ ಅಂತ ನಮಗೂ ಅನ್ನಿಸ್ತದೆ. ನಾವು ಹಲವಾರು ಕಾರ್ಯಕ್ರಮಗಳಿಗೆ ಪತ್ರಕರ್ತರ ನೆಲೆಯಲ್ಲಿ ಹೋಗುವಾಗ ನಮಗೂ ಗಮನಕ್ಕೆ ಬರುವಂತುಂಟು. ನಾವು ಕೆಲವು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತೇವೆ. ಧಾರ್ಮಿಕ ಕ್ಷೇತ್ರಗಳು ಹೇಗೆ ಆಗ್ತಿವೆ ಅಂತೇಳಿದರೆ, ಬಹಳಷ್ಟು ವಿಚಾರದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ, ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸ್ತಾರೆ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸ್ತಾರೆ. ಇತ್ತೀಚೆಗೆ ಒಂದು ದೇವಸ್ಥಾನಗಳಲ್ಲಿ ನಾವು ಹೋಗಿದ್ದೆವು. ಬಹುಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಬರ್ತಾರೆ, ಅವರು ಧರ್ಮ ಪ್ರಬೋಧನೆಯನ್ನು ನೀಡ್ತಾರೆ. ಅದು ಯಾಕೆ ನೀಡ್ತಾರೆ ಅನ್ನೋದು ಶಿಕ್ಷಣ ನಮಗೆ ಕೊರತೆ ಕಾಣ್ತದೆ ಅಂತ ಅನ್ನೋದು ನೋಡಿದ್ರಾಗೆ ಅಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಅದನ್ನು ಕೇಳಲಿಕ್ಕೆ ಜನ ಇಲ್ಲ. ಇದು ಬಹಳ ದೊಡ್ಡ ಕೊರತೆ. ಧಾರ್ಮಿಕ ಶಿಕ್ಷಣ ಯಾಕೆ ಬೇಕು ಅಂತ ಹೇಳೋದಕ್ಕೆ ಇತ್ತೀಚೆಗೆ ಒಂದು ನಿದರ್ಶನವನ್ನು ಸಣ್ಣದನ್ನು ಹೇಳ್ತೇನೆ, ಬಹಳ ಹೊತ್ತಾಗಿದೆ. ಒಂದು ಹಿಂದಿ ರಿಯಾಲಿಟಿ ಶೋ ಅಲ್ಲಿ ಒಂದು ನೇಹಾ ಕಕ್ಕರ್ ಇರುವಂಥ ಒಂದು ಶೋ, ಅದರಲ್ಲಿ ಒಂದು ಸಣ್ಣ ಪುಟ್ಟ ಬಾಲಕ, ಒಂದು 2-3 ವರ್ಷದ ಬಾಲಕ ಆಗಿರ್ಬೋದು, ಅವನು ಬರ್ತಾನೆ, ನೇಹಾ ಕಕ್ಕರ್ ಹಾಯ್ ಅಂತ ಹೇಳ್ತಾಳೆ. ಆ ಮಗುವಿನ ಒಂದು ಸಂಸ್ಕಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಹಾಯ್ ಹಲೋ ಚೋಡು ಹರೇ ರಾಮ್ ಬೋಲೋ ಅಂತ ಹೇಳ್ತಾನೆ. ಇದು ಯಾಕೆ ಅಂತ ಹೇಳಿದರೆ, ನಮ್ಮ ಶಿಕ್ಷಣ ಯಾವ ರೀತಿ ಧಾರ್ಮಿಕ ಶಿಕ್ಷಣ ಮಕ್ಕಳಿಗೆ ಬೇಕು ಅನ್ನೋದು ನಮ್ಮ ಪೋಷಕರಿಂದ ಬರಬೇಕಾಗಿರುವಂಥದ್ದು. ಅಲ್ಲಿ ಅವರ ಪೋಷಕರು ಧರ್ಮ ಪ್ರಬೋಧನೆಯನ್ನು ಬೆಳೆಸ್ತಾರೆ. ಆ ಮಗುವಿಗೆ, ಸಣ್ಣ ಮಗುವಿಗೆ ಆ ಧಾರ್ಮಿಕ ಶಿಕ್ಷಣವನ್ನು ನೀಡಿದ್ದಾರೆ. ಅದು ಇನ್ನು ಮುಂದುವರಿತಾ ಅವಳು ಮಾತಾಡ್ತಾ ಹೇಳ್ತಾಳೆ, ನೀವು ಇಷ್ಟು ಸಣ್ಣದರಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ಮುಂದೆ ಏನಾಗಬೇಕು ಅಂತ ಇಚ್ಛೆ ಪಡ್ತೀರಿ ಅಂತ. ಅವಳು ಹೇಳ್ತಾನೆ, ನಾನು ಧರ್ಮ ಪ್ರಬೋಧನೆಯನ್ನು ಮಾಡ್ತೇನೆ, ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ಎಲ್ಲೆಡೆ ಪ್ರಸರಿಸ್ತೇನೆ ಅಂತ ಹೇಳ್ತಾನೆ. ಅಷ್ಟು ಸಣ್ಣ ಮಗುವಿಗೆ ಅಷ್ಟೊಂದು ಜ್ಞಾನ ನೋಡಿ ಅವರಿಗೆಲ್ಲ ಶಾಕ್ ಆಗ್ತದೆ. ಮುಂದೆ ಹೇಳ್ತಾಳೆ, ಯಾಕೆ ಧರ್ಮ ಪ್ರಬೋಧನೆ ನಾವು ಬೆಳೆಸಬೇಕು ಅಂತ, ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಯಾಕೆ ಬೆಳೆಸಬೇಕು, ಧಾರ್ಮಿಕ ವಿಚಾರ ಯಾಕೆ ತಿಳಿಬೇಕು ಅಂತ ಕೇಳಿದಾಗ ಆ ಮಗು ಹೇಳ್ತದೆ, ನೀವು ಮಕ್ಕಳಿಗೆ ಟಾಯ್ಸ್ ಅಂತ ತಗೊಳ್ಳಿಕ್ಕೆ ಹೋಗ್ತೇವೆ ಎಲೆಕ್ಟ್ರಾನಿಕ್ ಶಾಪಲ್ಲಿ. ಎಲೆಕ್ಟ್ರಾನಿಕ್ ಶಾಪ್ಗೆ ಒಂದು ಟಾಯ್ಸ್ ಅಂದರೆ ಆಟಿಕೆಯ ಜೊತೆ ಒಂದು ಮೆನು ಅನ್ನು ಕೊಡ್ತಾರೆ. ಆ ಮೆನು ಯಾಕೆ ಇರ್ತದೆ ಅಂತ ಹೇಳಿದರೆ, ಆ ಆಟಿಕೆ ಹೇಗೆ ಬಳಕೆ ಆಗ್ತದೆ ಅನ್ನೋದಕ್ಕೆ ಕೈಪಿಡಿಯಾಗಿ ಇರ್ತದೆ. ಅದೇ ರೀತಿ ನಮ್ಮ ಒಂದು ತಿಳುವಳಿಕೆ, ನಮ್ಮ ಸಂಸ್ಕೃತಿ, ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋ ದೃಷ್ಟಿಯಿಂದ ಧರ್ಮ ಶಿಕ್ಷಣ ನಮಗೆ ಅಗತ್ಯ. ಅದು ನಮ್ಮ ಜೀವನದ ಕೈಪಿಡಿ ಅಂತ ಆ ಮಗು ಹೇಳ್ತದೆ. ನೋಡಿ, ಅದರ ಒಂದು ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು. ಅದೇ ರೀತಿ ಈ ಓಡಿಲು ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಅಭಿವೃದ್ಧಿಗಳಾಗಿದೆ. ಅಭಿವೃದ್ಧಿಯ ಜೊತೆಗೆ ಒಂದು ಸಂದೇಶವನ್ನು ನಮ್ಮ ಅಧ್ಯಕ್ಷರು ನೀಡಿದ್ದಾರೆ. ಅದು ಅವರು ಈಗಾಗಲೇ ಹೇಳಿದರು, ಈಗಿನ ಕಾಲದಲ್ಲಿ ಮರಗಳ ಕೊರತೆ ಕಾಡ್ತಾ ಇದೆ, ಅದಕ್ಕೆ ಮರಗಳನ್ನು ನೆಡುವುದಾದರೆ ಆಗಲಿ, ಜೊತೆಗೆ ಒಂದು ಕರಸೇವಕರನ್ನು ಅಭಿನಂದಿಸುವುದಾಗಿರಲಿ, ಅದೇ ರೀತಿ ವಸ್ತ್ರಗಳನ್ನು ದಾನ ನೀಡುವುದಾಗಿರಲಿ, ನಾವು ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಇಂಥ ಸಂಸ್ಕಾರಭರಿತ ವಿಚಾರಗಳನ್ನು ನೀಡಬೇಕು ಅಂತ ಹೇಳ್ತಾ, ನಮ್ಮ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ನೆಲೆಯಲ್ಲಿ ವೇದಿಕೆಗೆ ಆಹ್ವಾನಿಸಿದಾಗೆ ಧನ್ಯವಾದ ಸಲ್ಲಿಸ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ. ಧನ್ಯವಾದಗಳು. ವಂದನೆಗಳು ಸರ್. ಇದೀಗ ಕ್ಷೇತ್ರದ ಮಹಿಮೆಯನ್ನು ಸಾರುವಂಥ ಭಕ್ತಿಗೀತೆಯನ್ನು ಒಳಗೊಂಡಂಥ ಒಂದು ಧ್ವನಿ ಸುರುಳಿಯ ಬಿಡುಗಡೆ ಹಾಗೂ ಇಂದಿನ ಗಣ್ಯ ಅತಿಥಿಗಳಾಗಿ ಉಪಸ್ಥಿತಿರುವಂಥ ಸರ್ವರಿಗೂ ಸ್ಮರಣಿಕೆ ಪ್ರದಾನ ಕಾರ್ಯಕ್ರಮ ಮತ್ತು ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸುವಂಥ ಒಂದು ಕಾರ್ಯಕ್ರಮ. ಇದನ್ನು ಶ್ರೀಯುತ ಧರಣೇಂದ್ರ ಕುಮಾರ್ ಸರ್ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮೊದಲಿಗೆ ವಿಶೇಷವಾಗಿ VG ಕ್ರಿಯೇಷನ್ಸ್ ಇವರು ಅರ್ಪಣೆ ಮಾಡುತ್ತಿರುವಂತಹ ನಿರಂಜನ್ ಗೌಡ ಗುರುವಾಂಕೆರೆ ಇವರ ಸಾಹಿತ್ಯದಲ್ಲಿ ನಿರ್ಮಾಣಗೊಂಡಿರುವ ಮದ್ದಡ್ಕದ ಸಂದೇಶ್ ಅನಿಲ ಇವರ ನಿರ್ಮಾಣ ಮಾಡಿರುವಂತಹ ಜಯಶ್ರೀ ಬೆಳ್ತಂಗಡಿ ಇವರ ಗಾಯನದೊಂದಿಗೆ ಈ ಒಂದು ವಿಶೇಷವಾದ ನಮ್ಮ ಕ್ಷೇತ್ರದ ಮಹಿಮೆಯನ್ನು ಸಾರುವ ಹಾಡನ್ನು ಇದೀಗ ಲೋಕಾರ್ಪಣೆ ಮಾಡುವಂಥ ಸಂದರ್ಭ. ಆ ಒಂದು ತಂಡ ದಯವಿಟ್ಟು ವೇದಿಕೆ ಮುಂದೆ ಬರಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಇದನ್ನು ಆ ಪೂಜ್ಯ ಅರಸರು ಅದನ್ನು ಲೋಕಾರ್ಪಣೆಗೊಳಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಿದ್ದೇವೆ. ಸಂದೇಶ್ ಅನಿಲ ದಯವಿಟ್ಟು ವೇದಿಕೆ ಮುಂದೆ ಬನ್ನಿ. ನಿರಂಜನಗೌಡ ಗುರುವಾಂಕೆರೆ ಹಾಗೆ ಜಯಶ್ರೀ ಬೆಳ್ತಂಗಡಿ ಎಲ್ಲ ಈ ಹಾಡುಗಳನ್ನು ಬರೆದಿರುವವರು ಭಾಳ ಮುಖ್ಯವಾಗಿ ಗಮನಿಸಿಕೊಳ್ಬೇಕು. ನಮ್ಮ ಶ್ರೀ ಕ್ಷೇತ್ರ ಓಡಿಲು ಮಹಾಲಿಂಗೇಶ್ವರ ದೇವಸ್ಥಾನದ ಈ ಮಹಿಮೆಯನ್ನು ಸಾರುವಂಥ ಹಾಡನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡುವುದರೊಂದಿಗೆ ಯೂಟ್ಯೂಬಲ್ಲಿ ಅದನ್ನು ನೋಡಿ ಸಂತೋಷ ಪಡಬೇಕು. ಒಂದಷ್ಟು ಜನ ಅದನ್ನು ವ್ಯೂವರ್ಸ್ ಆಗಬೇಕು, ಕ್ಷೇತ್ರವನ್ನು ಇನ್ನಷ್ಟು ಬೆಳಗುವಂಥ ಕಾರ್ಯವನ್ನು ಮಾಡಬೇಕು ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಡಿಲ ಇವರ ಮತ್ತು
ನಮ್ಮ ತಿಮ್ಮಣ್ಣ ಪ್ರಸಾದ್ ಮತ್ತು ಪದ್ಮಪ್ರಸಾದ್ ಅಜಿಲರು ಜೊತೆಯಾಗಿ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಹಾಡು ಬೆಳಗಲಿ, ಹಾಡು ಇನ್ನಷ್ಟು ಜನರು ಕೇಳುವಂತಾಗಲಿ, ಎಲ್ಲರ ಕಡೆ ಇದು ಬೆಳಗಲಿ ಅನ್ನೋಂಥ ಕ್ಷೇತ್ರದ ಗುರಿಕಾರನೆ ಮಹಾಲಿಂಗೇಶ್ವರನ ಸಿಂಗಾರನೆ, ಓಡೀಲು ಕ್ಷೇತ್ರದ ಗುರಿಕಾರನೆ ಮಹಾಲಿಂಗೇಶ್ವರನ ಸಿಂಗಾರನೆ. ಬಂಧುಗಳೇ, ಶ್ರೀ ಕ್ಷೇತ್ರ ಓಡಿಯಲು ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬ್ರಹ್ಮದ ಬ್ರಹ್ಮಕಲಶೋಚ್ಚಯದ ಈ ಪೊರ್ಲಕಂಠದ ಚಾವಡಿಡು ಬೊತ್ತಬೇತೆ ಹೊಸ ಹೊಸ ಯೋಜನೆ ಚಿಂತನೆ ನಡತಂಡು ಅಂಡ ಕಡೆಯಕ್ಕೆ ಕುಡೊಂಜಿ ವಿಶೇಷವೈನ ಯೋಜನೆ ನಿಖಲ ದುಮ್ಮವರೆಂಡು ತಾಯ್ತ ಪಂಡ ಇತ್ತನೇ ನಮకు ಗೊತ್ತಿತ್ತಲೇಕೆನೆ ಏನಿಲ್ಲ ಕೆಲವೊಂಜಿ ಕಾರ್ಯಕ್ರಮ ಸುಮಾರು ಒಂಜಿ 2,000 ಮಿತ್ತು ಕಾರ್ಯಕ್ರಮ ನಿರೂಪಣೆಗೆ ಪೋತನ ಎಲ್ಲಿ ಅನುಭವ ಮಾತಾ ಕಾರ್ಯಕ್ರಮಡ್ಲ ನಂಗೆ ನೆಂಪದ ಕಾಣಿಕೆ ದಾದ ಪಂಡ ಒಂಜ ಮಲ್ಲ ದೇವರನ ಫೋಟೋ ಇಜೊಂಜಿ ಸ್ಮರಣಿಕೆ ಕೊರ್ಪನೆ ಐನು ಕೊಡೋದು ದೀದ ಬುಕ್ ಇಲ್ಲ ದಿವರ್ನೇ ಜಾಗೇಜ್ ಇಂಚಿನ ಪರಿಸ್ಥಿತಿ ಅವಂದಿಪ್ಪನ ಪೊರ್ತುಡು ಮುಲ್ಪದ ಬ್ರಹ್ಮಕಲಶೋತ್ಸವ ಉಚ್ಚಯ ಸಮಿತಿಯ ಗುರುಕಾರ ಇಂಚಿನ ಶಶಿಧರ ಶೆಟ್ಟಿ ಬರೋಡ ಕರೀನ ಒಂಜಿ 4 ವರ್ಷದಿಂಚಿ ನಮ್ಮ ತಿಕ್ಕಿನಕ ಚರ್ಚೆ ಮಲ್ತೊಂದಿತ್ತೀರಿ ನೀನು ಮಾಸ್ಟೇ ಬದಲಾವಣೆ ಮಲ್ಪೊಡು ಅಂಡ ಬದಲಾವಣೆ ಮಲ್ಪೊಡು ಪಣೊಂದಿತ್ತೀರಿ ಬದಲಾವಣೆ ಮಲ್ಪುನಿಯರೆಂದು ಗೊತ್ತಿಜ್ಜಾಣ ಅಂಡ ಒಂದು ಸುರುಟಾದ ಶ್ರೀ ಕ್ಷೇತ್ರ ಓಡಿಲೋಡಿನ ಬದಲಾವಣೆ ಅವೊಂದು ಪಂಡ್ರೆ ಸಂತೋಷ ಪಡೆಯೋದು ಜೋರಾದ ಚಪ್ಪಾಳೆ ಹಿಡಿದಕ್ಕೆ ಪ್ರೋತ್ಸಾಹ ಕೊಡು ಅವದಾಯ್ತ ಬದಲಾವಣೆ ಪಂಡ ಪ್ರತಿ ಒರಿಯಾಗಲ ಅಕ್ಕರ ದಿನಾ ನೆಂಪು ಅವಡುಪ ದೇವಸ್ಥಾನಕ್ಕೆ ಪೋನಾಗ ತುತ್ತರೆ ಒಂಜಿ ವೇಷ್ಟಿ ಪೊಂಜೆನಕಲು ಪೋನಾಗ ಒಂಜಿ ತುತ್ತರ ಸೀರೆ ಚೂಡಿದಾರ ಬುಡುಕ ಸೀರೆ ಪತ್ತಕ ಐತೊಟ್ಟಿಗೂ ಪ್ರತಿದಿನ ಇಲ್ಲಲು ದೀಪ ಪೊತ್ತಾವರೆ ಒಂಜಿ ಎಲ್ಲಿಯ ದೀಪ ಆ ದೀಪ ಪೊತ್ತಾದ ದೇವರಿಗೆ ಆರತಿ ಮಲ್ಪರ ಒಂಜಿ ಹರಿವಾಣ ಅಂಚ 4 ಕೊರಪುನ ಕಜ್ಜನ ಇನ್ನು ಮಲ್ತೊಂದುಲ್ಲೇರೆ ಐಕಾದ ಸೇದಿಂಚಿನ ಮಾತೇನ ಪರವಾದ ಬ್ರಹ್ಮಕಲಶ ಉಚ್ಚಯ ಸಮಿತಿದು ವಿಶೇಷ ಸೋಲೈತ ಸೊಲ್ಮೆ ಸಂದಾಯಿತ ಮಲ್ತೊಂದು ಒಂದು ನಿತ್ತ ಕಾರ್ಯಾಧ್ಯಕ್ಷರಾಯನಂಚಿನ ಸಂತೋಷ್ ಕುಮಾರ್ ಜೈನರು ಮಾತೆರೆ ಕೊರಡು ಬಂದು ವಿನಂತಿ ಮತ್ತೊಂದಲ್ಲ ಸುರುಟಾದ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಡಿಲ್ಲ ಇಬ್ಬರಿಗೆ ಕೊರತೆ 2 ಆಶೀರ್ವಾದ ದೇತನದಲ್ಲೇರೆ ಒಂದು ಒಂಜಿ ಪೊರ್ಲಕಂಠದ ಪೊರತು ಸೇರ್ದಿನಕ್ಲ ಮಾತೆರ್ಲ ಕೈ ಚಪ್ಪಾಳೆ ದಾಯಕೋಡು ಪಂಡ ಕೊರ್ಪುನ ಐಕಾತ್ ಇಂಚಿನ ಯೋಜನೆ ಮಲ್ತೊಂದುಲ್ಲಿರದ ಐಕಾದು ಅಂಚನೆ ನಮನ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಲ್ತಂಚಿನ ತಿಮ್ಮಣ್ಣ ಸಂಚನ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲೇರ ಅಳದಂಗಡಿ ಅರಮನೆ ಇಂಬೆರೆಗಲ ನಮ್ಮ ಸಂತೋಷ್ ಕುಮಾರ್ ಜೈನ್ ಕೊರಡುವಂತ ವಿನಂತಿ ಮತ್ತೊಂದಲ್ಲ. ಅವೇ ರೀತಿ ಈ ಒಂಜಿ ಬೊಂಬ ಹಿಡಿದು ಬರ್ತದೆ ಕೊಡುಗೈ ದಾನ ಮಲ್ತೊಂದು ಪ್ರಂಚನ ಪಣಕಜದ ವಿಜಯಣ್ಣಗೆ ನೆಂಪದ ಕಾಣಿಕೆ ಕೊರಡುವಂತ ವಿನಂತಿ ಮತ್ತೊಂದಲ್ಲ. ವಿಶೇಷವಾದ ಎಕ್ಸೆಲ್ ವಿದ್ಯಾಸಂಸ್ಥೆ ಗುರುವಂಕಿರದ ಆಡಳಿತ ಮಂಡಳದ ಗುರುಕಾರ ಹೆಂಚಿನ ಸುಮಂತ್ ಕುಮಾರ್ ಜೈನ್ ಬಿ ಇಂಬೆರೆಗಲ ಸಂತೋಷರ ಕೊರಡು ಪಂದ ವಿನಂತಿ ಮತ್ತೊಂದಲ್ಲ. ಉಜಿರೆ ಲಕ್ಷ್ಮೀ ಗ್ರೂಪದ ಮೋಹನ್ ಕುಮಾರ್ ಇಂಬೆರೆಗಲ ಈ ನೆಂಪದ ಕಾಣಿಕೆ ಕೊರಡು ವಿನಂತಿ ಮತ್ತೊಂದಲ್ಲ. ಗುರುವಂಕೆರೆ ಮಯೂರದ ಉದ್ಯಮಿ ಹೆಂಚಿನ ಶೇಖರ್ ಶೆಟ್ಟಿ ನಮ್ಮ ಊರುಡೊಂಜಿ ಎಡ್ಡ ಉದ್ಯಮ ಮಲ್ತಂಚಿನ ಶೇಖರ್ ಶೆಟ್ಟಿಗಳ ನೆಂಪದ ಕಾಣಿಕೆ ಕೊರಡು ವಿನಂತಿ ಮತ್ತೊಂದಲ್ಲ. ಅವೇ ರೀತಿ ಉದ್ಯಮಿ ಪುಣೆದ ದಿನೇಶ್ ಶೆಟ್ಟಿ ಉಜಿರೆ ಇಂಬೆರೆಗಲ ಕೊರಡೊಂದು ವಿನಂತಿ ಮತ್ತೊಂದಲ್ಲ. ಅವೇ ರೀತಿ ಬೋಳತೇರದ ಪತ್ರಕರ್ತ ಸಂಘದ ಗುರುಕರ ಹೆಂಚಿನ ಚೈತ್ರೇಶ್ ಇಳಂತಿಲ ಇಂಬೆರೆಗಲ ನೆಂಪದ ಕಾಣಿಕೆ ಕೊರಡೊಂದು ವಿನಂತಿ ಮತ್ತೊಂದಲ್ಲ. ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಉದೀಪನ ಮಲ್ತಂಚಿನ ಪ್ರಸಿದ್ಧ ನ್ಯಾಯವಾದಿಗಳ ಹೆಂಚಿನ ಶಶಿಕಿರಣ್ ಜೈನ್ ನಾಟ್ರಿ ನ್ಯಾಯವಾದಿ ಬೋಳ್ತೇರಿ ಇಂಬೆರೆಗಲ ಕೊರಡೊಂದು ವಿನಂತಿ ಮತ್ತೊಂದಲ್ಲ. ಕಡೆ ಕಾದು ಈ ಒಂಜಿ ಪುಣ್ಯ ಕಜ್ಜಡು ಮಾತ ಕೊಡ್ಲ ಪರಮ ಪೂಜ್ಯ ಸ್ವಾಮಿಲ್ನ ಆಶೀರ್ವಚನ ಇಪ್ಪುಡು ಆಂಡಿನ ಆಶೀರ್ವಚನದ ಬದಲಾದ ಬದುಕೆಂಚ ಸಾಗಿಸೋಡು ನೀರೆಂಚ ಇಂಗಿಸೋಡು ನನೆಲ್ಲೆಂಚ ಬದುಕೋಡು ಪಣಪುನ ತ್ರೈರತ್ನ ಕೊರ್ತಿರು ಆರೆಗೆ ಮಾತೆರ ಪರವಾದ ಪಾದಚರಣಗೆ ಸೊಲ್ಮೆನ ಸಂದಾಯಿತ ಮಲ್ತೊಂದಲ್ಲ. ಉದಿಪನ ಮಂತ್ರಂಚಿನ ಅರಸುಲಿಗೆ ಪಾದಗೂ ಸೊಲ್ಮೆ ಸಂದಾಯಿತ ಮಲ್ತೊಂದಲ್ಲ. ಚಾವಡುಪುರಂಚಿನ ಶಶಿಧರ ಅಣ್ಣಗೆ ಅಂಚಿನ ವಿಜಯ ಅಣ್ಣಗೆ ಸುಮಂತರಿಗೆ ಮೋಹನ್ ಕುಮಾರಿಗೆ ಶೇಖರ್ ಶೆಟ್ಟಿಗೆ ದಿನೇಶ್ ಅಣ್ಣಗೆ ಚೈತ್ರೇಶ್ವರಿಗೆ ಶಶಿಕಿರಣರಿಗೆ ಮಾತೆರಿಗಳ ಸೋಲೈತ ಸೊಲ್ಮೆ ಸಂದಾಯಿತ ಮಲ್ತೊಂದು ಈ ಸಭಾ ಚಾವಡಿದ ಕಾರ್ಯಕ್ರಮವನ್ನು ನನ್ನ ಸಾಂಸ್ಕೃತಿಕ ಲೋಕಗೋಸ್ಕರ ಅರ್ಪಣೆ ಮಲ್ತೊಂದಿಲ್ಲ. ಅದೇ ರೀತಿ ಸಶಣ 1 ನಿಮಿಷ ವಿಶೇಷವಾದ ಕಾರ್ಯಕ್ರಮ ನಿರೂಪಣೆ ಮಂತ್ರಂಚನ ನಮ್ಮ ಯುವರಾಜ್ ನಮ್ಮ ಶಿಕ್ಷಕರು ದಯಮಲ್ತದೆ ಚಾವಡಿಗೆ ಬರಡು ಚಾವಡಿ ಬರ್ತದೆ ನಮ್ಮ
ಸ್ವಾಮಿ ಹಿಡಿದು ಒಂಜಿ ಶ್ರೀಫಲವನ್ನು ಸ್ವೀಕಾರ ಮಲ್ಪಡು ಇರ ಆಶೀರ್ವಾದ ಪೂರ್ವಕವಾದ ವಿನಂತಿ ಮಾತಲ್ಲ. ಯುವರಾಜ್ ಕಾರ್ಯಕ್ರಮ ನಿರೂಪಣೆ ಮಂತ್ರಾಂಚನ ಯುವರಾಜ್ ಮೇರೆಗೆ ಫಲ ಕೊರದು ವಿಶೇಷವಾದ ಆಶೀರ್ವಾದ ಮಲ್ಪರೊಂದು ವಿನಂತಿ ಮಾತಲ್ಲ. ನನಾಥ ಕಾರ್ಯಕ್ರಮ ನಿರೂಪಣೆ ಮಲ್ಪನ ಶಕ್ತಿ ಭಗವಂತ ಕೊರಡೊಂದು ಪಣೊಂದು ಧರ್ಮ ಬಂಧುಲೆ ಎಲ್ಲೆದ ನನ್ನ ಇತ್ತೆರಡು ಬೊಕ್ಕ ಮುಲ್ಪ ದೇವಿಕಿರಣ ಕಲಾನಿಕೇತನ ನೃತ್ಯಾರ್ಪಣ ಕಾರ್ಯಕ್ರಮ ದುಂಪುಡು 5 ಬೊಕ್ಕ ಓಡಿಲು ಶ್ರೀ ಮಲಿಂಗೇಶ್ವರ ಭಕ್ತ ವೃಂದದ ಅಯೋಧ್ಯಾಧಿಪತಿ ಶ್ರೀ ರಾಮಚಂದ್ರ ನೃತ್ಯ ವೈಭವ ಕಾರ್ಯಕ್ರಮ ನೋಡಪ್ಪಡು 5 ಬೊಕ್ಕ ಯಕ್ಷ ಶಿಕ್ಷಣ ಕಲಾ ಕೇಂದ್ರ ವೇಣೂರು ಮಕ್ಕಳು ಹಿಡಿದು ಯಕ್ಷಗಾನ ರಾಣಿ ಶಶಿಪ್ರಭಾ ಪರಿಣಯ ನಡಪಡು ಅಂಚನೆ ಎಲ್ಲದ ದಿನದ ವೈದಿಕ ಕಾರ್ಯಕ್ರಮ ಬೋರ್ಪು 8 ಗಂಟೆಗೆ ಋತ್ವಿಜರು ಬರೋಲ್ಲಿರು ಪೂರ್ಣ ಕುಂಭ ಸ್ವಾಗತ, ದೇವತಾ ಪ್ರಾರ್ಥನೆ, ಸ್ವಸ್ತಿ ಪುಣ್ಯ ವಾಚನ, ಗಣಯಾಗ, ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ನಡಪಡು. ಬಯ್ಯಡ 5 ಗಂಟೆಗೆ ಸಪ್ತಶುದ್ಧಿ, ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಗ್ನೋಪ, ವಾಸ್ತು ಹೋಮ, ಪಾಸ್ತು ಪೂಜೆ ನಡಪಡು. ಅಂಚನೆ ಭಜನಾ ಕಾರ್ಯಕ್ರಮ ಎಲ್ಲ ಬಯಡ 5 ಗಂಟೆ ಹಿಡಿದು 6 ಗಂಟೆ ಮುಟ್ಟ ಡಾಕ್ಟರ್ ಹರ್ಷ ಸಂಪೇಕಿತ ಮೇರೆ ಉದೀಪನ ಮಲ್ಪರಲ್ಲಿರು ಶ್ರೀದೇವಿ ಭಜನಾ ಮಂದಿರ ಮಕ್ಕಳು ನಡಪಡು. ಇಲ್ಲಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಮುಂದೆ ಇದೇ ಸುಂದರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬರಲಿಕ್ಕಿದೆ. ಎಲ್ಲ ಆಸ್ತಿಕ ಬಂಧುಗಳು, ಕಲಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ದಯವಿಟ್ಟು ಗಮನಿಸಿಕೊಳ್ಳಿ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಂತ ಇವತ್ತು ವೇದಿಕೆಯಲ್ಲಿ ನಡೀತಾ ಇಲ್ಲ. ಸ್ವಲ್ಪ ಬದಲಾವಣೆ ಯೋಚನೆ ಮಾಡಿ. ವಿಶೇಷವಾಗಿ ಗೆಜ್ಜೆ ಸೇವೆ ದೇವರಿಗೆ ಬಹಳ ಅರ್ತಿ ಪ್ರೀತಿಯ ಸೇವೆ ಗೆಜ್ಜೆ ಸೇವೆ. ಅದರಿಂದ ಯಾರು ಇಲ್ಲಿಂದ ಎದ್ದು ಹೋಗದೆ ಆ ಒಂದು ಗೆಜ್ಜೆ ಸೇವೆಗೆ ತಾವು ಪ್ರೋತ್ಸಾಹ ಕೊಡಬೇಕು. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಕಟಣೆ ನೀಡ್ತಾ ಇದ್ದೇವೆ. ನಾಳೆ ಸಂಜೆ 5 ಗಂಟೆಗೆ ಸರಿಯಾಗಿ ನವಶಕ್ತಿ ಗುರುವಾಂಕೆರೆ ಶಶಿಧರ್ ಶೆಟ್ಟಿಯವರ ಮನೆಯಿಂದ ಶ್ರೀಮತಿ ಕಾಶಿ ಶೆಟ್ಟಿಯವರ ಆಶೀರ್ವಾದದೊಂದಿಗೆ ಅಲ್ಲಿಂದ ಹಸಿರು ಹೊರೆಗಾಣಿಕೆಯ ಭವ್ಯ ಮೆರವಣಿಗೆ ನಾಳೆ ಅವರ ಮನೆಯಿಂದ ಇಲ್ಲಿಗೆ ಬರಲಿಕ್ಕಿದೆ. ಅದರಲ್ಲೂ ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತ ವಿನಂತಿಸ್ತಾ ಗೆಜ್ಜೆನಾದ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅವಕಾಶಕ್ಕಾಗಿ ವಂದನೆಗಳು. ಇದೀಗ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ದೀಕ್ಷಾ ಶೆಟ್ಟಿ ಹೊಸಮಾರು ಮತ್ತು ಶಿವಾನಿ ಪಣೆಜಾರು ಇವರಿಂದ ಈಶ್ವರ್ ಪೂಜಾ ನೃತ್ಯ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಲಾಭಿಮಾನಿಗಳು ವೀಕ್ಷಿಸಿ ಕಲಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ, ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಹಣ ಕೂಡ ತುಂಬ ಇದೆ. ಒಂದು ಪರ್ಸ್ ಕಳೆದು ಹೋದದ್ದು ಸಿಕ್ಕಿದೆ. ದಯವಿಟ್ಟು ಅದರ ಪರಿಚಯ ಹೇಳಿ ಬಂದು ಕೊಂಡೋಗಿ. ಒಂದು ಹಣ ಇರುವಂಥ ಪರ್ಸ್ ದೊರಕಿದೆ. ದಯವಿಟ್ಟು ಅದರ ಪರಿಚಯ ಹೇಳಿ ಇಲ್ಲಿ ಬಂದು ತಾವು ಅದನ್ನು ಪಡಿಬೇಕು ಅಂತ ವಿನಂತಿಸ್ತೇವೆ. प्रणवालय पाहि परिपालय परमेशी कमलालय श्रीदेवी कुरिपिंसवे करुणाम्बुरासी धीं तारा धीं धीं तारा जतुलतो
शंकरा आदिदेव शंकरा तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला तेरे नाम की जोत ने सारा हर लिया तमस मेरा नमो नमो शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो शंकरा भोलेनाथ शंकरा शुक्रदेव हे महेश्वरा नमो नमो शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो शंकरा भोलेनाथ शंकरा रुद्रदेव हे महेश्वरा रुद्रदेव हे महेश्वरा रुद्रदेव हे महेश्वरा ಇದೀಗ ತಮ್ಮ ಮುಂದೆ ಅದ್ಭುತ ನೃತ್ಯದಿಂದ ನಮ್ಮ ಮನಸೂರೆಗೊಂಡಂಥ ಈ ಬಾಲ ಪ್ರತಿಭೆಗಳನ್ನು ಸ್ಮರಣಿಕೆ ನೀಡಿ ಗುರುತಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾಗಿರುವಂಥ ಶ್ರೀಯುತ ಸಂತೋಷ್ ಕುಮಾರ್ ಪುರಿಪಟ್ಟ ಹಾಗೂ ಸಹ ಸಂಚಾಲಕರಾಗಿರುವಂಥ ಶ್ರೀಯುತ ಜಯಕರ್ ಶೆಟ್ಟಿಯವರು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಈ ಬಾಲ ಪ್ರತಿಭೆಗಳ ಪ್ರತಿಭೆ ಇನ್ನಷ್ಟು ಉಜ್ವಲವಾಗಲಿ, ಮಾಲಿಂಗೇಶ್ವರ ಸ್ವಾಮಿಯ ಅನುಗ್ರಹ ಸದಾ ಇವರ ಮೇಲಿರಲಿ ಅಂತ ಪ್ರಾರ್ಥಿಸ್ತೇವೆ. ಆಗಮಿಸಿರುವಂತಹ ಎಲ್ಲ ಕಲಾ ರಸಿಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ದೇವಿ ಕಿರಣ್ ಕಲಾನಿಕೇತನದ ನೃತ್ಯಾರ್ಪಣಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ನಿಮ್ಮ ಮುಂದೆ ರಂಗಪೂಜಾ ಸ್ತುತಿ ಪಾಹಿ ಪಾರ್ವತ ನರ್ತಿಸಲಿರುವ ಕಲಾವಿದರುಗಳು ಶ್ರೀಜಾ, ಆಶಿ, ಪ್ರಥಮ್, ಮಹಮ್ಮಾಯಿ, ಚೈತನ್ಯ, ದೀಪಾಲಿ, ಅನ್ವಿ, ತನ್ವಿ, ತನ್ಯಾ, ಅನಗ, ಶ್ರೀಯನ್ ಮತ್ತು ಶ್ರೀಹಾನ್ ಗೌಡ. आङ्गिकं भुवनं यस्य वाचिकं सर्ववाङ्मयम् आहार्यं चन्द्रतारादितं नामं सात्विकं शिवं भरतकुल भाग्यकलिगे भावरसानन्द परिणदाकरे जगदैग मोहनकले जय जय रङ्गादिदेवते देवी 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 पाहि पर्वत नन्दिनी मामये पार्वणेन्दु समवदने हे अम्ब पाहि
पर्वत नन्दिनि मामयि पार्वणेन्दु समवदने हे अम्ब पाहि पर्वत वाहिनी तट निवासिनि केसरी वाहने दीदी जाली वेदलने वाहिनी तट निवासिनि केसरी वाहने दीदी जाली वेदलने पाहि पर्वत नन्दिनि मामयि पार्वणेन्दु समवदने हे अम्ब पाहि पर्वत जम्बवैरि मुखानते करि कुम्भविपरकुच विनुते जम्बवैरि मुखानते करि कुम्भविपरकुच विनुते शम्भुललाड विलोचन पावक सम्भवे सर्वदि सागुणवसरे शम्भुललाड विलोचन पावक सम्भवे सर्वदि सागुणवसरे पाहि पर्वत नन्दिनि मामयि पार्वणेन्दु समवदने हे अम्ब पाहि पर्वत कंचदलनिभ लोचने मधु मंशुतरमृदु भाषणे कंचदलनिभ लोचने मधु मंशुतरमृदु भाषणे कुञ्चरनायक मृदुगति मञ्जिम भञ्जनादि चरणमञ्जर गमने कुञ्जरनायक मृदुगति मञ्जिम भञ्जनादि चरणमञ्जर गमने पाहि पर्वत नन्दिनि मामयि पार्वणेन्दु समवदने हे अम्ब पाहि पर्वत नन्दिनि मामयि पार्वणेन्दु समवदने हे अम्ब पाहि पर्वत नन्दिनि मामयि पार्वणेन्दु समवदने हे अम्ब पाहि पर्वत ಇದೀಗ ಪಾರ್ವತಿಯ ಪುತ್ರನಾದ ಗಣಪತಿಯನ್ನು ಸೂಚಿಸುವಂತಹ ನೃತ್ಯ ಗಜವದನ ಬೇಡುವೆ. ಪ್ರಸ್ತುತಪಡಿಸಲಿರುವವರು ನಮ್ಯ, ಸಾನ್ವಿ, ರಿಷಿಕಾ, ಶಾನ್ವಿ, ಶ್ರೇಯಾ, ಧನ್ಯ, ಲಿಖಿತ, ಸಾನ್ವಿಯಂ, ಖ್ಯಾತಿ, ಅದಿತಿ, ಮನಸ್ವಿ ಮತ್ತು ಸೃಜನಾ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ
ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಕೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಮುಂದೆ ಅರ್ಧನಾರೀಶ್ವರ ಸ್ತೋತ್ರಂ ಪ್ರಸ್ತುತಪಡಿಸಲಿರುವವರು ರಕ್ಷಾ, ಶಣೈ, ಪ್ರಾರ್ಥನಾ, ಮಾಧವಿ, ಪ್ರಣಮ್ಯ ಮತ್ತು ಪ್ರಾವೀಣ್ಯ. चापेय गौरार्थ शरीरकायै चापेय गौरार्थ शरीरकायै कर्पूर गौरार्थ शरीरकायै
शरीरकाय धमिळ्ळकायै च जटाधराय धमिळ्ळकायै च जटाधराय नमः शिवाय च नमः शिवाय नमः शिवाय च नमः शिवाय विशालनीलोत्पललोचनाय विकासि पङ्गेरुह लोचनाय समेक्षणाय विषमेक्षणाय नमः शिवाय च नमः शिवाय नमः शिवाय च नमः शिवाय नमः शिवाय च नमः शिवाय अम्भोधर श्यामल कुन्तलायै कटिप्रभाताम्र जटाधराय अम्बोधर श्यामल कुन्तलायै कटिप्रभाताम्र जटाधराय गिरीश्वरायै निखिलेश्वराय गिरीश्वरायै निखिलेश्वराय नमः शिवाय च नमः शिवाय अम्बोधर श्यामल कुन्तलायै कटिप्रभाताम्र जटाधराय गिरीश्वरायै निखिलेश्वराय नमः शिवाय च नमः शिवाय गरि गनि सरि ग नि सरि ग गरि गनि सरि ग नि सरि ग स प ग प नि प गरि सरि ग नि सरि ग नि सरि ग स प ग प नि प गरि सरि ग प नि सरि सरि ग प गरि सरि सरि प ग नि प ग नि सरि ग प ग नि प ग प नि सनि सरि ग प नि गरि सा मंदारमाला कलितालकायै कपालमाला गीत कंधराय मंदारमाला कलितालकायै कपालमाला गीत कंधराय दिव्याम्बरायै च दिगम्बराय दिव्याम्बरायै च दिगम्बराय नमः शिवाय
तालकायै कपालमालाङ्गितकन्धराय दिव्याम्बरायै च दिगम्बराय नमः शिवायै च नमः शिवाय पसानिद पापमगम जडुतरि किटतक जडुतगतां पसानिद पापमगम जडुतरि किटतक जडुतगतां पदपसागरि समगरि सनिद पजनुतगदिमितक तगदिमितां समगरि मगरि गरि तदिगिणतं 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 नमः शिवायै च नमः शिवाय कस्तूरिका कुङ्कुम चर्चिताय चितारज पुञ्ज विचर्चिताय कस्तूरिका कुङ्कुम चर्चिताय चितारज पुञ्ज विचर्चिताय कृतस्मरायै विकृतस्मराय कृतस्मरायै विकृतस्मराय नमः शिवायै च नमः शिवाय कस्तूरिका कुङ्कुम चर्चिताय चितारज पुञ्ज विचर्चिताय कृतस्मरायै विकृतस्मराय नमः शिवायै च नमः शिवाय ताम ताम किटतक ताम 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 किटतक तक तारि किटतक धीम धीम किटतक तै तरकदुम 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 प्रपञ्च सृष्टुं मुख लास्यदाय समस्त संहारक ताण्डवायै प्रपञ्च सृष्टुं मुख लास्यदायै समस्त संहारक ताण्डवायै जगज्जनन्यै जगदेकपित्रे जगज्जनन्यै जगदेकपित्रे नमः शिवायै च नमः शिवाय सगम पाम गम पनि सनि पम पनि सनि पाम ग सनि सगम पनि स तज्जम तकिट तक तज्जम तकिट जुनु तज्जम तकिट तक धिमि तक ताम सग सनि गच्छति नि सनि पसाति प म पनि सनि तग तक धिमि तक जम जुनु धिमि तक जम धिमि किट तक जम ता धी धी न तुम सनि प म सानि प म ग सग म म ग म पनि प म प नि सनि सा ता तक धी म म सा धी म म ग धी प म ग ता ता तुम तक म म ग म पनि प म प म पनि सग नमः शिवायै च नमः शिवाय नमः शिवाय च नमः शिवाय नमः शिवाय ಇದೀಗ ದೇವಿ ಸ್ತುತಿ ಪ್ರಸ್ತುತಪಡಿಸಲಿರುವವರು ಭುವಿಜ್ಞ, ಬ್ರಾಹ್ಮಿ, ಚಾರ್ವಿ, ತಸ್ವಿ, ದಿಯಾ, ಶಾರಿದಿ, ಖುಷಿ,
ಅಮೃತ, ಆತ್ಮೀಯ ಮತ್ತು ಕೃತಿಕಾ. தேவி நீயே துணை அம்பதேவி நீயே துணை அம்பதேவி நீயே துணை தென்மதுரை வாழ் மீனலோச்சனி ಮುಂದಿನ ಪ್ರಸ್ತುತಿ ಪುರಂದರದಾಸರ ಪದ. ಇಲ್ಲಿ ದೈವದ ಬಗೆಗಿನ ನಂಬಿಕೆಯ ಬಗ್ಗೆ ಪುರಂದರದಾಸರು ಬೆಳಕು ಚೆಲ್ಲುತ್ತಾರೆ. ಹೇಗೆ ನಂಬಿದರೆ ದೇವರಾಗಿ ಸಲಹುವ ದೈವ, ನಂಬದಿದ್ದಲ್ಲಿ ಶತ್ರುವಾಗಿ ಕಲ್ಲುತ್ತಾನೆ ಎಂಬುದನ್ನು ವಿವರಿಸುತ್ತಾನೆ.
ಜೀವ ಸೆಳೆಯುವ ಯಮನೆಲ್ಲಿ ಎಂದು ಕೇಳಬೇಡ, ಏಕೆಂದರೆ ಆ ಯಮನೇ ನೀನು ಪೂಜಿಸುವ ಶ್ರೀರಾಮ. ನಂಬಿದ ವಿಭೀಷಣನನ್ನು ರಾಮನಾಗಿ ಸಲಹಿದ, ಆದರೆ ಅವನ ಅಣ್ಣ ರಾವಣ ನಂಬದಿರಲು ಅವನನ್ನು ಸಂಹರಿಸಿದ. ನಂಬಿದ ಅರ್ಜುನನಿಗೆ ಸಾರಥಿಯಾಗಿ ಸಂರಕ್ಷಿಸಿದ, ನಂಬದಿದ್ದ ಕೌರವನ ವಿನಾಶಕ್ಕೆ ಕಾರಣನಾದ. ನಂಬಿದ ಉಗ್ರಸೇನನಿಗೆ ಮಿತ್ರನಾದ, ನಂಬದಿದ್ದ ಕಂಸನಿಗೆ ಶತ್ರುವಾದ. ನಂಬಿ ಕರೆದ ಬಾಲಕ ಪ್ರಹ್ಲಾದನಿಗೆ ಮುಕ್ತಿಯನ್ನು ಕರುಣಿಸಿದ, ನಂಬದಿದ್ದ ಅವನ ತಂದೆ ಹಿರಣ್ಯನನ್ನು ಸಂಹರಿಸಿದ. ಹೀಗೆ ದೈವದ ಮೇಲಿನ ನಂಬಿಕೆಯನ್ನು ಸಾರುವ ಪುರಂದರದಾಸರ ಪದ ಯಮನೆಲ್ಲೂ ಕಾಣೆನೆಂದು. ನರ್ತಿಸಲಿರುವವರು ಪ್ರಣಮ್ಯ, ಪ್ರಾವೀಣ್ಯ, ಮಾಧವಿ, ಪ್ರಾರ್ಥನಾ ಮತ್ತು ರಕ್ಷಾ ಶೆಣೈ. ಯಮನೆಲ್ಲಿ ಕಾಣೆನೆಂದು ಕೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನೆಲ್ಲಿ ಕಾಣೆನೆಂದು ಕೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನೆಲ್ಲಿ ಕಾಣೆನೆಂದು ಕೇಳಬೇಡ, ಯಮನೇ ನರಹರಿ ಸಂದೇಹ ಬೇಡ. ಯಮನೆಲ್ಲಿ ಕಾಣೆಂದು ಕೇಳಬೇಡ, ಯಮನೇ ಶ್ರೀಕೃಷ್ಣ ಸಂದೇಹ ಬೇಡ. ಯಮನೆಲ್ಲಿ ಕಾಣೆಂದು ಕೇಳಬೇಡ, ಯಮನೇ ಶ್ರೀಹರಿ ಸಂದೇಹ ಬೇಡ. ಯಮನೆಲ್ಲಿ ಕಾಣೆಂದು ಹೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನೆಲ್ಲಿ ಕಾಣೆಂದು ಹೇಳಬೇಡ. ನಂಬಿದ ವಿಭೀಷಣಗೆ ರಾಮನಾದ, ನಂಬದಿದ್ದ ರಾವಣಗೆ ಯಮನಾದ. ನಂಬಿದ ವಿಭೀಷಣಗೆ, ನಂಬಿದ ವಿಭೀಷಣಗೆ, ನಂಬಿದ ವಿಭೀಷಣಗೆ, ನಂಬಿದ ವಿಭೀಷಣಗೆ ರಾಮನಾದ. ನಂಬಿದ ವಿಭೀಷಣಗೆ ರಾಮನಾದ. ನಂಬಿದ ವಿಭೀಷಣಗೆ ರಾಮನಾದ. ನಂಬದಿದ್ದ ರಾವಣಗೆ ಯಮನಾದ. ಯಮನೆಲ್ಲಿ ಕಾಣೆನೆಂದು ಹೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನೆಲ್ಲಿ ಕಾಣೆನೆಂದು ಹೇಳಬೇಡ. ನಂಬಿದ ಪ್ರಹ್ಲಾದಗೆ ಹರಿಯಾದ, ನಂಬದಿದ್ದ ಹಿರಣ್ಯನಿಗೆ ಹರಿಯಾದ. ನಂಬಿದ ಪ್ರಹ್ಲಾದಗೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ
ಓಂ ನಮೋ ನಾರಾಯಣಾಯ ಓಂ ನಮೋ ಹಿರಣ್ಯಾಯ ಓಂ ನಮೋ ನಾರಾಯಣಾಯ ನರಸಿಂಹನಾಗ 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 ನಂಬದಿದ್ದ ಕಿರಣ್ಯನಿಗೆ ಸಿಂಹನಾಗ ನಂಬದಿದ್ದ ಕಿರಣ್ಯನಿಗೆ ಅರಿಯಾದ ನಂಬಿದ ಪ್ರಹ್ಲಾದಗೆ ಹರಿಗಾದ ನಂಬದಿದ್ದ ಹಿರಣ್ಯನಿಗೆ ಹರಿಗಾದ ಯಮನೆಲ್ಲಿ ಕಾಣೆನೆಂದು ಕೇಳಬೇಡ ಯಮನೇ ನೆರಗರಿ ಸಂದೇಹ ಬೇಡ ಯಮನೆಲ್ಲಿ ಕಾಣೆನೆಂದು ಕೇಳಬೇಡ ನಂಬಿದ ಅರ್ಜುನಗೆ ಮಿತ್ರನಾಗ ನಂಬದಿದ್ದ ದುರ್ಯೋಧನಗೆ ಶತ್ರುವಾಗ ನಂಬಿದ ಅರ್ಜುನಗೆ
परित्राणाय साधूनां विनाशाय च दुष्कृतां धर्मसंस्थापनार्थं सम्भवामि युगे युगे सम्भवामि युगे युगे सम्भवामि युगे युगे ನಂಬಿದ ಅರ್ಜುನಗೆ ಮಿತ್ರನಾದ ನಂಬದಿದ್ದ ದುರ್ಯೋಧನಗೆ ಶತ್ರುವಾದ ಯಮನಲ್ಲಿ ಕಾಣೆನದು ಕೇಳಬೇಡ ಯಮನೇ ಶ್ರೀಕೃಷ್ಣ ಸಂದೇಹಬೇಡ ಯಮನಲ್ಲಿ ಕಾಣೆನದು ನಂಬಿಕೊಳ್ಳಿ ಬೇಗ ಶ್ರೀ ಕೃಷ್ಣದೇವನ ಶಂಖ ಚಕ್ರಧಾರಿ ಪುರಂದರ ವಿಠಲನ ನಂಬಿಕೊಳ್ಳಿ ಬೇಗ ಶ್ರೀ ಕೃಷ್ಣದೇವನ ಶಂಖ ಚಕ್ರಧಾರಿ ಪುರಂದರ ವಿಠಲನ 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 ಯಮನಲ್ಲಿ ಕಾಣೆನೆಂದು ಹೇಳಬೇಡ ಯಮನೇ ಶ್ರೀರಾಮ ಯಮನೇ ನರಹರಿ ಯಮನೇ ಶ್ರೀಕೃಷ್ಣ ಯಮನೇ ಶ್ರೀಹರಿ ಶ್ರೀಹರಿ ಮುಂದೆ ಕೃಷ್ಣನ ಕುರಿತಾದ ನೃತ್ಯ ಜಯ ಜನಾರ್ದನ ಕೃಷ್ಣ. ನರ್ತಿಸಲಿರುವಂತಹ ಕಲಾವಿದರುಗಳು ಶ್ರೀಜ, ಆಶಿ, ಪ್ರಥಮ್, ಮಹಾಮಾಯಿ, ಚೈತನ್ಯ, ದೀಪಾಲಿ, ಅನ್ವಿ, ತನ್ವಿ, ತನ್ಯಾ, ಅನಗ ಮತ್ತು ಚೈಶ್ವಿ ಎಸ್. कृष्ण राधिकापते जन विमोचना कृष्ण जन्म मोचना जय जनार्दना कृष्ण राधिकापते जन विमोचना कृष्ण जन्म मोचना गरुड वाहना कृष्ण गोपिकापते नयन मोहना कृष्ण नीरजेक्षणा जय जनार्दना कृष्ण राधिकापते
जनार्दना कृष्ण राधिकापते जनविमोचना कृष्ण जन्ममोचना कृष्ण जन्ममोचना कामसुन्दरा कृष्ण पाहि सर्वदा नरकनाशना कृष्ण नरसहायका देवकीसुता कृष्ण कारुण्याम्बुधे कंसनाशना कृष्ण द्वारकास्थिता पावनात्मका कृष्ण देहि मङ्गलम् त्वत्पदाम्बुजं कृष्ण श्यामकोमलं भक्तवत्सला कृष्ण काम्यदायका पालिसेन्ननु कृष्ण श्रीहरि नमो जय जनार्दना कृष्ण राधिकापते जनविमोचना कृष्ण जन्ममोचना जय जनार्दना कृष्ण राधिकापते जनविमोचना जन्ममोचना गरुडवाहना कृष्ण गोपिकापते नयनमोहना कृष्ण नीरजेक्षणा जय जनार्दना कृष्ण राधिकापते जनविमोचना कृष्ण जन्ममोचना जय जनार्दना कृष्ण राधिकापते जनविमोचना कृष्ण जन्ममोचना ಇದೀಗ ದುರ್ಗಾ ಸ್ತುತಿಯೊಂದಿಗೆ ತಿಲ್ಲಾನ ನರ್ತಿಸಲಿರುವವರು ರಕ್ಷಶಣೈ, ಪ್ರಾರ್ಥನಾ, ಮಾಧವಿ, ಪ್ರಾವೀಣ್ಯ ಮತ್ತು ಪ್ರಣಮ್ಯ. அகிலமெல்லாம் போற்றிடும் அகிலாண்டேஸ்வரியே தாச கிருஷ்ண பணியும் துர்கா தேவியே துர்கா தேவியே
दुर्गे दुर्गे जय जय दुर्गे 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 करुणை புரிய இதுவே சமயம் கருணை புரிய இதுவே சமயம் துர்கே துர்கே ஜெய ஜெய துர்கே கருணை புரிய இதுவே சமயம் துர்கே துர்கே ஜெய ஜெய துர்கே दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना हल्लू पगलू उन्नम पाड़े हल्लू पगलू उन्नम पाड़े अल्डी नोरे आदरी पायम्मा अल्डी नोरे आदरी पायम्मा हल्लू पगलू उन्नम पाड़े अल्डी नोरे आदरी पायम्मा दीम दीम तदीम दीम तदीम तदिरना दितिलाना दिलाना तना दिरना दीम दीम तदीम दीम तदीम तदिरना பொற்கரங்கள் 18 உடையவளே பொற்கரங்கள் 18 உடையவளே பொற்கரங்கள் 18 உடையவளே ஆயிரம் கண்கள் உடையவளே ஆயிரம் கண்கள் உடையவளே ஆயிரம் நாமங்கள் கொண்டவளே ஆயிரம் நாமங்கள் கொண்டவளே கொலவெளியம்மா ராஜகாளியம்மா பழைய தாயம்மா பங்காருமாயம் முத்துமாரியம்மா
சங்கே சக்கரம் எழும்பும் தரிதவளே சங்கே சக்கரம் எழும்பும் தரிதவளே சிங்கத்தின் மேலே வீற்றிருப்பவளே சிங்கத்தின் மேலே வீற்றிருப்பவளே மங்கள வாழ்வும் தருபவளே மங்கைய கரசியும் நீயே மங்கைய கழனியும் நீ அம்மா கிருஷ்ணதாசனுக்கு அருள்பவளே மங்கள வாழ்வும் தருபவளே மங்கைய கரசியும் நீயே மங்கைய கழனியும் நீ அம்மா கிருஷ்ணதாசனுக்கு அருள்பவளே சா தினேச கனிச மரிசனி பரிசனி நிதிச நிதிச பனிச மரிசனி பனிசனி நிதிச திரிமா திம்மம்ம பனிசனி நிதிச பனிசனி பமரி மரி சரி பமரி மபசனி ப சரி பமரி திரி மம பவனி நிசனி சனி சரி சனி ப நிசனி ப நிசனி பம பனி பம பனி பமரி दुर्गे दुर्गे जय जय दुर्गे करुणை புரிய இதுவே சமயம் दुर्गे दुर्गे जय जय दुर्गे जय जय दुर्गे जय जय दुर्गे ನಮ್ಮ ಈ ನೃತ್ಯಾರ್ಪಣಂ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀ ಕ್ಷೇತ್ರ ಒಡಿಯಲು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರೋತ್ಸವದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳಿಗೂ ದೇವಿಕಿರಣ್ ಕಲಾನಿಕೇತನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಈ ನೃತ್ಯ ಕಾರ್ಯಕ್ರಮಕ್ಕೆ ಕಲಾವಿದರುಗಳಿಗೆ ಮುಖವರ್ಣಿಕೆಯನ್ನು ಮಾಡಿದ ಸುರೇಶ್ ವಿಟ್ಲ ಮತ್ತು ಬಳಗದವರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿವರ್ಧಕ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ ಸೌಂಡ್ ಸೆನ್ಸ್ ಲೈಟಿಂಗ್ಸ್ನ ಮಾಲೀಕರಿಗೂ ಹಾಗೂ ನಮ್ಮ ಈ ನೃತ್ಯಾರ್ಪಣ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುತ್ತಿರುವ ಪ್ರಜಾಪ್ರಕಾಶ ನ್ಯೂಸ್ ಚಾನೆಲ್ ಅವರಿಗೂ ಹಾಗೆಯೇ ನಮ್ಮ ಈ ನೃತ್ಯಾರ್ಪಣ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿರುವ ಶ್ರೀಮತಿ ದೀಪಾ ಪ್ರಕಾಶ್ ಶೆಣೈ ಮತ್ತು ಮಕ್ಕಳು ಗುರುವನ್ಕೆರೆ ಇವರಿಗೂ ಮತ್ತು ನೃತ್ಯಾರ್ಪಣ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ದೇವಿಕಿರಣ್ ಕಲಾನಿಕೇತನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಕೊನೆಯದಾಗಿ ಮಂಗಳಂ ದೇವಿಕಿರಣ್ ಕಲಾನಿಕೇತನದ ಹಿರಿಯ ವಿದ್ಯಾರ್ಥಿಗಳಿಂದ. मङ्गलं शुभमङ्गलं जयमङ्गलं श्रीमहागणपतिके मङ्गलं शुभमङ्गलं जयमङ्गलं श्रीमहागणपतिके मङ्गलं जयमङ्गलं कलिदेवसेना समेत सुब्रह्मण्यनिक मङ्गलं सदा मङ्गलं शिवगामि நடராஜனுக்கு மங்களம் ஜெயமங்களம் லக்ஷ்மி நாராயணனுக்கு மங்களம் சர்வலோக மங்களம் ராமபக்த ஆஞ்சநேயனுக்கு மங்களம் 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 ಅವಕಾಶಕ್ಕಾಗಿ ವಂದನೆಗಳು.
ಇದುವರೆಗೆ ನೃತ್ಯಾರ್ಪಣಂ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂಥ ದೇವಿಕಿರಣ್ ಕಲಾನಿಕೇತನ ಗುರಾಯಣಕೆರೆಯ ವಿದುಷಿ ಶ್ರೀಮತಿ ಸ್ವಾತಿ ಜಯರಾಮ್ ಮತ್ತು ವಿದುಷಿ ಪೃಥ್ವಿ ಸತೀಶ್ ಇವರ ತಂಡವನ್ನು ವೇದಿಕೆಗೆ ಭಾಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಗುರುಗಳು ಮತ್ತು ಎಲ್ಲ ಶಿಷ್ಯವೃಂದ ವೇದಿಕೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ಹಾಗೆ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನಡೆಸಿಕೊಟ್ಟಿರುವಂಥ ಶ್ರೀಮತಿ ದೀಪಾ ಪ್ರಕಾಶಿನಿ ಇವರು ಕೂಡ ವೇದಿಕೆ ಬರಬೇಕಾಗಿ ಪ್ರೀತಿಯಿಂದ ವಿನಮ್ರ ವಿನಂತಿಯೊಂದಿಗೆ ನಮ್ಮೆಲ್ಲ ನೃತ್ಯ ಕಲಾವಿದರನ್ನು ಕೃತಜ್ಞತಾ ಪತ್ರವನ್ನು ನೀಡುವುದರ ಮುಖಾಂತರ ನಾವು ಗೌರವಿಸಲಿಕ್ಕಿದ್ದೇವೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಸಂತೋಷ್ ಪರಿಪಟ್ಟ ಇವರು ಇಡೀ ತಂಡಕ್ಕೆ ಕೃತಜ್ಞತಾ ಪತ್ರವನ್ನು ನೀಡಬೇಕು. ಹಾಗೆ ಸುಚಿತ್ರ ರಾಜೇಶ್ ನವಶಕ್ತಿ ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ನಮ್ಮ ಇಡೀ ತಂಡಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸೋಣ. ಶ್ರೀಮತಿ ಸ್ವಾತಿ ಜಯರಾಮ್ ಹಾಗೂ ಪೃಥ್ವಿ ಸತೀಶ್ ಇವರ ತಂಡಕ್ಕೆ ನಮ್ಮ ಸುಚಿತ್ರ ರಾಜೇಶ್ ಇವರು ಕೃತಜ್ಞತಾ ಪತ್ರವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂತೋಷ್ ರವರು ಸುಚಿತ್ರ ರಾಜೇಶ್ ಇವರಿಂದ ಹಲೋ ಇಡೀ ತಂಡಕ್ಕೆ ನಮ್ಮ ಶ್ರೀ ಒಡಿಲ ಮಾಲಿಂಗೇಶ್ವರ ದೇವರು ಇನ್ನಷ್ಟು ಕಲಾವಿದರನ್ನು ಬೆಳೆಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ತಂಡಕ್ಕೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥ ಶ್ರೀಮತಿ ದೀಪಾ ಶಿಣಿ ಹಾಗೂ ಪ್ರಕಾಶನ್ ಇವರನ್ನ ನಮ್ಮ ಒಡಿಲು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪರವಾಗಿ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀಮತಿ ದೀಪಾ ಪ್ರಕಾಶನ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಇನ್ನಷ್ಟು ಶ್ರೀದೇವರ ಶಕ್ತಿಯನ್ನು ಕೊಡಲಿಯಾಗಿ ವಿನಂತಿಸಿಕೊಳ್ತಾ, ಆತ್ಮೀಯ ಕಲಾಭಿಮಾನಿಗಳೇ, ಬಹಳ ನಿರೀಕ್ಷೆಯ 2 ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನಮ್ಮ ಸ್ಥಳೀಯ ಒಡಿಲು ಮಾಲಿಂಗೇಶ್ವರ ದೇವಸ್ಥಾನದ ಭಕ್ತ ವೃಂದದಿಂದ 10 ನಿಮಿಷಗಳ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ನೃತ್ಯ ವೈಭವ ಹಾಗೂ ನಾವೆಲ್ಲ ಕಾತ್ರದಿಂದ ಕಾಯಲೇಬೇಕು ನಮ್ಮ ಯಕ್ಷ ಶಿಕ್ಷಣ ಕಲಾ ಕೇಂದ್ರ ವೇಣೂರು ಸ್ಥಳೀಯ ಪ್ರತಿಭೆಗಳು ನಮ್ಮ ಪಡಂಗಡಿ ವೇಣೂರು ಈ ಭಾಗದ ನಮ್ಮ ಮಕ್ಕಳ ಯಕ್ಷಗಾನ ತಂಡ ರಾಣಿ ಶಶಿಪ್ರಭೆ ಪ್ರಣಯಂ ಅಂತ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಈ 2 ಕಾರ್ಯಕ್ರಮದಲ್ಲಿ ತಾವಿದ್ದು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಳ್ತಾ, ಇದೀಗ ಶ್ರೀರಾಮಚಂದ್ರ ನೃತ್ಯ ವೈಭವ ಓಡಿಯಲು ಶ್ರೀ ಮಲಿಂಗೇಶ್ವರ ಭಕ್ತವೃಂದ ಇವರಿಂದ ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ತಾ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ.
जो 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 रघुकुल दीप कलाप जो जो पर ब्रह्म रूपा निर्लेप जो जो पर ब्रह्म रूपा निर्लेप जो जो रवि कोटि तेजा विराज जो जो श्री राम राजाधिराज जो जो श्री राम राजाधिराज जो 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 हेलो ध्रुवि ध्रुवि इक्ष्वाकु वंशोद्धारा ध्रुवि ध्रुवि परतरे कंबुजरीरा ध्रुवि ध्रुवि निरुपमय सद्गुणाचरिता ध्रुवि ध्रुवि भरताख्य पावन चरित ध्रुवि ध्रुवि भरताख्य पावन चरित जो 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 मनु संतति परिवार जो जो शेषावतार सुशील जो जो दैत्य कुलांतकानुज जो जो लक्ष्मणा दशरथ तनुज जो 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 ध्रुवि ध्रुवि इन परंपरेय विशेष ध्रुवि ध्रुवि नवरत्न खचित विभूष ध्रुवि ध्रुवि शतधारांशु संपूर्ण ध्रुवि ध्रुवि शत्रुघ्न सुखद संपूर्ण ध्रुवि ध्रुवि शत्रुघ्न सुखद संपूर्ण जो 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 रघुकुल दीपक कलाप जो जो शेषावतार सुशील जो जो इक्ष्वाकु वंशोद्धार जो जो शत्रुघ्न सुखद संपूर्ण जो 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 जो
ಮಧ್ಯಾಧಿಪತಿ ರಾಮಚಂದ್ರ ನೃತ್ಯ ವೈಭವ ನಡಪಾದಕೂರು ನಂಚಿತ್ತ ಒಡಿಲು ಮಲಿಂಗೇಶ್ವರ ಭಕ್ತ ವೃಂದದಕ್ಲಿಗೆ ಪ್ರೀತಿದ ವಂದನೆ ಸಲ್ಲಿಸ ಒಂದು ಅಕ್ಲೆಗೆ ನಮ್ಮ ಓಡಿಲು ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಪರವಾದ ಗೌರವದ ಕೃತಜ್ಞ ಪತ್ರನ ಕೊರೊಂದಲ್ಲ ನನಾತ್ ಕಲಾ ಸೇವೆ ಮಲ್ಪನ ಚೇತನ ಶಕ್ತಿನ ಭಗವಂತೆ ಕೊರಡು ಬಣ್ದು ದೇವೇಡ ಭಕ್ತಿಡು ಪ್ರಾರ್ಥನೆ ಮಲ್ತೊಂದು ನನ್ನ ದುಂಬುಗು ಯಕ್ಷ ಶಿಕ್ಷಣ ಕಲಾ ಕೇಂದ್ರ ವೇಣೂರಿನತ್ತ ಜೋಕುಲ್ನ ತಂಡ ರಾಣಿ ಶಶಿಪ್ರಭೆ ಪರಿಣಯ ಪಂಚಿತ್ನ ಯಕ್ಷಗಾನ ಬಯಲಾಟ ನಡಪಾದಕೊರೆಯಲ್ಲಿರು ಈ ಶಿಕ್ಷಣ ಕೇಂದ್ರದ ಕಲಾ ಗುರುಕುಲ ಏನಂಚಿತ್ನ ಸದಾಶಿವ ಕುಲಾಲ್ ವೇಣೂರು ಮೇರಿನ ಬಾರಿ ಪ್ರೀತಿಡು ಅಕ್ಲ ತಂಡನ ಮೊಕ್ಕಿಡ ವೇದಿಕೆಗೆ ಆಹ್ವಾನ ಮಲ್ತೊಂದು ಸಂತೋಷ್ ಪುರಿಪಟ್ಟ ಅಂಜನೆ ನಮ್ಮ ಸಾಂಸ್ಕೃತಿಕ ಕಲಾ ತಂಡ ಸದಾಶಿವ ಕುಲಾಲ್ ವೇಣೂರು ಮೇರೆಗೆ ಕೃತಜ್ಞತಾ ಪತ್ರ ಕೊಡ್ದು ಗೌರವಿಸೋಡು ಪಂಡ ವಿನಂತಿ ಮಲ್ತೊಂದಿಲ್ಲ ಯಕ್ಷ ಶಿಕ್ಷಣ ಕಲಾ ಕೇಂದ್ರ ಬೇಣೂರಿನತ್ತ ಗುರುಕುಲ ಏನಂಚಿತ್ನ ಸದಾಶಿವ ಕುಲಾಲ್ ಮೇರೆಗೆ ನಮ್ಮ ಸಾಂಸ್ಕೃತಿಕ ತಂಡದ ಪರವಾದ ಗೌರವದ ವಂದನೆಯನ್ನು ಸಲ್ಲಿಸುವುದಿಲ್ಲ ನಮ್ಮ ಸ್ಥಳೀಯವಾದ ರೆಡಮೂಜಿ ಕೋಡಿಡು ಯಕ್ಷಗಾನ ಬಯಲಾಟ ಮಲ್ತದ್ದು ಜೋಕಲ್ನ ತಂಡ ಪಗರ್ತಿನ ಗಳಿಸೇನು ನಮ್ಮ ಇತ್ತೆತ್ತಾನೆ ತೆರೆಯೊಂದ ಈ ಪುಣ್ಯ ಭೂಮಿಡು ಅಕಲ್ನ ಕಲಾ ಸೇವೆ ನಡುತ್ತದೆ ನನಾತ್ ರಾಜ್ಯ ಮಟ್ಟಡು ಪುಗರ್ತೇನೆ ಗಳಿಸೋಡ ಪಣದ ದೇವೇಡ ಪ್ರಾರ್ಥನೆ ಮಲ್ತೊಂದು ನನ್ನ ದುಂಬದ ವೇದಿಕೆನೆ ಯಕ್ಷ ಶಿಕ್ಷಣ ಕಲಾ ಕೇಂದ್ರ ಬೇಣೂರಿನೆತ್ತ ತಂಡದಕ್ಕೆ ಬಿಡೋದು ಕೊರೊಂದಲ್ಲ ರಾಣಿ ಶಶಿಪ್ರಭೆ ಪರಿಣಯ
Andariki Namaskaram. This is Mandini Rajesh. I'm very, very happy to be part of this wonderful project called Navaraga Rasa, which is the brainchild of a very talented and famous flute Nagaraj Garu, Nagaraj Garu. కానీ శుభం కురుత్వం కళ్యాణం ఆరోగ్యం ధన సంపద శుభం కురుత్వం కళ్యాణం ఆరోగ్యం ధన hell. Hello, 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 hello. Hell.
श्री गुरुगणाधिपतये नमः। ಮಡಿಲಿನ ಗುಡಿಯಲ್ಲಿ ನೆಲೆಸಿದ ಶಂಕರ ಶಂಕರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು
ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡ ಬಡುದ ವರ್ಣಿಪೆನಿ ಕಥಾಮೃತವ ಸಂತೋಷವಾಗುತ್ತದೆ. ಮಡದಿ ಪದ್ಮಿನಿಯ ಮಕ್ಕಳಾದ ಮಾರ್ತಾಂಡ ತೇಜ ಹಾಗೂ ಕಮಲಧ್ವಜ ಸಾಂಸಾರಿಕ ನೆಮ್ಮದಿದೆ. ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಮಾಡಿಸಬೇಕಲ್ಲ, ಈ ಬಗೆಗೆ ಮಂತ್ರಿಯವರ ಬಳಿ ಕೇಳಬೇಕು. ಯಾರಲ್ಲಿ ಮಂತ್ರಿ? ಸತ್ಕೀರ್ತಿ ಈ ಕಡೆ ಬರಲಿ. ಕರೆದ ಕಾರಣವೇನು?
ಕೇಳಯ್ಯ ಮಂತ್ರಿ ಕೇಳಯ್ಯ ಕೇಳಯ್ಯ ಮಂತ್ರಿ ಕೇಳಯ್ಯ ಕೇಳಯ್ಯ ಮಂತ್ರಿನ ಬೀಳುವ ತಾಳವಿರ್ಮನದೊಳೇನೇನು ತಲಾಶ್ಚರ್ಯ ಬಾಲಕರ್ಗಾದುದು ಷೋಡಶ ಪ್ರಾಯ ಲೀಲೆಯೊಳಗದು ಕೇಳಯ್ಯ ಮಂತ್ರಿ ಕೇಳಯ್ಯ ಕೇಳಯ್ಯ ಮಂತ್ರಿ ಮಂತ್ರಿ ಮಹೋದಯರೇ, ಪ್ರಾಯ ಸಮರ್ಥರಾದ ನನ್ನ ಮಕ್ಕಳಿಗೆ ಮದುವೆ ಮಾಡಿಸಿ ಈ ಮೂಲಕ ನನ್ನ ಬದುಕು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಬಯಕಿದೆ. ಅದಕ್ಕಾಗಿ ವಧು ನೋಡಿ ಬರಬಹುದೇ? ಎಳೆಯಾದಿಪ್ಪನೇ, ವಧು ನೋಡುವ ಕೆಲಸ ನಾನು ಈ ಮೊದಲೇ ಆರಂಭಿಸಿದ್ದೇನೆ. ಹೀಗಾಗಿ ಧರಣೀಶ್ವರುಗಳ ಸುಂದರ ಚಿತ್ರಪಟಗಳನ್ನು ತರಿಸಿದ್ದೇನೆ. ಇದನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ ಆಮೇಲೆ ತೀರ್ಮಾನ ಮಾಡುತ್ತೆಂದು ನನಗೆ ತೋರುತ್ತದೆ. ನೀವು ಹೇಳುವುದು ಸರಿ ಎಂದು ನನಗೂ ತೋರುತ್ತದೆ. ಮಕ್ಕಳೇ, ಈ ಕಡೆಗೆ ಬನ್ನಿ. ಮನದಾಲೋಚನೆಯ ಬಿಡಿ ಬೇಗ ಜಾಲಬಲ್ಲಿದು ನಿಜ ಕಾಲ ಕಳೆಯದೆ ಜಾಲಬಲ್ಲಿದು ನಿಜ ಕಾಲ ಕಳೆಯದೆ ಭೂಪಾಲ ಕುಬರಿಯರನ್ನು ಪುಡುಕಿಸಿ ಬಾಲಕರಿರ ಕೇಳಿರೀಗ ನೋಡಿ ಸಂತೋಷಪಟ್ಟವನ್ ನಾನು. ಆದರೆ ಈಗಾಗಲ್ಲ, ಬೆರೆತಿದ್ದೀರಿ. ನಿಮಗೆ ಮದುವೆ ಮಾಡಿಸೋಣ ಎಂಬ ನಿರ್ಧಾರ ಮಾಡಿದ್ದೇನೆ. ಹಾಗಾಗಿ ನಿಮ್ಮ ಅಭಿಪ್ರಾಯವೇನು? ಚಿತ್ತವಿಸೋ ಪ್ರಿಯತಾಗತನೆ
ಮನಸ್ಸು ಮುಖ್ಯ. ಮದುವೆಯಿಂದ ಮನೆ ಮನಸ್ಸು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ನಮಗದು ಪೀಡನೆಯೇ ಆದೀತು. ಹಾಗಾಗಿ ನಮಗೆ ಮದುವೆ ಬೇಡ. ಪಿತನೆ, ಚಂಚಲಾಕ್ಷರಾದ ಹೆಣ್ಣು ಮಕ್ಕಳು, ಚಪಲೆಯರು, ಕುಟಿಲೆಯರು, ಕುತ್ಸಿತ ಬುದ್ಧಿಯವರು, ಅರಿಯದೇ ಇರುವ ಮಾನ್ಯರನ್ನು ಮದುವೆಯಾಗಿ ಸಂಸಾರ ಪಾಶಕ್ಕೆ ಬೀಳುವುದಕ್ಕಿಂತ ಹೀಗೆ ಇರುವುದು ಲೇಸು ಅಲ್ಲವೇ? ಮಕ್ಕಳೇ, ನಿಮ್ಮ ಮಾತು ಮನಕ್ಕೆ ನೋವ ತಂದಿತು. ಹೆಣ್ಣು ಸಮಾಜದ ಕಣ್ಣು. ಹೆಣ್ಣು ತಾಯಿಯಾಗಿ, ಬಂಧುವಾಗಿ, ತಂಗಿಯಾಗಿ, ಹೆಂಡತಿಯಾಗಿ ಜೀವನ ಜೊತೆಯಾಗುವವಳು. ಬೇಡ ಬೇಡ, ತಪ್ಪಾಡದಿರಿ. ಮದುವೆ ಬದುಕಿನ ಶ್ರೇಷ್ಠವಾದ ಘಟ್ಟ. ತಂದೆಯವರೇ, ಚಿಂತಿಸದಿರಿ. ಮದುವೆ ನಾವು ಆಗುತ್ತೇವೆ, ಆದರೆ ಈಗಲ್ಲ. ನಾವು ಉಭಯರು ದೇಶ ಪರ್ಯಟನೆ ಮಾಡಿ ನಾಡ ಅರಸರನ್ನು ಗೆದ್ದು ಬಲವಂತರೆಂದು ಪ್ರಪಂಚದ ಮುಖಕ್ಕೆ ತೋರಿಸಿ ಆ ಬಳಿಕ ನಿರ್ಧಾರ ಮಾಡಲೇ. ಪಿತನೆ, ಕಣಕಾರ್ತಿಗಳಾಗಿ ಮಾತ್ರವೇ ಅಲ್ಲ, ಕನ್ಯಾರ್ಥಿಗಳಾಗಿಯೂ ಹೋಗುತ್ತೇವೆ. ನಮ್ಮ ಮನಸ್ಸಿಗೆ ಹಿತವಾಗುವ ರಾಜಕನ್ಯರನ್ನ ನೋಡಿ ಮದುವೆ ಆಗುತ್ತೇವೆ. ಇದು ನಿಮಗೆ ಒಪ್ಪಿಗೆಯಾದರೆ ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಮಕ್ಕಳೇ, ಹೋಗಿ ಬನ್ನಿ, ಶುಭವಾಗಲಿ. ಅನೇಕ ದೇಶಗಳನ್ನು ಸೇರಿದೆವು. ವಿರೋಧಿಸಿ ನಿಂತವರ ದರ್ಪವನ್ನು ಮೆಟ್ಟಿ ಮುರಿದೆವು. ಶರಣಾದವರನ್ನು ಮನ್ನಿಸಿದೆವು. ಕಪ್ಪ ಕಾಣಿಕೆ ಸಂಗ್ರಹವೂ ಆಯಿತು. ಇನ್ನು ಮುಂದುವರಿಯೋಣ ಆಗದೆ ತಮ್ಮ. ಅಣ್ಣ, ಬಹುದೇಶ ಸಂಚರಿಸಿದರೂ ನಮ್ಮ ಮನೋಗತ ಈಡೇರಲಿಲ್ಲ. ನಮ್ಮ ಮನಸ್ಸಿಗೆ ಹಿತವಾಗುವ ರಾಜಕನ್ಯೆಯರು ಸಿಗಲಿಲ್ಲ. ಇನ್ನು ನಾವು ಒಂದೇ ದಾರಿಯಿಂದ ಹೋಗುವುದು ಬೇಡ, ಬೇರೆ ಬೇರೆ ದಾರಿಯಿಂದ ಹೋಗೋಣ. ಆಗದೆ ನಿನ್ನ ಮಾತು ಸರಿ ತಮ್ಮ, ಆದರೆ ಬೇರೆ ಬೇರೆ ದಾರಿಯಾಗಿ ಹೋಗಿ ಏನೇ ತೊಂದರೆ ಅದರ ಕಷ್ಟ ತಾನೇ? ಇಲ್ಲ ಅಣ್ಣ, ಬೇಗನೆ ಮತ್ತೆ ನಮ್ಮ ನಾಡು ಸೇರಬೇಕಾದರೆ ಮತ್ತು ನಮ್ಮ ಮದುವೆಯಾಗಬೇಕಾದರೆ ಇದೊಂದು ಒಳ್ಳೆಯ ಉಪಾಯವೇ ಸರಿ. ಆಗಲಿ ತಮ್ಮ, ಈ ಜಾಗದಿಂದ ಹೊರಟ ನಾವು ಮತ್ತೆ ಇಲ್ಲಿಯೇ ಸೇರೋಣ. ಹರಿಯ ಧ್ಯಾನ ಬಿಡತೆ ಮಾಡುತ್ತಾ ಇರು. ಸರಿ ಅಣ್ಣ.
ಓ ಮುದ್ದಪ್ಪಣ್ಣ, ನಾವೆಲ್ಲ ಯಾರು? ನಾವೆಲ್ಲರೂ ಬೂಟುದಾರರು. ಓ, ಅದು ಬೂಟುಗಾರಲ್ಲ, ಬೇಟೆಗಾರರು. ಬೇಟೆಗಾರರು. ನಮ್ಮದು ಎಲ್ಲಿಂದ ಎಲ್ಲಿವರೆಗೆ ಬೇಟೆ? ನಮ್ಮದು ಅಲ್ಲಿ ಮೂಡುಬಿದ್ರೆಯಿಂದ ಅಲ್ಲಿ ಪಡುಬಿದ್ರೆ ತನಕ ಬೇಟೆ. ಏ ಅಲ್ಲ ಮಾರಯ್ಯ, ಅದು ಮುಡುಗಟ್ಟೆಯಿಂದ ಪಡುಗಟ್ಟೆದವರೆಗೆ. ಮುಡುಗಟ್ಟು ಪಡುಗಟ್ಟು. ಯಾರೆಲ್ಲ ಇದ್ದೀರಿ ನಮ್ಮಲ್ಲಿ? ನಮ್ಮಲ್ಲಿ ದೂಜ, ಬೀಜ, ದೂಜ, ಗಾಜ, ಕಂಚ. ಬೇಟೆಗೆ ಏನೆಲ್ಲ ತಂದಿದ್ದೀರಿ? ಇವತ್ತು ಕೋಪ ಬಂದದಲ್ಲ ಮಾರೆ. ಹೌದಾ? ಮತ್ತೆ ಬೇಟೆಗೆ ಏನೆಲ್ಲ ಆಯ್ತಾ ತಂದಿದ್ದೀರಿ? ಎಂತ ತಂದಿದ್ದಿ ಅಂತ? ಕೊಡಲಿ ತಂದಿದ್ದಾನೆ. ಸುತ್ತಿಗೆ ಅಂತೆ. ಹೌದು. ಮುದ್ದಪ್ಪನ್ನ ನೀನೇನ್ ತಂದಿದ್ದೆ ಯುದ್ಧ? ನಾನು ಪರ್ಂದುಕು ತಂದಿದ್ದೇನೆ. ಹಂಗಂದ್ರೆ ಏನು? ಓ, ಅದು ಪರ್ಂದುಕು ಅಲ್ಲ, ಅದು ಬಂದೂಕು. ಬಂದೂಕು ಅಲ್ಲ ಮಾರೆ, ಅದು ಬಂದೂಕು. ಬಂದೂಕು. ಬೇಟೆಯಾಡಲು ಹೋಗೋಣವೇ? ಹೋಗುವ. ಬೇಟೆಯಾಡುತ್ತಾ ಬಂದರಾಗ ಬೇಟೆಯಾಡುತ್ತ ಬಂದರಾಗ ಹಂದಿಯೊಂದು ಮೇಲೆ ಬರುತ್ತಿದೆ. ಹರಿತವಾದ ಒಂದು ಶರವನ್ನು ಪ್ರಯೋಗಿಸಿ ಮುದ್ದಪ್ಪಣ್ಣ, ಒಂದು ಹಂದಿಗೆ ಬಲೆ ಬಿಟ್ಟಿದ್ದೇನೆ, ನೋಡಿ ಬಾ, ಹೋಗು. ಹೌದು. ಒಳ್ಳೆ ಹಂದಿ ಮಾರ್ರೆ. ಯಾರ ನೀನು? ನಾವು ಹಂದಿ ಹೊಡ್ತವ್ರು ಮಾರ್ರೆ. ನಮ್ಮ ದನಿ ಹೊಡ್ತದ್ದು. ದನಿ ಹೊಡ್ತದ್ದು. ಇದು ನಾನು ಕೊಂದ ಹಂದಿ, ನಾ ಕೊಡೋದಿಲ್ಲ. ಕೊಡದಿರು ಅಂತ ಕೊಡ್ತೀನಿ ಅಷ್ಟೇ. ಏನಾಯ್ತು? ಅವನು ಬೆನ್ನ
ಮೊಣಕಾಲ ಪುಟದಲ್ಲಿರುವ ಮಗನ್ನು ಕೊಂದ ನಾನು. ಹಾಗಾಗಿ ಏನ ಕಟ್ಟು ಮುಂದಾಗಯ ಮುಚ್ಚ ತಿನ್ನಲು ಬೇಕಾದರೆ ಬೇಡು, ಅದು ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡಿದರೆ ಜಾಗ್ರತೆ. ಸಾಕು ಮಾಡು ನಿನ್ನ ಗರ್ವದ ಮಾತು. ಸುಮ್ಮನೆ ಬಡಪಾಯ ಮಗ ಅಂತ ಬಿಟ್ಟರೆ ಎಷ್ಟಂತ ಮಾತಾಡ್ತೆ ನೀನು. ಮಾತುಗಳು ಸಾಕು, ಬಾಯಿದ್ದಾರೆ. ಹುಡುಗನ ನನ್ನ ತಮ್ಮನನ್ನು ಕಟ್ಟಿಕೊಂಡು ಹೋಗುವುದಕ್ಕೆ ಮುಂದಾಗುವಿರಾ? ಉತ್ತಟತನ ತೋರಿದರೆ ಪ್ರಾಣ ಉಳಿಯದು. ಜತನ ಯಾರ್ನೇ ಹುಡುಗ ಯಾರ್ನೇ ಹುಡುಗ ಎಲ್ಲೋ ಬಾಲಕನೇ, ದಾರಿ ಮಧ್ಯೆ ಸಾಗೋ ಕಾಲಕ್ಕೆ ನಮ್ಮನ್ನೇ ಪ್ರಶ್ನಿಸ್ತೀರಿಯೋ? ನನ್ನಲ್ಲಿ ಅಹಂಕಾರ ತೋರಿದ ಹುಡುಗ ಸಿದ್ದೇನೆ ನೋಡು. ಅದೇ ನಿನಗಾದಿತ್ತು, ನೆನಪಿರಲಿ. ಸಾಕು ಮುಚ್ಚು ಬಾಯಿ. ಹಾಗಾದರೆ ಬಾಯುವುದಕ್ಕೆ ಕಷ್ಟ ಹರಿಯ ಕರುಣೆಯಿಂದ ಪರಿಹಾರ ಆಯಿತು. ಹೌದಣ್ಣ, ಇನ್ನು ಬೇರೆ ಬೇರೆ ದಾರಿಯಾಗಿ ಹೋಗುವುದು ಬೇಡ. ಒಂದೇ ದಾರಿಯಿಂದ ಸಾಗೋಣ, ಆಗದೆ. ಸರಿ ಅಣ್ಣ.
ಬರುಬರುದರು ಓಡಿದರು ಬರುಬರುದೆ ನೋಡಿದರು ಸ್ತ್ರೀರಾಜ್ಯವನ್ನು ಮೆರೆದು ನಾಯ್ಗೊಳಿಗೊದಿಗ ಗುಡಿಗೋ ಪುರವನು ಮೆರೆದು ಕಂಗೊಳಿಸುತ್ತಿಗ ಗುಡಿಗೋ ಪುರವನು ತೋರುತಿಗೆ ಪುರಬಾವಿಯೊಳಗಿರ್ಪ ತೋರುತಿಗೆ ಪುರಬಾವಿಯೊಳಗಿರ್ಪ ವನದಿ ಸೇರಿ ವಿಶ್ರಮಿಸಲ್ಗೆ ಇಚ್ಛಿಸಿದರ್ಮನದಿ ಬರುಬರುದರು ಓಡಿದರು ಶ್ರೀರಾಜ್ಯವನ್ನು ಏನು ತಮ್ಮ ಇದು? ಅತ್ಯಂತ ವಿನೂತನವಾದ ನಾಡೊಂದು ಕಂಡು ಬರುತ್ತಾ ಇದೆಯಲ್ಲ. ಇಲ್ಲಿ ನೋಡಿದರೂ ಕೋಟೆ ಕೊತ್ತಲಗಳು, ಭವ್ಯ ಮಂದಿರಗಳು. ಏನು ತಮ್ಮ ಇದು ಇಷ್ಟು ಸುಂದರವಾಗಿದೆ? ಅಣ್ಣ ತಮ್ಮ ಸುಂದರವಾಗಿ ಏನೋ ಇದೆ, ಆದರೆ ಅಲ್ಲಿ ಕಾಣುತ್ತಿರುವಂತಹ ಸ್ವರ್ಣ ಅಕ್ಷರದಲ್ಲಿ ಬರೆದಿರುವಂತಹ ಒಂದು ಫಲಕವನ್ನು ನಾವು ನೋಡಲೇ ಇಲ್ಲ ಅಲ್ಲ. ಏನು ತಮ್ಮ ಅದು? ಅಣ್ಣ ತಮ್ಮ ಆ ಸ್ವರ್ಣ ಅಕ್ಷರದಲ್ಲಿ ಬರೆದಿದ್ದಾರೆ, ಇದು ಇಲ್ಲಿಯ ರಾಣಿ ಶಶಿಪ್ರಭೆ ಹಾಗೂ ಮಂತ್ರಿಣಿ ರಮರಗುಂತಲೆ ಹಾಗೂ ಸೇನಾ ನಾಯಕಿ ಕಮಲಗಂಧಿಂ. ಓಹೋ ಅಣ್ಣ ತಮ್ಮ ಇದು ಸ್ತ್ರೀ ರಾಜ್ಯವಂತೆ. ಏನೋ ಸ್ತ್ರೀ ರಾಜ್ಯವೇ? ಇಲ್ಲಿಗೆ ಪುರುಷರಿಗೆ ಪ್ರವೇಶವಿಲ್ಲ ಎಂದು ಬರೆದಿದ್ದಾರನ್ನ. ಏನು ಪುರುಷರಿಗೆ ಪ್ರವೇಶವಿಲ್ಲವೇ? ತಮ್ಮ ಅಣ್ಣ ಪುರುಷರಿಲ್ಲದೆ ಒಂದು ನಾಡು ಸಾಗಲು ಸಾಧ್ಯವೇ ತಮ್ಮ? ಸಾಧ್ಯವೇ ಇಲ್ಲ. ಗಂಡು ಹೆಣ್ಣು ಒಂದಾಗಿ ಚಲಿಸಿದರೆ ಮಾತ್ರ ಜಯ ಸಾಧಿಸಲು ಸಾಧ್ಯ ತಮ್ಮ. ತಮ್ಮ ಅಣ್ಣ ಹಾಗಾದರೆ ಇಲ್ಲಿಯ ರಾಣಿಯನ್ನು ನಾವು ಭೇಟಿ ಮಾಡಬೇಕು. ಮಾಡಲೇಬೇಕು. ನಾವು ಭೇಟಿ ಮಾಡುವುದಲ್ಲ, ಅವಳೇ ನಮ್ಮನ್ನು ಭೇಟಿ ಮಾಡಬೇಕು. ಏನು ಮಾಡೋಣ? ಅದು ಅಲ್ಲಿ ಕಾಣುತ್ತಾ ಇದೆಯಲ್ಲ, ಹೂವಿನ ತೋಟ, ಹೆಣ್ಣು ಮಕ್ಕಳಿಗೆ ಹಿತವಾದ ಸ್ಥಳ. ತಮ್ಮ ಅದನ್ನು ಹಾಳು ಮಾಡಿದರೆ ಅವಳು ನಮ್ಮ ಬಳಿಗೆ ಬರಲೇಬೇಕು. ತಮ್ಮ ಸಿಕ್ಕಿದನ್ನೆಲ್ಲ ಹಾಳು ಮಾಡುತ್ತಾ ನಡಿ ಮುಂದೆ.
ಲೋಲೆ ಶಶಿ ಪ್ರಭೆಯು ಲೋಲೆ ಶಶಿ ಪ್ರಭೆಯು ಸೋದ ಸೋದೆಯೋ ಬಾಲಕಿಯರೊಡಗೂಡಿ ಬೋಲಗೆ ತುಳಿರ್ಸರದಿ ಬಾಲಕಿಯರೊಡಗೂಡಿ ಬೋಲಗೆ ತುಳಿರ್ಸರದಿ ಲೀಲೆಯುಳ್ ಶೌರ್ಯ ಸಾಹಸದಿ ಏಳು ಭೂಪಾಲ ರಾಜ್ಯವನಾಳು ಲೋಲೆ ಶಶಿ ಪ್ರಭೆಯು ಕಾಳಿಕಾ ಮಾತೆಗೆ ಪ್ರಣಾಮಗಳು. ಈ ಸಮಸ್ತ ಭೂಮಂಡಲದಲ್ಲಿ ಎಲ್ಲೆಲ್ಲಿಯೂ ಪುರುಷರ ಆಧಿಪತ್ಯವಿರುವುದು, ಆದರೆ ನಮ್ಮಲ್ಲಿ ವಿಶೇಷವಾಗಿ ಸ್ತ್ರೀ ರಾಜ್ಯ. ಇಲ್ಲಿಯ ಮಹಾರಾಣಿಯಾದ ನಾನು ಶಶಿಪ್ರಭೆ, ನನ್ನ ಮಂತ್ರಿಣಿಯಾದ ಭ್ರಮರಕುಂತಳೆ, ನನ್ನ ಸೇನಾ ನಾಯಕಿಯಾದ ಕಮಲಗಂಧಿನಿ, ಇನ್ನು ಹಲವಾರು ಸೇನಾ ನಾಯಕಿಯರುಗಳಿದ್ದಾರೆ. ಇಲ್ಲಿ ಮನುಷ್ಯರು ಮಾತ್ರ ಅಲ್ಲ, ಆನೆ ತುರಗ ಸಕಲ ಪ್ರಾಣಿ ವರ್ಗವೂ ಸಹ ಹೆಣ್ಣೆಯಾಗಿದೆ. ನಾನು ಈ ರಾಜ್ಯವನ್ನು ಸಂತೋಷದಿಂದ ಆಳ್ವಿಕೆ ಮಾಡುತ್ತಿದ್ದೇನೆ. ವನಪಾಲಕಿಯರಾದ ಮಾತೆಗೆ ವರಧಿಗಳು ಉಕ್ಕಿದವು ಗಿರಿ ಶಿಖರದರಿಯ ಕಂಪಿಸಿದುದು. ನಮ್ಮ ರಾಜ್ಯದ ಮೇಲೆ ಇಬ್ಬರು ಹುಡುಗರ ಆಗಮನವಾಗಿದೆ ಅಂತೆ. ಅಷ್ಟೇ ಅಲ್ಲ, ನಮ್ಮ ಉದ್ಯಾನವನವನ್ನೆಲ್ಲ ಹಾಳು ಮಾಡಿದ್ದಾರೆ. ಬಂದ ಪುಂಡರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಯಾರಲ್ಲಿ? ಈ ಕಡೆಗೆ ಬನ್ನಿ.
ಬೇರೆ ಕಾರ್ಯ ಮಾಡ್ರಿ ಹಾಗೆ ಏತಕ್ಕೆ ಕರೆದಿದೆ ತಾಯಿ ಅಯ್ಯೋ ಸೇನಾ ನಾಯಕರೇ, ನಮ್ಮ ಪುರದ ಮೇಲೆ ಪರಪುರುಷರ ಆಗಮನವಾಗಿದೆ ಅಂತೆ, ನಮ್ಮ ಉದ್ಯಾನವನವೆಲ್ಲ ಹಾಳು ಮಾಡಿದ್ದಾರಂತೆ ಎಂಬ ವಿಚಾರವು ತಿಳಿಯಿತು. ಹಾಗಾಗಿ ಯುದ್ಧಕ್ಕೆ ತೆರಳಬೇಕು. ಏನು ನಿಮ್ಮ ಅಭಿಪ್ರಾಯ? ಇದಕ್ಕೆ ಅನುಮಾನವೇಕೆ? ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲು ಬಂದವರಿಗೆ ಸರಿಯಾದ ಶಾಸ್ತಿ ನಾನು ಮಾಡುತ್ತೇನೆ. ಹಾಗಾದರೆ ನಾವೀಗ ಯುದ್ಧಕ್ಕೆ ತೆರಳಬೇಕು. ಸೇನೆ ಸಿದ್ಧವಾಗಲಿ, ಯುದ್ಧಕ್ಕೆ ತೆರಳೋಣ. ಕಂಡನು ಅರಿದು ಭ್ರಮರ ಕುಂತಳಿಯಾಗಲ್ಲ ಇದನ್ನು ವಿನಯದೊಳಗೆ ತಿನ್ನಳು.
ಮಾತೆ ಕಾಳಿಕಾದೇವಿ ಕೊಟ್ಟ ಅದೃಷ್ಟಾಂಜನವನ್ನು ಭ್ರಮರ ಕುಂತಳೆ ನಿನ್ನ ಕೈಯಲ್ಲಿ ನೀಡುತ್ತೇನೆ. ನೆನಪಿಟ್ಟುಕೋ, ಅಗತ್ಯವಿದ್ದಲ್ಲಿ ಮಾತ್ರ ಉಪಯೋಗಿಸು. ಹಾಗೆಯೇ ಕಮಲಗಂಧಿನಿ ಮತ್ತು ಎಲ್ಲಾ ಸೇನಾ ನಾಯಕರುಗಳನ್ನು ನಿನ್ನ ಜೊತೆಗೆ ಕಳಿಸಿಕೊಡುತ್ತೇನೆ. ಜಯಶಾಲಿಯಾಗಿ ಬನ್ನಿ. ಇಷ್ಟು ಧೈರ್ಯವೇ ನಿನಗೆ? ಬಂದ ದಾರಿಯಿಂದಲೇ ಹಿಂದಕ್ಕೆ ನಡೆದರೆ ಸರಿ, ಇಲ್ಲದಿದ್ದರೆ ನನ್ನ ಈಶ್ವರದಿಂದ ನಿನ್ನ ಯಜ ಸೀಳಿ.
ಹೊಳೆಂಚಳು ಎಲ್ಲವೋ ವೀರನೇ, ನಮ್ಮ ನಾಡಿಗೆ ಬಂದು ನಮ್ಮ ಮಂದಿಗೆ ಅನ್ಯಾಯ ಮಾಡುವಿರೆಂದರೆ ಏನು ಧೈರ್ಯವೋ? ನಿಮಗೆ ಮರ್ಯಾದೆಯಲ್ಲಿ ಹೋದರೆ ಉಳಿತು. ಹೆಣ್ಣು ಹೆಣ್ಣಾಗಿದ್ದರೆ ಚಂದ, ಅದು ಬಿಟ್ಟು ಗಂಡು ಬೀರಿಯಂತೆ ಮಾತನಾಡುತ್ತಿರುವೆಯಲ್ಲ. ನಾರಿ ಎಂಬ ಕಾರಣದಿಂದ ಸುಮ್ಮನೆ ಬಿಟ್ಟರೆ, ಅಹಂಕಾರದ ಮಾತನಾಡಿದರೆ ಹರಣವುದೇ ಜತನ. ಅಹಂಕಾರದಿಂದ ಕೊಬ್ಬಿನಲ್ಲಿರುವೆ. ಅಲ್ಲದೆ ಇದ್ದರೆ ನಮ್ಮ ನಾಡಿಗೆ ಬಂದು ನಮ್ಮನ್ನೇ ಹೆದರ್ಸ ಪ್ರಯತ್ನ ಮಾಡುತ್ತಿದ್ದೀಯಲ್ಲ, ಸುಮ್ಮನೆ ಹಿಂದೆ ಹೋದರೆ ಲೇಸು. ಸಾಕು ಅಣ್ಣ ಮಾತು. ಪುರುಷಾಯುಕ್ತವಾದ ಸಮಾಜದಲ್ಲಿ ನಾವು ನಿಮ್ಮನ್ನು ಕಡೆಗಣಿಸಿದ್ದೇ ಇಲ್ಲ. ನಿಮಗೆ ಮಾನ್ಯತೆ ಉಂಟೇ ಉಂಟು. ಆದರೆ ನೀವು ಪುರುಷ ವಿರೋಧ ಮಾಡುತ್ತಿದ್ದೀರಿ. ಇದು ಸರಿಯಲ್ಲ. ತಪ್ಪಾಯ್ತೆಂದು ಕಾಲು ಹಿಡಿದ ಲೇಸು, ಇಲ್ಲವಾದ ಪರಿಣಾಮ ಕೆಟ್ಟದಾದೀತು. ಎಂದೇ ಬರೀ ದುಃಖದುಳೋ ನೋದಿಗ ಮಾತಾಡತೆ ಜನ ಮಾತಾಡತೆ
ಮನಸೋಲುತ್ತೇಂದಳು ಮನದೋಳ್ ಭ್ರಮರಗುಂತಳಿಯುತ್ತಿನು ಅರರೇ ಯಾರಿವನು ಸುಂದರ ಪುರುಷ ಅರರೇ ಸ್ಮರಣತೆ ಸ್ಮರಣತೆ ತೋರ್ಪ ಮನಗೆ ಹರುಷ ಆಹಾ ಮೊಗದಿ ಇವನ ದೇಹ ಸುವರ್ಣ ಗಾತಿಯ ಮೇಗುವುದು ಇವನ ದೇಹ ಸುವರ್ಣ ಗಾತಿಯ ಮೇಗುವುದು ಪುರುಷ ಇದ ಸ್ಮರಣಂತೆ ತೋರ್ಪ ಮನಗೆ ಹರುಷ ಯಾರಿವನು ಯಾರಿವನು ಸುಂದರ ಪುರುಷ ಈತ ಸ್ಮರಣಂತೆ ತೋರ್ಪ ಮನಗೆ ಹರುಷ ಅಪ್ಪ ಏನಿದು ಕಣ್ಣಿಗೆ ಮಿಂಚು ಬಂದು ಅಪ್ಪಳಿಸಿತು ಅಲ್ಲ ಸೂರ್ಯದೇವನ ಬಂದನೋ ಚಂದ್ರದೇವನ ಬಂದನೋ ಎಂಬಂತೆ ಆಗುತ್ತಿದೆಯಲ್ಲ ಓ ಅದೇನದು ಒಬ್ಬಾತ ಬಂದು ನಾನು ಕೆಡ ಹಾಕಿದ ಹುಡುಗನ ತನ್ನ ತೊಡೆ ಮೇಲಿಟ್ಟು ಅಳುತ್ತಾ ಇದ್ದಾನೆ ಅಲ್ಲ ಅಪ್ಪ ಇವನು ಕಾಣಬಾರದೆ ಮನುಮತನಿಗಿಂತಲೂ ಬಲು ಚಂದದ ಹುಡುಗ ಇವನನ್ನು ಒಮ್ಮೆ ಮಾತಾಡಿಸಲೇ ಓಯ್ ಇಲ್ಲಿ ನೋಡಿ ಓಯ್ ಇವರೇ ಇಲ್ಲಿ ಯಾಕಾಗಿ ಮೌನದಲ್ಲಿದ್ದೀರಿ ನನ್ನ ಮೇಲೆ ಪ್ರೀತಿ ತೋರಿ ಒಮ್ಮೆ ಮಾತಾಡಿ ಸ್ವಾಮಿ ಇಷ್ಟೊಂದು ದುಗುಡಿ ಏಕೆ ನಾನೇ ನಿಮಗೆ ತಿಳಿಯದೆ ಮಾಡಿದ ತಪ್ಪನ್ನು ಕ್ಷಮಿಸು ಪ್ರೀತಾ ನಮಗೆ ಸಂತೋಷವಾದ ಮಾತ ತೋರಣ ಹೊರಗಿರುವುದು ನೆವಬಗೆ ಜಗತ್ತನ ಕಮ್ಮಲು ಇಳಿದು ಕಾಂತಿನಿ ಯಾರು ಯಾಕಾದರೂ ನನ್ನನ್ನು ಕಾಡುತ್ತಾ ಇರುವೆ ತಮ್ಮನ ಅಳಿವಿನ ಬಗೆಗೆ ದುಃಖಿಸುತ್ತಿರುವಾಗ ನನ್ನನ್ನು ಬಂದು ಕಾಡುತ್ತಿರುವೆಯಲ್ಲ ನೀನು ಒಬ್ಬಕ್ಕೆ ಹೆಣ್ಣೆ ಯಾರು ಸತ್ತದ್ದು ಇವ ಸಾಯಲಿಲ್ಲ ಪುಣ್ಯಾತ್ಮ ಸುಮ್ಮನೆ ಮಲಗಿದ್ದಷ್ಟೇ ನೋಡಂತೆ ಮನದೊಳಗೆ ರೌದ್ರವನ್ನು ಹರಿಸಿದ
ಈಗಾಗಲೇ ಈಕೆ ನಮಗೆ ಶರಣು ಬಂದವಳಿದ್ದಾಳೆ. ಇವಳ ಮೇಲೆ ಸಹಾರ ಪ್ರಯೋಗ ಮಾಡುವುದು ಸರಿಯಲ್ಲ ತಮ್ಮ. ಓ ನಾರಿ, ಏನಿದ ಅವಸ್ಥೆ? ಮೊದಲಿಗೆ ನನ್ನ ತಮ್ಮನನ್ನು ಸೋಲಿಸಿದೆ, ಈಗ ನನ್ನ ಮೇಲೆ ಮೋಹಿತಳಾಗಿದ್ದೀಯಾ ಎಂದು ಹೇಳುತ್ತಾ ಇದ್ದೀಯಾ? ಏನಾಗಿದೆ ನಿನಗೆ? ಏನಿದು? ನಾನು ನಿಮ್ಮ ಜೊತೆಗೇ ಬರುವುದು. ಓ, ಯಾರು ಕಮಲಗಂಧಿನಿ? ಹೇ ಭ್ರಮರ ಕುಂತಲೆ, ಏನು ಮಾಡುತ್ತಿದ್ದೀಯಾ? ಅವರ ಜೊತೆ ಹೋಗಲು ಮುಂದಾಗಿದ್ದೀಯಾ? ನಿಲ್ಲು, ನಿನಗೆ ಮಾಡ್ತೇನೆ. ಅಮ್ಮನಲ್ಲಿ ಹೋಗಿ ಹೇಳುತ್ತೇನೆ. ಅವಳು ಏನು ಹೇಳ್ತಾಳೆ ಹೇಳಿ, ನೋಡಿಕೊಳ್ಳುತ್ತೇನೆ. ನಾವು ಮುಂದುವರಿಯೋಣ. ಕಮಲಮುಖಿ ಗರ್ಜಿಸಲು ತಳಮಳವಾಯಿತು ಭುವನದ ಕಮಲಗಂಧಿನಿ, ನೀನು ಒಳಗಿದ್ದುಕೋ. ಅವಳ ಬಗ್ಗೆ ನಾನು ವಿಚಾರಿಸುತ್ತೇನೆ. ನಮಗೆ ಮೋಸ ಮಾಡಿದವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಮಾತೆ ಕಾಳಿಕಾದೇವಿ ಕೊಟ್ಟ ಮಾಲೆಯನ್ನು ಧರಿಸಿ ಒಮ್ಮೆ ಗೋರರೂಪಿಯನ್ನು ಕರೆಯುತ್ತೇನೆ. ಗೋರರೂಪಿ ಬಾ. ಮುಂಜಾವಿನ ಸೂರ್ಯನಂತೆ ಕೆಂಪಾಗಿದೆ ಅಲ್ಲವೇ? ಯಾವುದೋ ಒಂದು ದೊಡ್ಡ ನೋವು ನಿನಗಾಗಿದೆ ಅಂತ ನನಗೆ ಅನಿಸುತ್ತಿದೆ ಅಲ್ಲವೇ? ಯಾರಿಂದನೂ ನೀ ಹೇಳಮ್ಮ. ಅಯ್ಯ ಗೋರರೂಪಿ, ಸ್ತ್ರೀ ಸಾಮ್ರಾಜ್ಯಕ್ಕೆ ನಮ್ಮ ಮಂತ್ರಿಯಿಂದಲೇ ಮೋಸ ಆಗಿ ಹೋಯ್ತಪ್ಪ. ನಮ್ಮ ನಾಡಿನ ಮೇಲೆ ದಾಳಿ ಮಾಡಲು ಬಂದ ಪುರುಷರ ಮೇಲೆ ಯುದ್ಧಕ್ಕೆ ಹೋದ ಭ್ರಮರ ಕುಂತಳೆ ಅವರ ಜೊತೆ ಸೇರಿ ನಮಗೆ ಅನ್ಯಾಯ ಮಾಡಿದಳು. ರಾಣಿ, ಇದಕ್ಕಾಗಿ ಚಿಂತಿಸುತ್ತಿರು. ನನಗೆ ಅಪ್ಪಣೆ ಮಾಡಿ ಕೊಡು ಬಂದ ಮೂವರರಿಗೂ ಬ್ರಹ್ಮಕುಂತಲಿಗೂ ಸರಿಯಾದ ಶಾಸ್ತಿ ನಾನು ಮಾಡುತ್ತೇನೆ. ಹಾಗಾದರೆ ಅವಳ ಹಣೆಮುಡಿ ಕಟ್ಟಿ ಎಳೆದುಕೊಂಡು ಬಾ.
ಹೋಯ್ತದ
Halo, cek. Halo. Halo. Halo, cek. Halo. ಶ್ರೀ ಕ್ಷೇತ್ರ ಒಡಿಯಲು ಮಾಲಿಂಗೇಶ್ವರ ದೇವರನ್ನ ಬ್ರಹ್ಮಕಲಶೋತ್ಸವ ಉಚ್ಚೇದ ಇತಿ ನಂಗೆ ಮಾತು ಗೊತ್ತಿದ್ದಕ್ಕೇನೆ ಪಡಂಗಡಿ ಅಂಚನೆ ಗುರುವಾಂಕೆರೆ ಬೊಕ್ಕ ಸೋಣಂದೂರು ಮದ್ದಡ್ಕ ಮಲ್ಪಡ್ದು ಬೇರೆ ಬೇರೆ ಕೊಟ್ಟಿರ್ದು ಪ್ರತಿ ಇಲ್ಲಾಡು ಬುಳಿ ನಂಚಿನ ಬುಳಿ ಚೀಲನ ಪತ್ತೊಂದು ವಿಶೇಷವಾದ 1500 ಮಿತ್ತು ಜೋಕಲ್ನ ಭಜನಾ ತಂಡದೊಟ್ಟಿಗೂ ಭಜನಾ ತಂಡದೊಟ್ಟಿಗೂ ಮೆರವಣಿಗೆ ಇತ್ತೆ ಬರ್ತದೆ ನನ್ನತ್ತೆ ಕೆಲವೇ ಪುರ್ತಡು ನಮ್ಮ ಶ್ರೀ ಕ್ಷೇತ್ರ ಓಡಿಯಲು ಮಾಲಿಂಗೇಶ್ವರ ದೇವಿಯರನ್ನ ದೇವಸ್ಥಾನಕ್ಕೆ ಹೋಗುವಂಚಿನ ಮಹಾದ್ವಾರ ಲೋಕಾರ್ಪಣೆ ಅವರಿಂಡು ಅಂಚ ಬದಿಂಚಿನ ಮಾತ ಭಗವದ್ಭಕ್ತರು ಈ ಪುಣ್ಯ ಕಜ್ಜರು ಪಾಲ್ಪಡೆದು ಶ್ರೀ ಮಾಲಿಂಗೇಶ್ವರ ದೇವರನ್ನ ಆಶೀರ್ವಾದ ನಂಚಿನ ಯೋಗ ಭಾಗ್ಯನಂಗೆ ಮಾತ ಬರಡು ಬಂದ ದೇವರ ನಟ್ಟೊಂದು ಈತೆ ಬೆಳಂಜ ತಂಡದ ಜೋಕಲ್ನ ಒಂಜಿ ಭಜನ ಬೊಕ್ಕ ಈ ಕಾರ್ಯಕ್ರಮ ನಡಪರ
ಶ್ರೀ ಕ್ಷೇತ್ರ ಓಡಿಲು ಮಾಲಿಂಗೇಶ್ವರ ದೇವಿಯನ್ನ ಈ ಬ್ರಹ್ಮ ಕಲಶೋತ್ಸವ ಉಚ್ಚೇದ ಪೌರ್ಣಮಿಂದ ಈ ಕೊಟ್ಟು ವಿಶೇಷವಾದ ನಮ್ಮ ಮಾತುಕತೆ ಶ್ರೀ ಕ್ಷೇತ್ರ ಓಡಿಲು ಮಾಲಿಂಗೇಶ್ವರ ದೇವರಿಗೆ ಬ್ರಹ್ಮಕಲಶೋತ್ಸವ ಉಚ್ಚಯ ನಂಡ ದೇವಸ್ಥಾನ ಪ್ರಪಂಚನ ಮಹಾದ್ವಾರ ఇది ಲೋಕಾರ್ಪಣೆ ಅವರೊಂದು ವಿಶೇಷವಾದ ಮಹಾದ್ವಾರ ಲೋಕಾರ್ಪಣೆ ಆಪರೇಟು ಮಾತ ಈ ದೇವಸ್ಥಾನ ಬಂದಾಗ ಸುರುಟಾದ ದೇವಸ್ಥಾನಗಳು ಕುಡ್ಲಾಡ್ದು ಬಂದಾಗ ಎಡತವರಿಗೆ ತಿರುಗಿನಾಗ ನಮ್ಮ ಮಾಲಿಂಗೇಶ್ವರ ದೇವರ ಒಂಜಿ ಲಿಂಗ ತೋಂದಿತ್ತ ಅಂಡ ರಾಷ್ಟ್ರೀಯ ಹೆದ್ದಾರಿ ನಾವು ಮಾತು ಗೊತ್ತುಂಡು ರಸ್ತೆ ಅಗಲೀಕರಣ ಆನಾಗ ಹೂವು ಪ್ರಪಂಚನ ಯೋಚನೆ ಬರ್ತದೆ ಅವು ಖಂಡಿತವಾದ ನೆಕ್ಸ್ಟ್ ನಮಗೆ ಸಮಸ್ಯೆ ಬಂದ ಉದ್ದೇಶರು ನಮ್ಮ ಸಮಿತಿದಾಗಲೂ ಬ್ರಹ್ಮಕಲಶೋತ್ಸವ ಉಚ್ಚಯ ಸಮಿತಿದ ಅಧ್ಯಕ್ಷ ಶಶಿಧರ್ ಶೆಟ್ಟಿ ನವಶಕ್ತಿ ಗುರುವಂಕೆರೆ ಬೊಕ್ಕ ಬ್ರಹ್ಮಕಲಶೋತ್ಸವ ತಂಡದಾಗಲೂ ಅಂಚನೆ ವ್ಯವಸ್ಥಾಪನಾ ಸಮಿತಿದ ಮಾತೆಲ್ಲ ಸೇರಿದು ಆ ಒಂಜಿ ಮಾಲಿಂಗೇಶ್ವರ ದೇವರನ್ನ ಆ ರೂಪನು ಪಿರ ಅಂಚನೆ ಮುಲ್ಪದಿದೆ ಐಕ್ಯತೆ ವಿಶೇಷವಾದ ನಮ್ಮ ಪೂಜೆ ನಡಪರುಂಡು ಅವಿಡ್ದು ಬೊಕ್ಕ ನಮ್ಮ ಈ ಒಂಜಿ ಮಹಾದ್ವಾರ ಲೋಕಾರ್ಪಣೆ ಅವರುಂಡು ಈತೆ ಸುರೂಟಾದ ನಮ್ಮ ಮಾಲಿಂಗೇಶ್ವರ ದೇವರನ ದ್ವಾರದ ಅಲತಬಲ್ಟು ಅಂಚಿನ ಲಿಂಗಗೆ ನಮ್ಮ ತೊಂತಿಲ್ ಆಂಚಿನ ಉದಯ್ ಕುಮಾರ್ ದಾಂತಲು ಬೇರೆ ಪೂಜೆ ಮಂತದ್ದು ವಿಶೇಷವಾದ ಈ ದೇವರ ದೇವತಾ ಪ್ರಾರ್ಥನೆದೊಟ್ಟು ಈ ಕಾರ್ಯಕ್ರಮ ಶುರುವಾಗುವುದು.
ಶ್ರೀ ನವಶಕ್ತಿ ಕುರುವಂಕೆರೆ ಇದ್ದರೆ ಶ್ರೀ ವಾಣಿಕೇಶ್ವರ ದೇವರ ಮಹಾದ್ವಾರದ ಪ್ರವೇಶಿಸಿದ ಲಿಂಗದ ಎದುರುಗೋಸ್ಕರ ದೀಪ ಪ್ರಜ್ವಲನ ಬರ್ತದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಯಮ ವಿಶೇಷವಾಗಿ ವಿಶೇಷವಾದ ಆರಾಧನೆ ಮತ್ತು ನಮ್ಮ ದೇವರ ಪ್ರಾರ್ಥನೆ ಮತ್ತು ವಿಶೇಷವಾದ ಪ್ರಾರ್ಥನಾ ಕಾರ್ಯಕ್ರಮ ಇದಕ್ಕೆ ಸಾಕ್ಷಿಯಾದ ನಮ್ಮ ಶ್ರೀಮತಿ ಕಾಶಿಕೇಶಿ ವೈದ್ಯರ ಅವತ್ತನ್ನೇ ನಮ್ಮ ಪ್ರಮುಖ ಸಮಿತಿಯ ಅಧ್ಯಕ್ಷ ನನಗೆ ಉಚಿತ ಮಾತ್ರ ಕನ್ಯೆ ಮಾನ್ಯ ತಗೊಂಡಿದ್ದಾರೆ. ಉದ್ಘಾಟನಾ ಮಹೋತ್ಸವ ನಾಯಕ ರೈತ ಬಂಧು ನೇತ ಯೋಗೇಶ್ ಕುಮಾರ್ ನಡಕರ ಮಾತಾಡಿ ಈ ಕಾರ್ಯಕ್ರಮವನ್ನು ಸಹಾಯ ಮತ್ತು
ಮಹಾದ್ವಾರದ ಬರೆದು ಮುಂಚಿನ ಶಿವಲಿಂಗ ನಮ್ಮ ಇತ್ತೆ ಮಲ್ಪಡ್ದು ಸ್ಥಳಾಂತರ ಆದ ಇನಿ ಶಕ್ತಿ ಪೂರ್ವಂಚನ ಅಜ್ಜನ ನಮ್ಮನ ತಂತ್ರವಂಚ ಉದಯ ಕುಮಾರ್ ತಂತ್ರ ಬಂದಿರು ಇತ್ತೆ ನನ್ನ ದುಬ್ಬು ನಮ್ಮ ಮಹಾಮಾತೆ ಗೋಪೂಜೆ ಅವರನ್ನು ಗೋಪೂಜೆ ಆಯ್ಬೋಕ್ಕ ನಂಗೆ ಮಾತ ತಿರುಗಡೆ ನಿಂತ ಪೊರ್ಲುದ ದಿನದ ಆಯ್ತ ಪಂಡ ಇಡೀ ವಿಶ್ವಗೆ ಶಾಂತಿ ಸಂದೇಶ ಕೊರಂಚಿನ ಅಯೋಧ್ಯಾಧಿಪತಿ ಶ್ರೀರಾಮನ ಅಲ್ಪ ಅಯೋಧ್ಯೆ ಪ್ರತಿಷ್ಠಾಪನೆ ಮಂತ್ರಂಚನ ಈ ಪುಣ್ಯಕಾಲ ಪರ್ವಡು ಇನಿ ಶ್ರೀ ಕ್ಷೇತ್ರ ಓಡಿಯಲು ಮಾಲಿಂಗೇಶ್ವರ ದೇವರಿಗೆ ನಮ್ಮ ಬ್ರಹ್ಮಕಲಶೋತ್ಸವದ ಉಚ್ಚೇದ ಪೊರ್ಲಗಂಟದ ದಿನ. ಭಕ್ತರನ್ನಾಗಿ ಮಾತ ಸೇರಿದೆ ನಮ್ಮ ಆರಾಧನೆ ಮಲ್ಪಂಚನ ಮಹಾಲಿಂಗೇಶ್ವರ ದೇವರ ಪ್ರಾರ್ಥನೆ ಮಾಡೋಣ. ಮಹಾಲಿಂಗೇಶ್ವರ ದೇವರಿಗೆ ದೇವರನ್ನ ಬ್ರಹ್ಮಕಲಶೋತ್ಸವ ನಡಬೆರೆಂಡು ಆ ಸಂದರ್ಭಡೆ ದ್ವಾರನ ಮಾತ ಸಮರ್ಪಣೆ ಮತ್ತೊಂದಲ್ಲ ಈ ಸಂದರ್ಭಡೆ ಆ ದೇವರನ್ನೆಲ್ಲ ಒಂದು ಮೂರ್ತಿನ ಈ ಜಾಗದ ಮಾತ ಆ ದೇವರನ್ನ ಭಕ್ತರನ್ನ ಹಾಕಲ ದರ್ಶನಗೋಸ್ಕರ ಪ್ರತಿಷ್ಠೆ ಮಂತದ ಆ ಭಕ್ತರನ್ನ ಹಾಕಲ ಮಾತ ಸಮರ್ಪಣೆ ಮಲ್ಪಂಚನ ನೀರಿನ ಮಾತ ನೆಟ್ಟ ಸಮರ್ಪಣೆ ಮಲ್ಕೊಳ್ಳಿ ಅಂತಾನೆ ಆ ದೇವರನ್ನ ದೇವಸ್ಥಾನ ಅವರ ದರ್ಶನ ಮಲ್ಪರಿಂದ ಅವರ ಒಂದು ನಾಲ್ಕಲೆ ಈ ಜಾಗಡೆ ಆ ದೇವರ ಭಕ್ತರ ನಾಲ್ಕಲಿಗೆ ಮಾತ ದರ್ಶನ ಕೊರದು ಅಕ್ಕಲ ಮನೋಭೀಷ್ಟನ ಮಾತ ಅನುಗ್ರಹ ಮಲ್ಪಡು ಭಕ್ತರ ನಾಲ್ಕಲಿನ ಮಾತ ಕೃತಾರ್ಥರ ಮಾತ ಮಲ್ಪಡುಕೊಂಡದೆ ಮಹಾಲಿಂಗೇಶ್ವರ ದೇವರ ಭಕ್ತರ ನಾಲ್ಕು ಮಾತ ಸೇರಿ ಕೃತಾರ್ಥನ ಮಲ್ಪಡೋಣ. ಹರ ನಮೋ ಮಹಾದೇವ ಶ್ರೇಷ್ಠ ಶ್ರೀ ಮಾಲಿಂಗೇಶ್ವರ ದೇವರ ಪಾದಾರಕ್ಕೆ ಗೋವಿಂದಾನು ಗೋವಿಂದ. ಬ್ರಹ್ಮಕಲಶೋತ್ಸವ ಉಚ್ಚಾರಕ್ಕೆ ಗೋವಿಂದಾನು ಗೋವಿಂದ. ಬಂದರೆ ಇತ್ತೆ ವಿಶೇಷವಾದ ಗೋಪೂಜೆ ಅವರುಂಟು ನಮ್ಮ ಪುರೋಹಿತರು ವಿಶೇಷವಾದ ಪೆತ್ತಗು ವಿಶೇಷವಾಗಿ ನಮಗೆ ಮಾತ ಗೊತ್ತುಂಟು ಆಯ್ತ ಪಂಡ ನಮ್ಮ ಮಾತ ಕಾಪನು ಅಪ್ಪೆ ಅಂಚನೆ ನಮ್ಮನ್ನ ಇಡೀ ಭೂಮಿನೇ ನಮ್ಮನ್ನ ಮಾತ ಕಾಪನ ಅಂಚನ ಆ ಗೋ ಮಾತೆಗೆ ಇತ್ತೆ ಪೂಜೆ ನಡಪುಂಟು ಅವಿಡ್ದು ಬೊಕ್ಕ ಇತೆ ಗೌರವಾನ್ವಿತ ನಮ್ಮ ಪ್ರಧಾನ ತಂತ್ರಿ ಅಂಚಿನ ಉದಯ್ ಕುಮಾರ್ ತಂತ್ರಿಲು ಆನ ನೇತೃತ್ವಡು ಗೋಮಾತೆಗೆ ವಿಶೇಷ ಪೂಜೆ ಅವರುಂಡು ಎಗಡೆ ಪಂಡ್ಲೆಕೆನೆ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ದೇವರು ನಮ್ಮ ಅಯೋಧ್ಯೆ ಇತದು ಎಂಚ ವಿಶ್ವಗೂ ಶಾಂತಿ ಸಂದೇಶನ ಕೊರೊಂದುಲ್ಲೆರ ಅಂಚನೆ ನಮ್ಮ ನಾಲೂರು ಕಾಪನಂಚಿನ ನಾಲೂರದ ಒಡೆಯಿ ಶ್ರೀ ಮಾಲಿಂಗೇಶ್ವರ ದೇವರು ನಮ್ಮ ಕುವೆಟ್ಟು ಇಪ್ಪು ಸೋಣಂದೂರು ಇಪ್ಪು ಓಡಿನಾಳ ಇಪ್ಪು ಕುವೆಟ್ ನಮ್ಮ ಪಡಂಗಡಿ ಇಪ್ಪು ಮಾತ 4 ಗ್ರಾಮಗಳ ಸುಭಿಕ್ಷಣ ಕೊರಪಂಚಿನ ಮಹಾ ಶಕ್ತಿ ಆ ಮಾಲಿಂಗೇಶ್ವರ ದೇವರನ್ನು ಬಂದ ಸಂತೋಷ ಪಡೆಯೊಂದು ಈತೆ ಮಾಲಿಂಗೇಶ್ವರ ದೇವರಿಗೆ ನಮ್ಮ ದೇವಸ್ಥಾನ ಉಪಕರಿಂಚಿನ ಈ
ದೇಗುಲದ ಎದುರು ಮಹಾದ್ವಾರ ನಂಗೆ ಮಾತು ಗೊತ್ತಿದ್ದೇನೆ ಬ್ರಹ್ಮಕಲಶೋತ್ಸವ ಉಚ್ಚಯ ಸಮಿತಿಯ ಗುರುಕರ ಹೆಂಚಿನ ಶಶಿಧರ್ ಶೆಟ್ಟಿ ಅವರ ಅಮ್ಮನ ಪುದರಡು ಶ್ರೀಮತಿ ಕಾಶಿ ಶೆಟ್ಟಿ ఒక ಮಾತ ಇಲ್ಲದ ಪುದರಡು ಈ ದ್ವಾರನ ನಮ್ಗೆ ದೇವಸ್ಥಾನಕ್ಕೆ ಕಡ್ದು ಕೊಡ್ತೀರಿ ಐನಿತ ಲೋಕಾರ್ಪಣೆ ಮಲ್ಪನ ಕೊಡ್ತು ಅವೆಡ್ದು ತುಂಬು ನಮ್ಮ ಗೌರವಾನ್ವಿತ ತಂತ್ರಿಲು ಅಂಚನೆ ಪುರೋಹಿತ ವರ್ಗ ಇತ್ತೆ ಗೋಪೂಜೆ ದೇವರಿಗೆ ಗೋ ಮಾತೆಗೆ ವಿಶೇಷವಾದ ಪೂಜೆ ಸಲ್ಲಿಸೋದ್ರಲ್ಲಿ ನಮ್ಮ ಮಾತ ಈ ಒಂದು ಪೊರ್ಲ ಕಂಠದ ಪೊರ್ತರು ದೀಪಾವಳಿಯ ಮಾತ್ರ ನಮ್ಮ ಗೋ ಪೂಜೆ ಒಂದು ಅಂಡಲ ನಂಗೆ ಮಾತ ತಿಳಿಯೋಡು ಗೋ ಮಾತೆಗೆ ವಿಶೇಷವಾದ ಪೂಜೆ ಸಲ್ಲಿಸಂದ ಅಂಡ ನಂಗೆ ಮಾತ ಸುಭೀಕ್ಷಾಪುನಿಗೆ ಊರು ಸುಭೀಕ್ಷಾಪುಡು ಪ್ರತಿ ಮುಂಜಿಲ ಎಡ್ಡೆ ಕೆಲಸ ಕಜ್ಜ ಪೊರ್ಲುಡು ಅವರ ಸಾಧ್ಯ ನಮಗೆ ಗೊತ್ತು ಎಂಚ ಇಲ್ಲೋಕಿಲ ಆನೆಗ ಇಲ್ಲದ ನಮ್ಮ ಗೋಮೂತ್ರ ಅಂಚನೆ ಗೋಮಾಯನ ಪದ ಪೂಜೆ ಮಲ್ಪನ ಅವೇ ರೀತಿ ಇದೆ ಉದಯ ಕುಮಾರ್ ಅಂತೇಳು ಈ ಗೋ ಮಾತೆಗೆ ವಿಶೇಷವೇನ ಪೂಜೆ ಮಲ್ಪಂಚನ ಪೊರ್ತು ಇಂದಾದ ಅಲ್ಪಂಚೂರು ಪಲ್ಲು ಬಿಡ್ತು ಮಾತೆಲ್ಲ ಆ ಗರ್ನಾಲ್ ತರ ದಕ್ಕನ ಒಂಚೂರು ಮಿತ್ತ ವಯರ್ ತೋಲೆಣ್ಣ ರೆಡ್ಡಿ ಸರ್ತಿ ವಯರ್ಗೆ ದಕ್ಕ್ಯಾರ ನಾನು ದಕ್ಕೊಚ್ಚಿ ಇತರ ದಕ್ಕೊಡ್ಚಿ ಗರ್ನಾಲ್ ಗೋಮಾತೆಗೆ ವಿಶೇಷವಾದ ನಮ್ಮ ಸೀರೆನ ಸಮರ್ಪಣೆ ಮಾಡ್ತದೆ ಗೋಮಾತೆಗೆ ಆಶೀರ್ವಾದ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ಶಶಿಶೆಟ್ಟಿ ದೇವಸ್ಥಾನದಲ್ಲಿ ಅವಿಡ್ದ ಪಕ್ಕ ಮಲ್ಲಿಗೆದ ಹಾರ ಪಾಡ್ದು ಆ ಅಪ್ಪನ ಆಶೀರ್ವಾದ ನಟೊಂದು ನಾನು ತುಂಬಾ ಪಂಚನ ಮಾತ ಕಜ್ಜೆಲ್ಲ ಪೊರ್ಲ ಕಂಟ ನಡಪಡು ಪಂಡು ದೇವರ ಪ್ರಾರ್ಥನೆ ಮಾಡ್ಪಂಚನ ಪೊರ್ತು ಒಂದಾದ ವಾದ್ಯ ವಿಶೇಷವಾದ ಪೂಜೆ ಅಡ್ಡಗೋಡ್ ಅಂಡ ಮಾತಾ ತೆರೆಯೋಡು ವಿಶೇಷವಾದ ಗೋಮಾತೆಗೆ ನಮ್ಮ ಒಂಜಿ ಸುತ್ತು ಬತ್ತದ ಅಡ್ಡಗೋಡ್ ಅಂಡ ಪಪ್ಪಿಂಚಿನ ಆ ದೋಷಿತ ಪರಿಹಾರ ಆಗೋಡು ಬಂದ್ರೆ ಹಿರಿಯರ ಪ್ರಪಂಚನ ಪಾತ್ರದಕ್ಕನೆ ಇದೆ ಗೋಮಾತೆಗೆ ಪೂಜೆ ಸುತ್ತು ಬರ್ತದೆ ಅಡ್ಡಗೋಡದಲ್ಲಿ ನಮ್ಮ ಮಾತ ಊರಿಗೂ ಸುಭಿಕ್ಷೆ ಅವಡೆ ಅವು ನಾಲ್ಕೂರ ಮಾತ ಸುಭಿಕ್ಷೆ ಅದು ಕೂಡ ಬಂದ ದೇವರ ಪ್ರಾರ್ಥನೆ ಮಾಡ್ತದೆ ಈ ಕಜ್ಜನ ಮಾತೊಂದು ಇಟೆ ವಿಶೇಷವಾದ ಮಹಾದ್ವಾರದ ಬಲಬರಿಟ್ಟು ಒಂದು ನಾಮಫಲಕ ಮಾಡ್ತದೆ ಆ ನಾಮಫಲಕನ
ಶ್ರೀಮತಿ ಕಾಶಿ ಶೆಟ್ಟಿ ಅಂಚನೆ ಸಸ್ಯದ ಕ್ಷೇತ್ರಪಕ್ಕ ರಾಜೇಶ್ ಅಣ್ಣೆ ಮಾತೆಲ್ಲ ಸೇರಿದು ಐನ ಇದೆ ಉದೀಪನ ಮಕ್ಕಳು ಐವತ್ತು ಪಕ್ಕ ವಿಶೇಷವಾದ ಪೂಜೆ ಗೋ ಪೂಜೆ ಆದಾತಂದು ಅಂಡ ನಮ್ಮ ಮಾತ ಬೆತ್ತಗು ಕೂಡ ಪಚೀರು ಪಕ್ಕ ಪೈ ಅಂಡ ನಮ್ಮ ಮಾತ ತೆರೆಯೋದಾಯ್ತ ಪಂಡ ಬೇತೆ ಬೇತೆ ಕೊಂಡು ಉದ್ಘಾಟನೆ ಹಾಕೊಂಡ ಒಂಜಿ ರಿಬ್ಬನ್ ಕಟ್ಟದ ರಿಬ್ಬನ್ ನಿರ್ಮಾಣ ಕೊಡ್ತು ಅಂಡ ಮೂರು ಒಂಜಿ ವಿಶೇಷವಾದ ಗೋ ಮಾತೇನು ಈ ದ್ವಾರದಲ್ಲಿ ಪಾದ ಈ ಒಂದು ಕಚೇರಿ ಉದ್ಯೋಗ ರಿಬ್ಬನ್ ಮಾತ ಕೊಡ್ತು ವಾದ್ಯ ವಾದ್ಯ ಸುರುಟಾದ ಈತೆ ಅಲ್ಪೋಪಂಚನ ಈಶ್ವರ ಪಾರ್ವತಿ ದೇವರೇನ ಆಂಜನೆ ಗರುಡೋಪಂಚ ದೇವರೇನ ಈ ಒಂಜಿ ಅದು ಮಾತದ ಈತೆ ಸರ್ಕಲ್ ಹೋಗ್ಕೊಡ್ದು ಎಂಚ ದೇವೇಂದ್ರ ಅಂಚನ ಪುಷ್ಪವೃಷ್ಟಿ ಈ ಗೋಮಾತೆಗೆ ಪಕ್ಕ ಊರ್ದ ಇಡೀ ನಾಲ್ಕೂರಿಗೂ ಅವನೊಂದು ಬಂದ್ರೆ ಸಂತೋಷ ಪಡೆಯೋದಲ್ಲ ಈ ಪೊರ್ತರು ಈತೆ ಗೋಮಾತೆ ಅಂಚನೆ ಬೆದ್ಯಪ್ಪನ ಸಮ್ಮುಖಡು ಈತೆ ಲೋಕಾರ್ಪಣೆ ಕೊಡ್ತು ಒಂದು ನಿಮಿಷ ಮಾತ ಸಮಿತಿಯಲ್ಲಿ ಬರೋಣ ಮಾತೆಲ್ಲ ಒಂದು ನಿಮಿಷ ಮಾತ ಊರ್ದಾಗಲು ಪೂರ ಎದುರು ಬಲೆ ಈತೆ ಮಾತೆಲ್ಲ ಎದುರು ಬಲೆ ಒಂದು ನಿಮಿಷ ಪೂರ ಬಲ್ಲು ಮುಟ್ಟೊಚ್ಚಿ ಇಲ್ಲ ಅಣ್ಣ ಒಂದು ನಿಮಿಷ ಬಲ್ಲು ಮುಟ್ಟೊಚ್ಚಿ ಒಂಚೂರು ಪಿರಂತಿ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ ವಿಶೇಷವಾದ ಗೋಮಾತೆನ ಅಣ್ಣ ಕರ್ನಾಟಕ ಕೊಡ್ತೇನೆ ನಿಮಿಷ ಗೋಮಾತೆನ ದ್ವಾರದಲ್ಲಿ ಪತ್ತೊಂಬತ್ತು ಈ ಒಂದು ಪೊರ್ಲ ಕಟ್ಟಿದ ಪೊರ್ತು ಚಪ್ಪಾಳೆ ದಯಮಂತ ಮಾತೆಲ್ಲ ಜೋರಾದ ತಾಟಿ ಕೊಟ್ಟರು ದಯಪಂಡ ನಮ್ಗೆ ಮಾತ ಪೆದ್ದಿನ ಅಪ್ಪೆ ಎತ್ತು ಮುಖ್ಯನ ಅಂಚನೆ ನಮ್ಗೆ ಮಾತ ಪೇರು ಕೊಟ್ಟು ಪಂಚನ ಗೋಮಾತೆಲ್ಲ ಆತೆ ಮುಖ್ಯವಾದದ್ದು ಗೋಮಾತೆ ಕಣ್ಣ ಬಲತ್ತಕ್ಕಾರ ದೀದಿ ಪೆತ್ತ ದುಂಬೋಬಡು ಅಂಚ ನಮ್ಮ ಮಾತೆಲ್ಲ ಭಜನಾ ತಂಡ ಎದುರು ಪೋಡು ಐದು ಮಾತ ಊರ್ದಕ್ಕಲು ಭಜನಾ ತಂಡದ ಪಿರೋಡು ಉಂಟದು ಸಾಲಾದ ಮೆರವಣಿಗೆ ಬ್ರಹ್ಮಕಲಶ ಉಚ್ಚಯದಲ್ಲಿ ಕೋಡು ಬಂದು ಏನಂತ ಮಾತಲ್ಲ ಮಾಲಿಂಗೇಶ್ವರ ಪಾದಾರ ಗೋವಿಂದಾನು ಗೋವಿಂದ ಮಾಲಿಂಗೇಶ್ವರ ಪಾದಾರಕ್ಕೆ ಗೋವಿಂದಾನು ಗೋವಿಂದ ಮಾಲಿಂಗೇಶ್ವರ ಪಾದಾರ ಗೋವಿಂದಾನು ಗೋವಿಂದ ಮಾಲಿಂಗೇಶ್ವರ ಪಾದಾರಕ್ಕೆ ಗೋವಿಂದಾನು ಗೋವಿಂದ ಗೋವಿಂದಾನು ಗೋವಿಂದ ಭಜನೆ
ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀಯುತ ಶಂಕರ್ ಶೆಟ್ಟಿ ಬರೋಡ ನಿರ್ಣಯ ಗುರುತಾಂಬೆ ಲೋಕದೀಪಿನ ಬ್ರಹ್ಮಕಲಶೋತ್ಸವಕ್ಕೆ ಪೂರಕಾಣಿಕೆ ಸಮರ್ಪಣಾ ಯಾತ್ರೆ ಅಂದು ಪ್ರತಿಲ ಏಪ್ರಿಲ್ 17 ಏಪ್ರಿಲ್ 17 நடப்புற ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವಕ್ಕೆ ಪೂರಕಾಣಿಕೆ ಸಮರ್ಪಣಾ ಯಾತ್ರೆ Thank you.
Oh, Maria. Monday dago. ಅಡ್ಡ
महिमे ने तेरे पाया ರಾಮುದ ದೇವತೆ ಊರ ಪರ ಊರ ನಿನ್ನ ಮಹಿಮೆನ ತೆರೆವಾಯ ಪ್ರತಿ ಸೋಮವಾರ ಭಜನೆ ಸೇವೆ ಶಿವರಾತ್ರಿ ಉತ್ಸವದ ಪೂಜೆ ಸಾವಿರ ಗೊಂಡಾಭಿಷೇಕ ನಿತ್ಯಾತ್ರಿ ಕಾಲ ಸುಖಿ ತಂದು ನಿನ್ನ ಕೊಡಿಲು ಕ್ಷೇತ್ರದ ಮಾಲಿಂಗೇಶ್ವರೇ ಎನ್ನ ಕಷ್ಟಾನೆ ಮಾಜಾಲೆ ದೇವಾ ಕ್ಷೇತ್ರದ ಮಹಾಲಿಂಗೇಶ್ವರ ದರ್ಶನ ಭಾಗ್ಯ ಮಹಾದೇವ ಹಿರನಾಭದ ಅಡ್ಡಾಬೂರಂದು ಎನ್ನ ಕಷ್ಟನ ಮಾಜಾರೆ विघ्न निवारक गणपति शास्तार दुर्गांबिके सिंगारा ವಿಘ್ನ ನಿವಾರಕ ಗಣಪತಿ ಶಾಸ್ತಾರ ದುರ್ಗಾಂಬಿಕೆ ಸಿಂಗಾರ ನಾಗದೇವರನೆ ಸುಗಿತೊನುವೆ ದೇವ ಪಡಂಗಾಡಿ ಓಡಿಲು ಕ್ಷೇತ್ರ ಮಹಾಲಿಂಗೇಶ್ವರನ ಲೀಲೆ ಕೊಡಮಣಿತ್ತಾಯ ರಕ್ತೇಶ್ವರಿ ಪರಿವಾರ ದೈವ ಶಕ್ತಿ ಭೀಮಣ್ಣ ಕಾರ್ಮಿಕ ರೂಪಿ ಕೋಡಿಲು ಕ್ಷೇತ್ರದ ಓಡಿಲು ಕ್ಷೇತ್ರಡೆ ಮಹಾಲಿಂಗೇಶ್ವರ ದರ್ಶನ ಭಾಗ್ಯ ಉರ್ಲೆ ಎನ್ನ ಕಷ್ಟಾನೆ ಮಾಜಾಲೆ ಮಹಾಲಿಂಗೇಶ್ವರ ದರ್ಶನ ಮಹಾದೇವಾಯಿನ ಪಾದ ಅಡ್ಡಾಬೂರಂದು ಎನ್ನ ಕಷ್ಟಾನೆ ಮಾಜಾಲೆ ಚೂರ ಎದುರುಬಾಡು ಹಾ ಅದು ಕಮ್ಮ ಮಾಡತ್ತಾ ಅವ್ನು ನಡ್ದು ಆಯ್ತಾ ನಡು ಡಿಪ್ಪಾಡು ಬಾಡು ಆಯ್ತಾ ಬಾಡು ಯಾನಿಲ್ಲ ಆ ರಡ್ಡು ಕಮ್ಮದ ನಡುಟ್ಟು ಬರಡು ಹೆಂಗೆ ಕಟ್ಟು ಹಾಕೊಂಡು ರಡ್ಡು ಕಮ್ಮದ ನಡುಟ್ಟು ಬರಡು ಈ ರಡ್ಡು ಅನಂತೆ ಚೂರು ಮಾಡು ಬಾಡು ಹಾಂ ಓಕೆ ಏಪಟ್
ಓಕೆ ಅದೇ yo
ರಾಘವೇಂದ್ರ
ಹರಿ ಹರಿ ಓಂ ಶ್ರೀ ಮಹಾಲಿಂಗೇಶ್ವರ ಮಹಾ ಶ್ರೀ ಕ್ಷೇತ್ರ ಒಡೆಯಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪಡಗಡಿ ಒಡೆಯಲ ಕುವೆಟ್ ಸೋಣಂದರು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂಜಿ ವಿಶೇಷ ಹಸಿರುವಾಣಿ ಮೆರವಣಿಗೆ ವಿಶೇಷವಾಗ ಭಾಗವಹಿಸಿದ ಮಾತಾ ಭಜನಾ ಮಂಡಳಿದಾಗ್ಲಿಗ್ಲ ಓಡಿಲು ಬ್ರಹ್ಮಕಲಶೋತ್ಸವದ ಮಾತ ಸಮಿತಿದ ಬರವದು ವಿಶೇಷವಾದ ಹೃತ್ಪೂರ್ವಕ ಸೋಲ್ಮೆನ್ನು ಸಂದೈತ ಮಂತಂದಿಲ್ಲ ಮಾತಾ ಬತ್ತಿನ ಬತ್ತಿಕ ಬಂದಲು ಕ್ಷೇತ್ರದ ಎದುರು ನಂದಿ ವಾಹನದಲ್ಪ ಪ್ರಸಾದ ಕೊರ್ಪೇರೆ ಮಾತಾ ಬತ್ತಿನ ಭಜನಾ ಮಂಡಳದ ಭಕ್ತರು ಪ್ರಸಾದ ಸ್ವೀಕಾರ ಮಲ್ಪಡು ಅಂಚನೆ ತೀರ್ಥ ಮೈದಾನ ಅನ್ನ ಪ್ರಸಾದ ಕಾರ್ಯಕ್ರಮ ಕೆಲವೇ ಪಡೆದರು ನೆರವೇರುಂಡು ಎಲ್ಲ ಸ್ವೀಕಾರ ಮಾಡ್ಕೊಂಡು ಬಂದಿದೆ ವಿನಂತಿ ಮಾಡ್ತಂದಿಲ್ಲ ಈ ದಿನ ನಮ್ಮ ವಿಶೇಷವಾದ ಈ ದಿನದ ಹೊರೆಕಾಣಿಕೆ ಮೆರವಣಿಗೆ ಪಾಲ್ಪಡೆನ ಭಜನಾ ಮಂಡಳಿ ಶ್ರೀ ಬ್ರಾಹ್ಮರಿ ಭಜನಾ ಮಂಡಳಿ ಗುರುವೇನಿಕೆರೆ ಮಂಜುನಾಥ ಭಜನಾ ಮಂಡಳಿ ಪಟ್ಟದಡ್ಕ ಶ್ರೀ ಫಲ್ಗುಣಿ ಭಜನಾ ಮಂಡಳಿ ಸವನಾಲ್ ಶ್ರೀ ನಾಗಂಬಿಕಾ ಭಜನಾ ಮಂಡಳಿ ಮುಂಡೂರು ಶ್ರೀ ಚಾಮುಂಡೇಶ್ವರಿ ಭಜನಾ ಮಂಡಳಿ ಬಿಲಿಗೂಡು ಶ್ರೀ ಉಮಾಮಹೇಶ್ವರಿ ಉಮಾ ಪಂಚಲಿಂಗೇಶ್ವರಿ ಭಜನಾ ಮಂಡಳಿ ನೆರಿಯಾ ಮತ್ತೂರು ಶ್ರೀ ಪಂಚಲಿಂಗೇಶ್ವರ ಭಜನಾ ಮಂಡಳಿ ಚಾರ್ಮಾಡಿ ಶ್ರೀರಾಮ ಭಜನಾ ಮಂಡಳಿ ಮೂಲಾರು ಮುಂಡಾಜೆ ಶ್ರೀ ದುರ್ಗಾದೇವಿ ಮಹಿಳಾ ಭಜನಾ ಮಂಡಳಿ ಮಾರಿಗುಡಿ ಕಿಲ್ಲೂರು ಶ್ರೀ ಕಿರಾತಮೂರ್ತಿ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಮೈರರ್ಗೆ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕಾಟಾಜೆ ನೆರಿಯಾ ಶ್ರೀ ಸದಾಶಿವ ಭಜನಾ ಮಂಡಳಿ ಮಲ್ಲಿಪಾಡಿ ತಾಯು ಮಾನವನಾಗಿ ಕೂಸಲು ಪೋರೆದೆ ತಾಯು ಮಾನವನಾಗಿ ಕೂಸಲು ಪೋರೆದೆ ಎನ್ನ ನೀ ಪಾಲಿಸೆಯ ಬಂದು ಉದ್ಧರಿಸೆನ್ನ ಕದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಉದ್ಧರಿಸೆನ್ನ ಮೋಕ್ಷವ ಕರುಣಿಸು ನಟರಾಜನೆ ಬ್ರಹ್ಮ ಕಮಾನವ ಘೋರ ರೂಪ ಭಯಂಕರನೆ ಬ್ರಹ್ಮ ಕಮಾನವ ಕರದಲ್ಲಿ ಪಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಂಗರುಣ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಭಸ್ಮಾಂಗರುಣ ಮಾಲಾಲಂಕೃತ ತ್ರಿನೇತ್ರನೆ ಲೋಕನಾಥನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರು ಮಹಾದೇವ ಶಂಭೋ 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 ಶಂಭೋ
ಓಂ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯೇ ನಮಃ. ಶ್ರೀ ಕ್ಷೇತ್ರ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಪಡಂಗಡಿ, ಓಡಿಲ್ನಾಳ, ಕುವೆಟ್ಟು, ಸೋಣಂದೂರು, ಪಡಂಗಡಿ ಗ್ರಾಮ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಕ್ಷೇತ್ರ ಓಡಿಲು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಜಾತೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಆರಂಭದ ಈ ದಿನ ಇದೀಗ ತಾನೇ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ತಿಮ್ಮಣ್ಣರಸರಾಗಿರುವಂಥ ಅಳದಂಗಡಿ ಅರಮನೆಯ ಪದ್ಮಪ್ರಸಾದ್ ಅಜಿಲರು ಆಗಮಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇಂದು ದಿವ್ಯ ಉಪಸ್ಥಿತಿಯ ಮೂಲಕ ಎಲ್ಲ ಆಸ್ತಿಕ ಬಂಧುಗಳಿಗೆ ಆಶೀರ್ವಚನವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಶ್ರೀ ಕ್ಷೇತ್ರ ಶ್ರೀಧಾಮ ಮಾಡಿಲದ ಪರಮ ಪೂಜ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಹಾಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಎಲ್ಲ ಗಣ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಇದೀಗ ಈ ಗಣ್ಯರನ್ನು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಗೌರವಪೂರ್ವಕವಾಗಿ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಿದ್ದೇವೆ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಪೃಥ್ವಿ ಸಾನಿಕಂ ತಹಶೀಲ್ದಾರ್ ಬೆಳ್ತಂಗಡಿ, ವಿಜಯ್ ಶೆಟ್ಟಿ ಪಣಕಜೆ ಮುಂಬೈ, ಎಕ್ಸೆಲ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಸುಮಂತ್ ಕುಮಾರ್ ಜೈನ್ ಬಿ, ಲಕ್ಷ್ಮಿ ಗ್ರೂಪ್ಸ್ನ ಶ್ರೀ ಮೋಹನ್ ಕುಮಾರ್ ಅವರು, ಮಯೂರ ಗುರುವಾಯನಿಕೆರೆ ಇದರ ಉದ್ಯಮಿಗಳಾಗಿರುವಂಥ ಸನ್ಮಾನ್ಯ ಶ್ರೀಯುತ ಶೇಖರ್ ಶೆಟ್ಟಿಯವರು, ಶ್ರೀಯುತ ಕೆ ಎನ್ ಅತುಲ್ ಕುಮಾರ್ ಹಲೇಜಿಯವರು, ಶ್ರೀಯುತ ದಿನೇಶ್ ಶೆಟ್ಟಿ ಉಜಿರೆ ಉದ್ಯಮಿ ಪುಣೆ, ಶ್ರೀಯುತ ಬಸವನಗೌಡ ಮಾನ್ವಿ ಬಸವೇಶ್ವರ ರೈಸ್ ಮಿಲ್ ರಾಯಚೂರು, ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಕಾರ್ಯಾಣ, ಶ್ರೀ ಚೈತ್ರಿ ಎಳಂತಿಲ ಅಧ್ಯಕ್ಷರು ಪತ್ರಕರ್ತರ ಸಂಘ ಬೆಳ್ತಂಗಡಿ. ಈ ಎಲ್ಲ ಗಣ್ಯ ಅತಿಥಿಗಳನ್ನು ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಬಂಧುಗಳೇ, ವಿದ್ಯಾಮಂದಿರಗಳು ಮತ್ತು ದೇವಮಂದಿರಗಳು ಸಮಾಜದ ಎರಡು ಕಣ್ಣುಗಳಿದ್ದಂತೆ. ಇಂತಹ ಮಂದಿರಗಳು ಸಕ್ರಿಯವಾದಾಗ ಸಮಾಜವು ಸತ್ಪಥದತ್ತ ಸಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. ಪರಶುರಾಮ ಸೃಷ್ಟಿಯ ನಮ್ಮಿ ತುಳುನಾಡಿನಲ್ಲಿ ಸುಮಾರು 800 ವರ್ಷಗಳ ಗತ ವೈಭವದ ಇತಿಹಾಸವನ್ನು ಹೊಂದಿರುವ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಪಡಂಗಡಿ ಪರಿಸರದ ಮಧ್ಯದಲ್ಲಿ ನಿಸರ್ಗ ಮಾತೆಯ ಮಡಿಲಲ್ಲಿ ರಮಣೀಯವಾಗಿ ಕಂಗೊಳಿಸುತ್ತಿರುವ ಕ್ಷೇತ್ರವೇ ಓಡಿಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ. ಊರ ಪರವೂರ ಭಕ್ತ ಮಹನೀಯರ ಸಹಕಾರದಿಂದ ಶ್ರೀ ಕ್ಷೇತ್ರವನ್ನು ಜೀರ್ಣೋದ್ಧಾರಗೊಳಿಸಿ 2008ರಲ್ಲಿ ಪುನಃಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಬಹಳ ವೈಭವದಿಂದ ನಡೆದಿದ್ದು, ಇದೀಗ 15 ವರ್ಷಗಳ ನಂತರ ಕ್ಷೇತ್ರದ ಮಹಾಲಿಂಗೇಶ್ವರ ಸ್ವಾಮಿಯ ಪ್ರೇರಣೆಯಂತೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಶಿಧರ ಶೆಟ್ಟಿ ನವಶಕ್ತಿ ಬರೋಡರ್ ಇವರ ಸಾರಥ್ಯದಲ್ಲಿ ಹಾಗೂ ನಾಡಿನ ಸಮಸ್ತ ಭಕ್ತಕೋಟಿಯ ಸಹಕಾರದೊಂದಿಗೆ ದೇವಳದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳು ನಡೆದು ಇಂದಿನಿಂದ ದಿನಾಂಕ 17/4/2024 ಬುಧವಾರದವರೆಗೆ ವೇದಮೂರ್ತಿ ಶ್ರೀ ಉದಯ ಪಾಂಗಣ್ಣಯ್ಯರವರ ನೇತೃತ್ವದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಜಾತೋತ್ಸವವು ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಡೆಯುತ್ತಿದೆ. ಇಂದಿನ ಧಾರ್ಮಿಕ ಸಮಾರಂಭದ ಆರಂಭದ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಶುಭ ಕೋರಲಿಕ್ಕಿದ್ದಾರೆ ಶ್ರಾವ್ಯ ಮತ್ತು ಬಳಗದವರು. ಹಾಗೆ ವೇದಿಕೆಗೆ ಇಂದಿನ ನಮ್ಮ ಕ್ಷೇತ್ರದ ಮಹಾದ್ವಾರವನ್ನು ಉದ್ಘಾಟಿಸಿರುವಂಥ ಶ್ರೀಮತಿ ಕಾಶಿ ಶೆಟ್ಟಿ ನವಶಕ್ತಿ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಿದ್ದೇವೆ. ಶ್ರೀ ವಿಘ್ನೇಶ್ವರಾಯ
ಸತ್ಯ ಸಾಕಾರ ನಿನ ಧ್ಯಾನ ಓಂಕಾರ ಜಗದಾಧಾರ ಕರುಣಾಪೂರ ನಿಗಮ ಗಮಸಾರ ಶ್ರೀ ವಿಘ್ನೇಶ್ವರ ವಿಶ್ವ ಸತ್ಯ ಸಾಕಾರ ನಿನ ಧ್ಯಾನ ಓಂಕಾರ ಜಗದಾಧಾರ ಕರುಣಾಪೂರ ನಿಗಮ ಗಮಸಾರ ಶ್ರೀ ವಿಘ್ನೇಶ್ವರ ವಿಶ್ವ ಸತ್ಯ ಸಾಕಾರ ಶಿವ ಸನ್ನಿಧಾನದ ಪ್ರಮುಖನು ನೀನು ಕರುಣೆ ದಾರಿ ಹಿಡಿಯೋ ಶ್ರೀ ಗೌರಿಸೂನು ಆದಿ ಅಂತ್ಯ ಇಲ್ಲದವನೇ ಶರಣು ಶರಣು ನಮ್ಮ ಬಾಳ ಬೆಳಗುವ ನೀ ದಿವ್ಯ ಭಾನು ಔದಾರ್ಯ ತೋರೋ ಸುರ ಕಾಮಧೇನು ಔದಾರ್ಯ ತೋರೋ ಸುರ ಕಾಮಧೇನು ಕಂಬನಿ ದಾರಿಣಿ ವರನಿಡುವಂತೆ ಕನಿಕರ ಇರಿಸೋ ನೀನು ಶ್ರೀ ವಿಘ್ನೇಶ್ವರ ವಿಶ್ವ ಸತ್ಯ ಸಾಕಾರ ನಿನ ಧ್ಯಾನ ಓಂಕಾರ ಜಗದಾಧಾರ ಕರುಣಾಪೂರ ನಿಗಮ ಗಮಸಾರ ಶ್ರೀ ವಿಘ್ನೇಶ್ವರ ವಿಶ್ವ ಸತ್ಯ ಸಾಕಾರ ವಿಶ್ವ ಸತ್ಯ ಸಾಕಾರ ವಿಶ್ವ ಸತ್ಯ ಸಾಕಾರ. ಸುಶ್ರಾವ್ಯವಾಗಿ ಪ್ರಾರ್ಥಿಸಿದ ಶ್ರಾವ್ಯ ಮತ್ತು ಬಳಗದವರಿಗೆ ಅಭಿನಂದನೆಗಳು. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಗಣ್ಯರನ್ನು ಹಾಗೂ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಆಸ್ತಿಕ ಬಂಧುಗಳನ್ನು ತನ್ನ ಪ್ರಾಂಜಲ ಮನಸ್ಸಿನಿಂದ ಸ್ವಾಗತಿಸಬೇಕು ಅಂತ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಚಿದಾನಂದ ಹೆಡ್ಡೆ ಇವರಲ್ಲಿ ಕೇಳ್ಕೊಳ್ತಿದ್ದೇವೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಕ್ಷೇತ್ರದ ದೇವರಾಗಿರುವಂತಹ ಶ್ರೀ ಮಹಾಲಿಂಗೇಶ್ವರನನ್ನು ನೆನೆಸುತ್ತಾ ಸ್ಥಳ ಸಾನ್ನಿಧ್ಯದಲ್ಲಿರುವಂಥ ಎಲ್ಲ ದೈವ ದೇವರುಗಳನ್ನು ವಂದಿಸುತ್ತಾ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಮೊದಲ ಧಾರ್ಮಿಕ ಸಭೆಯ ಉದ್ಘಾಟನಾ ಸಮಾರಂಭವನ್ನು ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಶ್ರೀ 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 ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಶ್ರೀರಾಮ ಮಾನಿಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಬ್ರಹ್ಮಕಲಶೋತ್ಸವದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತಹ ಹಳದಂಗಡಿ ಅರಮನೆ ಅರಸರಾದಂಥ ತಿಮ್ಮನರಸಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಲ ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶಶಿಧರ್ ಶೆಟ್ಟಿ ಅವರ ಮಾತೃಶ್ರೀಯವರು ಶ್ರೀಮತಿ ಕಾಶಿ ಶೆಟ್ಟಿ ಅವರಿದ್ದೀರಿ. ಅಮ್ಮ, ನಿಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿ ಆಗಬೇಕಾದರೆ ಇದರ ಹಿಂದಿನ ಇರುವ ರೂವಾರಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶಶಿಧರ್ ಶೆಟ್ಟಿ ಬರೋಡ ಸರ್ ತಮ್ಮನ್ನು ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದೂರದ ಮುಂಬೈಯಲ್ಲಿ ಉದ್ಯಮ ಮಾಡುತ್ತಾ ಊರಿನಲ್ಲಿ ನಡೆಯುವಂಥ ಯಾವುದೇ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಕಾರ ನೀಡುತ್ತಾ ಬಂದಿರುವಂತಹ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡಿ ಸಹಕರಿಸಿದಂಥ ಕೊಡುಗೈ ದಾನಿಯಾಗಿರುವಂಥ ವಿಜಯ್ ಶೆಟ್ಟಿ ಬಣಕಜ ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದೇಶಕ್ಕೆ ಬಂದಂತಹ ಕೊರೋನಾದಂಥ ಮಹಾಮಾರಿ ಸಂದರ್ಭದಲ್ಲಿ ಹಾಗೆ ಮಳೆಗಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಬದುಕು ಕಟ್ಟೋಣ ಬನ್ನಿ ಎಂಬ ತಂಡವನ್ನು ಕಟ್ಟಿಕೊಂಡು ನಿರಂತರವಾಗಿ ಆಸಕ್ತರಿಗೆ ನೆರವು ನೀಡುತ್ತಾ ನೊಂದವರ ಬಾಲನ್ನು ಬೆಳಗಿಸಿದಂತಹ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ದೊಡ್ಡ ಮಟ್ಟದ ಸಹಕಾರ ನೀಡಿದಂಥ ಲಕ್ಷ್ಮೀ ಗ್ರೂಪ್ನ ಮಾಲೀಕರಂಥ ಮೋಹನ್ ಕುಮಾರ್ ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಶೈಕ್ಷಣಿಕ ಅಧಿಕಾರನಾಗಿ ಗುರುತಿಸಿಕೊಂಡಂತಹ ಜೊತೆಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡು ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಅತ್ಯಂತ ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿ ನಮ್ಮೊಂದಿಗಿರುವಂತಹ ಸುಮಂತ್ ಕುಮಾರ್ ಜೈನ್ ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಉಗ್ರಾಣ ಮುಹೂರ್ತವನ್ನು ಮಾಡಿದಂತಹ ಶಿವಶಂಕರ್ ನಾಯಕ್
ರೈತ ಬಂಧು ಕನಿಯೂರು ಸರ್ ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಶಶಿಕಿರಣ್ ಜೈನ್ ಸರ್ ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬೆಳ್ತಂಗಡಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಚೈತ್ರೇಶ್ ಇಲಂತಿಲ ಸರ್ ತಾವಿದ್ದೀರಿ, ತಮ್ಮನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಸಹಕಾರ ನೀಡುತ್ತಾ ಬಂದಂತಹ ದಿನೇಶ್ ಶೆಟ್ಟಿ ಸರ್ ಪುನಃ ಇವರದಿದ್ದೀರಿ, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಸಂತೋಷ್ ಕುಮಾರ್ ಜೈನ್ ಸರ್ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದಂಥ ಎಲ್ಲ ಪತ್ರಕರ್ತ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ಭಗವದ್ ಭಕ್ತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯಾತಿ ಗಣ್ಯರನ್ನು ಗೌರವಿಸುವಂಥ ಕಾರ್ಯಕ್ರಮ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಶಿಧರ್ ಶೆಟ್ಟಿಯವರು ಇದೀಗ ಪರಮಪೂಜ್ಯ ಸ್ವಾಮೀಜಿಗಳಾಗಿರುವಂಥ ಸನ್ಮಾನ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರನ್ನು ತುಳಸಿ ಮಾಲಾರ್ಪಣೆಯೊಂದಿಗೆ ಫಲಕಾಣಿಕೆಯನ್ನು ಸಮರ್ಪಿಸುವುದರ ಮೂಲಕ ಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ಪೂಜ್ಯರ ಆಶೀರ್ವಾದವನ್ನು ಕೋರುತ್ತಾ ಸಮಸ್ತ ಆಸ್ತಿಕ ಬಂಧುಗಳ ಪರವಾಗಿ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅಂತೆಯೇ ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಸನ್ಮಾನ್ಯ ತಿಮ್ಮಣ್ಣರಸರಾಗಿರುವಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರ ಅಳದಂಗಡಿ ಅರಮನೆ ಶ್ರೀಯುತರನ್ನು ಅಧ್ಯಕ್ಷರು ಹಾರಾರ್ಪಣೆಯ ಮೂಲಕ ಗೌರವಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀಮತಿ ಕಾಶಿ ಶೆಟ್ಟಿ ನವಶಕ್ತಿ ಶ್ರೀಯುತರನ್ನು ಮಾತೃಶ್ರೀಯವರನ್ನು ಶ್ರೀಯುತ ಶಶಿಧರ್ ಶೆಟ್ಟಿಯವರು ಹಾರಾರ್ಪಣೆ ಮಾಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಎಕ್ಸೆಲ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ಇವರನ್ನು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಲಕ್ಷ್ಮಿ ಗ್ರೂಪ್ಸ್ ಉಜಿರೆ ಇದರ ವ್ಯವಸ್ಥಾಪಕರಾಗಿರುವಂಥ ಶ್ರೀಯುತ ಮೋಹನ್ ಕುಮಾರ್ ಇವರನ್ನು ಹಾರಾರ್ಪಣೆ ಮಾಡಿ ಗೌರವಿಸಲಿದ್ದಾರೆ. ಓಕೆ, ಶಶಿಕಿರಣ್ ಜೈನ್ ನೋಟ್ರಿ ವಕೀಲರು ಬೆಳ್ತಂಗಡಿ ಇವರನ್ನು ಹಾರಾರ್ಪಣೆ ಮೂಲಕ ಗೌರವಿಸ್ತಾ ಇದ್ದಾರೆ. ದಿನೇಶ್ ಶೆಟ್ಟಿ ಉಜಿರೆ ಉದ್ಯಮಿ ಪುಣೆ ಇವರನ್ನು ಕೂಡ ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ತಿದ್ದೇನೆ. ಬಾಲಕೃಷ್ಣ ಶೆಟ್ಟಿ ಕಾರ್ಯಾಣ ಚೈತ್ರೇಶ್ ಶ್ರೀಯುತರನ್ನು ಅಧ್ಯಕ್ಷರು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವಿಜಯ್ ಶೆಟ್ಟಿ ಶ್ರೀಯುತರನ್ನು ಕೂಡ ಗೌರವಿಸಬೇಕು ಅಂತ ವಿನಂತಿಸಿದ್ದೇವೆ. ವಿಜಯ್ ಶೆಟ್ಟಿ, ಪ್ರಶಾಂತ್ ಸ್ವರ್ಣ ಇವರನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾರಾರ್ಪಣೆ ಮಾಡೋದ್ರ ಮೂಲಕ ಗೌರವಿಸಬೇಕು. ಸಂತೋಷ್ ಕುಮಾರ್ ಜೈನ್ ಅವರು ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಗಣ್ಯರನ್ನು ಗೌರವಿಸಿದ ಶ್ರೀಯುತರಿಗೆ ವಂದನೆಗಳು. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರೇರಕ ಶಕ್ತಿ ಮಹಾಲಿಂಗೇಶ್ವರ ಸ್ವಾಮಿ ಆದರೆ ಅದರ ಕ್ರಿಯಾಶಕ್ತಿಯಾಗಿ ಶಶಿಧರ್ ಶೆಟ್ಟಿಯವರು ತನ್ನನ್ನು ತಾನು ತೊಡಗಿಸಿಕೊಂಡು ಸಮಸ್ತ ಭಕ್ತ ಕೋಟಿಯನ್ನು ಒಗ್ಗೂಡಿಸಿ ಈ ದೇವಳದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ತನ್ನನ್ನು ತಾನು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಅನೇಕ ದಿನಗಳಿಂದ, ತಿಂಗಳು ಕಟ್ಟಲೆ ಅಂತ ಹೇಳ್ಬೋದು, ಅಷ್ಟು ದಿನಗಳಿಂದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡು ಈ ದೇವಳದ ಅಭಿವೃದ್ಧಿಗೋಸ್ಕರ ಶ್ರಮಿಸಿದಂಥ ಶ್ರೀಯುತರು ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹರಿ ಓಂ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ವೇದಿಕೆಯಲ್ಲಿರುವಂತಹ ಶ್ರೀ 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 ಮೋಹನ್ ದಾಸ್ ಸ್ವಾಮೀಜಿ ಮಾಣಿಲ ಇವರ ಪಾದಗಳಿಗೆ ವಂದಿಸುತ್ತಾ
ನಮ್ಮ ಸೀಮೆಯ ಅರಸರಾದಂಥ ಶ್ರೀ ಪದ್ಮನಾಭ ಅಜಿಲರು ನಮಗೆಲ್ಲರಿಗೂ ಮಾರ್ಗದರ್ಶಕರು. ಮುಂದಿನ ಕಾಲದಲ್ಲಿ ಅರಸುಗಳ ಸಾರಥ್ಯದಲ್ಲಿ ದೇವಸ್ಥಾನಗಳು ಪೂಜಾ ಕೈಕರ್ಯಗಳನ್ನು ನೆರವೇರಿಸ್ತಾ ಇದ್ದರು. ಹೆಂಗಂತ ಹೇಳಿದ್ರು, ಎಲ್ಲಿಂದ ಶುರು ಮಾಡೋದಂತ ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ನನಗೆ ಬುದ್ಧಿ ತಿಳಿದಾಗ ಹಾಗೂ ಸಾಧಾರಣ 25 ವರ್ಷ ತುಂಬುವ ತನಕ ನಾನು ಓಡಿಲಿಕ್ಕೆ ಬರಲಿಲ್ಲ. ನಾನು ಹೋಗ್ತಾ ಇದ್ದದ್ದು ಕುತ್ಯಾರಿಗೆ. ಹಾಗೆ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗೋದಿದ್ದರೂ ಕೂಡ ಕುತ್ಯಾರು ಸೋಮನಾಥೇಶ್ವರ ಸ್ವಾಮಿ ಹೆಸರನ್ನು ಬರೆದುಕೊಂಡು ನಾವು ಕಾರ್ಯಕ್ರಮವನ್ನು ಮಾಡೋದು ರೂಢಿಯಾಗಿತ್ತು. ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಅದನ್ನು ಸಾರುವಂತಹ ಶಿಲಾಶಾಸನ ಮಾವಿನದ ಮರದ ಕೆಳಗೆ ಅದನ್ನು ಇಟ್ಟಿದ್ದೇವೆ. ಕಳೆದ 15 ವರ್ಷಗಳ ಮುಂಚೆ ಇಲ್ಲಿ ಬ್ರಹ್ಮ ಕಲಶ ಆಗಿತ್ತು. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಕೇಳಿದರೆ, ಯಾವುದಕ್ಕೂ ದೈವ ಸಂಕಲ್ಪ ಬೇಕು. ನನಗೆ ಆ ಕಾಲದಲ್ಲಿ ಕೂಡ ನಮ್ಮ 15 ವರ್ಷಕ್ಕೆ ಮುಂಚೆ ಕೂಡ ನನ್ನ ಊರಿನ ದೇವಸ್ಥಾನ ಚೆನ್ನಾಗಿ ಆಗಬೇಕು ಎನ್ನುವಂಥ ಒಂದು ಉದ್ದೇಶ ನನ್ನಲ್ಲಿತ್ತು. ಬಟ್ ಆಗಿನ ವ್ಯವಸ್ಥಾಪನ ಸಮಿತಿ ಇರಲಿ ಅಥವಾ ಬ್ರಹ್ಮ ಜೀರ್ಣೋದ್ಧಾರ ಕಮಿಟಿಯಲ್ಲಿ ನನ್ನ ಹತ್ರ ಯಾರು ಅಪ್ರೋಚ್ ಮಾಡಲಿಲ್ಲ. ಮಾಡಿದ್ರೆ ನನಗೆ ಬರ್ಬೋದಿತ್ತು. ಪ್ರಭಾಕರ್ ಉಪ್ಪಡ್ಕನವ್ರಿಗೊಂದು ಫೋನ್ ಮಾಡಿದರು. ನಾನು ಇಲ್ಲಿಂದ ಹೋದ ಮೇಲೆ, ಸರ್ ನಿಮ್ಮದೇ ಕೆಲವರು ನನ್ನ ಸಂತರ ಮಾಡ್ಬೋದಾ ಅಂತ. ನಾನು ಇಲ್ಲ ಅಂತ ಹೇಳಿದೆ. ನಾನು ಅದು ಕೇಳಲಿಕ್ಕೆ ಕಾರಣ ಇತ್ತು. ಬಹುಶಃ ಈ ದಿನಕ್ಕೋಸ್ಕರವಾಗಿ ಮಾಲಿಂಗೇಶ್ವರ ದೇವರು ನನ್ನ ಕೈಯಿಂದ ಎಲ್ಲರನ್ನು ಸೇರಿಸಿಕೊಂಡು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ದೇವರ ಅನುಗ್ರಹ ಇರಬೇಕು ಅಂತ ಎನಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ 2 ವರ್ಷದಿಂದ ನಾನು ಕರೀತಾ ಇದ್ದರು, ನೀವು ಈ ಬ್ರಹ್ಮಕಲಶಕ್ಕೆ ಅಧ್ಯಕ್ಷರಾಗಿ ಬರಬೇಕು ಅಂತ. ಕೆಲವು ಇಲ್ಲಿ ತೊಂದರೆಗಳು ಅದಕ್ಕೋಸ್ಕರ ನಾನು ಒಪ್ಪಿಕೊಳ್ಳಿಲ್ಲ. ಅದನ್ನಿಲ್ಲಿ ನಾನು ಬಹಿರಂಗವಾಗಿ ಸಭಾಂಗಣದ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. 800 ವರ್ಷ ಇತಿಹಾಸ ಕೇಳಬೇಕಾದ್ರೆ ನನಗೆ ಆದದ್ದು ಈಗ ಖಾಲಿ 55 ವರ್ಷ. 750 ವರ್ಷಗಳ ಇತಿಹಾಸ ನನಗೆ ಗೊತ್ತಿಲ್ಲ. ಅಲ್ಲಿ ಇರೋದು ಬರ ಇರೋದು ದೇವಲಿಪಿಯಲ್ಲಿ, ಅದನ್ನು ಓದಲಿಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಕೇಳಿದ ಮಾತುಗಳನ್ನು ಕೇಳಿಕೊಂಡು ನಾನು ಒಂದೆರಡು ಮಾತುಗಳು ಇಲ್ಲಿ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡಿರ್ಬೋದು, ಈ 4 ಗ್ರಾಮ ಇದೆ. ಅದು ಪಡಂಗಡಿ ಗ್ರಾಮ, ಸೊಣಂದೂರು ಗ್ರಾಮ, ಒಳಿನಲ್ಲ ಗ್ರಾಮ ಮತ್ತು ಕುವೆಟ್ಟು ಗ್ರಾಮ. ಈ 4 ಗ್ರಾಮಗಳ ಒಡೆಯ ಯಾರು ಅಂತ ಕೇಳಿದರೆ ಒಡಿಲು ಮಾಲಿಂಗೇಶ್ವರ ದೇವರು. ನಮ್ಮ ದೇವರು ಒಂದು ವಿಶಿಷ್ಟ ರೀತಿಯ ದೇವರು. ಜನಜಂಗಳಿಯನ್ನು ಮಾಡೋದಿಲ್ಲ, ಖಾಲಿ ಭಕ್ತರನ್ನು ಮಾತ್ರ ಕರೀತಾರೆ. ನಮಗೆ ಜನಜಂಗುಳಿ ಬೇಡ. ಎಷ್ಟು ಜನ ಊಟ ಮಾಡಿ ಹೋದರು ಅದು ಇಂಪಾರ್ಟೆಂಟ್ ಅಲ್ಲ. 5 ಸಾವಿರ ಬಂದರು, 10 ಸಾವಿರದ ಊಟ ಆಯಿತು. ಎಷ್ಟು ಜನ ಊಟ ಮಾಡಿದರೂ ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಎಷ್ಟು ಜನ ಬಂದು ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಆರಾಧನೆ ಮಾಡ್ತಾರೆ, ಅದು ನಮಗೆ ಇಂಪಾರ್ಟೆಂಟ್ ಆಗಿ ಇದೇ ರೀತಿಯಲ್ಲಿ ಬ್ರಹ್ಮಕಲಶ ನಡೀತಾ ಇರಬೇಕು ಅಂತೇಳಿ ನಮ್ಮೊಂದು ಆಶಯ ಇತ್ತು. ನೀವು ನೋಡ್ತಿರ್ಬೋದು, ಮಾಲಿಂಗೇಶ್ವರ ದೇವರ ಪರಿವಾರ ಹೇಗಿರ್ತದೆ. ಮೇಲೆ ಮಾಲಿಂಗೇಶ್ವರ ದೇವರಿದ್ದಾರೆ, ಕೆಳಗಡೆ ಬಂದರೆ ಅವರ ವಾಹನ ಇರ್ತದೆ, ಸುತ್ತಮುತ್ತ ಅವರ ಗಣಗಳಿದ್ದಾರೆ, ಅದಕ್ಕಿಂತ ಕೆಳಗಡೆ ಬಂದ ನಾಗಶೇಷ ಇದ್ದಾನೆ, ಹಾಗೆ ಗಂಗೆ ಇದ್ದಾರೆ. ಎಲ್ಲವನ್ನು ಕೂಡಿಕೊಂಡು ಈ ಪರಿಸರ ಯಾವುದೇ ವಾಸ್ತು ತಜ್ಞರ ಪ್ರೇರಣೆ ಪಡೆಯದೆ ತನ್ನಷ್ಟಕ್ಕೆ ಆದಂಥ ಎಲ್ಲ ಇತಿಹಾಸಗಳು ತಮ್ಮ ಮುಂದೆ ಕಾಣಲಿಕ್ಕೆ ಸಿಗ್ತಾ ಇದೆ. ತಾವು ಬರುವಾಗ, ಕೆಳಗೆ ಬರುವಾಗ ಅಲ್ಲಿ ಒಂದು ಮಾವಿನ ಮರ ಇದೆ. ಮಾವಿನ ಮರದಲ್ಲಿ ಯಾವಾಗಲೂ ಹಾವು ಸುತ್ತುತ್ತಾ ಇರ್ತದೆ. ಆ ಮಾವಿನ ಮರದಲ್ಲಿ ಹಾವಿದೆ ಅಂತ ಕೇಳೋದು ನಾವೆಲ್ಲರೂ ಇಲ್ಲಿ ತುಂಬ ಮಂದ ಹಾವನ್ನು ಕಂಡಿದ್ದಾರೆ. ನಾವು ನಾಗ ಪ್ರತಿಷ್ಠೆ ಮಾಡುವ ಸಂದರ್ಭದಲ್ಲಿ ನಾಗನ ಕಲ್ಲನ್ನು ಸ್ಥಳಾಂತರ ಮಾಡುವಾಗ ಅದರ ಹಿಂದೆ ನಾಗ ಹೋದದ್ದನ್ನು ಚಿಕ್ಕ ಅಂದರೆ ಕೃಷ್ಣ ನಾಗ ಅಂತ ಹೇಳ್ತಾರೆ, ಕೃಷ್ಣ ಸರ್ಪ ಅಂತ. ಅದನ್ನು ನೋಡಿದವರು, ಕೆರೆತನಕ ಹೋದವರು ನೋಡಿದವರು ಕೂಡ ಈ ಜಾಗದಲ್ಲಿ ಇದ್ದಾರೆ. ಅದರ ಮುಂದೆ ನಂದಿ ಇದೆ. ನಂದಿ ಯಾಕೆ ಇದೆ ಅಂತ ಕೇಳಿದರೆ, ಅದು ಈಶ್ವರನ ವಾಹನ. ತಮ್ಮ ಯಾವುದೇ ಇಷ್ಟಾರ್ಥಗಳನ್ನು ದೇವರಲ್ಲಿ ಓಂ ನಮಃ ಶಿವಾಯ ಪಂಚಾಕ್ಷರಿ 8 ಸಲ ಹೇಳಿ ತಮ್ಮ ಇಷ್ಟಾರ್ಥಗಳನ್ನು ನಂದಿಯ ಕಿವಿಯಲ್ಲಿ ಹೇಳಿದಾಗ ಈಶ್ವರ ದೇವರು ತಥಾಸ್ತು ಅಂತ ಹೇಳ್ತಾರೆ ಅಂತ ಎನ್ನುವಂಥದ್ದೊಂದು ಪ್ರತೀತಿ ಈ ದೇವಸ್ಥಾನದಲ್ಲಿ ಇದೆ. ಅದನ್ನು ನಾವು ನೋಡಿದ್ದೇವೆ. ಹಲವಾರು ಭಕ್ತರು ಈಗ ಪ್ರತಿಷ್ಠೆಯಾಗಿ ಕೇವಲ 5 ದಿನದಲ್ಲಿ ಹಲವಾರು ಹರಕೆಗಳು ಬಂದದ್ದನ್ನು ನಾವು ನೋಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಹರಕೆ ಬಂದಾಗ ಮಾತ್ರ ಜನರಿಗೆ ಅದರ ಕಾರಣಿಕವನ್ನು ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ತಾವೆಲ್ಲರೂ ಕಂಡ ಹಾಗೆ ಇದು ವೇದಿಕೆಯಲ್ಲಿರುವಂಥ 4-5 ಜನರು ಇದು ಕೇವಲ 74 ದಿವಸದ ಮುಂಚೆ ಎಲ್ಲರೂ ಇಲ್ಲಿ ಬಂದು ಹೋದದ್ದು ಕೂಡ ನಮಗೆ ನೆನಪಿದೆ. 74 ದಿವಸದಲ್ಲಿ ಇಷ್ಟು ದೊಡ್ಡ 4 ಕೋಟಿಯ ಒಂದು
ಕೆಲಸ ಕಾರ್ಯಗಳು ಆಗಿದೆ ಅಂತ ಹೇಳಿದರೆ ಅದು ಮಹಾಲಿಂಗೇಶ್ವರ ಮತ್ತು ಪರಿವಾರ ದೇವಳ ಶಕ್ತಿಯಾದ ಯಾರೋ ಒಬ್ಬರಿಂದ ಆದದ್ದಲ್ಲ ಅಂತ ಹೇಳಲಿಕ್ಕೂ ಕೂಡ ನಾನು ತುಂಬ ಸಂತೋಷವನ್ನು ಪಡುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಮಕ್ಕಳು ಈಗಾಗಲೇ ವೇಷವನ್ನು ಹಾಕಿಕೊಂಡು ಇದು ಗೆಜ್ಜೆ ಸೇವೆ ನಡೀತಾ ಇದೆ. ಏನು ಗೆಜ್ಜೆ ಸೇವೆ ಅಂತ ಹೇಳಿದರೆ ಈ 4 ಗ್ರಾಮಗಳ ಮಕ್ಕಳು ಯಾರು ತನ್ನ ಗೆಜ್ಜೆಯನ್ನು ಕಟ್ಟಿ ಆ ಗೆಜ್ಜೆನ ಈ ಶಿವತಾಂಡವ ಅವನಿಗೆ ನೃತ್ಯ ಅಂದರೆ ಭಾಳ ಇಷ್ಟವಾದಂಥದ್ದು. ಯಾರೆಲ್ಲ ಮಕ್ಕಳು ಗೆಜ್ಜೆಯನ್ನು ಕಟ್ತಾರ ದೇವರ ಮುಂದೆ ಇಲ್ಲಿ ಈ ಸಭಾ ವೇದಿಕೆಯನ್ನು, ಕಲಾ ವೇದಿಕೆಯನ್ನು, ಶಾರದಾ ಮಾತೆ ವೇದಿಕೆಯನ್ನು ಇಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಯಾರೆಲ್ಲ ಮಕ್ಕಳು ಗೆಜ್ಜೆಯನ್ನು ಕಟ್ಟಿ ಕುಣಿತಾರ ತದನಂತರವಾಗಿ ಅದೇ ಉಡುಗೆ ತೊಡುಗೆಯೊಂದಿಗೆ ದೇವಸ್ಥಾನದಲ್ಲಿ ತನ್ನ ಗೆಜ್ಜೆ ನಾದವನ್ನು ಈಶ್ವರ ದೇವರಿಗೆ ಸಮರ್ಪಿಸುವ ಮೂಲಕ ಗೆಜ್ಜೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ದೇವರಿಗೆ ಇನ್ನೇನು ಬೇಕು ಅಂತ ಕೇಳಿದ್ರೆ ಕೀರ್ತನೆ, ಭಜನೆ, ಕೀರ್ತನೆ, ಸಂಕೀರ್ತನೆ ಬೇಕು. ಭಜನೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನೇನು ಅಂತ ಕೇಳಿದರೆ ಒಡ್ಡೋಲಗ ಅಂದರೆ ಓಲಗ ಸೇವೆ ಅಂತ ಹೇಳ್ತೇವೆ. 48 ಸೇವೆಗಳಿರ್ತವೆ. ಅದರಲ್ಲಿ ಒಂದು ಬೆಡಿಮದ್ದು ಅಂದರೆ ನಾವು ತುಳುವಿನಲ್ಲಿ ಹೇಳೋದುಂಟು ದೇವರಿಗೆ ಬೆಡಿ ಸೇವೆ ಅಂತ. ಆ ಸೇವೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೂವಿನ ಸೇವೆ, ಈಗ ಹಲವಾರು ಸೇವೆಗಳು 48 ಸೇವೆಗಳಲ್ಲಿ ಎಷ್ಟು ವಿಧದ ಸೇವೆಗಳಿದ್ದೇವೆ ಆ ಎಲ್ಲ ಸೇವೆಯನ್ನು ಕೂಡ ನಾವು ಇಲ್ಲಿ ಮಹಾಲಿಂಗೇಶ್ವರ ದೇವರ ಎಲ್ಲ ಭಕ್ತಾದಿಗಳು ಹಾಗೆ ಎಲ್ಲ ಕಮಿಟಿಯವರು ಸೇರಿಕೊಂಡು ಈ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಯಾರು ಭಕ್ತರು ಕೂಡ ಯಾವುದೇ ರೀತಿಯ ಕಾಣಿಕೆಯನ್ನು ಕೊಡೋದು, ಈಗಲೇ 10 ರೂಪಾಯಿಯಿಂದ ಹಿಡಿದು 10 ಲಕ್ಷದ ಒಂದು 50 ಲಕ್ಷ ಕೊಡೋದಾದರೂ ಅವರ ಕೈಗೆ ನಾವು ನಮಗೆ ಎಷ್ಟು ಕೊಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ, ಅವರ ಕೈಗೆ ಒಂದು ಹೂವಿನ ತಟ್ಟೆಯನ್ನು ಕೊಡ್ತೇವೆ. ದೇವಸ್ಥಾನಕ್ಕೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರ್ದು, ಚಿಟ್ಟಿಟ್ಟುಕೊಂಡು ಹೋಗೋದು ಅಂಗಡಿಗೆ. ದೇವರ ಹತ್ರ ಹೋಗುವಾಗ ನಾವು ಏನಾದರೂ ಫಲವಸ್ತು ಅಥವಾ ಹೂವನ್ನು ಇಟ್ಕೊಂಡು ಹೋಗಬೇಕು ಅನ್ನೋ ಇಚ್ಛಾಶಕ್ತಿಯಿಂದ ನಾವು ಎಲ್ಲ ಭಕ್ತರಿಗೆ ತಟ್ಟೆಯಲ್ಲಿ ಹೂ ಕೊಡುವಂಥದ್ದು. ಆ ಹೂವನ್ನು ಅರ್ಚಕರ ಮುಖಾಂತರವಾಗಿ ಮರುದಿವಸ ಅಥವಾ ಅದೇ ದಿವಸ ಪೂಜೆಗೆ ಸಮರ್ಪಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹೀಗೆ ಹಲವಾರು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಈಗ ಕಾರ್ಯಕ್ರಮವನ್ನು ನೋಡ್ತಾ ಇರ್ಬೋದು. ನಾವು 4 ಗ್ರಾಮ ಅಂತ ಹೇಳ್ತೇವೆ. ನಾನು ಈ ವೇದಿಕೆಯಲ್ಲಿ ನಿಂತು ನನಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇನ್ನು ಬರುವ ದಿನಗಳಲ್ಲಿ ಇಲ್ಲಿ ನಮ್ಮ ಸೇವೆ ನಾವು ಹೇಳಬೇಕಂತಿಲ್ಲ, ಜನರಾಗೆ ಮಾಡಿ ಹೋಗುವಂಥ ಸನ್ನಿವೇಶಗಳು ಮಹಾಲಿಂಗೇಶ್ವರ ದೇವಸ್ಥಾನ ದೇವರು ನಡೆಸಿಕೊಡ್ತಾನೆ ಅಂತ ಹೇಳುತ್ತಾ, ಇದಕ್ಕಿಂತ ಹೆಚ್ಚಾಗಿ ಏನು ಹೇಳಬೇಕಂತ ಹೇಳಿದರೆ ಇಲ್ಲಿ ಕೂತವರು ಭಕ್ತರು, ಬರುವವರು ಹೋಗುವವರು ತುಂಬ ಜನ ಇರ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಎಷ್ಟು ಜನ ಬಂದರು, ಏನು ಆಗ್ತಾ ಇದೆ, ಎಷ್ಟು ಆಡಂಬರ ಇಲ್ಲದೆ ನಮಗೆ ದೇವರ ಸೇವೆಯನ್ನು ಮಾಡಬೇಕಂತ ಒಂದು ಇಚ್ಛೆ ನಾವು ಮೊದಲ ದಿನದಲ್ಲಿ ಯಾವ ದಿವಸ ನಾವು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದ್ದೇವೆ ನಾವು ಅದೇ ದಿವಸ ಹೇಳಿಕೊಂಡು ನಮಗೆ ಯಾವುದೇ ರೀತಿಯ ಆಡಂಬರಗಳು ಬೇಡ ಅಂತ. ತಾವು ನೋಡಿರ್ಬೋದು, ನಾವು ನಂದಿಯ ಭಾಗದಿಂದ ಹಿಡಿದ್ರೆ ನಾವು ಯಾವುದೇ ಎಲ್ಲಿ ಬೇಕಾದರೂ ನೋಡಿ ಯಾವುದೇ ರೀತಿಯ ದುಂದುವೆಚ್ಚ ಇಲ್ಲದೆ ದೇವರಿಗೆ ಬೇಕಾದಂಥ ಚಪ್ಪರ, ಮಾವಿನ ಎಲೆಯ ತೋರಣ, ಸಿಂಪಲ್ಫಿಕೇಷನ್ ಆಗಿ ಹೂವಿನ ತೋರಣಗಳು ತಮ್ಮನ್ನು ಎದುರಿಸ್ತವೆ. ಯಾಕೆಂತೇಳಿ ನಾವು ಕೆಲವು ನೋಡಿದುಂಟು, ಸ್ಪಂಜಿನಲ್ಲಿ ದೇವರಿಗೆ ಪುಷ್ಪಾಲಂಕಾರವನ್ನು ಮಾಡ್ತಾರೆ. ಅದು ನಮ್ಮ ಪದ್ಧತಿ ಅಲ್ಲ. ಅದು ನಮ್ಮ ಪದ್ಧತಿ ಯಾವುದು ಅಂತ ಕೇಳಿದರೆ ಮಾವಿನ ಎಲೆಯಲ್ಲಿ ತೋರಣವನ್ನು ಕಟ್ಟಿ ಹೂವಿಂದ ಆದಷ್ಟು ದೇವರ ಸೇವೆಯನ್ನು ಮಾಡುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗಬೇಕು. ದೇವರಿಗೆ ಅತಿ ಹೆಚ್ಚಿನ ಸೇವೆ ಆಗಬೇಕು. ನಾಟಕಗಳನ್ನು ನಾವು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ದೇವರ ಸೇವೆ ನಡೆಯುವಾಗ ಎಲ್ಲ ಭಕ್ತರು ದೇವರ ನೋಡಿ ಆನಂದಿಸಬೇಕು. ನೀವು ಕೊಟ್ಟಂಥ ಹರಕೆಯನ್ನು ದೇವರು ಅದನ್ನು ನೋಡಿ ದೇವರಿಗೆ ಹಾಕಿದಂಥ ಎಲ್ಲ ಆಭರಣ ನೋಡಿ ನಾವು ಸಂತೋಷವನ್ನು ಪಡಬೇಕು ಅಂತ ಒಂದು ಇಚ್ಛೆಯಿಂದ ಹಲವು ವಿಧ ದಾನಗಳನ್ನು ನಾವಿಲ್ಲಿ ಕೈಗೊಂಡಿದ್ದೇವೆ. ಅದರಲ್ಲಿ ಅನ್ನದಾನ ಇರ್ಬೋದು. ನಾವು ಬ್ರಹ್ಮಕಲಶ ಮಾಡುವಾಗ ಯಾವುದೇ ದೇವಸ್ಥಾನ ಇರಲಿ, ಯಾವುದೇ ಊರು ಇರಲಿ, ಅಲ್ಲಿ ಮರ ಕಡಿಯುವಂಥದ್ದೊಂದು ಪದ್ಧತಿ ಇದ್ದೇ ಇರ್ತದೆ. ಯಾಕಂತ ಹೇಳಿದರೆ ದೇವರ ಕೆಲಸಕ್ಕೆ ಮರವು ಕೂಡ ಅಗತ್ಯವಾಗಿರ್ತದೆ. ಅದನ್ನು ಮಾಡುವವರು ಯಾರು? ನಾವು ದೇವರ ಮರವನ್ನು ಕಡಿಯುವಾಗ ಈಗ ನಮ್ಮ ಹಿರಿಯರು ನಾನು ಹೇಳಿದ ಹಾಗೆ 800 ಇತಿಹಾಸ ಇರುವಾಗ ಅವರು ಈ ಪ್ರದೇಶದಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಮರಗಿಡಗಳನ್ನು ನೆಟ್ಟಿರ್ಬೋದು. ನಮಗೆ ಅವಕಾಶ ಮರ ಕಡಿದು ದೇವರಿಗೆ ಸುಲಭವಾಗಿ ನಾವು ಒಪ್ಪಿಸ್ಬೋದು. ನಾವು ಇವತ್ತು ಮರವನ್ನು ನೆಟ್ಟರೆ ಮುಂದಿನ ಕಾಲದಲ್ಲಿ 15 ವರ್ಷಕ್ಕಂತೆ 30 ವರ್ಷದ ನಂತರ ಕೂಡ ಇಂಥ ಬ್ರಹ್ಮಕಲಶಗಳು ನಡೀತಾ ಇರ್ತವೆ. ಆಗ ಮರವನ್ನು ಕಡಿದು ದೇವರಿಗೆ ಅರ್ಪಿಸುವಂಥ ಆಗಬೇಕಾದ್ರೆ ನಾವೆಲ್ಲರ ಭಕ್ತಾದಿಗಳಿಂದ ಮರ ನೆಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು 4 ದಿವಸ ಹಮ್ಮಿಕೊಂಡಿದ್ದೇವೆ. ತದನಂತರವಾಗಿ ವಸ್ತ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹೀಗೆ ಹಲವಾರು ಸೇವೆಗಳನ್ನು ಇಲ್ಲಿ ಏನು ವಿಶೇಷ ಅಂತ ಕೇಳಿದರೆ ನಾವು ಯಾವುದೇ ಕಾರ್ಯಕ್ರಮ ಮಾಡದಿದ್ದರೂ ದೇವರಿಗೆ ಸಲ್ಲುವಂಥ ಕಾರ್ಯಕ್ರಮನ ಮಾಡುವ ಮುಖಾಂತರವಾಗಿ ಯಾವುದೇ ಆಡಂಬರವಿಲ್ಲದೆ ಭಾಳ ಸ್ಪಷ್ಟತೆಯಿಂದ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮ ಮಾಡುವರೇ ತಮ್ಮೆಲ್ಲರನ್ನು ವಿನಂತಿಗೊಳಿಸುತ್ತಾ ಎಲ್ರಿಗೂ ದೇವರು ಮಹಾಲಿಂಗೇಶ್ವರದ ಒಳ್ಳೆಯದನ್ನು ಮಾಡಲಿ, 4 ಗ್ರಾಮಗಳ ಎಲ್ಲ ಭಕ್ತರು ಸುಖವಾಗಲಿ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಪ್ರಾಸ್ತಾವಿಕ ಭಾಷಣ ಕೊನೆಗೊಳ್ತೇನೆ. ಜೈ ಶ್ರೀರಾಮ್. ದೂರದ ಬರೋಡದಲ್ಲಿದ್ದು ಪ್ರಸಿದ್ಧ ಉದ್ಯಮಿಯಾಗಿ ತನ್ನ ಹುಟ್ಟೂರ ಅಭಿಮಾನದಿಂದ ಈ ನಾಡಿನ
ಅನೇಕಾನೇಕ ಪುಣ್ಯಕ್ಷೇತ್ರಗಳ ಬ್ರಹ್ಮಕಲಶೋತ್ಸವ ಕಾರ್ಯಗಳು ಇರ್ಬೋದು, ಸಮಾಜಮುಖಿ ಕೆಲಸಗಳಿರ್ಬೋದು, ಅದೆಷ್ಟೋ ಕಾರ್ಯಕ್ರಮಗಳು ತನ್ನನ್ನು ತೊಡಗಿಸಿಕೊಂಡು ತನ್ನ ಗಳಿಕೆಯ ಬಹುಪಾಲನ್ನು ಸಮಾಜಕ್ಕೋಸ್ಕರ ವಿನಿಯೋಗಿಸುತ್ತಿರುವವರು ನಮ್ಮ ಶಶಿಧರ್ ಶೆಟ್ಟಿ ಬರೋಡ. ನಮ್ಮ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥದ್ದು ನಮ್ಮ ಪಾಲಿನ ಯೋಗವೇ ಸರಿ ಅಂತ ನಾವು ಅಂದುಕೊಳ್ತೇವೆ. ಶ್ರೀಯುತರನ್ನು ನಮ್ಮ ಇಂದಿನ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಸಂತೋಷ್ ಕುಮಾರ್ ಜೈನ್ ರವರು ಅವರನ್ನು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಿದ್ದೇವೆ. ಕಾರ್ಯಕ್ರಮದ ಪ್ರಮುಖ ಹಂತಕ್ಕೆ ಬರ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಉದ್ಘಾಟಕರಾಗಿ ಆಗಮಿಸಿರುವಂಥ ಗೌರವಾನ್ವಿತ ಅಳದಂಗಡಿ ಅರಮನೆಯ ತಿಮ್ಮಣ್ಣರಸರಾಗಿರುವಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲ್ರವರು ತಮ್ಮ ಅಮೃತ ಹಸ್ತದಿಂದ ಈ ಅಮೃತ ಘಳಿಗೆಯಲ್ಲಿ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಹಾಗೂ ಮಾತೃಶ್ರೀಯವರಾದಂಥ ಶ್ರೀಮತಿ ಕಾಶಿ ಶೆಟ್ಟಿ ಇವರ ದಿವ್ಯ ಉಪಸ್ಥಿತಿ ಹಾಗೂ ಎಲ್ಲ ಗಣ್ಯ ಅತಿಥಿಗಳು ಹಾಗೂ ಸಮಸ್ತ ಆಸ್ತಿಕ ಬಂಧುಗಳ ಸಮ್ಮುಖದಲ್ಲಿ ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಮಾಲಿಂಗೇಶ್ವರ ಸ್ವಾಮಿಯ ಅನುಗ್ರಹದಿಂದ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂಬ ಆಶಯದೊಂದಿಗೆ ಕ್ಷೇತ್ರದ ಮಾಲಿಂಗೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಸಾನ್ನಿಧ್ಯದ ಶ್ರೀ ಮಹಾಗಣಪತಿ, ಶ್ರೀ ದುರ್ಗೆ, ಶ್ರೀ ಶಾಸ್ತಾರನ್ನು ಪ್ರಾರ್ಥಿಸುತ್ತಾ ಪರಿವಾರ ದೈವಗಳಾದ ಸಕಲ ಶಕ್ತಿ ಸಾನ್ನಿಧ್ಯಕ್ಕೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಅರಸರಿಗೆ ವಂದಿಸುತ್ತಾ ಹಾಗೂ ಸಮಸ್ತ ಗಣ್ಯರಿಗೂ ವಂದಿಸುತ್ತಾ ಇದೀಗ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಶಿಧರ್ ಶೆಟ್ಟಿಯವರ ಒಂದು ನೂತನ ಪರಿಕಲ್ಪನೆ. ಬಹುಶಃ ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಇದನ್ನು ನೋಡಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ. ಅವರು ಕಂಡುಕೊಂಡಂತೆ ಈ ಕ್ಷೇತ್ರದಲ್ಲಿ ಸುಮಾರು 15-16 ವರ್ಷಗಳಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಓರ್ವ ವ್ಯಕ್ತಿ ಈ ದೇವಳದ ಸ್ವಚ್ಛತಾ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ರು. ಅವರ ಹೆಸರು ಶ್ರೀಯುತ ಅಣ್ಣಿಮೂಲ್ಯ ಅಂತ, ಅಣ್ಣಿಮೂಲ್ಯ ಕಾಜಿನಡ್ಕ. ಶ್ರೀಯುತರು ಬೆಳಗ್ಗೆ ದೇವಳದ ಬಾಗಿಲು ತೆಗೆಯುವುದರ ಆರಂಭದಿಂದ ದೇವಳದ ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸಿ ಪೂಜೆ ವೈದಿಕ ವಿಧಾನಗಳು ಮುಗಿದ ನಂತರವೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿ ಈ ದೇವಳದ ಪಾವಿತ್ರ್ಯತೆಗೆ ಕಾರಣೀಭೂತರಾಗಿದ್ದಾರೆ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರ ಸಾನ್ನಿಧ್ಯ ಇದೆ ಎಂಬುದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಹೇಳ್ತದೆ, ತಂದೆಯೇ ದೇವರು, ತಾಯಿಯೇ ದೇವರು, ಆಚಾರ್ಯರೇ ದೇವರು. ಕಣ್ಣಿಗೆ ಕಾಣುವ ತಂದೆ ತಾಯಿಯೇ ನಮಗೆ ನಿಜವಾದ ದೇವರು ಎಂಬ ಕಲ್ಪನೆಯಲ್ಲಿ ನಾವೆಲ್ಲ ಬೆಳೆದದ್ದು. ಇಂಥ ತಂದೆ ತಾಯಿಯನ್ನು ನಾವು ಸದಾ ಗೌರವಿಸ್ತೇವೆ. ಆದರೆ ಈ ಸುಂದರ ವೇದಿಕೆಯಲ್ಲಿ ಸ್ವಾಮೀಜಿಗಳ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಮಾಲಿಂಗೇಶ್ವರನ ಅನುಗ್ರಹದೊಂದಿಗೆ ಇದೀಗ ಶ್ರೀಯುತ ಅಣ್ಣಿಮೂಲ್ಯರವರನ್ನು ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಅವರ ಪಾದ ಪೂಜೆಯನ್ನು ಮಾಡುವುದರ ಮೂಲಕ ಅವರನ್ನು ವಿಶೇಷವಾಗಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಶ್ರೀಯುತ ಅಣ್ಣಿಮೂಲ್ಯರನ್ನು ಸಮಿತಿಯ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅವರ ಸಕುಟುಂಬಿಕರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿ ಶ್ರೀಯುತರ ಪಾದಪೂಜೆಯನ್ನು ಮಾಡುವುದರ ಮೂಲಕ ತಂದೆ ತಾಯಿಗಳ ಅನುಗ್ರಹ ನಮಗೆ ಸದಾ ಸಿಗಬೇಕು. ಆ ಮೂಲಕ ತಂದೆ ತಾಯಿಯರಲ್ಲಿ ದೇವರನ್ನು ಕಾಣುವಂಥ ಒಂದು ಸಂಸ್ಕೃತಿ ಸಮಾಜಕ್ಕೆ ಪರಿಚಯಗೊಳ್ಳಬೇಕು. ಈ ಒಂದು ನೂತನ ಕಾರ್ಯಕ್ರಮ ಮುಂದೆ ಸದಾ ಹಸಿರಾಗಿದ್ದು ಸರ್ವರು ತಮ್ಮ ತಂದೆ ತಾಯಿಯನ್ನು ಗೌರವದಿಂದ ಕಾಣುವಂಥ ಒಂದು ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಕೊಡುವಂಥ ಸಣ್ಣ ಪ್ರಯತ್ನ ನಮ್ಮದು. ಶ್ರೀಯುತ ಅಣ್ಣಿಮೂಲ್ಯರವರು ತ್ರಿಕರಣ ಶುದ್ಧತೆಯಿಂದ ಕಾಯ ವಾಚ ಮನಸ ಮಾಲಿಂಗೇಶ್ವರ ಸ್ವಾಮಿಯ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ
ಸ್ವಚ್ಛತಾ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಇದೀಗ ಅವರ ಮಕ್ಕಳು ನಾರಾಯಣ ಮೂಲ್ಯ, ವಿಜಯ ಮೂಲ್ಯ ಹಾಗೂ ಪುಷ್ಪಾವತಿ ಇವರು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಕೋರ್ತಾ ಇದ್ದಾರೆ. ಫಲವಸ್ತು ಕಾಣಿಕೆ ಹಾಗೂ ಪಾದವನ್ನು ಅವರ ಚರಣಾರವಿಂದಗಳನ್ನು ಶುಚಿರ್ಭೂತಗೊಳಿಸಿ ಅವರಿಗೆ ವಂದಿಸುವಂಥ ಒಂದು ಕಾರ್ಯಕ್ರಮವನ್ನು ಪಾದ ಜಲಧಾರೆಯೊಂದಿಗೆ ಶುಚಿರ್ಭೂತಗೊಳಿಸಿ ಶ್ರೀತರ ಆಶೀರ್ವಾದವನ್ನು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಪಡೆದು ಧನ್ಯರಾಗ್ತಾ ಇದ್ದಾರೆ. ಈ ಒಂದು ಭಾವನಾತ್ಮಕವಾದ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂಬ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾದ ದೇಶ ನಮ್ಮದು. ಈ ಸಂದೇಶವನ್ನು ಈ ವೇದಿಕೆಯ ಮೂಲಕ ಮತ್ತೆ ನಾವು ಸಾಕ್ಷಾತ್ಕಾರಗೊಳಿಸ್ತಾ ಇದ್ದೇವೆ. ಆಸ್ತಿಕ ಬಂಧುಗಳೇ, ಇದೊಂದು ಭಾವನಾತ್ಮಕವಾದ ಕಾರ್ಯಕ್ರಮವಾಗಿದ್ದು ನಮ್ಮ ಕಣ್ಣಿಗೆ ಕಾಣುವ ಸಾಕ್ಷಾತ್ ದೇವಸ್ವರೂಪಿ ಯಾರು ಅಂತ ಹೇಳಿದರೆ ನಮಗೆ ಈ ಜಗತ್ತನ್ನು ಕಾಣುವಂಥ ಭಾಗ್ಯ ಕೊಟ್ಟಂಥ ನಮ್ಮ ತಂದೆ ತಾಯಿಗಳು. ಅವರನ್ನು ಗೌರವಿಸುವಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಈ ಕುಟುಂಬಿಕರಿಗೆ ಈ ಒಂದು ಯೋಗ ಸಿಕ್ಕಿರುವಂಥದ್ದು ಅವರ ಪೂರ್ವಜನ್ಮದ ಸುಕೃತ ಫಲ ಅಂತ ಹೇಳ್ಬೋದು. ಸ್ವಾಮೀಜಿಯವರು ತಿಲಕವನ್ನು ನೀಡುವ ಮೂಲಕ ಶ್ರೀಯುತರನ್ನು ಆಶೀರ್ವದಿಸ್ತಾ ಇದ್ದಾರೆ. ಪುಷ್ಪಾರ್ಚನೆ ಮೂಲಕ ಅರಸರು ಕೂಡ ಅವರಿಗೆ ಆಶೀರ್ವಾದವನ್ನು ನೀಡುತ್ತಾ ಭಾವರಾಗ ತಾಳದ ಸಮ್ಮಿಲನವಾದ ಪುಣ್ಯಭೂಮಿ ಭಾರತದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವಂತೆ ವಿಶ್ವವಿಜ್ಞಾನದಂಥ ಭಗವಂತನ ಚಿಂತನೆಯೊಂದಿಗೆ ತಂದೆಯ ಸ್ಥಾನವನ್ನು ಆ ಒಂದು ಆರಾಧನೆಯೊಂದಿಗೆ ಮಾಡಿದಾಗ ಬದುಕು ಎನ್ನುವಂಥ ಜೀವನ ಈ ಸಾಗರದಲ್ಲಿ ಅಣಿಮುತ್ತಿನಂತೆ ನಮ್ಮ ಬದುಕನ್ನು ಸಾಗಿಸಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಡುತ್ತಿರುವಂಥ ವಿಶೇಷ ವೇದಿಕೆ ಶ್ರೀ ಕ್ಷೇತ್ರ ಓಡಿಯಲು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ
ಈ ಪುಣ್ಯ ವೇದಿಕೆಯಲ್ಲಿ ನಮ್ಮ ಶ್ರೀ ಮಹಾಲಿಂಗೇಶ್ವರ ದೇವರ ವಿಶೇಷ ಕೈಂಕರ್ಯವನ್ನು ಸೇವಾ ಕಾರ್ಯವನ್ನು ಮಾಡುತ್ತಿರುವಂತಹ ಅಣ್ಣಿಮೂಲ್ಯರವರಿಗೆ ಸಲ್ಲುತ್ತಿದೆ. ಇದು ಒಂದು ಪೂರ್ವಜನ್ಮದ ಪುಣ್ಯದ ಫಲ. ಒಂದೆಡೆ ನಮ್ಮ ಪೂಜ್ಯ ಸ್ವಾಮೀಜಿಯವರು, ಇನ್ನೊಂದೆಡೆ ನಮ್ಮ ಈ ಒಂದು ಸೀಮೆಗೆ ಪಟ್ಟಂತಹ ಅಳದಂಗಡಿಯ ಅರಸರು, ಮತ್ತೊಂದೆಡೆ ಗಣ್ಯಾತಿ ಗಣ್ಯರು, ಶಿಕ್ಷಣ ಕ್ಷೇತ್ರದ ಸಾಧಕರು, ಎಲ್ಲದಕ್ಕೆ ಮುಕುಟಪ್ರಾಯ ಎನ್ನುವಂತೆ ಈ ನಮ್ಮ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶಶಿಧರ ಶೆಟ್ಟಿಯವರ ಕಲ್ಪನೆಗೆ ಪೂರಕವಾಗಿ ಈ ವಿಶೇಷ ಸೇವಾ ಕೈಂಕರ್ಯ ನಡೆದಿದೆ. ಇದು ತಮ್ಮ ಬದುಕಿಗೆ ಆನಂದದಾಯಕವಾದಂಥ ಸುಂದರವಾದಂಥ ಕಾರ್ಯಕ್ರಮ. ಇದು ಯಾವತ್ತೂ ಕೂಡ ಮರೆಯಲಾರದ ನಮ್ಮ ಭಾವನಾತ್ಮಕ ಸಂಬಂಧದ ಕಾರ್ಯಕ್ರಮ. ಇದುವೇ ನಮ್ಮ ಪಿತೃಗೆ ಕೊಡುವಂಥ ವಿಶೇಷ ಗೌರವ, ಈ ಗೌರವ ಸನ್ಮಾನ. ವಂದನೆಗಳು ಸರ್. ಇದೀಗ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಸೀಮೆಯ ಅರಸರಾಗಿರುವಂಥ ಶ್ರೀಯುತ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರು ಉದ್ಘಾಟನಾ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ನಾಡಿನ ಐತಿಹಾಸಿಕ ಸ್ಥಳ ಆಳದಂಗಡಿ ಅರಮನೆ. ಬಹುಶಃ ಗತಕಾಲದ ಇತಿಹಾಸವನ್ನು ಗಮನಿಸಿದಾಗ ನಾಡಿನ ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವಂಥ ಐತಿಹಾಸಿಕ ಸ್ಥಳ ಆಳದಂಗಡಿ ಕ್ಷೇತ್ರ. ಶ್ರೀಯುತರು ನಮ್ಮ ಕಣ್ಣ ಮುಂದೆ ಹಸಿರಾಗಿರುವಂತೆ ಮೊನ್ನೆ ತಾನೇ ನಡೆದಂಥ ಬಾಹುಬಲಿ ಸ್ವಾಮಿಯ ಮಹಾಮಜ್ಜನದ ರೂವಾರಿಗಳಾಗಿ ಆ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿನ ಪಥದೊಂದಿಗೆ ಎಲ್ಲ ಸಮಾಜಕ್ಕೆ ಪರಿಚಯಿಸಿದಂಥ ಶ್ರೀಯುತರು ಇದೀಗ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥದ್ದು ನಮಗೆಲ್ಲ ಒಂದು ರೀತಿಯಲ್ಲಿ ಸಂತೋಷದ ಸಂಗತಿ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಅವರಲ್ಲಿ ವಿನಂತಿಸ್ತಿದ್ದೇನೆ. ಮಹಾಲಿಂಗೇಶ್ವರ ಸ್ವಾಮಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶಶಿಧರ ಶೆಟ್ಟಿಯವರೇ, ಕಾರ್ಯಾಧ್ಯಕ್ಷರಾದ ಸಂತೋಷ್ ಕುಮಾರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸಹ ವಂದಿಸುತ್ತಾ, ಶಶಿಧರ ಶೆಟ್ಟರ ಮಾತೃಶ್ರೀಯವರು ಸಹ ಇದ್ದಾರೆ, ಅವರಿಗೆ ಸಹ ವಂದಿಸುತ್ತಾ, ಸೇರಿರುವಂತಹ ಎಲ್ಲ ಭಗವದ್ಭಕ್ತರೇ, ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕೆಂತ ಹೇಳಿದರೆ ಇದರ ಹಿಂದಿನ ಮಹಾಮಸ್ತಕಾಭಿಷೇಕ, ಇಲ್ಲಿಯ ಬ್ರಹ್ಮಕಲಶೋತ್ಸವ ಮಹಾಮಸ್ತಕಾಭಿಷೇಕ ಬರ್ತಾ ಇದೆ. ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಸಹ ನಾನು ಈ ವೇದಿಕೆಯಲ್ಲಿ ಬಂದು ಮಾತಾಡಿದ ಸಹ ನೆನಪಾಗ್ತದೆ. ಆ ಒಂದು ನೆನಪು ಮಾಯವಾಗುವ ಮೊದಲೇ ಪುನೊಂದ್ಸಲ ಬ್ರಹ್ಮಕಲಶ ನೋಡುವಂಥ ಯೋಗ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆಗ ಸಹ ನಮ್ಮ ಸೀಮೆಯ ಒಂದು ಓಡಿಲ್ ದೇವಸ್ಥಾನದ ಬ್ರಹ್ಮಕಲಶ ಭಾಳ ವಿಜೃಂಭಣೆಯಿಂದ ಆಗಿತ್ತು. ನಾನು ಸಹ ಪ್ರಥಮ ದಿವಸ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೆ. ಇವತ್ತು ಪುನಃ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಗ್ತದೆ. ಈಗಾಗಲೇ ಮಾನ್ಯ ಅಧ್ಯಕ್ಷರಾದಂಥ ಶಶಿಧರ ಶೆಟ್ಟಿ ಒಂದು ಮಾತು ಹೇಳಿದರೆ, ಏನಂತ ಹೇಳಿದರೆ, ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸಹ ಯಾವುದಾದ್ರು ಒಂದು ಸಾಧನೆ ಮಾಡಬೇಕು, ಮಾತ್ರ ಅಲ್ಲದೆ ಒಂದು ಸಫಲತೆಯನ್ನು ಪಡೆಯಬೇಕು ಅಂತ ಅವನು ಆಲೋಚನೆ ಮಾಡ್ತಾ ಇರ್ತಾನೆ. ಎಲ್ಲ ಜನರಿಗೆ ಸಹ ನಾವು ಒಂದು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಮತ್ತು ಸಫಲರಾಗಬೇಕು ಅಂತ ಹೇಳೋದು ಉದ್ದೇಶ ಎಲ್ಲರಿಗಿರ್ತದೆ. ಆದರೆ ಇದು ಈ ಸಫಲತೆ ಮತ್ತು ಸಾಧನೆ ಇದು ಕೇವಲ ಬೆಳಿಗ್ಗೆ ಆಗೋದ್ರಲ್ಲಿ ಯಾರಿಗೆ ಸಹ ಬರೋದಿಲ್ಲ. ಅದು ನಮಗೆ ನೆನಪಿಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಸತತವಾದಂತಹ ಒಂದು ಪ್ರಯತ್ನ, ಅದರ ಜೊತೆಗೆ ಅವನ ಒಂದು ಧಾರ್ಮಿಕ ಆಚರಣೆ ಮತ್ತು ಗುಣ, ಒಳ್ಳೆಯ ಗುಣ, ಇದರಿಂದ ಮಾತ್ರ ಮನುಷ್ಯನಿಗೆ ಒಂದು ಈ ಧಾರ್ಮಿಕ ಸಫಲತೆ ಮತ್ತು ಯಾವುದೇ ರೀತಿಯ ಒಂದು ಕಾರ್ಯ ಯಶಸ್ಸಾಗಲಿಕ್ಕೆ ಸಾಧ್ಯ. ನಾವು ಈಗಾಗಲೇ ನಾವು ನೋಡಿರ್ಬೋದು. ಯಾಕಂತ ಹೇಳಿದರೆ ಇದೊಂದು ವಿಶೇಷ ಕಾರ್ಯಕ್ರಮ. ನಾನು ಕೊನೆಗೆ ಹೇಳಬೇಕಂತಾದರೆ ನನಗೆ ಮನಸ್ಸು ತಡೀತಿರಲಿಲ್ಲ. ಯಾಕೆಂದರೆ ಮೊನ್ನೆ ಶಶಿಧರ ಶೆಟ್ಟಿ ಬರೋಡ ಇವರು ಮೊನ್ನೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸ್ವಲ್ಪ ದಿವಸದ ನಂತರ ನಮ್ಮ ಹತ್ರ ಬಂದರು. ಒಂದು ಸಲ ಅರಮನೆಗೆ ಬಂದಿದ್ದರು. ನಾನು ಹೀಗೆ ತುಂಬ ಹೊತ್ತು ಕೂತು ಮಾತಾಡಿದರು. ಆಗ ಮಾತಾಡುವಾಗ ನನ್ನ ಮನಸ್ಥಿತಿ ಸಹ ಅದೇ ರೀತಿ ಇತ್ತು. ಇದು ನಮ್ಮ ಇಲ್ಲಿಯ ಬ್ರಹ್ಮಕಲಶೋತ್ಸವ ಯಾವ ರೀತಿ ಆಗಬೇಕು ಅಂತ ಹೇಳುವಂಥ ಒಂದು ಮನಸ್ಸು ನನಗಿತ್ತು, ಕಲ್ಪನೆ ಇತ್ತು ನನಗೆ. ಅಂದರೆ ಬ್ರಹ್ಮಕಲಶೋತ್ಸವ ಅಂದರೆ ಬರೀ ಆಡಂಬರ ಆಗುವುದಲ್ಲ, ದೇವರಿಗೆ ಬೇಕಾದಂಥ ಎಲ್ಲ ಕ್ರಿಯೆಗಳು ನಡೆಯಬೇಕು. ಆಡಂಬರ ಎಲ್ಲ ನಮಗೆ ನೋಡ್ಲಿಕ್ಕೆ ಮಾತ್ರ, ಸಭಾ ಕಾರ್ಯಕ್ರಮ ಇರ್ಬೋದು, ಉಳಿದದೆಲ್ಲ ನಮಗೆ ನೋಡಲಿಕ್ಕೆ ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ಮೊನ್ನೆ ಶಶಿಧರ ಶೆಟ್ಟಿಯವರು ಅದೇ ವಿಚಾರವನ್ನು ನನ್ನ ಹತ್ರ ಬಂದು ಹೇಳಿದರು. ನನಗೆ ತುಂಬ ಸಂತೋಷ ಆಗಿ ನಾನು ಭಾಳ ಸಂತೋಷದಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ. ನಮ್ಮ ಸೀಮೆಯಲ್ಲಿ ಈ ರೀತಿಯ ಒಂದು ಯಶಸ್ವಿ ಮಾತ್ರ ಅಲ್ಲದೆ ಒಂದು ಉಳಿದವರಿಗೆ ಒಂದು ಮಾರ್ಗದರ್ಶಕರಾಗಿರುವಂತಹ ಒಂದು ಕೆಲಸ ಆಗ್ತದೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಗ್ತಿತ್ತು. ಇವತ್ತು ಇನ್ನೊಂದು ಕೆಲಸ
ಅಂದರೆ ನಾವು ಬರೀ ಮಾತಲ್ಲಿ ಯಾವಾಗಲೂ ನಾವು ಹೇಳುತ್ತಿದೆ ತಂದೆ ದೇವರು, ತಾಯಿಯೇ ದೇವರು, ಮತ್ತು ನಮಗೆ ಹಾಗೆ ಹೇಳುವುದು ನಮ್ಮದು ವಾದ ರೂಢಿ ಎಲ್ಲ. ಅದು ಮಾತಾಡುವಾಗ ಬರೋದು ಯಾವಾಗಲೂ ಅದು ಭಾಳ ಸುಲಭ ಮಾತಾಡೋದು, ಆದರೆ ನಮಗೆ ಆಚರಣೆಯಲ್ಲಿ ಅದನ್ನು ತರುವುದು ಭಾಳ ಮುಖ್ಯ ಇದು. ಯಾಕಂತ ಹೇಳಿದರೆ ಇವತ್ತು ನಾವು ನೋಡಿರ್ಬೋದು, ಯಾಕಂತ ಹೇಳಿದರೆ ಆ ವಯೋವೃದ್ಧರಾದಂತಹ ನಮ್ಮ ಸಂಜೀವ ಮೂಲ್ಯರ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವ್ಯಕ್ತಿ, ಅವರ ಮಕ್ಕಳಿಗೆ ಸಹ ತುಂಬ ಸಂತೋಷ. ಯಾಕೆಂತ ಹೇಳಿದರೆ ಈ ಥರ ಒಂದು ತಂದೆಯ ಸೇವೆ ಮಾಡುವಂಥ, ತಂದೆಯ ಪಾದ ಪೂಜೆ ಮಾಡುವಂಥ ಅವಕಾಶ ಎಲ್ಲ ಮಕ್ಕಳಿಗೆ ಖಂಡಿತ ಸಿಗುವುದಿಲ್ಲ. ಇವತ್ತು ಸಿಕ್ಕಿದರೆ ನಮ್ಮ ಇಲ್ಲಿಯ ಮೂಲ್ಯರ ಮಕ್ಕಳಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಆದ್ದರಿಂದ ಪ್ರಪ್ರಥಮವಾಗಿ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಓಡಿಲ್ನ ಜನತೆಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನೀವೊಂದು ಭಾಳ ಆದರ್ಶವಾದಂತಹ ಕೆಲಸವನ್ನು ನೀವು ಇಲ್ಲಿ ಮಾಡಿದಿರಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಒಂದು ವಿಚಾರ ನಮಗೇನೆಂದರೆ ಈ ಉತ್ಸವ ಎಲ್ಲ ನಡೀತದೆ. ಯಾಕೆಂತ ಹೇಳಿದರೆ ಈ ಉತ್ಸವ, ಬ್ರಹ್ಮಕಲಶೋತ್ಸವ ಅಥವಾ ನಮ್ಮ ಬೇರೆ ಬೇರೆ ಜಾತ್ರೋತ್ಸವ ಇರ್ಬೋದು, ಎಲ್ಲ ಉತ್ಸವಗಳು ಯಾಕೆ ನಾವು ಮಾಡ್ತೇವೆ, ಒಂದು ಕಡೆಯಿಂದ ವಿಜೃಂಭಣೆಯಿಂದ ನಡೆಸಬೇಕು, ನಾವು ಒಟ್ಟಿಗೆ ಎಲ್ಲ ಒಂದು ಉದ್ದೇಶ ಇರ್ತದೆ. ಯಾಕೆಂತ ಹೇಳಿದರೆ ಒಂದು ಉತ್ಸವ ಅಂತ ಹೇಳಿದ ತಕ್ಷಣ ಊರಿನೆಲ್ಲ ಜನರು ಇಲ್ಲಿ ಬರ್ತಾರೆ, ಒಗ್ಗೂಡ್ತಾರೆ. ಇಲ್ಲಿ ನಮ್ಮ ಮನಸ್ಸಿನ ಭಿನ್ನಾಭಿಪ್ರಾಯಗಳೆಲ್ಲ ಬೇರೆ ಬೇರೆ ಹೋಗ್ತದೆ. ಮಾತ್ರ ಅಲ್ಲದೆ ಬೇರೆ ಬೇರೆ ರೀತಿಯ ಸೇವೆ ಮಾಡುವಂಥ ಅವಕಾಶ ಎಲ್ಲ ಜನರಿಗೆ ಇರ್ತದೆ. ಆದರೆ ಈ ಉತ್ಸವ ನಡೆಯುವುದು ಮುಖ್ಯವಾಗಿ ಯಾಕೆ ಅಂತ ಹೇಳಿದರೆ ನಮ್ಮ ಸಮಾಜ ಮತ್ತು ನಮ್ಮ ಧರ್ಮ ಬಾಂಧವರನ್ನು ಜೊತೆಗೂಡಿ ಅವರು ಉದ್ಧಾರ ಆಗಬೇಕು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶದಿಂದ ನಮ್ಮ ಜಾತ್ರೋತ್ಸವ ಸಹ ನಡೀತದೆ, ಬ್ರಹ್ಮಕಲಶೋತ್ಸವ ನಡೀತದೆ, ಎಲ್ಲ ಕಾರ್ಯಕ್ರಮ ನಡೀತದೆ. ಈಶ್ವರನಿಗೆ ಬಹಳ ಪ್ರಿಯ ಈ ಪೂಜೆ ಅಂತ ಹೇಳಿದರೆ, ಅವನ ಹತ್ರ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅವನ್ನೆಲ್ಲ ನಮಗೆ ಕೊಡ್ತಾನಂತೆ. ಆದ್ದರಿಂದ ಬಹಳ ಮುಖ್ಯವಾದ್ದು ಏನಂದರೆ ಈ ಉತ್ಸವದ ಅರ್ಥ ನಾವು ನೆನಪಿಟ್ಕೊಳ್ಬೇಕು. ಇವತ್ತೊಂದು ಸಲ ಭಾಳ ವಿಜೃಂಭಣೆಯಿಂದ 9-10 ದಿವಸದ ಬ್ರಹ್ಮಕಲಶೋತ್ಸವ ನಡೆಸಿದ ನಂತರ ಈ ಓಡಿಲ್ ಮಾಲಿಂಗೇಶ್ವರನ ಯಾರು ಕೇಳದೇ ಇರಬಾರ್ದು. ಅವರು ಈ ಮಾತನ್ನು ಈಗಾಗಲೇ ಹೇಳಿದೆ. ಯಾಕೆಂತ ಹೇಳಿದರೆ ನಿರರ್ಗಳವಾಗಿ ಇಲ್ಲಿಯ ಚಟುವಟಿಕೆಗಳು, ಇಲ್ಲಿಯ ಪೂಜಾಂಗಗಳು ಮಾತ್ರ ಅಲ್ಲದೆ ನೀವು ಬಂದು ಇಲ್ಲಿ ಪ್ರತಿ ದಿವಸಗಳು ಬಂದರೂ ಉತ್ತಮ, ಆದರೆ ತಿಂಗಳಿಗೊಂದು ಸಲ ಸಂಕ್ರಾಂತಿ ದಿವಸ ಆದರೂ ಬಂದು ಈ ಒಂದು ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬೇಕು. ಮಾತ್ರ ಅಲ್ಲದೆ ದೇವಸ್ಥಾನದ ಆಗುಹೋಗುಗಳನ್ನು ನೋಡುವುದು ಬಹಳ ಅಗತ್ಯವಾಗಿರ್ತದೆ. ಯಾಕೆಂತ ಹೇಳಿದರೆ ಮಾಲಿಂಗೇಶ್ವರ ಅವನು ಭಕ್ತಿಗೆ ಅವನು ಸಣ್ಣ ಒಂದು ಹೂ ಕೊಟ್ಟರು ಸಹ ಅವನು ಬಹಳ ಭಕ್ತಪ್ರಿಯನಾಗಿರ್ತಾನಂತೆ. ನಮ್ಮಲ್ಲಿ ಒಂದು ಮಾತಿದೆ ಏನಂತ ಹೇಳಿದರೆ, ನಮ್ಮ ಯದ್ಭಾವನ್ ತದ್ಭಾವತಿ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ನಮ್ಮ ಮಹಾವೀರ ಸ್ವಾಮಿಯ ಸಂವತ್ಸರಣ ಪೂಜೆ ಆಗ್ತಾ ಇರ್ತದಂತೆ. ಆಗ ನಮ್ಮ ಶ್ರೇಣಿಕ ಮಹಾರಾಜರು ಈ ಸಂವತ್ಸರಣ ಶ್ರೇಣಿಕ ಮಹಾರಾಜರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಸಂವತ್ಸರಣ ಪೂಜೆ ನೋಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇರ್ತಾರಂತೆ. ಒಂದು ಆನೆ ಹಿಡ್ಕೊಂಡು ಮಹಾರಾಜರು ಮಹಾವೀರ ಸ್ವಾಮಿಯ ನಮ್ಮಲ್ಲಿ ಸಂವತ್ಸರಣ ಅಂತ ಹೇಳಿದರೆ ಅಲ್ಲಿಂದ ನಮ್ಮ ಯಾರು ದೇವರಾಗ್ತಾರೆ ಅವರು ನಮಗೆ ಪ್ರವಚನ ಮಾಡುವಂಥ ಅಲ್ಲೆಲ್ಲ ಪ್ರಾಣಿ ಪಕ್ಷಿಗಳು ಮನುಷ್ಯರೆಲ್ಲ ಇರ್ತಾರೆ. ಅವರಿಗೊಂದು ಉಪದೇಶ ಮಾಡೋದಕ್ಕೆ ಸಂವತ್ಸರಣ ಅಂತ ಹೇಳ್ತಾರೆ ನಮ್ಮ ಜೈನ ಸಂಸ್ಕೃತಿಯಲ್ಲಿ. ಈ ಪೂಜೆಗೆ ರಾಜ ಆನೆಯಲ್ಲಿ ಬರ್ತಾ ಇರ್ತಾನೆ. ಆದರೆ ಪಕ್ಕದಲ್ಲಿ ಒಂದು ಕಪ್ಪೆ ಏನು ಮಾಡ್ತದೆ ಅಂತ ಹೇಳಿದ್ರಂತೆ, ಅವನು ಭಕ್ತಿಯಿಂದ ಆ ಕಪ್ಪೆ ನಾನು ಸಹ ಸಂವತ್ಸರಣಕ್ಕೆ ಹೋಗಬೇಕು ಅಂತ ಹೇಳಿ ಒಂದು ಹೂವನ್ನು ಹಿಡ್ಕೊಂಡು ಕಪ್ಪೆ ಬಾಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಸಂವತ್ಸರಣ ಪೂಜೆಗೆ. ಹೋಗೋ ಸಂದರ್ಭದಲ್ಲಿ ಈ ಕಪ್ಪೆಯನ್ನು ಆನೆ ನೋಡುವುದಿಲ್ಲ. ಆನೆ ತಂದು ಕಪ್ಪೆಗೆ ತುಳಿತದೆ, ಕಪ್ಪೆ ಸಾಯ್ತದೆ ಅಂತೆ. ಆದರೆ ಮಹಾರಾಜ ಸಹ ಅಲ್ಲಿಗೆ ಸಂವತ್ಸರಕ್ಕೆ ಹೋಗ್ತಾನೆ, ಕಪ್ಪೆ ಇಲ್ಲಿ ಸಾಯ್ತದೆ. ಆದರೆ ಮೊದಲು ಯಾರಿಗೆ ಮೋಕ್ಷ ಸಿಗ್ತದೆ ಅಂತ ಹೇಳಿದರೆ ಕಪ್ಪೆಗೆ ಮೊದಲು ಮೋಕ್ಷ ಸಿಗ್ತದೆ ಅಂತೆ, ಮಹಾರಾಜನಿಗೆ ನಂತರ ಮೋಕ್ಷ ಸಿಗ್ತದೆ. ಯಾಕೆಂತ ಹೇಳಿದರೆ ಆ ಭಕ್ತಿಯಿಂದ ಅವನು ನಮಗೆ ಮನಸ್ಸಲ್ಲಿ ಏನಿತ್ತು ಅವನಿಗೆ ಅದನ್ನು ನಾವು ಪೂಜೆ ಮಾಡುವಾಗಿರ್ಬೋದು, ಭಕ್ತಿ ಮಾಡುವಾಗ ಏನಂತ ಇರಬೇಕು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ನಾವು ದೇವರಿಗೆ ಹತ್ತಿರ ಆಗಬೇಕು, ನಾವು ದೇವರಿಗೆ ಸಮರ್ಪಣಾ ಭಾವದಿಂದ ಮಾಡಿದ್ರೆ ಹೋಗ್ತದೆ ಅಂತ ಹೇಳೋದಕ್ಕೆ ಅದು ಉದಾಹರಣೆ. ಯಾಕೆಂದರೆ ಮನುಷ್ಯ ರಾಜ ಅಹಂಕಾರದಿಂದ ಅಥವಾ ನಾನು ಪೂಜೆ ನೋಡಬೇಕಂತ ಬಂದಿರ್ಬೋದು ಪೂಜೆಗೆ ಅಂತೇಳಿ, ಆದರೆ ಕಪ್ಪೆ ಪೂಜೆಗೆ ಹೋಗೋದಿದ್ರು ಸಹ ಅದರ ಮನಸ್ಸಲ್ಲಿ ಭಾವನೆ ಒಳ್ಳೆಯದಿತ್ತು. ಆದ್ದರಿಂದ ನಮ್ಮ ಒಳ್ಳೆ ಭಾವನೆ ಇದ್ದರೆ, ಒಳ್ಳೆ ಮನಸ್ಸಿದ್ರೆ ಈ ಎಲ್ಲ ಕೆಲಸಗಳು ಒಳ್ಳೆ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ಇವತ್ತಿನ ನಮ್ಮ ಬ್ರಹ್ಮಕಲಶೋತ್ಸವ ಇದು ಉದಾಹರಣೆ. ಯಾಕೆಂತ ಹೇಳಿದರೆ ಭಾಳ ಅಚ್ಚುಕಟ್ಟಾಗಿ ಮಾನ್ಯ ಶಶಿಧರ್ ಶೆಟ್ಟರ ಬಗ್ಗೆ ನಾನು ಹೇಳಿದರೆ ತುಂಬ ಹೊತ್ತು ಗಂಟೆಗಟ್ಟಲೆ ಬೇಕಾದ್ರೆ ಮಾತಾಡ್ಬೋದು. ಯಾಕೆಂದರೆ ಅವರ ದೈವಭಕ್ತಿಯ ಬಗ್ಗೆ, ಅರಮನೆಯ ಬಗ್ಗೆ, ಪ್ರೀತಿಯ ಬಗ್ಗೆ ನನಗೆ ಭಾಳ ವಿಚಾರ ಗೊತ್ತುಂಟು ಅವ್ರ ಬಗ್ಗೆ. ಯಾಕೆಂದರೆ ಮೊನ್ನೆ ತಾನು ನಡೆದ ಬ್ರಹ್ಮಕಲಶೋತ್ಸವ ಬ್ರಹ್ಮಕಲಶೋತ್ಸವದಲ್ಲಿ ಸಹ ಭಾಳ ನನ್ನ ಹತ್ರ ಪ್ರೀತಿಯಿಂದ ಬಂದು ಭಾಗವಹಿಸಿದ್ದಾರೆ. ಇದು ಸಂಸ್ಕೃತಿ ನಾನು ಭಾಳ ಆಲೋಚನೆ ಮಾಡಿದೆ ಯಾರಿಂದ ಬಂತು. ಖಂಡಿತವಾಗಿ ಇದು ಅವರ ಮಾತೃಶ್ರೀಯಿಂದ ಬಂದಿರ್ಬೋದು ಅಂತ ಇವತ್ತು ನನಗೆ ಅವರನ್ನು ನೋಡುವಾಗ್ತಾಯಿದೆ. ಯಾಕೆಂದರೆ ಭಾಳ ಭಕ್ತಿಯಿಂದ, ಭಾಳ ಸಂತೋಷದಿಂದ ಅವರ ಮಾತೃಶ್ರೀಯವರು ಸಹ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ಅವರಿಗೆ ಸಹ ತಾಯಿಯ ಮೇಲೆ ಭಾಳ ಪ್ರೀತಿ, ತಾಯಿಗೆ ಸಹ ಮಗ ಇಷ್ಟು ಒಳ್ಳೆ ದಾನ ಧರ್ಮ ಮಾಡ್ತಾನೆ. ಯಾಕೆಂದರೆ ನಮಗೆ 3 ವಿಚಾರ ಇದೆ ಅಂತೆ ಜೀವನದಲ್ಲಿ. ನಾವು ಒಂದು ಮನುಷ್ಯ, ಸ್ತ್ರೀ, ಭೋಜನ ಹಾಗೂ ಸಂಪತ್ತು, ಈ 3 ವಿಚಾರದಲ್ಲಿ ನಾವು ಭಾಳ ಜಾಗೃತರಾಗಿರ್ಬೇಕಂದ್ರೆ ನಮಗೆ ಸಿಕ್ಕಿದ್ರಲ್ಲಿ ನಾವು ಸಂತೃಪ್ತಿ ಆಗಿರಬೇಕು. ಒಂದು ಸ್ತ್ರೀ, ಒಂದು ಭೋಜನ, ಮತ್ತೊಂದು ಸಂಪತ್ತು. ಇನ್ನು 3 ವಿಚಾರದಲ್ಲಿ ನಾವು ಎಚ್ಚರ ವಹಿಸಲೇಬಾರದು. ಯಾಕಂದರೆ ಅಧ್ಯಯನ, ಜಪ ಹಾಗೂ ದಾನ,
ಈ 3 ವಿಚಾರ ನಾವು ಸಂತೃಪ್ತಿ ಆಗಲೇಬಾರ್ದಂತೆ. ನಾವು ಅಧ್ಯಯನ ಮಾಡುವಾಗ ಹೆಚ್ಚೆಚ್ಚು ಕಲಿತ್ರೆ ನಾವು ಇನ್ನೂ ಸಹ ಜ್ಞಾನಾರ್ಜನ ಆಗ್ತದೆ. ಜಪ ಮಾಡ್ತಾ ಇದ್ದರೆ ನಮ್ಮ ಅಂತರ್ಯದ ಒಂದು ವೃದ್ಧಿ ಆಗ್ತದೆ. ನಾವು ಆತ್ಮ ನಾವು ದೇವರೊಂದಿಗೆ ಸೇರ್ಲಿಕ್ಕೆ ಪ್ರಯೋಜನ ಆಗ್ತದೆ. ಹಾಗೆ ದಾನ ಮಾಡಿದ್ರಿಂದ ನಮ್ಮ ಸಂಪತ್ತು ಹೆಚ್ಚೆಚ್ಚಾಗ್ತದೆ ಅಂದರೆ, ಆದ್ದರಿಂದ ನಮಗೆ ದಾನ ಮಾಡುವಂತಹ ಜನರು ಭಾಳ ಅಗತ್ಯವಾಗಿದ್ದಾರೆ. ಅಂತಹ ದಾನ ಮಾಡುವ ಜನರಲ್ಲಿ ನೀವು ಇವತ್ತು ಒಳ್ಳೆಯ ಜನರಲ್ಲಿ ಸಹ ಆಯ್ಕೆ ಮಾಡಿದ್ದೀರಿ ನೀವು. ನನಗೆ ಒಂದು ಸಣ್ಣ ಕತೆ ನೆನಪಾಗ್ತದೆ, ಆಮೇಲೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಸಲ ಒಂದು ಶಿಪ್ನಲ್ಲಿ ಒಂದು ದೊಡ್ಡ ತೊಂದರೆ ಬರ್ತದೆ. ನೀರಿನಲ್ಲಿ ಹೋಗೋ ಶಿಪ್ ಅಂದರೆ ನಮ್ಮ ಒಂದು ಹಡಗಿನಲ್ಲಿ ದೊಡ್ಡ ತೊಂದರೆ ಬರ್ತದಂತೆ. ಬೇರೆ ಬೇರೆ ಇಂಜಿನಿಯರ್ಸನ್ನು ತುಂಬ ಜನರನ್ನು ಕರೀತಾರಂತೆ. ಯಾಕೆಂತ ಹೇಳಿದರೆ ಈ ಶಿಪ್ಪಿನಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನೀವು ಸರಿಯಾಗ್ತಾ ಇಲ್ಲ, ಎಂತ ಮಾಡಬೇಕು ಅಂತ ಕೇಳುವಾಗ ಬೇರೆ ಬೇರೆ ಇಂಜಿನಿಯರ್ಸ್ ಬಂದು ನೋಡ್ತಾರೆ. ಅವ್ರಿಗೆ ಯಾರಿಗೂ ಸಹ ಈ ವಿಚಾರ ಗೊತ್ತಾಗೋದಿಲ್ಲ. ಆಗ ಒಂದು ಮನುಷ್ಯ ಬರ್ತಾನಂತೆ, ನಾನು ನಿಮ್ಮ ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಅವನು ಬಂದು ಯಾವುದೋ ಒಂದು ಪಾರ್ಟಿಗೆ ಹೊಡಿತಾನಂತೆ. ಅವನು ಹೊಡೆದ ತಕ್ಷಣ ಶಿಪ್ ಸರಿ ಆಗ್ತದೆ ಅಂತೆ. ಆಗ ಅವ್ರ ಹತ್ರ ನಿನ್ನ ಸಂಬಳ ಎಷ್ಟು ಅಂತ ಕೇಳ್ತಾರೆ. ಅವನು ಭಾಳ ದೊಡ್ಡ ಅಮೌಂಟ್ ಹೇಳ್ತಾನಂತೆ. ಯಾಕೆಂತ ಹೇಳಿದರೆ, ಎಂತ ಮಾರೆ ನೀನು ಬರೀ ಹೊಡೆದದ್ದು ಮಾತ್ರ, ನೀನು ಅಷ್ಟು ದುಡ್ಡು ಯಾಕೆ ನಿನಗೆ ದುಡ್ಡು ಕೊಡಬೇಕು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲಿ ಶಿಪ್ ಸರಿ ಮಾಡಬೇಕಾದ್ರೆ ಎಲ್ಲಿ ಹೊಡಿಬೇಕು ಅಂತ ಆಲೋಚನೆ ಮಾಡೋದು ನಾನು ಎಲ್ಲಿ ಹೊಡೆದಿದ್ದೇನೆ, ನಮ್ಮ ಇದು ಹಿಡ್ಕೊಂಡು ಇನ್ಸ್ಟ್ರೂಮೆಂಟ್ ಹಿಡ್ಕೊಂಡು ಹೊಡೆದಿದ್ದೇನಲ್ಲ ಅದು ಇಂಪಾರ್ಟೆಂಟ್. ಎಲ್ಲಿ ಹೊಡಿಬೇಕು ಅಂತ ಆಲೋಚನೆ ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಆಲೋಚನೆ ಮಾಡಿದ್ದಕ್ಕೆ ನನಗೆ ದುಡ್ಡು ಕೊಡಬೇಕಾ, ಹೊಡೆದಕ್ಕೆ ದುಡ್ಡು ಅಲ್ಲ ಅಂತ. ಅದರಿಂದ ಆ ದೊಡ್ಡ ಅಮೌಂಟ್ ಅವನಿಗೆ ಸಂತದೆ. ಇವತ್ತು ನಿಮ್ಮ ಒಡಿಲ್ನ ಜನತೆಗೆ ನಾನು ಸುತ್ತಮುತ್ತದ 4 ಗ್ರಾಮಸ್ಥ ದೊಡ್ಡ ಬಹುಮಾನ ಯಾಕೆ ಕೊಡು ಅಂದರೆ, ನೀವು ಆಲೋಚನೆ ಮಾಡಿ ಹೊಡ್ತಿದ್ದೀರಿ. ಶಶಿಧರ್ ಶೆಟ್ಟರಿಗೆ ಹೊಡೆದ್ರೆ ಮಾತ್ರ ಬ್ರಹ್ಮಕಲಶ ಎಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಆಲೋಚನೆಯಿಂದ ನೀವು ಆಲೋಚನೆ ಮಾಡಿ ಹೊಡೆದ್ರಿಂದ ಇವತ್ತು ಭಾರಿ ಒಳ್ಳೆಯ ರೀತಿಯ ಕೆಲಸ ಇಲ್ಲಿ ಆಗಿದೆ. ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಇಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲ ಟೋಟಲ್ 4 ಕೋಟಿ ಬಜೆಟ್. ನನಗೆ ಭಾಳ ಸಂತೋಷ. ಆದ್ದರಿಂದ ಇಲ್ಲಿಯ ನನಗೆ ಸಹ ಹೆಮ್ಮೆ. ನನಗೆ ಹೆಮ್ಮೆ ಅಂತ ಹೇಳಿದರೆ ಕೋಡು ಬರೋದಿಲ್ಲ, ಆದರೆ ಅಜಿಲ ಸೀಮೆಯ ಒಂದು ಅರಸರಾಗಿ ನಮ್ಮ ಒಂದು ಸೀಮೆಯಲ್ಲಿ ಇಷ್ಟು ಒಳ್ಳೆಯ ದೇವಸ್ಥಾನ ಆಗಿದೆ, ಇಲ್ಲಿಯ ಜನರು ಇಷ್ಟು ಒಂದು ಭಕ್ತವುಳ್ಳವರಾಗಿದ್ದಾರೆ ಅಂತ ಹೇಳಿ ನನಗೆ ಸಹ ತುಂಬ ಹೆಮ್ಮೆ. ಆದ್ದರಿಂದ ನಾನು ಸಹ ಸಂತೋಷ ಪಡ್ತಾ ನಮಗೆಲ್ಲರಿಗೂ ಸಹ ಆ ಮಾಲಿಂಗೇಶ್ವರದು ಒಳ್ಳೇದು ಮಾಡಲಿ. ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೇನೆ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಭಕ್ತಿಯಿಂದ ಈ ಕಾರ್ಯಕ್ರಮ ನಿರರ್ಗರವಾಗಿ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಿದ್ದೇನೆ. ತನ್ನ ಸಂದರ್ಭೋಚಿತ ಮಾತುಗಳ ಮೂಲಕ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂಥ ತಿಮ್ಮನರಸರಾಗಿರುವಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲ್ರವರಿಗೆ ವಂದನೆಗಳು ಸರ್. ನಮ್ಮ ನಾಡಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಕ್ಸೆಲ್ ವಿದ್ಯಾಸಂಸ್ಥೆ ತನ್ನ ಸಣ್ಣ ವಯಸ್ಸಿನಲ್ಲಿ ಒಂದು ಶ್ರೇಷ್ಠ ವಿದ್ಯಾಸಂಸ್ಥೆಯನ್ನು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಸ್ಥಾಪಿಸಿ ನಾಡಿನ ಉದ್ದಗಲಕ್ಕೂ ಕೀರ್ತಿಯನ್ನು ಪಸರಿಸಿದಂಥ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ಇಂದಿನ ಗಣ್ಯ ಅತಿಥಿಯಾಗಿದ್ದಾರೆ. ಶ್ರೀಯುತರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಸಿದ್ದೇನೆ. ಓಂ ಶ್ರೀ ಮಹಾಲಿಂಗೇಶ್ವರಯ ನಮಃ. ವೇದಿಕೆ ಮೇಲೆ ಆಸನರಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದವೃಂದರಿಗೆ ನಮಸ್ಕರಿಸುತ್ತಾ, ನಮ್ಮ ಸೀಮೆಯ ಅರಸರಾದ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜ್ಜಿಲರವರ ಆಶೀರ್ವಾದವನ್ನು ಬೇಡುತ್ತಾ, ಈ ಕಾರ್ಯಕ್ರಮದ ಹಾಗೂ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದಂತಹ ಶ್ರೀ ಶಶಿಧರ್ ಶೆಟ್ಟಿ ಬರೋಡರವರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ, ನಾನೇನು ಜಾಸ್ತಿ ಮಾತಾಡಲಿಕ್ಕೆ ಗೊತ್ತಿಲ್ಲ, ಸಣ್ಣ ಹುಡುಗ, ಆದರೂ ನನಗೆ ದೇವಸ್ಥಾನ ಬಗ್ಗೆ ಅಪಾರವಾದಂಥ ಒಂದು ಭಕ್ತಿ ಇರುವಂಥ ಮನುಷ್ಯ ನಾನು. ಯಾಕೆಂತ ಹೇಳಿದರೆ, ನಾನು ಗುರಾಯಿನಕೆರೆಯಲ್ಲಿ ನನ್ನ ಮನೆ ಇಲ್ಲೇ ಉಜಿರೆ, ಬೆಳ್ತಂಗಡಿಯವನೇ. ನಾನು ಕೂಡ ಆಳ್ವಾಸಲ್ಲಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಊರಲ್ಲಿ ಒಂದು ಒಳ್ಳೆಯ ಕಾಲೇಜ್ ಮಾಡಬೇಕು ಅಂತೇಳಿ ಒಂದು ತುಂಬ ಆಸೆ ಇತ್ತು ನನಗೆ. ಅಂದರೆ ನಾನು ಆ ಉದ್ದೇಶದಲ್ಲಿ ಗುರಾಯಿನಕೆರೆಯಲ್ಲಿ 2019ರಲ್ಲಿ ಒಂದು ಸಣ್ಣದಾಗಿ ಕಾಲೇಜ್ ಸ್ಟಾರ್ಟ್ ಮಾಡುವಂಥ ಹೊರಟಾಗ ಅನೇಕ ಸಮಸ್ಯೆಗಳು ನಿಮ್ಗೆ ಗೊತ್ತಿರ್ಬೋದು. ಆ ಟೈಮಲ್ಲಿ ಕೊರೋನಾ ಕೂಡ ಇತ್ತು, ಭಾರಿ ಒಂದು ಸಮಸ್ಯೆಗಳು ಬರ್ತಾ ಇತ್ತು. ನನಗೆ ಆಗುವುದೇ ಇಲ್ಲ ಅಂತ ಒಂದು ಟೈಮಲ್ಲಿ ಆಗ ಆ ಒಂದು ಹೀಗೆ ಆಲೋಚನೆ ಭಟ್ರ ಹತ್ರ ಕೇಳುವಾಗ ಹೇಳಿದರು, ಅಲ್ಲಿ ಊರಿನ ದೇವರಾದಂಥ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಣಿಕೆಯನ್ನು ಹಾಕಿ ಪ್ರಾರ್ಥನೆ ಮಾಡಿ ಬನ್ನಿ, ಭಟ್ರ ಮುಖಾಂತರ ನಿಮ್ಮ ಕಾಲೇಜಿನ ಕೆಲಸ ಖಂಡಿತ ಮುಂದುವರಿತದೆ ಅಂತ ಹೇಳಿದರು. ನಾನು ಇನ್ನಿಲ್ಲ, ನಾನು ವಾಪಸ್ ಹೋಗುವ ಅಂತ ಅಂದ್ಕೊಂಡೆ. ಆದರೂ ದೇವರ ಸ್ಥಳಕ್ಕೆ ಬಂದು ಒಂದು ಪ್ರಾರ್ಥನೆ ಮಾಡಿ ಹೋಗುವ ಅಂತೇಳಿ ಕಾಣಿಕೆಯನ್ನು ಅರ್ಪಿಸಿ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ ಭಟ್ರ ಮುಖಾಂತರ ಒಂದು ಪರಿಹಾರವನ್ನು ಕೇಳಿದಾಗ ನಮ್ಮ ಕಾಲೇಜ್ ನಾನು ಹೇಗೆ ಅಂದ್ಕೊಂಡಿದ್ದೇನೆ ಅದಕ್ಕಿಂತ ಕೂಡ ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಖಂಡಿತ ಅತ್ಯಂತ ಖುಷಿ ಪಡ್ತಾ ಇದ್ದೇನೆ. ಹಾಗೆ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನೋಡಿದೆ, ನಮ್ಮ ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕು ಅಂತ ಹೇಳುವಂಥದ್ದು. ಅಪ್ಪ ಅಮ್ಮನಿಗೆ ಯಾವ ರೀತಿ ಗೌರವ ಕೊಡಬೇಕು, ನಮ್ಮ ಮಕ್ಕಳಿಗೆ ಕೂಡ ಇದನ್ನೇ ನಾವು ಕಲಿಸ್ಕೊಡ್ತೇವೆ. ನಮ್ಮ ಕಾಲೇಜಿನಲ್ಲಿ
ಪ್ರತಿ ತಿಂಗಳಿಗೊಮ್ಮೆ ಪೇರೆಂಟ್ಸ್ ಬರಲಿಕ್ಕೆ ಇರ್ತದೆ ಮಕ್ಕಳನ್ನು ಮೀಟ್ ಮಾಡಲಿಕ್ಕೆ. ಆ ಟೈಮಲ್ಲಿ ನಾವು ಮಕ್ಕಳು ವಾಪಸ್ ಹೋಗುವಾಗ ಅವರ ಅಪ್ಪ ಅಮ್ಮನ ಕಾಲು ಹಿಡ್ದೇ ಹೋಗಬೇಕು. ಇದು ನಮ್ಮ ಭಾರತೀಯ ಸಂಸ್ಕೃತಿ ಕೂಡ. ಯಾಕಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ದೇವರು ಯಾರಿದ್ದಾರೆ ಅಂತ ಹೇಳಿದರೆ ನಮ್ಮ ಅಪ್ಪ ಅಮ್ಮ. ಅದನ್ನು ನಮಗೆ ಇಲ್ಲಿ ಎಲ್ಲರಿಗೆ ಮುಖಾಂತರ ಕೂಡ ಗೊತ್ತಾಯಿತು. ಅದೊಂದು ಅತ್ಯಂತ ಇದೊಂದು ಈ ಬ್ರಹ್ಮಕಲಶದಲ್ಲಿ ನಾವು ಎಲ್ಲರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದಾಗಂತ ಆಗಿದೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ತುಂಬ ಮಂದಿ ಭಾಗವಹಿಸಿದ ಕಾಣ್ತೇ ಇಲ್ಲ. ಮಕ್ಕಳು ಆದಷ್ಟು ಬಂದರೆ ಒಳ್ಳೆಯದು. ಯಾಕಂದರೆ ನಾನು ಸಣ್ಣದಿರುವಾಗ ತುಂಬ ಬಡತನ ಇತ್ತು ನಮ್ಮ ಮನೆಯಲ್ಲಿ. ಅಮ್ಮ ಸಾಲ ಮಾಡಿ ಆದರೂ ಬ್ರಹ್ಮಕಲಶೋತ್ಸವ ಇರ್ಬೋದು, ಆಮೇಲೆ ನಮ್ಮ ಬಸದಿಯ ಪಂಚಕಲ್ಯಾಣಗಳು, ಮಸ್ತಕಾಭಿಷೇಕಗಳೇ ಕರ್ಕೊಂಡು ಹೋಗ್ತಾ ಇದ್ರು. ಆವಾಗ ನಾನು ಆಲೋಚನೆ ಮಾಡ್ತಾ ಇದ್ದೆ, ನಮಗೆ ಊಟಕ್ಕೆ ಹಣ ಇಲ್ಲ, ಅಷ್ಟು ಕಷ್ಟ ಇರುವಾಗ ಇವರು ಸಾಲ ಮಾಡಿ ಕೂಡ ದೇಣಿಗೆ ಕೊಟ್ಟದನ್ನು ನಾನು ನೋಡಿದ್ದೇನೆ, ಯಾಕಪ್ಪ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆಗ ಈಗ ನಮಗೆ ಅರ್ಥ ಆಗ್ತಾ ಇದೆ, ಆ ದೇವರು ನನಗೆ ಅಪ್ಪ ಅಮ್ಮನವರು ಅಷ್ಟು ಕಷ್ಟದಲ್ಲಿದ್ದಾಗಲೂ ಕೂಡ ದೇವರ ಒಂದು ಭಕ್ತಿ ಮಾಡಿದ್ದಕ್ಕಾಗಿ ಇವತ್ತು ನಾವು ನಮ್ಮಲ್ಲಿ ಒಂದು 2,000 ಮಕ್ಕಳಿಗೆ ನಾನೊಂದು ವಿದ್ಯೆ ಕೊಡುವಂಥ ಸಂಸ್ಥೆಯನ್ನು ಮಾಡುವಂಥ ಒಂದು ದೇವರ ಅನುಗ್ರಹ ನನ್ನ ಮೇಲೆ ಬಂದಿದೆ ಅಂತ ಹೇಳಿ ಖಂಡಿತ ಖುಷಿ ಪಡ್ತೇನೆ. ಯಾಕಂದರೆ ಇವತ್ತು ನಮ್ಮ ಮೊನ್ನೆ ಯಾರು ಕೇಳಿದರು, ನಿಮ್ಮ ಎಕ್ಸೆಲ್ ಕಾಲೇಜಿದು ಆಸ್ತಿ ಎಷ್ಟು ಅಂತೇಳಿ. ನಾನು ಹೇಳಿದೆ, ನಮ್ಮ ಇವತ್ತು ಆಸ್ತಿ ನಮ್ಮದು 100 ಕೋಟಿ ಅಂತೇಳಿ. ಒಂದು ವರ್ಷದ ಆದಾಯ ಎಷ್ಟು 100 ಕೋಟಿ ಅಂತ ಹೇಳಿದೆ. ಯಾರು ಹೇಳಿದ್ರು 100 ಕೋಟಿ ಹೇಗೆ ಮಾರ್ಯ, 100 ಕೋಟಿ ಅಂದರೆ ನಮಗೆ ಇನ್ಕಮ್ 100 ಕೋಟಿ ಅಲ್ಲ. ನಮ್ಮಲ್ಲಿ ಒಂದು ವರ್ಷಕ್ಕೆ 100 ಮಂದಿ ವಿದ್ಯಾರ್ಥಿಗಳನ್ನು MBBSಗೆ ಫ್ರೀ ಸೀಟಿ ಕಳಿಸಿದಾಗ ಆ ವಿದ್ಯಾರ್ಥಿಗಳಿಗೆ MBBS ಪೇಮೆಂಟ್ ಸೀಟಲ್ಲಿ MBBS ಮಾಡಬೇಕು ಅಂತ ಹೇಳಿದರೆ ಒಂದು ವರ್ಷಕ್ಕೆ 1 ಕೋಟಿ, ಮಿನಿಮಮ್ 5 ವರ್ಷಕ್ಕೆ 1 ಕೋಟಿವರೆಗೆ ಖರ್ಚಿದೆ, ಕಡಿಮೆಯಲ್ಲಿ ಕೂಡ. ನಾವು ಅವರಿಗೆ ಒಂದು MBBS ಮಾಡಲಿಕ್ಕೆ ಫ್ರೀ ಸೀಟಲ್ಲಿ 100 ಮಂದಿಗೆ ಒಂದು MBBS ವರ್ಷಕ್ಕೆ ನಾನು ತೆಗೆಸಿಕೊಟ್ಟಾಗ ಅವರ 100 ಕೋಟಿ ಏನು ಉಳೀತು ಅದು ನನ್ನ ಆಸ್ತಿ ಖಂಡಿತವಾಗಿ ಕೂಡ. ಯಾಕಂದರೆ ನಾವು ಒಂದು ನಾನೊಬ್ಬ ಟೀಚರಾಗಿ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಸಮಾಜಕ್ಕೆ. ಖಂಡಿತವಾಗಿ ಕೂಡ ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ಸೇವೆ ಮಾಡಬೇಕು ಅಂತ ಹೇಳುವ ಉದ್ದೇಶಕ್ಕೆ ನಾವು ಮಾಡಿರುವಂಥದ್ದು. ನಮಗೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ನಾನು ಈಗ ನನ್ನ ಒಂದು 100 ಮಂದಿಗೆ ಒಂದು MBBS ಇರ್ಬೋದು ಅಥವಾ ಮೆರಿಟ್ ಸೀಟಲ್ಲಿ ಇಂಜಿನಿಯರಿಂಗ್ ತೆಗೆಸಿಕೊಟ್ಟಾಗ ನಮಗೆ ಆಗುವಂಥ ಖುಷಿ ಏನಿದೆ ಅದು ಖಂಡಿತವಾಗಿ ಕೂಡ ನಮ್ಮ ಆಸ್ತಿ. ಅದು ಯಾರು ಹೇಳಿದ್ರು ನಮ್ಮದು ಇನ್ಕಮ್ ಅಲ್ಲ, ಅದು ನನ್ನ ಆಸ್ತಿ. ಯಾಕೆಂದರೆ ಅಷ್ಟು ಮಕ್ಕಳು ಡಾಕ್ಟರ್ ಆದಾಗ ಮುಂದೆ, ಅಷ್ಟು ಮಂದಿ ಇಂಜಿನಿಯರ್ ಆದಾಗ ಮುಂದೆ ನಮ್ಮ ದೇಶದಲ್ಲಿರುವಂಥ ಅನೇಕ ರೋಗಿಗಳಿಗೆ ಅವರು ಸೇವೆ ಮಾಡ್ತಾರೆ. ಅನೇಕ ದೊಡ್ಡ ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಬೋದು ಅಥವಾ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು. ಆವಾಗ ನಾವು PUCಯಲ್ಲಿ ಇಲ್ಲಿ ಗುರೇನ್ಕೆರೆಯಲ್ಲಿ ಅಂತ ಒಂದು ಊರಲ್ಲಿ ಓದಿದ್ದೇವೆ ಅಂತ ಹೇಳಲಿಕ್ಕೆ, ಎಕ್ಸೆಲ್ ಕಾಲೇಜಿನ ಓದ್ತೇವೆ ಅಂತ ಹೇಳುವಂಥ ಒಂದು ಪುಣ್ಯ ಒಂದು ನಮ್ಮ ಮೇಲಿದೆ ಅಂತ ಹೇಳ್ಬೋದು. ಹಾಗೆ ಇಂದು ಹೆಚ್ಚೇನು ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಹೀಗೆ ನಾವು ಒಂದು ಭಕ್ತರಾಗಿದ್ದ ಖಂಡಿತವಾಗಿ ಕೂಡ ನಮ್ಮನ್ನು ಯಾರೂ ಸೋಲಿಸಲು ಸಾಧ್ಯ ಇಲ್ಲ. ನಾವು ಖಂಡಿತವಾಗಿ ಕೂಡ ಹೇಗೆ ಒಂದು ಸೂರ್ಯನ ಬೆಳಕಿದ್ದಾಗ ನಮಗೆ ಹೇಗೆ ಕತ್ತಲೆ ಹೆದರಿಕಿರುವುದಿಲ್ಲ, ಹಾಗೆ ನಾವು ಒಂದು ದೇವರ ಭಕ್ತರಾಗಿದ್ದಾಗ ಖಂಡಿತವಾಗಿ ಕೂಡ ದೇವರ ದಯೆ ಇದ್ದಾಗ ನಮಗೆ ಯಾವುದೇ ರೀತಿಯ ಪಾಪದ ಅಥವಾ ಒಂದು ತಾಪತ್ರೆಯ ಹೆದರಿಕೆ ಇರುವುದಿಲ್ಲ ಅಂತ ಹೇಳ್ಬೋದು. ಖಂಡಿತವಾಗಿ ಕೂಡ ನಾವೆಲ್ಲರೂ ದೇವರ ಭಕ್ತರಾಗುವ. ನಾವೇನಾದರೂ ಪಾಪ ಮಾಡಿದರೂ ಕೂಡ ದೇವರ ಒಂದು ಪಾಪ ಮಾಡಿದರೂ ಕೂಡ ನಾವು ಅದನ್ನು ಸರಿ ಮಾಡಿಸಿ ನಮ್ಮ ಧರ್ಮದ ಮಾರ್ಗದಲ್ಲಿ ಬಂದು ಆ ದೇವರ ಒಂದು ಭಕ್ತರಾದಾಗ, ಧರ್ಮದ ಮಾರ್ಗದಲ್ಲಿ ಬಂದು ದೇವರ ಭಕ್ತರಾದ ಖಂಡಿತವಾಗಿ ಕೂಡ ಹಿಂದೆ ಮಾಡಿದಂಥ ಏನು ತಪ್ಪುಗಳಿದ್ರೂ ಕೂಡ ನಮ್ಮನ್ನು ದೇವರು ಕ್ಷಮಿಸಿ ನಮ್ಮ ಒಂದು ದಾರಿ ಖಂಡಿತ ಉನ್ನತಿಯಲ್ಲಿ ಹೋಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಾಗೆ ನಮ್ಮ ಇಂದಿನ ಒಂದು ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ಮುಖ್ಯ ಅತಿಥಿಯಾಗಿ ಆಗಮಿಸಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಆತ್ಮೀಯರಾದಂಥ ಶಶಿ ಬರೋಡರವರು. ಇವರು ನಮಗೆ ನನ್ನ ಜೀವನದಲ್ಲೂ ಕೂಡ ಒಂದು ಅತ್ಯುತ್ತಮ ಒಂದು ನಮಗೆ ಸಹಾಯವನ್ನು ಮಾಡಿದವರು. ಹಾಗಾಗಿ ಇವರ ಒಂದು ಆಶೀರ್ವಾದವನ್ನು ನಾವು ನಮ್ಮ ಸಂಸ್ಥೆ ಮೇಲೆ ಮಾಡೋ ಕೇಳುತ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲರ ನಮ್ಮ ಸಭಾ ಕಾರ್ಯಕ್ರಮದಲ್ಲಿರುವಂಥ ಎಲ್ಲರ ಒಂದು ಆಶೀರ್ವಾದ ಕೂಡ ನಮ್ಮ ಸಂಸ್ಥೆ ಮೇಲೆ ಕೂಡ ಇರಲಿ ಅಂತ ಹೇಳ್ತಾ, ನಾಡ್ದೊಂದು ಕಾರ್ಯಕ್ರಮ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದೊಂದು ನಮಗೆ ತುಂಬ ಖುಷಿಯ ವಿಚಾರ. ಯಾಕೆಂದರೆ ಒಂದು ಸಣ್ಣ ಹುಡುಗ ಆದರೂ ಕೂಡ ನಮ್ಮನ್ನೊಂದು ಗುರುತಿಸಿ ನಮ್ಮ ಸಂಸ್ಥೆಗೆ ಒಂದು ನಾಡ್ದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡುವಂಥ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಿರ್ಬೋದು, ಕಾರ್ಯಾಧ್ಯಕ್ಷರಿರ್ಬೋದು, ಸಮಿತಿಯ ಎಲ್ಲ ಸದಸ್ಯರಿಗೆ ಹಾಗೂ ಊರಿನ ಎಲ್ಲ ಭಕ್ತರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ಹಾಗೆ ಈ ಬ್ರಹ್ಮಕಲಶೋತ್ಸವ ನೋಡುವಾಗ ಅತ್ಯಂತ ಖುಷಿ ಆಗ್ತದೆ. ಯಾಕಂದರೆ ದೇವಸ್ಥಾನ ನಾನೊಂದು 2-3 ತಿಂಗಳು ಹಿಂದೆ ಬಂದಾಗ ಹೇಗಿತ್ತು, ಇವಾಗ ಹೇಗೆ ಆಗಿದೆ ಅಂತ ಹೇಳಿದರೆ ನಮಗೆ ಆಶ್ಚರ್ಯ ಆಗ್ತದೆ, ಇಷ್ಟು ಬೇಗ ಈ ಥರ ಆಗ್ಬೋದಾ ಅಂತೇಳಿ. ಖಂಡಿತವಾಗಿ ಕೂಡ ಇದರಿಂದ ಆ ದೇವರ ಶಕ್ತಿಯನ್ನು ನಮಸ್ಕರಿಸುತ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ವಂದನೆಗಳು ಸರ್. ಇದೀಗ ಇನ್ನೋರ್ವ ಗಣ್ಯ ಅತಿಥಿಯಾಗಿರುವಂಥವ ಮುಂಬಯಿಯ ಖ್ಯಾತ ಉದ್ಯಮಿಯಾಗಿರುವಂಥ ಸನ್ಮಾನ್ಯ ಶ್ರೀಯುತ ವಿಜಯ್ ಶೆಟ್ಟಿ ಪಣಕಜೆ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಿದ್ದೇನೆ. ಮಾತೆರಿಗಳ ನಮಸ್ಕಾರ. ವೇದಿಕೆ ಎಡಿತಿನ ಶ್ರೀ ಶ್ರೀ ಗುರುಜಿನ ಪಾದಗೂ ನಮಸ್ಕಾರ ಮಲ್ತೊಂದು, ಅಂಚನೆ ಅಜಿಲ ಸೀಮೆದ ಅರಸುಲೆಗಳ ನಮಸ್ಕಾರ ಮಲ್ತೊಂದು, ಐತೊಟ್ಟಿಗೆ ಕಾಶಿಯಮ್ಮ ಇನಿ ನಮ್ಮ ಮಾತೇರ್ನೆಲ್ಲ ಒಂಜಿ ಅಪ್ಪೆ ಅದು ಆರು ಸಸ್ಯನ ಅಪ್ಪೆ ಮಾತ್ರತ್ತು ಎಂಕಲ್ನ ಅಪ್ಪೆ ಅಂದಲ ಪನ್ಪುಣಿಕ್
ದಯಪನ್ನಗ ಈ ಸೇವೆ ಮಲ್ಪರೆಗೋಸ್ಕರ 4 ಗ್ರಾಮದ ಜನಕುಲಿಗೆ ಎಡ್ಡೆ ಕೆಲಸ ಮಲ್ಪನ ಚಿತ್ರ ಈ ದೇವಸ್ಥಾನದ ಬ್ರಹ್ಮ ಕೆಲಸ ಮಲ್ಪನ ಚಿತ್ರ ಒಂಜಿ ಸಸ್ಯನನ್ನು ಈ ಜನಕುಲಿಗೆ ಅರ್ಪಿತ ಮಲ್ತಿನ ಅಮ್ಮಗೆ ಕೋಟಿ ಪ್ರಣಾಮ ಮಲ್ತೊಂದು ಅಂಚೆನೆ ಯಾನು ಶಿಲಾನ್ಯಾಸ ಮಲ್ಪನಾಗಲ್ಲ ಸಸ್ಯನ ಬಂದಿರು ವಿಜಯನ ಇರು ಬರೋಡು ಐ ಕೈ ಪತ್ತದು ಇಲ್ಲಿ ತೊಂದು ಬತ್ತೇರು ಎಂಕಿಲ್ನ ಕಿರು ಪರಿಚಯ ಒಂದು ದೇವಸ್ಥಾನದ ಎದುರುಡು ಅರ್ನ ದಂಪತಿಲನೊಟ್ಟಿಗೆ ಎಂಕ್ಲು ಇರುವೇರು ಒಟ್ಟಾದ ಎಂಕ್ಲು ಒಟ್ಟಿಗೆ ತಿಕ್ಕಿನ ಐತ ಒಟ್ಟಿಗೆ ಎಂಗ್ಲು ಭಾರಿ ಅತಿ ಸಂಬಂಧ ಮೆಗ್ಗಿ ಬಲಾಡದ ಹೆಚ್ಚ ಭಾರಿ ಪ್ರೀತಿಡು ಒಟ್ಟುಗಾದೆ ಎಂಗ್ಲು ದಿನ ತಿಕ್ಕೊಂದಿತ್ತ ಐದು ಬೊಕಲೆತ್ತೊಂದು ಈನಿಲ ಅಂಚಿನಿ ಕೈಟ್ ಬತ್ತೊಂದು ವಿಜಯನ ಇರು ಬರೋಡು ಇರು ಕೋಡೆಲ್ಲ ಫೋನ್ ಮಲ್ತದ ವಿಜಯನ ಇರು ಬರೋಡು ಸಸ್ಯನ್ನ ಈರೇನಿ ಬರೋಡೋ ಸಸ್ಯನ್ನತ್ತು ನಮ್ಮ ಭಾರತೀಯ ಸಸ್ಯನ್ನೇ ಪಂಡಿದಿರಿ ಪನ್ಪುಣಿಗೆ ದಾಲ ರಡ್ಡು ಪಾತೆರಜ್ಜಿ ದಯಪನ್ನಗ ಇರು ಬಾಂಬೆ ಡಾಂಡ್ ಗುಜರಾತ್ ಡಾಂಡ್ ಡೆಲ್ಲಿ ಡಾಂಡ್ ಚೆನ್ನೈ ಡಾಂಡ್ ಅಂಚಿನಿ ಮಹಾಭಾರತಡು ಪೂರ ಇರು ನನಾತ್ ಉದ್ಯಮಿ ಆದ ಬುಡಿತ್ನಾಥ್ ಸಾವಿರಾರು ಜನಗಳಿಗೆ ಉದ್ಯಮ ಕೊರದು ಈ ಎಡ್ಡೆ ಕೆಲಸ ಮಲ್ಪುಡು ಈ ಸನ್ನಿಧಾನದ ದೇವರ ಸೇವೆ ಮಲ್ತನಕ್ಕೆ ನಿತ್ ಸಾವಿರಾರು ಜನಗಳಿಗೆ ಒಂಜಿ ಬಾರಿ ಎಡ್ಡೆ ಪ್ರೇರಣೆ ತೊಯ್ಪದ ಇನಿ ಹಿರಿಯಕಲ್ನ ಕಾರು ಪತ್ತದ ದಾದ ಒಂಜಿ ಪುಣ್ಯದ ಫಲ ತಿಕ್ಕೊಂಡು ಪನ್ಪುಣೇನು ಈರು ಜನಕುಲೆಗೆ ಒಂಜಿ ಸಾಬೀತ್ ಮಲ್ ತೊಯ್ಪದರು ಸಸ್ಯನ ಇರೇ ಕುಡನ್ ಸರಿ ಧನ್ಯವಾದ ಪಂಡದು ಯಾನು ಸಮಯ ಹೆಚ್ಚ ದೆತೋನುಜಿ ದಯಪಂಡ ಭಾಷಣ ಮಲ್ಪಂಚಿತ್ತ ವೇದಿಕೆ ಹತ್ತೊಂದು ಅಂಚೆ ಮಾತ ವೇದಿಕೆ ಹಿಡಿತಿನ ಮಾತ ಗಣ್ಯ ಕುಡನ್ ಸರಿ ಕೈ ಮುಗಿಯೊಂದು ಎದುರು ಕುಲ್ದಿನ ಆಸನರನ್ನ ಮಾತೆರೆಗಳ ಕೈ ಮುಗಿದು ಧನ್ಯವಾದ ಪಂಡದು ಎನ್ನ ರಡ್ಡು ಪಾತೆರ ಮುಕ್ತಾಯ ಮಲ್ಪ ಜೈ ಹಿಂದ್. ವಂದನೆಗಳು ಸರ್. ನಾಡಿನ ಪರಮ ಪಾವನ ಕ್ಷೇತ್ರ ಶ್ರೀಧಾಮ ಮಾಣಿಲ ಇಲ್ಲಿನ ಪರಮ ಪೂಜ್ಯ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಆಸ್ತಿಕ ಬಂಧುಗಳಿಗೆ ತಮ್ಮ ದಿವ್ಯ ವಚನಗಳ ಮೂಲಕ ಆಶೀರ್ವಚನವನ್ನು ನೀಡುವಂಥ ಸುಸಂದರ್ಭ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾಡಿನ ಉದ್ದಗಲಕ್ಕೂ ಒಬ್ಬ ಸರಳ ಸಜ್ಜನಿಕೆಯ ಸ್ವಾಮೀಜಿಯಾಗಿ ಜನಸಾಮಾನ್ಯರ ಅತ್ಯಂತ ಪ್ರೀತಿಯ ಸ್ವಾಮೀಜಿಯಾಗಿ ಗುರುತಿಸಿಕೊಂಡವರು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು. ಶ್ರೀಯುತರು ಇದೀಗ ಆಶೀರ್ವಚನದ ಸಂದೇಶವನ್ನು ನೀಡಬೇಕು ಅಂತ ಭಕ್ತಿಪೂರ್ವಕವಾಗಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದಂ ಸತ್ಯಮೋದ ಧರ್ಮಂ ಚರ. ಪರಶುರಾಮನ ಸೃಷ್ಟಿದ ತುಳುನಾಡದ ಧರ್ಮಗದ್ದಿಗೆಡು ಓಡೇಲುದ ಮಣ್ಣಡು ಅಜಿಲ ಸೀಮೆದ ಅರಸೊತ್ತಿಗೆದ ಅರಮನೆದ ಸೋಮನಾಥೇಶ್ವರಿ ದೇವಿನ ಪ್ರಭಾವಡು ಓಡೇಲುದ ಈ ಮಣ್ಣಡು ಎನ್ಮನೂದು ವರ್ಷದ ಇತಿಹಾಸ ಇತ್ತಿನಂಚಿನ ಒಂಜಿ ತಪಸ್ವಿನ ತಪಸ್ಸುಡು ಒಲಿನಂಚಿನ ಮಾಲಿಂಗೇಶ್ವರೆ ಈ ಸಾನ್ನಿಧ್ಯಡು ಬೇತೆ ಬೇತೆ ರೀತಿಯ ಮಾನಸಿಕವಾಯಿನಂಚಿನ ದುಗುದ ದುಮ್ಮಾನ ಅಂಚನೆ ಮಾನಸಿಕವಾಯಿನಂಚಿನ ಜೀವನ ಮೌಲ್ಯದ ಬದುಕುಡು ಸಮಷ್ಟಿಡು ಬದುಕುನಂಚಿನ ರೀತಿಡಿತಿನಂಚಿನ ಸಮಾಜ ಈ ಕಲಿಯುಗಡು ಬೇತೆ ಬೇತೆ ಸ್ವರೂಪನು ಪಡೆಯೊಂದು ಮಾನವೀಯತೆಯನ್ನು ಮದುಪುನಂಚಿನ ಈ ಕಲಿಯುಗಡು ಮಾನವತ್ವದೆಡೆಗೆ ಹೋದು ಕೈಲಾಸಪತಿ ಆಯ್ನಂಚಿನ ಶಿವಾಂಶ ಸಂಭೂತ ಆಯ್ನಂಚಿನ ಶಿವನ ಸಂಸಾರದೊಟ್ಟಿಗೆ ಒಡಿಲುದ 4 ಗ್ರಾಮದ ಜನಕುಲು ಬದುಕುನಂಚಿನ ಈ ಪುಣ್ಯದ ಮಣ್ಣಡು ಇನಿ ಬ್ರಹ್ಮಕಲುಷದ ಬೋಸೆಯ ಸಾಕಾರಾತನು ಇಂದೇಟೆ ನಮ್ಮ ಪದ್ಮ ಅಜಿಲ ಸೀಮೆದ ಪದ್ಮ ಅರಸರು ಅಂಚನೆ ಸೋಮನಾಥೇಶ್ವರನ ಅನುಗ್ರಹ ಪಡೆಯನಂಚಿನ ಗ್ರಾಮಲು ಅಂಚನೆ ಅಪ್ಪನ ಸ್ವರೂಪವಾದಿತ್ತಿನಂಚಿನ ಒಂದು ಎಲ್ಲಿಯದಲ್ಲ ಅಪ್ಪೆತ್ತು ಒಂದು ಜಗತ್ತದ ಅಪ್ಪೆ ಶಶಿಧರಣ್ಣನ
ಈ ಲೋಕಕ್ಕೆ ಜನ್ಮ ಕೊಡ್ತೀನಂಚಿನ ಈ ಅಪ್ಪೆ ಶಶಿಧರಣ್ಣನೊಟ್ಟಿಗೆ ಆರ್ನ ಉದ್ಯಮ ಮಾಡಿ ಏತೋ ಸಂಸಾರ ಮನ್ಪೆರೆ ಶಕ್ತಿ ಕೊರ್ನಂಚಿನ ಅಪ್ಪೆ ಶಶಿಧರಣ್ಣನ ಆ ಮನಸ್ಸು ಆರ್ನ ಪ್ರೀತಿ ಆರು ದೀಪನಂಚಿನ ಪ್ರತಿವರ್ಯನ ಕಷ್ಟ ಸನ್ನಿವೇಶ ಸಂದರ್ಭಗ ಆರು ತೋಜಾವನಂಚಿನ ಆ ಕಾರುಣ್ಯದ ಒಂದು ಸ್ವರೂಪ ಬಹುಶಃ ಮಾಲಿಂಗೇಶ್ವರ ಆರ್ನ ಆತ್ಮಡು ಕೊಲುದು ಇನಿ ಒಡಿಯಲುದ ಈ ಮಣ್ಣಡು ಮಲ್ಲ ಬ್ರಹ್ಮ ಕಲಶನು ಮಂತ ಒಂದುಲ್ಲೇರೆ ಬಂದುಲೆ ನಮ್ಮ ಯೋಚನೆ ಮನ್ಪೋಡು ಇಡೀ ಸಮಾಜ ಯೋಚನೆ ಮನ್ಪುನಂಚಿನ ಸಂದಿಗ್ಧ ಕಾಲಸ್ಥಿತಿ ನಮ್ಮ ಉಲ್ಲ ತುಳುನಾಡದ ಮಣ್ಣುಡು ಧರ್ಮಗದ್ದಿಗೆಡು ಗುತ್ತುಬಾರಿಗೆದ ಧರ್ಮಚಾವಡಿಲು ಗುತ್ತುಬಾರಿಗೆದ ಮದಿಪು ಕೊರ್ಪುನಂಚಿನ ಸತ್ಯದ ಮದಿಪುದ ಬೂಲ್ಯಲು ಅಂಚನೆ ಧರ್ಮಗದ್ದಿಗೆಡು ಸಾಂಸಾರಿಕ ಬದುಕಡು ಇನ್ನು ಶಶಿಧರಣ್ಣೆ ಒಂಜಿ ಈ ಕ್ಷೇತ್ರದ ಮಂತು ತೋಚ್ಪಾಯರು ಒಂಜಿ ಜನಸಾಮಾನ್ಯ ಮಂತಿನಂಚಿನ ಸ್ವಚ್ಛತಾ ಸೇವೆ ಆ ಸ್ವಚ್ಛತಾ ಸೇವೆದ ಮಾನ್ಯತೆ ಆ ಗೌರವ ಆ ಇಲ್ಲಡು ಸಂಸಾರ ಅಪ್ಪೆಮ್ಮನ ಮಿತ್ತು ಬರ್ಪುನಂಚಿನ ಗೌರವ ಆ ಸಂಸಾರದ ಐಕ್ಯತೆಯನ್ನು ಮಾಲಿಂಗೇಶ್ವರ ಎಂಚ ಅನುಗ್ರಹ ಮನ್ಪೇರು ಪನ್ಪನೆಗೆ ಒಂದು ಸಾಕ್ಷಿ ಆತನು ನಮ್ಮ ಯೋಚನೆ ಮನ್ಪೋಡು ಇನಿ ದೇವಸ್ಥಾನ ಕಟ್ಟುನ ಮಲ್ಲ ವಿಷಯತ್ತು ಇನಿ ದಾವರಿ ಭಂಗಮತ್ತದು ಶ್ರಮದಾನವಂತ ರಾತ್ರಿ ಪಗೆಲು ಬೆನ್ನಿ ಬೆಂತ ಶಶಿಧರನಂಚಿನ ಭಾರಿಯಾತ ದಾನಿಲು ಸಮರ್ಪಣ ಭಾವಡು ಸೇವೆ ಮಂತಿಯರು ಪೂರ ಅಂದು ಪೊಕ್ಕ ಎಂಚಿನ ಯೋಚನೆ ಮನ್ಪುನ ಕಾಲ ಇಡೀ ಹಿಂದೂ ಸಮಾಜ ಇನ್ನು ಉಂಡು ದಾಯಪಂಡ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಪಾತೆರ್ನ ದೇವರೇರು ಗರ್ಭಗುಡಿಟ್ಟು ದೇವರು ಶಿಲಾಮಯವಾದಿತ್ತುಂಡ ಅವಳು ಪ್ರಸಾದ ಕೊರ್ದು ಭಕ್ತರಿಗೆ ಸ್ವಾಂತನ ಮಂತದ ಭಗವಂತಗನ ಅನುಗ್ರಹ ಪ್ರಸಾದನ ಕೊರೋಡ ಅಣ್ಣಾಂಡ ಕೊರ್ಪುನ ಮನಸ್ಸು ಭಾರಿ ಶುದ್ಧ ಬೋಡು ದೇವಸ್ಥಾನ ಶುದ್ಧ ಇತ್ತುಂಡ ಯಾರಂದು ದೇವಸ್ಥಾನ ಸ್ವಚ್ಛ ಇತ್ತುಂಡ ಯಾರಂದು ಮಡಿ ಮೇಯಿ ಇಟ್ಟಿತ್ತುಂಡ ಯಾರಂದು ಮನಸ್ಸದ ಶುದ್ಧ ಮನ್ಪುನ ಕಾಲಸ್ಥಿತಿ ಭಾರಿ ಅವಶ್ಯಕತೆ ಇನಿ ದೇವಸ್ಥಾನದ ಪ್ರತಿ ಗರ್ಭಗುಡಿಟ್ಟು ಭಗವಂತನ ಪೂಜೆ ಮನ್ಪುನ ಪ್ರತಿವರಿ ಅರ್ಚಕೆಲ ಭಕ್ತಗೆಡ್ಡೆ ಅವಡು ದೇಶಗೆಡ್ಡೆ ಅವರು ರಾಷ್ಟ್ರಗೆಡ್ಡೆ ಅವಡು ವಿಶ್ವಶಾಂತಿ ಅವಡು ಎಂದು ಪ್ರಾರ್ಥನೆ ಮನ್ಪೋಡು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅರ್ಚಕೆರೆ ಪ್ರೀತಿಡು ಪಾತಿರೋಡು ಅರ್ಚಕೆರೆ ಪ್ರೀತಿನ ತೋಚಿಪಾವಡು ಅರ್ಚಕೆರೆ ಗೌರವ ಅಭಿಮಾನ ಸುದೀರ್ಘವಾದ ಆ ಸಾನ್ನಿಧ್ಯದ ವಿಕಾಸ ಅಂಡ ಗರ್ಭಗುಡಿ ತೊಳೆ ಚೆಂಚನ ಆ ಸಾನ್ನಿಧ್ಯದ ಪ್ರಭಾವಲಯ ಪ್ರಕಾಶ ಕೊರ್ಪುಂಡು ಆ ಕೆಲಸ ಪ್ರತಿ ದೇವಸ್ಥಾನಡಿನ ಆವಡಾಯಿನ ಅವಶ್ಯಕತೆ ಉಂಡು ಭಕ್ತರಿತ್ತನೇ ದೇವೇರು ನಾರದೇರು ಒಂದು ವಿಷ್ಣು ಪುರಾಣ ಉಲ್ಲೇಖ ಮನ್ಪುವರಿಗೆ ವಿಷ್ಣುಡ ಕೇಂದ್ರರಿಗೆ ಭಕ್ತಿ ಮಲ್ಲೆನ ದೇವೇರು ಮಲ್ಲೆನ ಅವಾಗ ಶ್ರೀಮನ್ನಾರಾಯಣ ಪಂಡಿಯರಿಗೆ ಭಕ್ತಿ ಮಲ್ಲೆ ನಾರದೇರಿಗೆ ಆಶ್ಚರ್ಯ ಹಣ್ಗೆ ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಂಚಿನ ಈರೇ ಉಲ್ಲಾರು ಈರೇ ಉಪ್ಪು ನಂಚಿನ ಈರ್ನ ಬಾಯಿಡೆ ಭಕ್ತಿಯೇ ಮಲ್ಲ ಅಂದು ಬಂಡೇರು ಅವಾಗ ಶ್ರೀಮನ್ನಾರಾಯಣ ದೇವರು ಪಂಡೇರಿಗೆ ಭಗವಂತೆ ಉಪ್ಪುನಿ ಭಕ್ತರ್ನ ಉದ್ಧಾರ ಆವಡುಂದಾಂಡ ಅಕಲ್ನ ಭಕ್ತಿದ ಶಕ್ತಿದ ಪ್ರಭಾವ ಅವು ಅಂತರ್ಗತವಾದ ಅವು ಭಾವನಾತ್ಮಕವಾದ ಪ್ರತಿಕ್ರಿಯೆ ಆಡೋಣ ಆಯನ ಕರ್ಮಶುದ್ಧಿಗೆ ಅವು ಕಾರಣ ಆಪಣು ಅಂಚಿನ ಕೆಲಸ ಒಡಿಲುಡ ಮಣ್ಣುಡು ನನ್ನ ಇತಿಹಾಸ ಡಾಯರೋಂಡು ನೆನೆಪುದಿಲ್ಲ ಯಾರು ಮುರಳ್ನ ಬತ್ತದಿತ್ತೆ ಜೀರ್ಣೋದ್ಧಾರದ ಕೆಲವು ದಿನ ದುಂಬು ಬತ್ತದಿತ್ತೆ ಎನ್ನ ಸಮಾಜದ ಉದ್ದೇಶ ಪುರಾತನ ದೇವಸ್ಥಾನ ಜೀರ್ಣಾವಸ್ಥೆಯಡಿ ಇತ್ತಿನ ದೇವಸ್ಥಾನ ಪುನರುತ್ಥಾನ ಪಣ್ಣಾಂಡ ಆ ಗ್ರಾಮಗ ಮಾತ್ರತ್ತು ಆ ಸಾನ್ನಿಧ್ಯಡು ಮಾತ್ರತ್ತು ಇಡೀ ಜಗತ್ತಿಗೊಂಜಿ ಶಕ್ತಿ ಆಪುನಂಚಿನ ಸಾನ್ನಿಧ್ಯದ ಪ್ರಾಕಾರ ಐಟು ಬೆಳಗುಣು ಬಂದುಲೆ ಬ್ರಹ್ಮಕಲಶೋತ್ಸವ ನಮ್ಮ ಪರಶುರಾಮ ಸೃಷ್ಟಿ ಭಾರಿ ಅರ್ಥ ವರ್ಷೋಡ ನಡುತ್ತಂದು ನಮ್ಮ ತೂಪ ಪೂರ ಆಂಡ ಆ ಸಾನ್ನಿಧ್ಯ ಇಂಚ ಬೆಳಗುಂಡ ಐಕ್ ಪ್ರಧಾನ ಕಾರಣೀಭೂತಿಯರ ಪುನಕಲು ಅರ್ಚಕರು ಸರಿಯಾದ ಉಪ್ಪೋಡು ಅರ್ಚಕರು ಏತು ಪ್ರಭಾವವನ್ನು ಕೊರ್ಪೇರ ಅದೇ ಪ್ರಭಾವ ಆ ಸಾನ್ನಿಧ್ಯದ ಲೈ ಬುಲೆಚಿನ ಆಪುಣು ಅಂಚಿನ ಪ್ರಭಾವ ಕೊರ್ಪುನಂಚಿನ ಶಕ್ತಿದ ಸಮಯ ಈ ಸಾನ್ನಿಧ್ಯಡು ನನ್ನ ಉಂಡಾಯರು ಅವೇನು ಪೂರ ನಮ್ಮ ಅರ್ಥ ಮಂತು ನಾನು ಇನಿ ಶಶಿಧರಣ್ಣೆ ಅಂಚನೆ ಅಕಲ್ನ ಬಳಗ ನಿಕ್ಲ ಸಮಿತಿದಕಲು ಭಾರ್ಯಾತ ರಾತ್ರಿ ಪಗೆಲ್ ನಿಕ್ಲು ಬೆನ್ನಿ ಬೆಂತಾರೆ ನಿಕ್ಲೆ ದೇವೇರು ನಿಕ್ಲ ಹೃದಯಡು ಉಂತದು ಮನ್ಪಾದೇರು
ಒಂದು ನಿಕ್ಲು ಮಂತಿನ ಕೆಲಸ ಆಯ್ತು ನಮ್ಮ ಮಂತ ಅಂದ ಭಾವನೆ ಬರ್ಚಿ ನಮಗೆ ಆ ಭಗವಂತೆ ನಮ್ಮ ಕೈಡು ಮನ್ಪಾಯರು ಆರು ಶಕ್ತಿ ಕೊಡ್ದು ನಮ್ಮಡ ಮನ್ಪಾಯರು ನಮ್ಮ ಮನ್ಪೇರ ಏತು ಶಕ್ತಿಯರು ಅಲ್ಪಾಯುಷ್ಯಲು ಅಹಂಕಾರ ಬರ್ಸಿ ನಮಕ ಹಾಂಭಾವ ಬರ್ಸಿ ಶರಣಾರ್ಥಿ ಉಪ್ಪಡು ಶಿವನ ಸ್ವರೂಪನೇ ಅವು ನೆನಪುದಿಲ್ಲ ಭಸ್ಮಧಾರಿ ಸ್ಮಶಾನವಾಸಿ ಪುರಾ ರೀತಿದ ಚರ್ಮಾಂಬರೆ ಪೂರ ಸರಳತ್ವದ ಸ್ವರೂಪನೇ ಶಿವನ ಪರಿವಾರ ಲಾಂಛನೆ ಒಂದು ಸಂದೇಶ ಒಡಿಲದೆ ಈ ಮಣ್ಣು ಆತಂಡು ಈ ಮಾಲಿಂಗೇಶ್ವರನ ಅನುಗ್ರಹ ಎಲ್ಲಂಜು ಮುಟ್ಟ ಆಪನ ಬ್ರಹ್ಮ ಕಲಶ ಪೊರ್ಲುಡು ನಡಪಣ್ಣ ಮಾತ್ರ ತಂದೆ ಈ ಸತ್ಕರ್ಮದ ಫಲ ಇನ್ನು 4 ಗ್ರಾಮಗತ್ತು ನೆನಪುದಿಲ್ಲ ಒಂಜಿ ಬ್ರಹ್ಮ ಕಲಶ ಅಂಡ ಬ್ರಹ್ಮ ಪನ್ಪುನ ಪದ ಇಡೀ ಜಗತ್ತು ಲೆಕ್ಕ ಇಡೀ ಜಗತ್ತದ ಮಂಡಲಕ್ಕೆ ಬ್ರಹ್ಮ ಅಂದು ಪನ್ಪುನಿ ಆ ಬ್ರಹ್ಮ ಪನ್ಪುನ ವಿಶ್ವಗೆ ಬ್ರಹ್ಮವು ಇಂಚಿನ ಬ್ರಹ್ಮ ಕಲಶಾಭಿಷೇಕ ಅಂಡ ಇಡೆಗೆ ಮಾತ್ರ ಪುಣ್ಯತ್ತು ನಿಖಲು ಮಂಚಿನಂಚಿನ ಸತ್ಕರ್ಮದ ಫಲ ನಿಖಲ ತಲತಲಾಂತರದ ಎತ್ತೋ ನಿಖಲ ಸಂಸಾರದ ಪೀಳಿಗೆಗಳ ಐತ ಫಲ ಉಂಡು ಆ ಪ್ರಯತ್ನ ಆ ಸತ್ಕರ್ಮ ಮೂಲ ಆತಂಡು ನನಾತು ಎಲ್ಲಂಜಿ ಮುಟ್ಟ ಆಪನ ಕಾರ್ಯಕ್ರಮ ಪೊರ್ಲುಡು ನಡಪಡು ಐಕ್ ದೇವರ ಶಕ್ತಿ ಕೊರಡು ನನಾತು ಶಶಿಧರಣ್ಣಾಗ ಮಾತ್ರತ್ತು ಆರು ಸೇವೆ ಮಂತಿನಿ ಆರು ಒರಿಯನ ಚಿಂತನೆಡಿ ಸೇವೆ ಮಂತದ್ದು ಜೇರಾರು ಆರು ಒಲ್ಲ ಒರಿಯನ ಚಿಂತನೆ ಸೇವೆ ಮನ್ ಪುನರತ್ತು ಆರ್ನ ಇಡೀ ಸಂಸ್ಥೆಡು ಭಾರಿಯಾತ ಜನ ಬೆನ್ನಿ ಬೆನ್ಪೇರು ರಾತ್ರಿ ಬಗೆಯಲ್ಲಿ ಬೆನ್ಪೇರು ಆರ್ನ ಸಂಸ್ಥೆಡು ಎತ್ತೋ ಸಂಸಾರಲ್ಲಿ ವ್ಯವಹಾರಗೂ ಬರ್ಪೇರು ಅಂಚಿನ ವ್ಯವಹಾರದ ರೀತಿಯ ಜೀವನ ಮನ್ಪುನ ಜೀವನದ ಪರಿಸ್ಥಿತಿ ಒಂಜಿ ಗಂಜಿದ ಬಟ್ಟಲು ಎನ್ನ ಕೈಟು ಭಗವಂತೆ ಕೊರ್ನಂಚಿನ ಒಂಜಿ ಕಾಲಾಡ್ದು ಇನ್ನು 1000 ಬಟ್ಟಲದ ಸಂಸಾರದ ಸಾವಿರ ಸಂಸಾರದ ಬಟ್ಟಲು ಎನ್ನ ಕೈಟುಂಡು ಪನ್ಪುನ ಭಾವನೆಡು ಪೂರರಕ್ಲೆ ಅಡ್ಡೆ ಅವಡು ನನಾತು ಎನ್ನ ಲೆಕ್ಕನೆ ಸೇವೆ ಮನ್ಪೇರ ಪ್ರತಿವರೆಗಳ ಶಕ್ತಿ ಕೊರಡು ಪನ್ಪುನ ಭಾವನೆಡಾರು ಸೇವೆ ಮಂತೊಂದುಲ್ಲಿರು ಒಂದು ನೆನಪುದಿಲ್ಲ ಆರ್ನ ಮನಸ್ಸಂಚಿನ ಅರೇನು ಭಾರಿ ಮುಟ್ಟಡಿ ಅಂತುವಿನಾರು ಎಂಗ್ಲ ಕ್ಷೇತ್ರಕ್ಕೆ ಒಂಜಿ ಭಾರಿ ಒಂಜಿ ಸಮಸ್ಯೆ ಬರ್ತದಿತ್ತು ಆ ಸಂದರ್ಭಡು ನಾನು ಶಶಿ ಅಣ್ಣಗೆ ಒಂಜಿ ಫೋನ್ ಮಂತಿನ ಮನದನಿ ಆರು ವಾರೀತಿದ ಸ್ಪಂದನೆ ಮಂತದಿರು ನಾ ಮಾಲಿಂಗೇಶ್ವರ ಗೊತ್ತುಂಡು ಅಂಚಿನ ಹೃದಯ ಕ್ಷೇಮಂಕಿತ ಜನಕುಲು ನಮ್ಮ ಸಮಾಜದ ಎತ್ತೋ ಜನ ಉಳ್ಳೇರು ಆಂಡ ನಾವು ಕೃತಜ್ಞರಾದ ಪೋಡು ಬಂದುಲೆ ನಿಕುಲು ಏತೆ ಪೂಜೆ ಮನ್ಪುಲೆ ಏತೆ ಸೇವೆ ಮನ್ಪುಲೆ ಏತೆ ಯಾಗ ಮನ್ಪುಲೆ ಏತೆ ಭಜನೆ ಮನ್ಪುಲೆ ಉಪಕಾರ ಸ್ಮರಣೆ ಎಪ್ಪಡು ನಿಕ್ಲೆಗೆ ಉಪಕಾರ ಸ್ಮರಣೆ ಎಪ್ಪಡು ಏರ್ಲ ಎಲ್ಲಿ ಉಪಕಾರ ಅಂಡಲ್ಲ ಆ ಕೃತಜ್ಞತೆ ಉಪ್ಪಾಡು ಸ್ವಾಮಿ ನಿಷ್ಠೆ ಉಪ್ಪಾಡು ಸ್ವಾಮಿ ಭಕ್ತಿ ಉಪ್ಪಾಡು ಏರು ಉದ್ಯೋಗ ಕೊರಡು ಆ ಉದ್ಯೋಗದ ಮಿತ್ತು ಪ್ರೀತಿ ಉಪ್ಪಾಡು ಉದ್ಯೋಗ ಕೊರೋನಾಮಕಲ ಮಿತ್ತು ಗೌರವ ಪ್ರೀತಿ ದಿಲೆ ಅಕುಲೆ ದೇವೇರು ನಿಕ್ಲೆಗೆ ಅಪ್ಪೆಮ್ಮೆ ಎಂಚ ದೇವೇರ ಉದ್ಯೋಗ ಕೊರ್ತಿನ ಧನಿಕುಲ್ಲ ದೇವೇರು ನೆನಪುದಿಲೆ ಆ ಮನಸ್ಸು ಆ ಭಾವನೆ ಇಡೀ ಹಿಂದೂ ಸಮಾಜದ ಆವಡು ಮುಂದೆ ಅವಶ್ಯಕತೆ ಉಂಡು ಇನ್ನೇನು ನಿಕ್ಲ ಜೋಕ್ಲೆ ನಿಕ್ಲು ಕಲ್ಪವನ ಕೆಲಸ ಮನ್ಪೋಡು ಇನ್ನೇನು ಏಪ ನಿಕ್ಲು ಜೋಕ್ಲೆಗೆ ಕಲ್ಪವು ಜರ ಆತ್ನೇಟ ನಿಕುಲು ಸಂತೃಪ್ತ ಜೀವನಾಪುಜಿ ಜೋಕುಲ್ನ ಬದುಕಲ ದುಸ್ಸರಾಪಣು ಸರಿ ಅರ್ಥ ಮನ್ಪುಲೆ ಇಡೀ ನಮ್ಮ ಎಂಚಿನನೇ ಪೂಜೆ ಮನ್ಪುಗ ಏತೇ ದೇವಸ್ಥಾನ ಪೋದಾಗ ಅಪ್ಪೆಮ್ಮನ ಮಿತ್ತಿದ ಗೌರವದ ಪ್ರೀತಿ ಶಶಿಯಣ್ಣದಾದ ಬಂಡೇರೆ ಕಡೆ ವೇದಿಕೆಡು ಹಿಂಗೆ ಜೀವನ ಓಲೇಜ್ ಅಪ್ಪೆಡ್ದು ಮಲ್ಲ ಓಲೇಜ್ ದಾಯೆ ಆರು ಇಂಚಿನ ಅಪ್ಪೆನ ಪಡೆತದ ಇಂಚಿನ ಅಪ್ಪೆನ ಪಡೆದ ಎಂಕೆ ಈತಿ ಸೌಭಾಗ್ಯ ಈ ಅಪ್ಪೆನ ಮೂಲಕ ತಿಕ್ಕಣತ ಪನ್ಪುನ ಆ ಭಾವನಾತ್ಮಕವಾಯಿನಂಚಿನ ಪ್ರತಿಕ್ರಿಯೆ ಆ ಶರಣಾರ್ಥಿ ಅವೇನು ನಮ್ಮ ಪ್ರತಿ ಒಂಜಿ ಜೋಕ್ಲೆಗಳ ಇನ್ನು ಕಲ್ಪವನ ಅವಶ್ಯಕತೆ ಉಂಡು ಇಂಚಿನ ಯಾಂತ್ರಿಕ ಬದುಕದ ಸೋಗೊಡು ಪತಂಗದ ಲೆಕ್ಕ ಇನ್ನು ಜೋಕುಲು ಅನರ್ಥಗೂ ಪೋಂದುಲ್ಲ ಒಂಜಿ ರಡ್ಡು ಮೂಜಿ ಹಿಂದೂ ಸಮಾಜದ ಜೋಕುಲಿತ್ತಿನೆಗೆ ಆತ್ಮಹತ್ಯೆಡು ಸಹಿ ಹೊಂದಿಲ್ಲ ದುರ್ಘಟನೆ ಸಹಿ ಹೊಂದಿಲ್ಲ ಅಪಘಾತಡು ಸಹಿ ಹೊಂದಿಲ್ಲ ಮತಾಂತರಡು ಸಹಿ ಹೊಂದಿಲ್ಲ ಕಡೆಗೆ ವಿವಾಹ ವಿಚ್ಛೇದನಡು ಸಹಿ ಹೊಂದಿಲ್ಲ ಯೋಚನೆ ಮಂತನ ಐಕೆ ಕಾರಣ ಒಂಜೆ ನಮ್ಮನಂಚಿನ ಗ್ರಾಮ ದೇವೇರು ನಮ್ಮನಂಚಿನ ಸೀಮೆ ದೇವೇರು ಇಂಚಿನ ಅರಮನೆ ಅಂಚಿನ ಧರ್ಮ ಕೇಂದ್ರ ಅಂಚನೆ ಶ್ರದ್ಧಾ ಕೇಂದ್ರ ಅವಲಾಪನ ಗುರು ಹಿರಿಯರು ನಮ್ಮನ್ನು ಮತ್ತಿನ ದೈವ ದೇವರ ಸತ್ಕರ್ಮಾಡು ನಮ್ಮ ಏತು ಜೋಕುಲು ಭಾಗವಹಿಸಿದೆ ಏತು ಜೋಕುಲೇನು ಭಾಗವಹಿಸುವುದಿಲ್ಲ ನಮ್ಮ ಪನ್ಪುನೆಂಚಿನ ಜೋಕುಲು ಭಾಗವಹಿಸಿದರೆ ದಾನೆ ಜೋಕುಲೇನು ಪರೀಕ್ಷೆ ಓದೊಂದುಲ್ಲೇರು ಬರೆಯೊಂದುಲ್ಲೇರು ಓ ಮಂತುಂಡಲ ಧರ್ಮ ಶಿಕ್ಷಣದ ಕೊರತೆನೇ ಇನಿ ಸಮಾಜನ ಕಾಡೊಂದುಂಡು ಧರ್ಮ ಶಿಕ್ಷಣ ಮುಖ್ಯ ಆ ಪ್ರಯತ್ನ ಬೇತೆ ಬೇತೆ ವಿದ್ಯಾಸಂಸ್ಥೆಯಲ್ಲೇ ಇನಿ
ಧರ್ಮಕ್ಕೆ ಶಿಕ್ಷಣ ಕೊರ್ಪುನಂಚಿನ ಪ್ರಯತ್ನ ಮಾಡ್ತೊಂದುಂಡು, ಯೋಗ ಮನ್ಪುನ ಪ್ರಯತ್ನ ಮನ್ಪೊಂಡುಂಡು, ಧ್ಯಾನಗ ಪ್ರೇರೇಪಣೆ ಕೆಲಸ ಮನ್ಪುನ ಪ್ರಯತ್ನ ಮಂತೊಂದುಂಡು. ಅವೇನು ಪೋಷಕರೆಲ್ಲ ಪಡೆಯುನಂಚಿನ ಪ್ರಯತ್ನ ಇನ್ನಿತ ದಿನದ ಅವಶ್ಯಕತೆಯನ್ನು ಪನೊಂದು ಈ ಬ್ರಹ್ಮಕಲಶದ ಉಚ್ಚಯ ಪೊರ್ಲುಡು ನಡಪಡು ನನಾತ್ ಶಶಿಧರನ ನಂಚಿನಕ್ಲಿಗೆ ಶಕ್ತಿ ಕೊರಡು ಆರ್ನ ಸಂಸ್ಥೆಡು ಬೆನ್ನಿ ಬೆನ್ಪುನ ಎತ್ತೋ ಸಂಸಾರಲು ಆ ಗಂಜಿದ ಬಟ್ಟಲ ಆರ್ನ ಕೈಟುಂಡು ಆರ್ನ ಮುಗ್ಧ ಮನಸ್ಸು ಇನ್ನು ಒಂಜಿ ಬಡ ಸಂಸಾರ 14 ವರ್ಷಡು ಸ್ವಚ್ಛತೆ ಮಂಚಿನಂಚಿನ ಆ ಒಂಜಿ ಸಂಸಾರನು ಏತ್ ಗೌರವಿತವಾದುತ್ತುದೇರು ಗರ್ಭಗುಡಿಟ್ಟು ಪೂಜೆ ಮಂತಿನಂಚಿನ ಅರ್ಚಕರನತ್ಯ ಪ್ರಾತಿನಿಧ್ಯ ಇಂಚಿನ ಸಂಸಾರಗಳ ಧರ್ಮಕ್ಷೇತ್ರ ಉಪ್ಪಡು ಮನ್ಪುನಂಚಿನ ಒಂಜಿ ಸದ್ಭಾವನೆ ಕೊರಪು ಮನ್ಪುನಂಚಿನ ಕೆಲಸದ ಆದರ್ಶವಾಯಿನಂಚಿನ ಕೆಲಸ ಈ ವೇದಿಕೆಡು ಮನ್ಪುದೇರ ಪನ್ನಂಡ ಒಂದು ಒಡಿಲ್ದ ಮಾಲಿಂಗೇಶ್ವರನ ಬ್ರಹ್ಮಕಲಶದ ಇತಿಹಾಸ ಒಂದು ಚಾರಿತ್ರ್ಯಾದ ನಡೆತದು ನನಾಥ ದೇವಸ್ಥಾನದ ಇಂಚಿನ ಕೆಲಸ ದುಂಬದ ದಿನಸ್ತಡ ಆಪುನಂಚಿನ ಯೋಗದಾನನು ಪ್ರಥಮ ಮಾದು ಆ ಮಾಲಿಂಗೇಶ್ವರ ಈ ಒಂಜಿ ಸದ್ಗುಣಶೀಲತೆಯನ್ನು ಬೆರೆಯರ ಶಕ್ತಿ ಕೊಡ್ತೇನೆ. ಆ ಪ್ರಯತ್ನ ಪುರಭಾಗಡ ಆವಡೊಂದು ಪಣೊಂದು ಈ ವೇದಿಕೆಡು ಇತ್ತಿನಂಚಿನ ಪೂರೇರೇಗ್ಲ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಉದ್ಯಮ ಕ್ಷೇತ್ರದ ವಿದ್ಯಾಸಂಸ್ಥೆಡು ಸೇವೆ ಮನ್ಪುನ ಪ್ರತಿವರಿಯಾಗಿಲ್ಲ ಅಕ್ಲನಕಲ ಕರ್ತೃತ್ವ ಶಕ್ತಿಯನ್ನು ಮನ್ಪೇರೆ ದೇವರ ಶಕ್ತಿ ಕೊರಡು ಅಪ್ಪೆಗೆ ಪೂರ್ಣ ಆರೋಗ್ಯ ಕೊಡ್ದು ನನಾಥ ಸತ್ಕರ್ಮ ಮಂತದು ಆರ್ನ ಜೋಕುಲು ಪೂರಾ ಜೋಕುಲು ಎಡ್ಡೆ ಕೀರ್ತಿವಂತೆರಾದು ಸುದೃಢವಾಯಿನಂಚಿನ ಸಮಾಜ ಅಪ್ಪೆ ಒಂಜಿ ಕಾಲಡು ಈ ಜೋಕ್ಲೇನು ಪೋಷಣೆ ಮನ್ಪುನಾಗ ಏತು ಬಂಗ ಬೈದಿನ ಕಾಲ ಇತ್ತಣ್ಣ ಏತು ಬಂಗ ಬೈತದಿತ್ತೇರಾರು ಏತು ಪ್ರೀತಿ ಸಂಪಾದನೆ ಸಮಾಜಡು ಎಡ್ಡೆ ಮನ್ಪೋಡು ಎನ್ನ ಜೋಕುಲು ಎನ್ನ ಸಂಚಾರ 4 ಜನಕ್ಕೆ ಉಪಕಾರ ಆವಡು ಎಡ್ಡೆ ಚಿಂತನೆ ಮನ್ಪೋಡು ಪನ್ಪುನ ಸದ್ಭಾವನೆಡು ಮಂತಿನಂಚಿನ ಆ ಸತ್ಪ್ರೇರೇಪಣೆ ಪಡಿ ಶಕ್ತಿ ಇನ್ನು ಓಡಿಯಲಿಡು ಮಾಲಿಂಗೇಶ್ವರನ ಈ ಸನ್ನಿಧಾನಡು ಬ್ರಹ್ಮಕಲಶ ಮನ್ಪುನಾಗ ಶಶಿ ಅಣ್ಣನು ಸಮಿತಿದಕ್ಕಲು 4 ಸರ್ತಿ ಬೇತೆ ಬೇತೆ ರೂಪಡು ಬತ್ತದು ಪೋದು ಪನ್ನಗಲ ಆರು ಪೋಯ ಬರ್ರೆ ಆವಂದೆ ಎತ್ತುಂಡಲ್ಲ ಅಪ್ಪೆನ ಉಡಲಿಡಿತ್ತಿನಂಚಿನ ಮಾಲಿಂಗೇಶ್ವರನ ಪ್ರೀತಿ ಸೋಮನಾಥೇಶ್ವರನ ಅನುಗ್ರಹದ ಶ್ರೀರಕ್ಷೆ ಆರೇನು ಕಂತದು ಮೂಲ ಈ ಸತ್ಕರ್ಮನ ಮನ್ಪವನಂಚಿನ ಯೋಗದಾನ ಮಂತದಂಡು ಆಕಲನ ಇಡೀ ಕುಟುಂಬಗ ದೇವರು ನನಾಥ ಬೆಳಗಾವಡು ಜೀರ್ಣೋದ್ಧಾರ ಸಮಿತಿ ಹಿಡಿತಿನಕಲು ಊರು 4 ಗ್ರಾಮದಕಲು ಸಂಘ ಸಂಸ್ಥೆದಕಲು ಪ್ರತಿ ಒರಿಲ ರಾತ್ರಿ ಪೈಕಲ್ಲಿ ಬೆನ್ನಿ ಬೆಂತಿನಕಲು ಹೊರಕಾಣಿಕೆ ಸಮರ್ಪಣೆ ಮಂತಿನಕಲು ಊರ ಪರವಡ್ದ ದಾನಿಲು ಶೆಟ್ರು ಬೊಂಬಾಯಿಡ್ದು ಮಹಾರಾಷ್ಟ್ರದ ಬತ್ತಿನಕಲು ಅಂಚೆನೆ ಬೇತೆ ಬೇತೆ ಬಾಗಡು ಬತ್ತಿನ ಪೂನಾರ್ದು ಬತ್ತಿನಕಲು ಅಕ್ಲಿಗೆ ಪೂರ ಕಾರ್ಯಭಾಗಡು ಬಂಟ ಸಮುದಾಯ ಇಡೀ ದಕ್ಷಿಣ ಕನ್ನಡ ಮಾತ್ರತ್ತು ಇಡೀ ಪರಶುರಾಮ ಸೃಷ್ಟಿದ ಧೀಮಂತಿಕದ ಶಕ್ತಿನ ಅನಾವರಣ ಮನ್ಪೆರೆ ಸತ್ಯದ ಬೂಡು ಧರ್ಮದ ಚಾವಡಿಗೆ ಗುತ್ತುಬಾರಿಗೆದ ಮದಿಪು ಬೂಳ್ಯದ ಶಕ್ತಿನ ಅನಾವರಣ ಮಂತಿನ ಒಂಜಿ ಪ್ರತಿಷ್ಠಿತ ಸಮಾಜ ಇತ್ತಿನ ಬಂಟ ಸಮುದಾಯ ಇನ್ನು ಬಂಟ ಸಮುದಾಯದ ಸತ್ಕೀರ್ತಿನ ಸರಿಯು ನಮ್ಮ ಪ್ರತಿಯೊರಿಲ ಅರ್ಥ ಮಂತೊಂದು ಆ ಸಹಭಾಗಿತ್ವಡಿ ಇಡೀ ಹಿಂದೂ ಸಮಾಜಡು ಉಪ್ಪುನ ಪ್ರತಿ ಒಂಜಿ ಜಾತಿದ ವ್ಯವಸ್ಥೆಡೆ ಐತೈತನೇ ಆಯ್ನಂಚಿನ ಪ್ರಾತಿನಿಧ್ಯ ಇತ್ತಿನಂಚಿನ ಸ್ಥಾನಮಾನವನ್ನು ಪ್ರತಿಯೊರಿಲ ಅರ್ಥ ಮಂತನೋಡು ಒವ್ವೇ ಮೇಲತ್ತು ಒವ್ವೇ ಕೀಳತ್ತು ಒವ್ವೇ ಎಲ್ಲಿಯತ್ತು ಒವ್ವೇ ಮಲ್ಲತ್ತು ಮನಸ್ಸು ಮಾತ್ರ ಪೂರಕನ ಮಲ್ಲಾವಡಾಯಿನ ಅವಶ್ಯಕತೆ ಉಂಡು ಅವೇನು ಪತೊಂದು ಎಲ್ಲಂಜಿ ಮರ್ಪುನ ಮತದಾನಡು ಮತೀಯವಾದ ಜಾತೀಯವಾದದ ಸಂಘರ್ಷ ಇದ್ದಂದೆ ಶಾಂತಿಯುತವಾಯಿನಂಚಿನ ಮತದಾನ ನಡೆತದು ದೇಶಡು ಸುಭಿಕ್ಷಪಕ ಸಮೃದ್ಧಿದೊಟ್ಟಿಗೆ ಸಮಷ್ಟಿಡು ವಿಶ್ವಶಾಂತಿ ಆಪುನಂಚಿನ ಕಾರ್ಯಭಾರಡು ಒಡೆಯಲು ಮಾಲಿಂಗೇಶ್ವರಿ ಅನುಗ್ರಹ ಮನ್ಪಡು ಎಲ್ಲಂಜಿದ ಬ್ರಹ್ಮಕಲಶದ ಸತ್ಕರ್ಮ ಪ್ರತಿವರಿ ಸೇವಾಕರ್ತರಿಗೆ ಸತ್ಫಲ ಕೊಡೋದು ಈ ಮಾಲಿಂಗೇಶ್ವರನ ಈ ಸನ್ನಿಧಾನಡು ಪ್ರತಿವರಿಲ ಒಂದು ತೀರ್ಮಾನ ಮನ್ಪೋಡು ಒಂದು ಎಡ್ಡೆ ಮಲ್ಲ ಸತ್ಕರ್ಮ ಪ್ರತಿ ಸೋಮವಾರ ಮುಲ್ಪ ಪರಿಸರ ತಿನ್ನಕಲು ಪೂರ 500 ಗ್ರಾಮ್ ಎಣ್ಣೆದೆಣ್ಣೆ ಕಂತದು ನಿಖಿಲ್ನ ಶುದ್ಧ ಎಣ್ಣೆದೆಣ್ಣೆ ಇಲ್ಲಡು ಮೋನೆ ತೋದು ₹5 ತರ ಸುತ್ತದು ಪಾಡ್ದು ಅವೇನು ಸೋಮವಾರ ಸಮರ್ಪಣೆ ಮನ್ಪುನ ಕಾರ್ಯಕ್ರಮ ಮನ್ಪುಲೆ ಇಡೀ ಗ್ರಾಮಗೊಂಡು ಎಂಕ್ಲ ಮಿಟ್ಲ ಸೇಮೇಡು ಬಜೆಕೊಡ್ಲುಡು ಬೇತೆ ಬೇತೆ ಭಾರಿ ವರ್ಷ ಹೊಡೆದು ನಡತೊಂದೆ ಉಂಡು ಒಂದು ಇಂದೆಟ್ಟು ಹೆಚ್ಚಾಯಿನ ಎಣ್ಣೆನು ನಿಕ್ಲು ಪರಿಸರದ ದೇವಸ್ಥಾನಕ್ಕೆ ಭಜನಾ ಮಂದಿರ ಕೊರೋಲಿ ಆ ವ್ಯವಸ್ಥೆ ಮನ್ಪೋಡು ರಡ್ನೆ ಈ ಬ್ರಹ್ಮಕಲಶೋತ್ಸವದ ನೆನಪಿಗೋಸ್ಕರ ನಿಖಲ್ನ ಇಲ್ಲಾಡು ಪೂತ ದೈನ ನೆಡ್ಲೆ ಬೆಲುಪತ್ರದ ದೈನ ನೆಡ್ಲೆ ದಿನನಿತ್ಯ ಬರ್ರ ಆಯ್ನಕ್ಲಿಗೆ ಪೂ ಪತ್ತೊಂದು ಬಲೆ ದೈತ ಪೂ ಬಿಲೋಪತ್ರನ ಪತ್ತೊಂದು ಬಲೆ ಆಯ್ಕೋಸ್ಕರ ಐನಾತ್ ದೈ ನಡ್ಪುನ ಕೆಲಸ ಮನ್ಪುಲೆ ನೀರನ್ನು ಭೂಮಿಗೆ ಇಂಗಾಲಿಸಿನ ಕೆಲಸ ಮನ್ಪುಲೆ ಈ ನಿಕ್ಲೆಗೆ ಅವಕಾಶ ಎತ್ತಿನ ಅವರು ಪೂರ ಮರ ಗಿಡ ನೆಡರೆ ಪ್ರಯತ್ನ ಮನ್ಪುಲೆ ಹಿತಬಕ ಮಿತ ಮಾತನ್ನು ಜೀವನದ ಅಳವಡಿಸಿದೆ ಅಂಚೆನೆ ಒಣಸು ತಿನ್ಪುನೇಕ್ಲ ಒಂಜಿ ರೀತಿ ನೀತಿ ಆಚಾರನ ಒರಿಪುನ ಕೆಲಸ ಮನ್ಪುಲೆ
ತಿನ್ಪು ಲೆಕ್ಕನೇ ತಿನ್ಪುನೇನೆ ತಿನ್ಪುಲೆ ಋತು ಸಂಬಂಧವಾಯಿನಿಂಚಿನ ಆಹಾರ ಸೇವನೆ ಮನ್ಪುಲೆ ವಿಷಯುಕ್ತವಾಯಿನಿಂಚಿನ ಆಹಾರ ನಿಕ್ಲು ನಿರಂತರ ತಿನ್ಪುನೇರ್ದಾತ್ರ ಆಯ್ನಾತ್ ನೀರು ಪರ್ಪುನ ಪ್ರಕ್ರಿಯೆಯನ್ನು ಜೀವನದ ಅಳವಡಿಕೆ ಮನ್ಪುಲೆ ಆರೋಗ್ಯನ ಹೊರ್ತುನ ರೋಗ ನಿರೋಧಕ ಶಕ್ತಿನ ಹೆಚ್ಚಾವನಂಚಿನ ದುಂಬುದ ಪೂರ ತಜಂಕ್ ಅಂಚೆನೆ ಕನಿಲೆ ಆ ಋತು ಸಂಬಂಧವಾದ ಬರ್ಪುನಂಚಿನ ಆಹಾರ ಸೇವನೆ ಮನ್ಪುಲೆ ಇಂದೇನು ಪೂರ ನಿಕ್ಲ ಜೀವನೋಡು ಅಳವಡಿಸಲೆ ಆರೋಗ್ಯ ಕಾಪುನ ಕೆಲಸಲ ಆವಡು ಅದಕ್ಕೋಸ್ಕರ ಪ್ರತಿವರಿಲ ಪ್ರಯತ್ನ ಮನ್ಪುಲೆ ಎಂದು ಪನೊಂದು ನನ್ನ ದುಂಬಗಳ ಈ ಕ್ಷೇತ್ರ ನನಾಥ ಬೆಳಗಡು ಪಣ್ಣಿನಂಚಿನ ಪೂರ ವಿಧಿವಿಧಾನನ ಆಚಾರ ನಿಕ್ಲ ಅನುಭವಿಸೋಡು ಯಪಾಂಡಲ ಸೋಮವಾರ ಯಾಲ್ನ ಕಾಂಡ ಎನ್ಮೆ ದಂಡೆ ಪತ್ತೊಂದು ಬರ್ರೆ ಯಾವು ನಿಕ್ಲು ಮಂತದಾರ ಇಜ್ಜ ಅಂದು ತೂದೇರೆ ಅಂಚಾದ ಯಾನು ಪಂಡದು ಬರ್ಪುಜಿ ಯಾನು ಯಪಾಂಡಲ ಬರುಂದೇ ಉಪ್ಪುವೆ ಎನ್ಮೆ ದಂಡೆ ಪತ್ತೊಂದು ಯಾನೇ ಬರೊಂದು ಉಪ್ಪುವೆ ಆಂಡ ನಿಕ್ಲೆ ಪಂಡದು ಬರ್ಪುಜಿ ನಿಕ್ಲು ಪೂರ ಊರ್ದಕ್ಲು ಪೂರ ಅವೇನು ಅನುಷ್ಠಾನ ಕಲ್ನೆ ಮುಲ್ತ ಸಾನ್ನಿಧ್ಯದ ಶಕ್ತಿ ಸಾನ್ನಿಧ್ಯದ ಪ್ರಭಾವ ಅರ್ಚಕಸ್ಯ ಪ್ರಭಾವೇನು ಶಿಲಾಭವತಿ ಶಂಕರ ಅರ್ಚಕನ ಪ್ರಭಾವದ ಶಕ್ತಿದ ಧೀಮಂತಿಗೆದ ಅನಾವರಣ ಈ ಸಾನ್ನಿಧ್ಯದ ಪರ್ಯಾತ್ ಬಲಿಷ್ಠವಾದ ದುಂಬದ ದಿನೊಟ್ಟು ಆಯರಂಡು ಐಕ್ಯ ದೇವರ ಶಕ್ತಿ ಕೊರಡೊಂದು ಪ್ರಾರ್ಥನೆ ಮಂತದ್ದು ಎನ್ನ ರೆಡ್ಡು ಪಾತ್ರ ಗುರುಚನ ಸಮರ್ಪಣೆ ಮಂತದ್ದು ಒಂಜಿ ಭಜನೆ ಪಂದು ಎನ್ನ ಆಶೀರ್ವಚನ ಮುಕ್ತಾಯ ಮನ್ಪೆ ಪೂರೆಲ್ಲ ಭಜನೆ ಪನಂಜಿಂದ ಜೀವನದ ವಿಭಜನೆಗೆ ಸಾಧ್ಯ ಆಪುಂಡು ಭಜನೆನೇ ನನ್ನ ಒವ್ವಾಂಡಲ ಧನಾತ್ಮಕವಾಯಿನಿಂಚಿನ ಚಿಂತನೆ ರಣಾತ್ಮಕವಾಯಿನಿಂಚಿನ ದೌರ್ಬಲ್ಯ ದೂರ ಆಪುನಿ ಭಜನೆ ಹಿಡ್ದು ಅವೇನಿ ವಿಶ್ವಗೂ ತೋಚ್ಪಾಯಿನಿಂಚಿನ ಶಕ್ತಿ ಭಜನದ ಆ ರೀತಿಡು ಯಾನೊಂಜಿ ಭಜನೆ ಪನ್ಪೆ ಪೂರೆಲ್ಲ ಚಪ್ಪಾಳೆ ಪತ್ತದು ಭಜನೆ ಪನ್ ಬೋಲೋ ಬೋಲೋ ಸಬ್ ಮಿಲ್ ಬೋಲೋ ಓಂ ನಮಃ ಶಿವಾಯ 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 बोलो बोलो सब मिल बोलो ओम नमः शिवाय जोट जटा में गंगाधारी जोट जटा में गंगाधारी त्रिशूलधारी डमरू बजावे त्रिशूलधारी डमरू बजावे डम 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 डमरू बजावे घूंघटा दो नमः शिवाय ओम 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 नमः शिवाय ಒಂಜಿ ಕಡೆಟ್ ಭೂಮಿದ ತಾಪ ಏರೊಂದುಂಡು ಅಂತರ್ಜಲ ಬತ್ತೊಂದುಂಡು ಮಾನಸಿಕವಾದ ಕ್ರೋಧ ಲೋಭ ಮೋಹ ಮದ ಮತ್ಸರಗ ಕಡಿವಾಣ ಕರ್ಪುನ ಕೆಲಸ ಆ ಆಶೀರ್ವಾದವರ ಅನುಗ್ರಹ ಮನ್ಪಡು ಪೂರ್ಯರಡಲ ಮಾನ್ಯತೆ ಸಾಮರಸ್ಯದ ಬದುಕುದೊಟ್ಟಿಗೆ ಬದುಕನ್ನು ಕಟ್ಟೊಂದು ಪೂರ್ಯರ್ನ ಪೂರ್ಲೆಲ ಪ್ರೀತಿ ಮಂತದು ನಿಸರ್ಗನ ಪ್ರೀತಿ ಮನ್ಪುಲೆ ಐತೊಟ್ಟಿಗೆ ಬದುಕನ್ನು ಕಟ್ಟುನ ಕೆಲಸ ಮನ್ಪುಲೆ ಜೀವನಡು ಬರ್ಪುನಂಚಿನ ಒವ್ವೇ ಸಾಂದರ್ಭಿಕವಾಗಿನ ಸಂದರ್ಭ ಸನ್ನಿವೇಶಡು ಬರ್ಪುನಂಚಿನ ತಾಪತ್ರೆಯನ್ನು ಪರಿಹಾರ ಮನ್ಪೆರೆ ಆ ದೇವತಾ ಶಕ್ತಿ ಕೊರಡೊಂದು ಪ್ರಾರ್ಥನೆ ಮಂತದು ಶಶಿಧರನ ಪಕ್ಕ ಜೀರ್ಣೋದ್ಧಾರ ಸಮಿತಿ ಅನ್ನೋ ಒಂಜಿ ಭಿನ್ನ ಊರ್ದ ಕಳ್ಳಲ 4 ಗ್ರಾಮದ ಕಳ್ಳಲ ಎಲ್ಲಂಜಿ ಕಡೆತ ದಿನ ಶಶಿಧರಣ್ಣನ ಅಮ್ಮನ ಇನ್ನು ಎಂಚ ಗೌರವಡು ಮೂಲು ಮಾನ್ಯತೆ ಮಂತದು ಅರೇನು ಪ್ರೀತಿ ಮನ್ಪುನ ಕೆಲಸ ಮಂತಣ ಆ ಸಂಸಾರನ ಅಂಚನೆ ಶಶಿಧರಣ್ಣನ ಅಮ್ಮನ ಪಾದ ಪೂಜೆ ಮಂತದು ಅರೇನ ಗುರುತಿಸಿನಂಚಿನ ಕೆಲಸ ಈ ವೇದಿಕೆ ಆವಡು ಆನಿ ಏಪ ಮನ್ಪರಿ ಅನ್ನ ಬೊಡಿತನ ಬರ್ಪೆ ಅವನು ನಿಕ್ಲು ಪೂರ್ಯರ್ಲ ಸೇರಿದು ಮನ್ಪೊಡೊಂದು ಪಣೊಂದು ಒಂದು ಎನ್ನ ಒಂಜಿ ಭಿನ್ನ ನಿಕಲ್ಡ ದೇಪಂಡ ಆರ್ನ ಸ್ಥಾನ ಆರ್ನ ಮಾನ ಆರ್ನ ಗೌರವ ಆರ್ನ ಪ್ರೀತಿ ಇಡೀ ಸಮಾಜದ ಮಿತ್ರ ತಂದೆ ಎತ್ತೋ ಸಂಸಾರಲ ಅರೇನು ಪಂಡದೀನಿ ಜೀವನ ಮಂತೊಂದುಂಡು
ಆ ಸಂಸಾರಕ್ಕೆ ಕೃತಜ್ಞರಾದ ಪುನಂಚಿನ ಕೆಲಸ ಇಡೀ ನಮ್ಮ ಗ್ರಾಮದ ಪುರ ನಮ್ಮ ಮನ್ಪುಗ ಐಕ್ಯದೇವಿಯರು ಶಕ್ತಿ ಕೊರಡೊಂದು ಪ್ರಾರ್ಥನೆ ಮಂತದ್ದು ಸದಾ ಶ್ರೀರಕ್ಷೆಡು ಕಾತ್ಕೊಡೊಂದು ಪ್ರಾರ್ಥನೆ. ತನ್ನ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಆಸ್ತಿಕ ಬಂಧುಗಳಾದ ನಮ್ಮೆಲ್ಲರ ಅಂತರಂಗದ ಕಣ್ಣನ್ನು ತೆರೆದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ತಾಲೂಕಿನ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಶ್ರೀಯುತ ಮೋಹನ್ ಕುಮಾರ್ ಅವರು, ಲಕ್ಷ್ಮಿ ಗ್ರೂಪ್ನ ಮಾಲಕರು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವಂಥ ಶ್ರೀಯುತ ಮೋಹನ್ ಸರ್ ಅವರು ಇದೀಗ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮಾಲಿಂಗೇಶ್ವರ ಪಾದಗಳಲ್ಲಿ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಅದೇ ರೀತಿ ಹಳದಂಗಡಿಯ ಅರಮನೆಯ ಅರಸರ ಪಾದಗಳಿಗೆ ನಮಿಸುತ್ತಾ, ಅದೇ ರೀತಿ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶಶಿಧರಣ್ಣನ ಆಶೀರ್ವಾದವನ್ನು ಬೇಡುತ್ತಾ, ಅದೇ ರೀತಿ ವೇದಿಕೆಯ ಮೇಲಿರುವಂಥ ಎಲ್ಲ ಗೌರವಾನ್ವಿತರೆ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುತ್ತ ಎಲ್ಲ ಭಕ್ತ ಬಂಧುಗಳೇ, ದೇವರು ಬ್ರಹ್ಮಕಲಶ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಭಕ್ತರೆಲ್ಲ ಸೇರಿ ಬ್ರಹ್ಮಕಲಶ ಮಾಡುವಂಥ ನಿರ್ಧಾರ ಮಾಡಿದರೆ, ಆದರೆ ದೇವರು ಯಾರ ಕೈಯಿಂದ ಈ ಬ್ರಹ್ಮಕಲಶ ಆಗಬೇಕು ಅಂತ, ಯಾಕಂದರೆ ಅದಕ್ಕೆ ಒಂದು ನೇತೃತ್ವವನ್ನು ವಹಿಸಿಕೊಳ್ಬೇಕಾಗ್ತದೆ. ಸುಮ್ಮನೆ ಬ್ರಹ್ಮಕಲಶ ಆಗುವುದಿಲ್ಲ, ಯಾಕಂದರೆ ಅಂಥ ಒಂದು ವ್ಯಕ್ತಿ ಬೇಕಾಗ್ತದೆ. ಯಾಕಂತೇಳಿ ಇಲ್ಲಿಗೆ ನೀವು ಒಳಗೆ ಮೇಯ್ನ್ ರೋಡಿಂದ ಒಳಗೆ ಬರುವಾಗ, ದ್ವಾರದಿಂದ ಒಳಗೆ ಬರುವಾಗ ಎಲ್ಲಿಯೂ ಕೂಡ ಆಡಂಬರವು ಕಾಣುವುದಿಲ್ಲ. ಯಾಕಂದರೆ ಸಸ್ಯಣ್ಣನ ಮನಸ್ಸುಗಳು ಕೂಡ ಹಾಗೆ ಇರ್ತದೆ. ಯಾಕಂದರೆ ನಾವೆಲ್ಲ ನೋಡುವಾಗ ಸಸ್ಯಣ್ಣ ಒಂದು ಮುಖ ನೋಡಿ ಇರ್ಬೋದು, ಸಸ್ಯಣ್ಣ ಒಂದಷ್ಟು ಹಣ ಖರ್ಚು ಮಾಡ್ತಾರೆ, ಒಂದಷ್ಟು ಹಣವನ್ನು ದಾನ ಮಾಡ್ತಾರೆ ಅಂತ. ಆದರೆ ಅವರು ಕೊಟ್ಟಂಥ ಏನು ದುಡ್ಡು ಇರ್ಬೋದು, ಅವರು ಸಂಪಾದನೆ ಇರ್ಬೋದು, ಎಲ್ಲವೂ ಕೂಡ ಅವರು ನಿಷ್ಠೆಯಿಂದ ಸಂಪಾದನೆ ಮಾಡಿದಂಥ ಆ ದುಡ್ಡುಗಳು, ಅದನ್ನು ಯಾವ ರೀತಿ ಖರ್ಚು ಮಾಡ್ತಾರೆ. ಇವತ್ತು ಬ್ರಹ್ಮಕಲಶಕ್ಕೆ ಅಧ್ಯಕ್ಷರಾಗಿ ಇಲ್ಲಿ ಬಂದರೆ ನೀವು ದೇವಸ್ಥಾನದಲ್ಲಿ ನೋಡ್ಬೋದು, ಎಲ್ಲ ಕೆಲಸಗಳಿಗೂ ಅಚ್ಚುಕಟ್ಟಾಗಿದೆ. ಅವರ ಮನಸ್ಸೇ ಹಾಗಿರ್ತದೆ. ಎಂದರೆ ಎಲ್ಲಿಯೂ ಆಡಂಬರ ಇರಬಾರ್ದು, ಜನ ಎಷ್ಟು ಸೇರಿದಾರಂತೂ ಲೆಕ್ಕಲ್ಲ, ಅಲ್ಲೇ ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ಮತ್ತು ದೇವರ ಏನು ಕಾರ್ಯಗಳುಂಟು, ಧಾರ್ಮಿಕ ವಿಧಿವಿಧಾನಗಳುಂಟು, ಅದು ಎಷ್ಟು ಒಳ್ಳೆಯದಾಗಿ ನಡೀತಾ ಉಂಟು ಅಂತ. ಇವತ್ತು ನಮ್ಮ ವೇದಿಕೆಯಲ್ಲಿ, ಸಭಾ ವೇದಿಕೆಯಲ್ಲಿ ಫಸ್ಟಿಗೆ ಸಭಾ ಕಾರ್ಯಕ್ರಮ ಆಗುವಾಗ ಒಂದು ಭಾವನಾತ್ಮಕ ಸನ್ನಿವೇಶ ಸೃಷ್ಟಿಯಾಯಿತು. ಯಾಕೆಂದರೆ ನನಗೆ ನಿಂತುಕೊಂಡಾಗ ನನ್ನ ಬಾಲ್ಯದ ನೆನಪುಗಳಾಯಿತು ಮತ್ತು ನಾನು ಬೆಳೆದು ಬಂದ ಹಾದಿ ನೆನಪಾಯಿತು. ಇವತ್ತು ಆ ಒಂದು ಹಿರಿಯ ವ್ಯಕ್ತಿಯನ್ನು, ದೇವಸ್ಥಾನದ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಯನ್ನು ಅವರ ಇಡೀ ಕುಟುಂಬ ಪಾದ್ಯ ಪೂಜೆ ಮಾಡುವಾಗ ಒಂದು ಕಾರ್ಯವನ್ನು ಮಾಡಿದರು. ಬಹುಶಃ ನನ್ನ ಸುಮಾರು ಬಾಲ್ಯದ 20 ವರ್ಷ ಹಿಂದೆ ಹೋದರೆ ನನ್ನ ತಾಯಿ ಮನೆ ಇರೋದು ಕುಂದಾಪುರದಲ್ಲಿ, ಅಲ್ಲಿ ನನ್ನ ಅಜ್ಜಿ ಮನೆ ಉಂಟು. ಅಲ್ಲಿ ಒಂದು ದುರ್ಗಾಪರಮೇಶ್ವರಿ ಅಂತ ದೇವಸ್ಥಾನ ಉಂಟು. ಆ ದೇವಸ್ಥಾನದಲ್ಲಿ ನನ್ನ ಅಜ್ಜಿ ಸುಮಾರು 20 ವರ್ಷದಿಂದ ಇದೇ ಸೇವೆಯನ್ನು ಮಾಡ್ತಾಯಿದ್ರು. ಅಂದರೆ ದಿನ ಬೆಳಗ್ಗೆ ಎದ್ದರೆ ಅಲ್ಲಿ ಕಸ ಗುಡಿಸುವುದು ಮತ್ತು ಸೆಗಣಿ ಸಾರಿಸುವುದು ಎಲ್ಲ ಕೆಲಸವನ್ನು ಮಾಡ್ತಾರೆ. ಆದರೆ ಅವರು ಇವತ್ತಿನವರೆಗೆ 1 ರೂಪಾಯಿಯನ್ನು ಕೂಡ ಅಲ್ಲಿಂದ ಪಡೀಲಿಲ್ಲ. ಆದರೆ ಅವರ ಕೆಲಸವನ್ನು ಮಾಡಿ ಅವರಷ್ಟೇ ಹೋಗ್ತಾಯಿದ್ರು. ಆದರೆ ನಾವು ಯಾವಾಗಲೂ ಅಜ್ಜಿಯಲ್ಲಿ ಹೇಳ್ತೇವೆ, ಅಜ್ಜಿ ಈ ಕೆಲಸ ಪೂರ ಇಲ್ಲಿಗೆ ದಾಯ ಬೋಡಿತೀನಿ, ಈ ಪ್ರಾಯ ಇಲ್ಲ ಅಂತ. ಆದರೆ ಅವರ ನಿಷ್ಠೆಯನ್ನು ಬಿಡಲಿಲ್ಲ. ಅವರು ತೀರ್ಕೊಂಡ್ರ ನಂತರ ನಾವೆಲ್ಲ ಇಲ್ಲಿ ಬೆಳ್ತಂಗಡಿ ಉಜಿರೆಗೆ ಬಂದು ಇಲ್ಲಿ ಎಲ್ಲ ಮನೆ ಮಾಡಿದೆವು. ಆದರೆ ಅವರ ಭಕ್ತಿ ಬಿಡಲಿಲ್ಲ, ಆ ದುರ್ಗಾಪರಮೇಶ್ವರಿ ದೇವಿ ನಮ್ಮನ್ನು ಬಿಡಲಿಲ್ಲ ಅಂತ. ನನಗೆ ಎಲ್ಲಿ ಹೋದರೂ ಕೂಡ ದೇವಿಯ ಸ್ವರೂಪ ಕಾಣ್ತಿತ್ತು, ನಾನು ಎಲ್ಲಿ ಹೋದರೂ ದೇವಿಯ ಅನುಗ್ರಹ ಕಾಣ್ತಿತ್ತು. ಆಗ ನನಗೆ ಕಂಡದ್ದು ನಮ್ಮ ಏನು ಉಜಿರೆಯಲ್ಲಿರುವಂಥ ಸಂಸ್ಥೆ ಉಂಟು, ಆ ಸಂಸ್ಥೆ ಹತ್ತಿರದಲ್ಲಿರುವಂಥ ಒಂದು ಊರಿನಿಗೆ ಸಂಬಂಧಪಟ್ಟ ದೇವಿಯ ದೇವಸ್ಥಾನ ಉಂಟು, ಅದನ್ನು ಮಾಡಬೇಕು ಅಂತ. ನನಗೆ ಕುಟುಂಬಕ್ಕೆ ಆಗಲಿ ನನಗೆ ಆಗಲಿ ಯಾವುದೇ ಸಂಬಂಧ ಇಲ್ಲದ್ದು ಒಂದು ದೇವಸ್ಥಾನ, ಯಾರದೇ ಜಾಗದಲ್ಲಿರುವಂಥ ದೇವಸ್ಥಾನ, ಅದನ್ನು ನನ್ನ ಮುಖಾಂತರ ಆಗಬೇಕು ಅಂತ 10 ಪ್ರಶ್ನೆ ಕೇಳುವಾಗ ಕೂಡ ಅದು ನಿನ್ನ ಮುಖಾಂತರ ಆಗಬೇಕು ಅಂತ. ದೇವರು ಯಾವ ರೀತಿ ಅನುಗ್ರಹ ಆಗುತ್ತಾನೆ, ತಾಯಿ ನನ್ನ ಅಜ್ಜಿ ಮಾಡಿದಂಥ ಸೇವೆ, ಆ ಮುಖಾಂತರ ದೇವಿ ನನ್ನನ್ನು ಕೈ ಹಿಡಿಯಿತು. ನಾನು ಆ ದೇವಸ್ಥಾನ ಕಟ್ಟಲಿಕ್ಕೆ ಹೊರಟಾಗ ನನ್ನ ಕೈಯಲ್ಲಿ 1 ರೂಪಾಯಿ ಹಣ ಇರಲಿಲ್ಲ. ಆದರೆ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ಈ ಒಂದು ಕಷ್ಟವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದೀನಿ ನೀನು, ನನ್ನಿಂದ ಇದು ಮಾಡಲಿಕ್ಕೆ ಸಾಧ್ಯ ಉಂಟಂತ. ಆದರೆ ಸುಮಾರು 2 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಆ ದೇವಸ್ಥಾನ ಕಟ್ಟಿದೆ ಮತ್ತು ಬ್ರಹ್ಮಕಲಶವನ್ನು ಮಾಡಿದೆ. ಇದಕ್ಕೆ ಪೂರ್ಣ ಶಶಿಯಣ್ಣನ ಅನುಗ್ರಹವನ್ನು ಪಡೆದೆ ಅಂತ. ಯಾಕೆ ಈ ವಿಷಯ ಹೇಳ್ತಾ ಇದ್ದಂತೆ, ಇವತ್ತು ಈ ವೇದಿಕೆಯಲ್ಲಿ ಒಂದು ಹಿರಿಯ ವ್ಯಕ್ತಿಯನ್ನು ಗೌರವಿಸಿದರೆ ಬಹುಶಃ ಆ ವ್ಯಕ್ತಿ ದೇವರಿಗೆ ಪ್ರಿಯಾದ ವ್ಯಕ್ತಿ ಅಂತ. ಯಾಕಂದರೆ ದೇವರಿಗೆ
ನಾವು ಎಷ್ಟೇ ಪೂಜೆ ಮಾಡ್ಬೋದು, ಆದರೆ ದೇವರಿಗೆ ಸೇವೆ ಮಾಡೋ ವ್ಯಕ್ತಿಯನ್ನು ನಾವು ಗೌರವಿಸದೆ ಬ್ರಹ್ಮ ಕಲಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ನನ್ನ ಅಜ್ಜಿ ಇಲ್ಲ, ಆದರೆ ನಾನು ಬಹುಶಃ ಅಜ್ಜಿ ಇರ್ತಿದ್ರೆ ನಾನು ಕೂಡ ನಾಳೆ ಅಜ್ಜಿಯನ್ನು ಕರೆದು ಈ ಕಾರ್ಯವನ್ನು ಖಂಡಿತ ಮಾಡ್ತಿದ್ದೆ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಹಿರಿಯರು ಮಾಡಿದಂಥ ಏನು ಭಕ್ತಿ ಉಂಟು ಅದು ಖಂಡಿತ ಯಾವತ್ತೂ ಬಿಟ್ಟು ಹೋಗುವುದಿಲ್ಲ ಅಂತ. ಹಾಗಂದರೆ ಅವರು ಆ ದೇವಿಯ ಒಂದು ಸೇವೆಯನ್ನು ಮಾಡಿದು ಇವತ್ತು ನನ್ನ ಜೀವನದಲ್ಲಿ ನಾನು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಆ ದೇವಿಯ ಸಾನ್ನಿಧ್ಯ ಸಾಧ್ಯವಾಯಿತು. ಮತ್ತು ಇವತ್ತಿಗೂ ಕೂಡ ಅವತ್ತು ಬ್ರಹ್ಮಕಲಶದ ವಸ್ತು ಅಷ್ಟಮಂಗಲ ಪ್ರಶ್ನೆ ಇಡುವಾಗ ಅವರು ಹೇಳಿದರು, ನೀನು ಏನೇ ಕೆಲಸ ಮಾಡು, ನೀನು ಎಲ್ಲಿಯೇ ದೇವಸ್ಥಾನಕ್ಕೆ ಹೋಗು, ಯಾವ ಊರಿಗೆ ಬೇಕಾದರೂ ಹೋಗು, ಆದರೆ ಪ್ರತಿ ವರ್ಷ ಆ ದೇವಿಯ ಅನುಗ್ರಹ ಪಡೆಯುವುದು ಮಾತ್ರ ಖಂಡಿತವಾಗಿ ನೀನು ಮಾಡಬೇಕು ಅಂತ, ನೀನು ಇನ್ನಷ್ಟು ಬೆಳಿತಿ ಅಂತ. ಆದರೆ ನಾನು ಪ್ರತಿ ವರ್ಷ ಹೋಗಿ ಆ ದೇವಿಯ ಅನುಗ್ರಹವನ್ನು ಪಡಿತೇನೆ ಮತ್ತು ಅಲ್ಲಿ ಹೋಗಿ ಒಂದು ಕ್ಷಣ ನಾನು ನನ್ನ ಅಜ್ಜಿಯನ್ನು ನೆನಪಿಸಿಕೊಳ್ತೇನೆ. ಯಾಕಂದರೆ ನಮಗೆಲ್ಲ ಈ ಭಕ್ತಿಯನ್ನು ಕೊಡಬೇಕಿದ್ದರೆ ಹಿರಿಯ ವ್ಯಕ್ತಿ ಆ ಜೀವ ನಮಗೆ ಇವತ್ತು ಕೊಟ್ಟಿದೆ. ಸಮಾಜದಲ್ಲಿ ಒಂದಷ್ಟು ಸೇವೆ ಮಾಡಬೇಕಿದ್ರೆ ನಾನು ಕೂಡ ಯಾವತ್ತೂ ಅನಿಸುವುದುಂಟು. ಯಾಕಂದರೆ ನಾನು ಅಷ್ಟು ಒಂದು ಸಮಾಜ ಸೇವೆ ಮಾಡುವಾಗ ಇದು ಇಲ್ಲಿಗೆ ಸಾಕು, ಇನ್ನು ಮುಂದಕ್ಕೆ ಬೇಡ ಅಂತ, 4 ಶಾಲೆಯ ಅಭಿವೃದ್ಧಿ ಮಾಡಿದ ನಂತರ ಇನ್ನೊಂದು ಶಾಲೆ ಬೇಡ ಅಂತ. ಆದರೆ ರಾತ್ರಿಯಾಗಿ ಬೆಳಿಗ್ಗೆ ಹೇಳುವಾಗ ನಾಳೆ ಕೂಡ ಯಾರಾದರೂ ಫೋನ್ ಮಾಡಿದ ಕೂಡಲೇ ನಾನು ಎದ್ದುಕೊಂಡು ಹೋಗ್ತೇನೆ, ಅಲ್ಲಿ ಹೋಗಿ ನನ್ನ ಸೇವೆಯನ್ನು ಕೊಡ್ತೇನೆ. ಆದರೆ ಇದೆಲ್ಲ ಪ್ರೇರಣೆ ಆಗುವುದು ದೇವರಿಂದ, ದೇವಿಯ ಅನುಗ್ರಹದಿಂದ. ನಾವು ಸಮಾಜದಲ್ಲಿ ಎಷ್ಟೇ ಸಂಪಾದನೆ ಮಾಡ್ಬೋದು, ಆ ಸಂಪಾದನೆ ಉಳಿಸಿಕೊಡುವುದು ನಮಗೆ ದೇವರು. ಇವತ್ತು ಶಶಿಯನ್ನು ನಾವು ಹೊಗಳಬೇಕು ಅಂತ ಹೇಳುವುದಿಲ್ಲ, ಆದರೆ ಅವರ ಮನಸ್ಸಿನ ನೋಡುವವರಿಗೆ ಅವರೊಂದಷ್ಟು ಸಂಪಾದನೆ ದುಡ್ಡುಂಟು ಖರ್ಚು ಮಾಡಿದಂತೆ, ಆದರೆ ಅವರ ಭಕ್ತಿ ಎಷ್ಟು ಉಂಟು. ಅವರಾಗ ಹೇಳಿದ ಮಾತೊಂದುಂಟು, ಯಾಕಂದರೆ ನಮಗೆ ಇಲ್ಲಿ ಎಷ್ಟು ಜನ ಬರೋದು ಮುಖ್ಯ ಅಲ್ಲ ಅಂತ, ಭಕ್ತಿಯಿಂದ ದೇವರ ಪ್ರಾರ್ಥನೆ ಮಾಡಬೇಕು. ನಾನು ಕೂಡ ಅದನ್ನೇ ಇಷ್ಟಪಡುವ ವ್ಯಕ್ತಿ ಅಂತ. ಯಾಕಂದರೆ ನಾವು ಒಂದು ದೇವಸ್ಥಾನಕ್ಕೆ ಹೋದರೆ ನಮ್ಮ ಭಕ್ತಿಯಲ್ಲಿ ಸಮರ್ಪಣೆ ಆಗಬೇಕು. ನಾವು ಸುಮ್ಮನೆ ಆಡಂಬರಕ್ಕಾಗಿ ದೇವಸ್ಥಾನಕ್ಕೆ ಹೋಗುವುದಲ್ಲ, ಆ ಭಕ್ತಿಯಿಂದ ನಾವು ಏನು ಅಲ್ಲಿ ಸಮರ್ಪಣೆ ಮಾಡ್ತಾರೆ ಅದು ಖಂಡಿತವಾಗಿಯೂ ದೇವರು ನಮ್ಮ ಕೈಯನ್ನು ಹಿಡಿತಾರೆ. ನಾವು ಒಂದು ದಿವಸ ದೇವಸ್ಥಾನಕ್ಕೆ ಹೋದರೆ ಸಾಕಾಗಲಿಕ್ಕಿಲ್ಲ, ವರ್ಷದ 360 ದಿವಸ ಸಹ ದೇವರನ್ನು ಸೇವೆ ಮಾಡಿದರೆ ಖಂಡಿತವಾಗೂ ನಾವು ದೇವರು ನಮ್ಮ ಕೈ ಹಿಡಿತಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಊರಿನ ಈ ಭಕ್ತಾಭಿಮುಖ ಮುಖಾಂತರ ಇಲ್ಲಿ ಆಗಲಿ, ದೇವರ ನಿರಂತರ ಈ ಸೇವೆ ನಡೀತಾ ಇರಲಿ. ಯಾಕಂದರೆ ಸುಂದರವಾದ ದೇವಾಲಯ ಇಲ್ಲಿ ನಿರ್ಮಾಣವಾಗಿದೆ, ಒಂದೊಂದು ಕೆಲಸವೂ ಕೂಡ ಅಚ್ಚುಕಟ್ಟಾಗಿದೆ. ಈ ಅಚ್ಚುಕಟ್ಟಣದಲ್ಲಿ ಶಶಿಯಣ್ಣನ ಒಂದು ಶ್ರಮ ಎತ್ತಿ ಕಾಣ್ತಾ ಇದೆ. ಯಾಕಂದರೆ ಅವರ ಈ ಸೇವೆ ತೆರೆಯ ಹಿಂದೆ ಇರುವಂಥ ಸೇವೆಗಳು, ಯಾಕಂದರೆ ಅವರು ಕೈ ಎತ್ತಿ ಕೊಟ್ಟಂಥ ಏನು ದುಡ್ಡುಂಟು ಅದು ಒಬ್ಬನ ಬಾಳಲ್ಲಿ ಬೆಳಕಾಗಿ ಖಂಡಿತವಾಗಿಯೂ ಮೂಡ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಾನು ಕೂಡ ಅವರ ಈ ಸೇವೆಯನ್ನೇ ಪಡೆದು ಈ ಹಂತಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಯಿತು ಅಂತ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡುತ್ತಾ, ಬಹುಶಃ ಇವತ್ತು ಈ ಒಂದು ಬ್ರಹ್ಮಕಲಶಕ್ಕೆ ಈ ಊರಿನ ಸಾವಿರಾರು ಜನ ನೀವು ದುಡಿದಿದ್ದೀರಿ. ಇನ್ನೂ ಕೂಡ ನೀವು ಈ ಸೆಷನ್ನೊಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ದೇವಸ್ಥಾನ ಸೇವೆ ಮಾಡುವಂಥ ಕೆಲಸವು ಆಗಲಿ ಅಂತ ಹೇಳುತ್ತಾ, ನನಗೆ ಇವತ್ತು ಬಂದು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ ಮತ್ತು ನನ್ನ ಬಾಲ್ಯದ ಜೀವನವನ್ನು ನೆನಪಿಸುವಂಥ ಒಂದು ಘಟನೆ ಕೂಡ ಆಯಿತು. ನಾನು ಕೂಡ ಇವತ್ತು ಬಹುಶಃ ಮನೆಗೆ ಹೋದರೆ ನನ್ನ ಅಜ್ಜಿಯನ್ನು ನೆನಪಿಸಿಕೊಳ್ಬೇಕಂದರೆ ಖಂಡಿತ ನೆನಪಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ನಾಳೆ ಬೆಳಿಗ್ಗೆ ಎದ್ದು ನಾನು ದೇವಸ್ಥಾನಕ್ಕೆ ಹೋಗಿ ಅವರ ಪಾದ ಪೂಜೆಯನ್ನು ಅವರ ಇಲ್ಲದಿದ್ದರೂ ಕೂಡ ಆ ದೇವಸ್ಥಾನದಲ್ಲಿ ಅವರ ಪಾದ ಪೂಜೆಯನ್ನು ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಬಹುಶಃ ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಊರಿನ ಭಕ್ತಾಭಿಮಾನಿಗಳು ಮತ್ತು ಇರ್ಬೋದು ಹಿರಿಯರಿಗೆ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು ಸರ್. ಇದೀಗ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಚೈತ್ರೇಶ್ ಇಳಂತಿಲ ಇವರಿಂದ ಶುಭಾಂಸನೆಯ ಮಾತುಗಳು. ಸ್ಥಳ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಿಸುತ್ತಾ, ಪರಮಪೂಜ್ಯ ಮಾನಿಲ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಯವರ ಆಶೀರ್ವಾದವನ್ನು ಬಿಡುತ್ತಾ, ಅದೇ ರೀತಿ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿರುವ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರೊಂದು ಆಶೀರ್ವಾದವನ್ನು ಬಿಡುತ್ತಾ, ಅದೇ ರೀತಿ ಈ ಸ್ಥಳದ ಬಹುದೊಡ್ಡ ಅಭಿವೃದ್ಧಿಯ ಕ್ರಾಂತಿಯನ್ನು ಮಾಡಲಿಕ್ಕೆ ಪ್ರಮುಖ ಪಾತ್ರರಾಗಿರುವ ಉದ್ಯಮಿಗಳು ಶ್ರೀ ಕ್ಷೇತ್ರ ಶಶಿಧರ್ ಶೆಟ್ಟಿ ಬರೋಡ ಅವರಿಗೂ ನಮಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ ಹಾಗೆಯೇ ಧರ್ಮ ಭಕ್ತರೇ, ಒಂದು ದೇವಸ್ಥಾನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವುದೆಂದರೆ ದಾನಿಗಳ ಜೊತೆ ಪ್ರಮುಖವಾಗಿ ನಾನು ಮೊದಲನೇದಾಗಿ ಅಭಿನಂದಿಸಿ ಇಚ್ಛೆಪಡೋದು ಕರಸೇವಕರನ್ನು. ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ದಾನಿಗಳು ದಾನವನ್ನು ನೀಡ್ಬೋದು, ಆದರೆ ಪ್ರತಿ ಹಂತದಲ್ಲೂ ಕರಸೇವಕರ ಪಾತ್ರ ಬಹಳ ಮುಖ್ಯವಾದುವಂಥದ್ದು. ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ, ಇಲ್ಲಿನ ಅಚ್ಚುಕಟ್ಟಿನ ವ್ಯವಸ್ಥೆಯಲ್ಲಿ ಈ ಕ್ಷೇತ್ರದ ಪ್ರತಿಯೊಂದು ದಿಕ್ಕುಗಳಲ್ಲಿ ಇರುವ ಆಯಾಮಗಳನ್ನು ಗಮನಿಸಿದಾಗ ಇಲ್ಲಿನ ಬಹುದೊಡ್ಡ ಸಂಖ್ಯೆಯಲ್ಲಿ ಕರಸೇವಕರು ಮಾಡಿರುವಂಥ ಶ್ರಮ
ನಿಜಕ್ಕೂ ಅಭಿನಂದನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ವಾಮಿಗಳು ಈಗಾಗಲೇ ಹೇಳಿದರು, ಧರ್ಮ ಶಿಕ್ಷಣ ಯಾಕೆ ಬೇಕು ಅನ್ನುವಂಥ ದೃಷ್ಟಿಯಿಂದ. ಇಂದಿನ ಸಮಾಜದಲ್ಲಿ ಧರ್ಮ ಶಿಕ್ಷಣದ ಕೊರತೆ ಬಹಳಷ್ಟು ಇದೆ ಅಂತ ನಮಗೂ ಅನ್ನಿಸ್ತದೆ. ನಾವು ಹಲವಾರು ಕಾರ್ಯಕ್ರಮಗಳಿಗೆ ಪತ್ರಕರ್ತರ ನೆಲೆಯಲ್ಲಿ ಹೋಗುವಾಗ ನಮಗೂ ಗಮನಕ್ಕೆ ಬರುವಂತುಂಟು. ನಾವು ಕೆಲವು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತೇವೆ. ಧಾರ್ಮಿಕ ಕ್ಷೇತ್ರಗಳು ಹೇಗೆ ಆಗ್ತಿವೆ ಅಂತೇಳಿದರೆ, ಬಹಳಷ್ಟು ವಿಚಾರದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ, ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸ್ತಾರೆ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸ್ತಾರೆ. ಇತ್ತೀಚೆಗೆ ಒಂದು ದೇವಸ್ಥಾನಗಳಲ್ಲಿ ನಾವು ಹೋಗಿದ್ದೆವು. ಬಹುಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಬರ್ತಾರೆ, ಅವರು ಧರ್ಮ ಪ್ರಬೋಧನೆಯನ್ನು ನೀಡ್ತಾರೆ. ಅದು ಯಾಕೆ ನೀಡ್ತಾರೆ ಅನ್ನೋದು ಶಿಕ್ಷಣ ನಮಗೆ ಕೊರತೆ ಕಾಣ್ತದೆ ಅಂತ ಅನ್ನೋದು ನೋಡಿದ್ರಾಗೆ ಅಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಅದನ್ನು ಕೇಳಲಿಕ್ಕೆ ಜನ ಇಲ್ಲ. ಇದು ಬಹಳ ದೊಡ್ಡ ಕೊರತೆ. ಧಾರ್ಮಿಕ ಶಿಕ್ಷಣ ಯಾಕೆ ಬೇಕು ಅಂತ ಹೇಳೋದಕ್ಕೆ ಇತ್ತೀಚೆಗೆ ಒಂದು ನಿದರ್ಶನವನ್ನು ಸಣ್ಣದನ್ನು ಹೇಳ್ತೇನೆ, ಬಹಳ ಹೊತ್ತಾಗಿದೆ. ಒಂದು ಹಿಂದಿ ರಿಯಾಲಿಟಿ ಶೋ ಅಲ್ಲಿ ಒಂದು ನೇಹಾ ಕಕ್ಕರ್ ಇರುವಂಥ ಒಂದು ಶೋ, ಅದರಲ್ಲಿ ಒಂದು ಸಣ್ಣ ಪುಟ್ಟ ಬಾಲಕ, ಒಂದು 2-3 ವರ್ಷದ ಬಾಲಕ ಆಗಿರ್ಬೋದು, ಅವನು ಬರ್ತಾನೆ, ನೇಹಾ ಕಕ್ಕರ್ ಹಾಯ್ ಅಂತ ಹೇಳ್ತಾಳೆ. ಆ ಮಗುವಿನ ಒಂದು ಸಂಸ್ಕಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಹಾಯ್ ಹಲೋ ಚೋಡೋ ಹರೇ ರಾಮ್ ಬೋಲೋ ಅಂತ ಹೇಳ್ತಾನೆ. ಇದು ಯಾಕೆ ಅಂತ ಹೇಳಿದರೆ, ನಮ್ಮ ಶಿಕ್ಷಣ ಯಾವ ರೀತಿ ಧಾರ್ಮಿಕ ಶಿಕ್ಷಣ ಮಕ್ಕಳಿಗೆ ಬೇಕು ಅನ್ನೋದು ನಮ್ಮ ಪೋಷಕರಿಂದ ಬರಬೇಕಾಗಿರುವಂಥದ್ದು. ಅಲ್ಲಿ ಅವರ ಪೋಷಕರು ಧರ್ಮ ಪ್ರಬೋಧನೆಯನ್ನು ಬೆಳೆಸ್ತಾರೆ. ಆ ಮಗುವಿಗೆ, ಸಣ್ಣ ಮಗುವಿಗೆ ಆ ಧಾರ್ಮಿಕ ಶಿಕ್ಷಣವನ್ನು ನೀಡಿದ್ದಾರೆ. ಅದು ಇನ್ನು ಮುಂದುವರಿತಾ ಅವಳು ಮಾತಾಡ್ತಾ ಹೇಳ್ತಾಳೆ, ನೀವಿಷ್ಟು ಸಣ್ಣದರಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ಮುಂದೆ ಏನಾಗಬೇಕು ಅಂತ ಇಚ್ಛೆ ಪಡ್ತೀರಿ ಅಂತ. ಅವಳು ಹೇಳ್ತಾನೆ, ನಾನು ಧರ್ಮ ಪ್ರಬೋಧನೆಯನ್ನು ಮಾಡ್ತೇನೆ, ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು ಎಲ್ಲೆಡೆ ಪ್ರಸರಿಸ್ತೇನೆ ಅಂತ ಹೇಳ್ತಾನೆ. ಅಷ್ಟು ಸಣ್ಣ ಮಗುವಿಗೆ ಅಷ್ಟೊಂದು ಜ್ಞಾನ ನೋಡಿ ಅವರಿಗೆಲ್ಲ ಶಾಕ್ ಆಗ್ತದೆ. ಮುಂದೆ ಹೇಳ್ತಾಳೆ, ಯಾಕೆ ಧರ್ಮ ಪ್ರಬೋಧನೆ ನಾವು ಬೆಳೆಸಬೇಕು ಅಂತ, ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಯಾಕೆ ಬೆಳೆಸಬೇಕು, ಧಾರ್ಮಿಕ ವಿಚಾರ ಯಾಕೆ ತಿಳಿಬೇಕು ಅಂತ ಕೇಳಿದಾಗ ಆ ಮಗು ಹೇಳ್ತದೆ, ನೀವು ಮಕ್ಕಳಿಗೆ ಟಾಯ್ಸ್ ಅಂತ ತಗೊಳ್ಳಿಕ್ಕೆ ಹೋಗ್ತೇವೆ ಎಲೆಕ್ಟ್ರಾನಿಕ್ ಶಾಪಲ್ಲಿ. ಎಲೆಕ್ಟ್ರಾನಿಕ್ ಶಾಪ್ಗೆ ಒಂದು ಟಾಯ್ಸ್ ಅಂದರೆ ಆಟಿಕೆಯ ಜೊತೆ ಒಂದು ಮೆನು ಅನ್ನು ಕೊಡ್ತಾರೆ. ಆ ಮೆನು ಯಾಕೆ ಇರ್ತದೆ ಅಂತ ಹೇಳಿದರೆ, ಆ ಆಟಿಕೆ ಹೇಗೆ ಬಳಕೆ ಆಗ್ತದೆ ಅನ್ನೋದಕ್ಕೆ ಕೈಪಿಡಿಯಾಗಿ ಇರ್ತದೆ. ಅದೇ ರೀತಿ ನಮ್ಮ ಒಂದು ತಿಳುವಳಿಕೆ, ನಮ್ಮ ಸಂಸ್ಕೃತಿ, ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋ ದೃಷ್ಟಿಯಿಂದ ಧರ್ಮ ಶಿಕ್ಷಣ ನಮಗೆ ಅಗತ್ಯ. ಅದು ನಮ್ಮ ಜೀವನದ ಕೈಪಿಡಿ ಅಂತ ಆ ಮಗು ಹೇಳ್ತದೆ. ನೋಡಿ, ಅದರ ಒಂದು ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು. ಅದೇ ರೀತಿ ಈ ಓಡಿಲು ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಅಭಿವೃದ್ಧಿಗಳಾಗಿದೆ. ಅಭಿವೃದ್ಧಿಯ ಜೊತೆಗೆ ಒಂದು ಸಂದೇಶವನ್ನು ನಮ್ಮ ಅಧ್ಯಕ್ಷರು ನೀಡಿದ್ದಾರೆ. ಅದು ಅವರು ಈಗಾಗಲೇ ಹೇಳಿದರು, ಈಗಿನ ಕಾಲದಲ್ಲಿ ಮರಗಳ ಕೊರತೆ ಕಾಡ್ತಾ ಇದೆ, ಅದಕ್ಕೆ ಮರಗಳನ್ನು ನೆಡುವುದಾದರೆ ಆಗಲಿ, ಜೊತೆಗೆ ಒಂದು ಕರಸೇವಕರನ್ನು ಅಭಿನಂದಿಸುವುದಾಗಿರಲಿ, ಅದೇ ರೀತಿ ವಸ್ತ್ರಗಳನ್ನು ದಾನ ನೀಡುವುದಾಗಿರಲಿ, ನಾವು ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಇಂಥ ಸಂಸ್ಕಾರಭರಿತ ವಿಚಾರಗಳನ್ನು ನೀಡಬೇಕು ಅಂತ ಹೇಳ್ತಾ, ನಮ್ಮ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ನೆಲೆಯಲ್ಲಿ ವೇದಿಕೆಗೆ ಆಹ್ವಾನಿಸಿದಾಗೆ ಧನ್ಯವಾದ ಸಲ್ಲಿಸ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ. ಧನ್ಯವಾದಗಳು. ವಂದನೆಗಳು ಸರ್. ಇದೀಗ ಕ್ಷೇತ್ರದ ಮಹಿಮೆಯನ್ನು ಸಾರುವಂಥ ಭಕ್ತಿಗೀತೆಯನ್ನು ಒಳಗೊಂಡಂಥ ಒಂದು ಧ್ವನಿ ಸುರುಳಿಯ ಬಿಡುಗಡೆ ಹಾಗೂ ಇಂದಿನ ಗಣ್ಯ ಅತಿಥಿಗಳಾಗಿ ಉಪಸ್ಥಿತಿರುವಂಥ ಸರ್ವರಿಗೂ ಸ್ಮರಣಿಕೆ ಪ್ರದಾನ ಕಾರ್ಯಕ್ರಮ ಮತ್ತು ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸುವಂಥ ಒಂದು ಕಾರ್ಯಕ್ರಮ. ಇದನ್ನು ಶ್ರೀಯುತ ಧರಣೇಂದ್ರ ಕುಮಾರ್ ಸರ್ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮೊದಲಿಗೆ ವಿಶೇಷವಾಗಿ VG ಕ್ರಿಯೇಷನ್ಸ್ ಇವರು ಅರ್ಪಣೆ ಮಾಡುತ್ತಿರುವಂತಹ ನಿರಂಜನ್ ಗೌಡ ಗುರುವಾಂಕೆರೆ ಇವರ ಸಾಹಿತ್ಯದಲ್ಲಿ ನಿರ್ಮಾಣಗೊಂಡಿರುವ ಮದ್ದಡ್ಕದ ಸಂದೇಶ್ ಅನಿಲ ಇವರ ನಿರ್ಮಾಣ ಮಾಡಿರುವಂತಹ ಜಯಶ್ರೀ ಬೆಳ್ತಂಗಡಿ ಇವರ ಗಾಯನದೊಂದಿಗೆ ಈ ಒಂದು ವಿಶೇಷವಾದ ನಮ್ಮ ಕ್ಷೇತ್ರದ ಮಹಿಮೆಯನ್ನು ಸಾರುವ ಹಾಡನ್ನು ಇದೀಗ ಲೋಕಾರ್ಪಣೆ ಮಾಡುವಂಥ ಸಂದರ್ಭ. ಆ ಒಂದು ತಂಡ ದಯವಿಟ್ಟು ವೇದಿಕೆ ಮುಂದೆ ಬರಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಇದನ್ನು ಆ ಪೂಜ್ಯ ಅರಸರು ಅದನ್ನು ಲೋಕಾರ್ಪಣೆಗೊಳಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಿದ್ದೇವೆ. ಸಂದೇಶ್ ಅನಿಲ ದಯವಿಟ್ಟು ವೇದಿಕೆ ಮುಂದೆ ಬನ್ನಿ. ನಿರಂಜನಗೌಡ ಗುರುವಾಂಕೆರೆ ಹಾಗೆ ಜಯಶ್ರೀ ಬೆಳ್ತಂಗಡಿ ಎಲ್ಲ ಈ ಹಾಡುಗಳನ್ನು ಬರೆದಿರುವವರು ಭಾಳ ಮುಖ್ಯವಾಗಿ ಗಮನಿಸಿಕೊಳ್ಬೇಕು. ನಮ್ಮ ಶ್ರೀ ಕ್ಷೇತ್ರ ಓಡಿಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಮಹಿಮೆಯನ್ನು ಸಾರುವಂಥ ಹಾಡನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡುವುದರೊಂದಿಗೆ ಯೂಟ್ಯೂಬಲ್ಲಿ ಅದನ್ನು ನೋಡಿ ಸಂತೋಷ ಪಡಬೇಕು. ಒಂದಷ್ಟು ಜನ ಅದನ್ನು ವ್ಯೂವರ್ಸ್ ಆಗಬೇಕು, ಕ್ಷೇತ್ರವನ್ನು ಇನ್ನಷ್ಟು ಬೆಳಗುವಂಥ ಕಾರ್ಯವನ್ನು ಮಾಡಬೇಕು ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಡಿಲ ಇವರ ಮತ್ತು
ನಮ್ಮ ತಿಮ್ಮಣ್ಣ ಸಾದ ಪದ್ಮಪ್ರಸಾದ್ ಅಜಿಲರು ಜೊತೆಯಾಗಿ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಹಾಡು ಬೆಳಗಲಿ, ಹಾಡು ಇನ್ನಷ್ಟು ಜನರು ಕೇಳುವಂತಾಗಲಿ, ಎಲ್ಲರ ಕಡೆ ಇದು ಬೆಳಗಲಿ ಅನ್ನೋಂಥ ಕ್ಷೇತ್ರದ ಗುರಿಕಾರನೆ ಮಹಾಲಿಂಗೇಶ್ವರನ ಸಿಂಗಾರನೆ, ಓಡೀರು ಕ್ಷೇತ್ರದ ಗುರಿಕಾರನೆ ಮಹಾಲಿಂಗೇಶ್ವರನ ಸಿಂಗಾರನೆ. ಬಂಧುಗಳೇ, ಶ್ರೀ ಕ್ಷೇತ್ರ ಓಡಿಯಲು ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬ್ರಹ್ಮದ ಬ್ರಹ್ಮಕಲಶೋಚ್ಚಯದ ಈ ಪೊರ್ಲಕಂಠದ ಚಾವಡಿಡು ಬೊತ್ತಬೇತೆ ಹೊಸ ಹೊಸ ಯೋಜನೆ ಚಿಂತನೆ ನಡತಂಡು ಅಂಡ ಕಡೆಯಕ್ಕೆ ಕುಡೊಂಜಿ ವಿಶೇಷವೈನ ಯೋಜನೆ ನಿಖಲ ದುಮ್ಮವರೆಂಡು ತಾಯ್ತ ಪಂಡ ಇತ್ತನೆ ನಮకు ಗೊತ್ತಿತ್ತಲೇಕೆನೆ ಏನಿಲ್ಲ ಕೆಲವೊಂಜಿ ಕಾರ್ಯಕ್ರಮ ಸುಮಾರು 2,000 ಮಿತ್ತು ಕಾರ್ಯಕ್ರಮ ನಿರೂಪಣೆಗೆ ಪೋತನ ಎಲ್ಲಿ ಅನುಭವ ಮಾತಾ ಕಾರ್ಯಕ್ರಮಡ್ಲ ನಂಗೆ ನೆಂಪದ ಕಾಣಿಕೆ ದಾದ ಪಂಡ ಒಂಜ ಮಲ್ಲ ದೇವರನ ಫೋಟೋ ಇಜೊಂಜಿ ಸ್ಮರಣಿಕೆ ಕೊರ್ಪನೆ ಐನು ಕೊಣದು ದೀದ ಬುಕ್ ಇಲ್ಲ ದಿವರ್ನೇ ಜಾಗೇಜ್ ಇಂಚಿನ ಪರಿಸ್ಥಿತಿ ಅವಂದಿಪ್ಪನ ಪೊರ್ತುಡು ಮುಲ್ಪದ ಬ್ರಹ್ಮಕಲಶೋತ್ಸವ ಉಚ್ಚಯ ಸಮಿತಿದ ಗುರುಕರ ಎಂಚಿನ ಶಶಿಧರ ಶೆಟ್ಟಿ ಬರೋಡ ಕರಿನ ಒಂಜಿ 4 ವರ್ಷದಿಂಚಿ ನಮ್ಮ ತಿಕ್ಕಿನಕ ಚರ್ಚೆ ಮಲ್ತೊಂದಿತ್ತೀರಿ ನೀನು ಮಾಸ್ಟೇ ಬದಲಾವಣೆ ಮಲ್ಪೊಡು ಅಂಡ ಬದಲಾವಣೆ ಮಲ್ಪೊಡು ಪಣೊಂದಿತ್ತೀರಿ ಬದಲಾವಣೆ ಮಲ್ಪುನಿಯರೆಂದು ಗೊತ್ತಿಜ್ಜಾಣ ಅಂಡ ಒಂದು ಸುರುಟಾದ ಶ್ರೀ ಕ್ಷೇತ್ರ ಓಡಿಯಲೊಡಿನ ಬದಲಾವಣೆ ಅವೊಂದು ಪಂಡ್ರೆ ಸಂತೋಷ ಪಡೆಯೋದು ಜೋರಾದ ಚಪ್ಪಾಳಿಡೋದಕ್ಕೆ ಪ್ರೋತ್ಸಾಹ ಕೊಡು ಅವು ದಾಯ್ತ ಬದಲಾವಣೆ ಪಂಡ ಪ್ರತಿ ಊರಿಯಾಗಲ ಅಕಲು ದಿನಾ ನೆಂಪು ಅವಡು ದೇವಸ್ಥಾನಕ್ಕೆ ಪೋನಾಗ ತುತ್ತರೆ ಒಂಜಿ ವೇಷ್ಟಿ ಪೊಂಜೆನಕಲು ಪೋನಾಗ ಒಂಜಿ ತುತ್ತರ ಸೀರೆ ಚೂಡಿದಾರ ಬುಡುಕ ಸೀರೆ ಪತ್ತಗ ಐತೊಟ್ಟಿಗೂ ಪ್ರತಿದಿನ ಇಲ್ಲಲು ದೀಪ ಪೊತ್ತಾವರೆ ಒಂಜಿ ಎಲ್ಲಿಯ ದೀಪ ಆ ದೀಪ ಪೊತ್ತಾದು ದೇವರಿಗೆ ಆರತಿ ಮಲ್ಪರ ಒಂಜಿ ಹರಿವಾಣ ಅಂಚ 4 ಕೊರಪುನ ಕಜ್ಜನ ಇನ್ನು ಮಲ್ತೊಂದುಲ್ಲೇರೆ ಐಕಾದು ಸೇದಿಂಚಿನ ಮಾತೇನ ಪರವಾದ ಬ್ರಹ್ಮಕಲಶ ಉಚ್ಚಯ ಸಮಿತಿದು ವಿಶೇಷ ಸೋಲೈತ ಸೊಲ್ಮೆ ಸಂದಾಯಿತ ಮಲ್ತೊಂದು ಒಂದು ನಿತ್ತ ಕಾರ್ಯಾಧ್ಯಕ್ಷರಾಯನಂಚಿನ ಸಂತೋಷ್ ಕುಮಾರ್ ಜೈನರು ಮಾತೆರೆ ಕೊರಡು ಬಂದು ವಿನಂತಿ ಮಲ್ತೊಂದಿಲ್ಲ ಸುರುಟಾದು ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಡಿಲ್ಲ ಇಮ್ಮೆರಿಗೆ ಕೊರತೆ 2 ಆಶೀರ್ವಾದ ದೇತನದಲ್ಲೇರೆ ಒಂದು ಒಂಜಿ ಪೊರ್ಲಕಂಠದ ಪೊರ್ತು ಸೇರ್ದಿನಕಲ ಮಾತೆರ್ಲ ಕೈ ಚಪ್ಪಾಳೆ ದಾಯಕೋಡು ಪಂಡ ಕೊರ್ಪುನ ಐಕಾತ್ ಇಂಚಿನ ಯೋಜನೆ ಮಲ್ತೊಂದುಲ್ಲಿರದ ಐಕಾದು ಅಂಚನೆ ನಮನ ಸಭಾ ಕಾರ್ಯಕ್ರಮ ಉದ್ಘಾಟನೆ ಮಲ್ತಂಚಿನ ತಿಮ್ಮಣ್ಣ ಸಂಚ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರ ಅಳದಂಗಡಿ ಅರಮನೆ ಇಂಬೆರೆಗಲ ನಮ್ಮ ಸಂತೋಷ್ ಕುಮಾರ್ ಜೈನ್ ಕೊರಡು ಒಂದು ವಿನಂತಿ ಮಲ್ತೊಂದಿಲ್ಲ. ಅವೇ ರೀತಿ ಈ ಒಂಜಿ ಬೊಂಬೆ ಹಿಡಿದು ಬರ್ತದೆ ಕೊಡುಗೈ ದಾನ ಮಲ್ತೊಂದಿ ಪ್ರಂಚಿನ ಪಣಕಜದ ವಿಜಯಣ್ಣಗೆ ನೆಂಪುದ ಕಾಣಿಕೆ ಕೊರಡು ಒಂದು ವಿನಂತಿ ಮಲ್ತೊಂದಿಲ್ಲ. ವಿಶೇಷವಾದ ಎಕ್ಸೆಲ್ ವಿದ್ಯಾಸಂಸ್ಥೆ ಗುರುವಂಕಿರದ ಆಡಳಿತ ಮಂಡಳದ ಗುರುಕರ ಹೆಂಚಿನ ಸುಮಂತ್ ಕುಮಾರ್ ಜೈನ್ ಬಿ ಇಂಬೆರೆಗಲ ಸಂತೋಷರ ಕೊರಡು ಪಂದು ವಿನಂತಿ ಬಂದದಲ್ಲ. ಉಜಿರೆ ಲಕ್ಷ್ಮೀ ಗ್ರೂಪದ ಮೋಹನ್ ಕುಮಾರ್ ಇಂಬೆರೆಗಲ ಈ ನೆಂಪುದ ಕಾಣಿಕೆ ಕೊರಡೊಂದು ವಿನಂತಿ ಬಂದದಲ್ಲ. ಗುರುವಂಕೆರೆ ಮಯೂರದ ಉದ್ಯಮಿ ಹೆಂಚಿನ ಶೇಖರ್ ಶೆಟ್ಟಿ ನಮ್ಮ ಊರಡೊಂಜಿ ಎಡ್ಡ ಉದ್ಯಮ ಮಂತ್ರಂಚಿನ ಶೇಖರ್ ಶೆಟ್ಟಿಗಳ ನೆಂಪುದ ಕಾಣಿಕೆ ಕೊರಡೊಂದು ವಿನಂತಿ ಬಂದದಲ್ಲ. ಅವೇ ರೀತಿ ಉದ್ಯಮಿ ಪುಣೆದ ದಿನೇಶ್ ಶೆಟ್ಟಿ ಉಜಿರೆ ಇಂಬೆರೆಗಲ ಕೊರಡೊಂದು ವಿನಂತಿ ಮತ್ತೊಂದಲ್ಲ. ಅವೇ ರೀತಿ ಬೋಳತೇರದ ಪತ್ರಕರ್ತ ಸಂಘದ ಗುರುಕರ ಹೆಂಚಿನ ಚೈತ್ರೇಶ್ ಇಳಂತಿಲ ಇಂಬೆರೆಗಲ ನೆಂಪುದ ಕಾಣಿಕೆ ಕೊರಡೊಂದು ವಿನಂತಿ ಮತ್ತೊಂದಲ್ಲ. ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ದೀಪನ ಮಾತ್ರ ಹಂಚಿನ ಪ್ರಸಿದ್ಧ ನ್ಯಾಯವಾದಿಗಳು ಹಂಚಿನ ಶಶಿಕಿರಣ್ ಜೈನ್ ನಾಟ್ರಿ ನ್ಯಾಯವಾದಿ ಬೋಳ್ತೇರಿ ಇಂಬೆರೆಗಲ ಕೊರಡೊಂದು ವಿನಂತಿ ಮತ್ತೊಂದಲ್ಲ. ಕಡೆ ಕಾದು ಈ ಒಂಜಿ ಪುಣ್ಯ ಕಜ್ಜಡು ಮಾತ ಕೊಡ್ಲ ಪರಮ ಪೂಜ್ಯ ಸ್ವಾಮಿಯನ್ನ ಆಶೀರ್ವಚನ ಇಪ್ಪುಡು ಆಂಡಿನ ಆಶೀರ್ವಚನದ ಬದಲಾದ ಬದುಕೆಂಚ ಸಾಗಿಸವಡು ನೀರೆಂಚ ಇಂಗಿಸವಡು ನನೆಲ್ಲೆಂಚ ಬದುಕೋಡು ಪಣಪುನ ತ್ರೈರತ್ನ ಕೊರ್ತಿರು ಆರೆಗೆ ಮಾತೆರ ಪರಬಾದ ಪಾದಚರಣಗೆ ಸೊಲ್ಮೆನ ಸಂದಾಯಿತ ಮಲ್ತೊಂದಲ್ಲ. ಉದಿಪನ ಮಂತ್ರಂಚಿನ ಅರಸುಲಿಗೆ ಪಾದಗೂ ಸೊಲ್ಮೆ ಸಂದಾಯಿತ ಮಲ್ತೊಂದಲ್ಲ. ಚಾವಡುಪುನಂಚಿನ ಶಶಿಧರ ಅಣ್ಣಗೆ ಅಂಚಿನ ವಿಜಯ ಅಣ್ಣಗೆ ಸುಮಂತರಿಗೆ ಮೋಹನ್ ಕುಮಾರಿಗೆ ಶೇಖರ್ ಶೆಟ್ಟಿಗೆ ದಿನೇಶ್ ಅಣ್ಣಗೆ ಚೈತ್ರೇಶ್ವರಿಗೆ ಶಶಿಕಿರಣರಿಗೆ ಮಾತೆರಿಗಳ ಸೋಲೈತ ಸೊಲ್ಮೆ ಸಂದಾಯಿತ ಮಲ್ತೊಂದು ಈ ಸಭಾ ಚಾವಡಿದ ಕಾರ್ಯಕ್ರಮವನ್ನು ನನ್ನ ಸಾಂಸ್ಕೃತಿಕ ಲೋಕಗೋಸ್ಕರ ಅರ್ಪಣೆ ಮಲ್ತೊಂದಿಲ್ಲ. ಅದೇ ರೀತಿ ಸಶಣ 1 ನಿಮಿಷ ವಿಶೇಷವಾದ ಕಾರ್ಯಕ್ರಮ ನಿರೂಪಣೆ ಮಂತ್ರಂಚನ ನಮ್ಮ ಯುವರಾಜ್ ನಮ್ಮ ಶಿಕ್ಷಕರು ದಯಮಲ್ತದೆ ಚಾವಡಿಗೆ ಬರಡು ಚಾವಡಿ ಬರ್ತದೆ ನಮ್ಮ
ಸ್ವಾಮಿ ಹಿಡಿದು ಒಂಜಿ ಶ್ರೀಫಲವನ್ನು ಸ್ವೀಕಾರ ಮಲ್ಪಡು ಇರೋ ಆಶೀರ್ವಾದ ಪೂರ್ವಕವಾದ ವಿನಂತಿ ಮತ್ತಲ್ಲ. ಯುವರಾಜ್ ಕಾರ್ಯಕ್ರಮ ನಿರೂಪಣೆ ಮಂತ್ರಾಂಚನ ಯುವರಾಜ್ ಮೇರೆಗೆ ಫಲಕೊರ್ದು ವಿಶೇಷವಾದ ಆಶೀರ್ವಾದ ಮಲ್ಪರೊಂದು ವಿನಂತಿ ಬಂದಲ್ಲ. ನನಾದ ಕಾರ್ಯಕ್ರಮ ನಿರೂಪಣೆ ಮಲ್ಪನ ಶಕ್ತಿ ಭಗವಂತ ಕೊರಡೊಂದು ಪಣೊಂದು ಧರ್ಮ ಬಂದಲೆ ಎಲ್ಲದ ನನ್ನ ಇತ್ತೆರಡು ಬೊಕ್ಕ ಮುಲ್ಪ ದೇವಿಕಿರಣ ಕಲಾನಿಕೇತನ ನೃತ್ಯಾರ್ಪಣಾ ಕಾರ್ಯಕ್ರಮ ದುಂಬೋಪಡು 5 ಬೊಕ್ಕ ಓಡಿಲು ಶ್ರೀ ಮಲಿಂಗೇಶ್ವರ ಭಕ್ತ ವೃಂದದ ಅಯೋಧ್ಯಾಧಿಪತಿ ಶ್ರೀ ರಾಮಚಂದ್ರ ನೃತ್ಯ ವೈಭವ ಕಾರ್ಯಕ್ರಮ ನೋಡಪಡು 5 ಬೊಕ್ಕ ಯಕ್ಷ ಶಿಕ್ಷಣ ಕಲಾಕೇಂದ್ರ ವೇಣೂರು ಮೊಗಲೆಡೆದು ಯಕ್ಷಗಾನ ರಾಣಿ ಶಶಿಪ್ರಭಾ ಪರಿಣಯ ನಡಪಡು ಅಂಚನೆ ಎಲ್ಲದ ದಿನದ ವೈದಿಕ ಕಾರ್ಯಕ್ರಮ ಬೋಲ್ಪು 8 ಗಂಟೆಗೆ ಋತ್ವಿಜರು ಬರೋಲ್ಲಿರು ಪೂರ್ಣ ಕುಂಭ ಸ್ವಾಗತ, ದೇವತಾ ಪ್ರಾರ್ಥನೆ, ಸ್ವಸ್ತಿ ಪುಣ್ಯ ವಾಚನ, ಗಣಯಾಗ, ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ನಡಪಡು. ಬಯ್ಯಡ 5 ಗಂಟೆಗೆ ಸಪ್ತಶುದ್ಧಿ, ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಗ್ನೋಪ, ವಾಸ್ತು ಹೋಮ, ಪಾಸ್ತು ಪೂಜೆ ನಡಪಡು. ಅಂಚನೆ ಭಜನಾ ಕಾರ್ಯಕ್ರಮ ಎಲ್ಲ ಬಯಡ 5 ಗಂಟೆ ಹಿಡಿದು 6 ಗಂಟೆ ಮುಟ್ಟ ಡಾಕ್ಟರ್ ಹರ್ಷ ಸಂಪೇಕಿತ್ತಾಯ ಮೇರೆ ಉದೀಪನ ಮಲ್ಪರಲ್ಲಿರು ಶ್ರೀದೇವಿ ಭಜನಾ ಮಂದಿರ ಮಕ್ಕಳು ನಡಪಡು. ಇಲ್ಲಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಮುಂದೆ ಇದೇ ಸುಂದರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬರಲಿಕ್ಕಿದೆ. ಎಲ್ಲ ಆಸ್ತಿಕ ಬಂಧುಗಳು, ಕಲಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ದಯವಿಟ್ಟು ಗಮನಿಸಿಕೊಳ್ಳಿ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಂತ ಇವತ್ತು ವೇದಿಕೆಯಲ್ಲಿ ನಡೀತಾ ಇಲ್ಲ. ಸ್ವಲ್ಪ ಬದಲಾವಣೆ ಯೋಚನೆ ಮಾಡಿ. ವಿಶೇಷವಾಗಿ ಗೆಜ್ಜೆ ಸೇವೆ ದೇವರಿಗೆ ಬಹಳ ಅರ್ತಿ ಪ್ರೀತಿಯ ಸೇವೆ ಗೆಜ್ಜೆ ಸೇವೆ. ಅದರಿಂದ ಯಾರು ಇಲ್ಲಿಂದ ಎದ್ದು ಹೋಗದೆ ಆ ಒಂದು ಗೆಜ್ಜೆ ಸೇವೆಗೆ ತಾವು ಪ್ರೋತ್ಸಾಹ ಕೊಡಬೇಕು. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಕಟಣೆ ನೀಡ್ತಾ ಇದ್ದೇವೆ. ನಾಳೆ ಸಂಜೆ 5 ಗಂಟೆಗೆ ಸರಿಯಾಗಿ ನವಶಕ್ತಿ ಗುರುವಾಂಕೆರೆ ಶಶಿಧರ್ ಶೆಟ್ಟಿಯವರ ಮನೆಯಿಂದ ಶ್ರೀಮತಿ ಕಾಶಿ ಶೆಟ್ಟಿಯವರ ಆಶೀರ್ವಾದದೊಂದಿಗೆ ಅಲ್ಲಿಂದ ಹಸಿರು ಹೊರೆಗಾಣಿಕೆಯ ಭವ್ಯ ಮೆರವಣಿಗೆ ನಾಳೆ ಅವರ ಮನೆಯಿಂದ ಇಲ್ಲಿಗೆ ಬರಲಿಕ್ಕಿದೆ. ಅದರಲ್ಲೂ ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತ ವಿನಂತಿಸ್ತಾ ಗೆಜ್ಜೆನಾದ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅವಕಾಶಕ್ಕಾಗಿ ವಂದನೆಗಳು. ಇದೀಗ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ದೀಕ್ಷಾ ಶೆಟ್ಟಿ ಹೊಸಮಾರು ಮತ್ತು ಶಿವಾನಿ ಪಣೆಜಾರು ಇವರಿಂದ ಈಶ್ವರ್ ಪೂಜಾ ನೃತ್ಯ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಲಾಭಿಮಾನಿಗಳು ವೀಕ್ಷಿಸಿ ಕಲಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ, ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಹಣ ಕೂಡ ತುಂಬ ಇದೆ. ಒಂದು ಪರ್ಸ್ ಕಳೆದು ಹೋದದ್ದು ಸಿಕ್ಕಿದೆ. ದಯವಿಟ್ಟು ಅದರ ಪರಿಚಯ ಹೇಳಿ ಬಂದುಕೊಂಡು ಹೋಗಿ. ಒಂದು ಹಣ ಇರುವಂಥ ಪರ್ಸ್ ದೊರಕಿದೆ. ದಯವಿಟ್ಟು ಅದರ ಪರಿಚಯ ಹೇಳಿ ಇಲ್ಲಿ ಬಂದು ತಾವು ಅದನ್ನು ಪಡಿಬೇಕು ಅಂತ ವಿನಂತಿಸ್ತೇವೆ. प्रणवालय पाहि परिपालय परमेशी कमलालय श्रीदेवी कुरिपिंसवे करुणाम्बुरासी धीं तारा धीं धीं तारा जतुलतो
जय हो शंकरा आदिदेव शंकरा तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला तेरे नाम की जोत ने सारा हर लिया तमस मेरा नमो नमो शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो शंकरा भोलेनाथ शंकरा रुद्रदेव हे महेश्वरा नमो नमो शंकरा भोलेनाथ शंकरा जय त्रिलोकनाथ शंभु हे शिवाय शंकरा नमो नमो शंकरा भोलेनाथ शंकरा रुद्रदेव हे महेश्वरा रुद्रदेव हे महेश्वरा रुद्रदेव हे महेश्वरा ಇದೀಗ ತಮ್ಮ ಮುಂದೆ ಅದ್ಭುತ ನೃತ್ಯದಿಂದ ನಮ್ಮ ಮನಸೂರೆಗೊಂಡಂಥ ಈ ಬಾಲ ಪ್ರತಿಭೆಗಳನ್ನು ಸ್ಮರಣೆಗೆ ನೀಡಿ ಗುರುತಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾಗಿರುವಂಥ ಶ್ರೀಯುತ ಸಂತೋಷ್ ಕುಮಾರ್ ಪುರಿಪಟ್ಟ ಹಾಗೂ ಸಹ ಸಂಚಾಲಕರಾಗಿರುವಂಥ ಶ್ರೀಯುತ ಜಯಕರ್ ಶೆಟ್ಟಿಯವರು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಈ ಬಾಲ ಪ್ರತಿಭೆಗಳ ಪ್ರತಿಭೆ ಇನ್ನಷ್ಟು ಉಜ್ವಲವಾಗಲಿ, ಮಾಲಿಂಗೇಶ್ವರ ಸ್ವಾಮಿಯ ಅನುಗ್ರಹ ಸದಾ ಇವರ ಮೇಲಿರಲಿ ಅಂತ ಪ್ರಾರ್ಥಿಸ್ತೇವೆ. ಆಗಮಿಸಿರುವಂತಹ ಎಲ್ಲ ಕಲಾ ರಸಿಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ದೇವಿ ಕಿರಣ್ ಕಲಾನಿಕೇತನದ ನೃತ್ಯಾರ್ಪಣಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ನಿಮ್ಮ ಮುಂದೆ ರಂಗಪೂಜಾ ಸ್ತುತಿ ಪಾಹಿ ಪಾರ್ವತ ನರ್ತಿಸಲಿರುವ ಕಲಾವಿದರುಗಳು ಶ್ರೀಜಾ, ಆಶಿ, ಪ್ರಥಮ್, ಮಹಮ್ಮಾಯಿ, ಚೈತನ್ಯ, ದೀಪಾಲಿ, ಅನ್ವಿ, ತನ್ವಿ, ತನ್ಯಾ, ಅನಗ, ಶ್ರೀಯನ್ ಮತ್ತು ಶ್ರೀಹಾನ್ ಗೌಡ. आङ्गिकं भुवनं यस्य वाचिकं सर्ववाङ्मयम् आहार्यं चन्द्रतारादितं नामं सात्विकं शिवं भरतकुल भाग्यकलिगे भावरसानन्द परिणदाकरे जगदैग मोहनकले जय जय रङ्गादिदेवते देवी 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 पाहि पर्वत नन्दिनी मामये पार्वणेन्दु समवदने
ಅಂಬ ಪಾಹಿ ಪರ್ವತ ನಂದಿನಿ ಮಾಮಯಿ ಪಾರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ವಾಹಿನಿ ತಟ ನಿವಾಸಿನಿ ಕೇಸರಿ ವಾಹನೆ ದಿದಿ ಜಾಳಿ ವೇದನೆ ವಾಹಿನಿ ತಟ ನಿವಾಸಿನಿ ಕೇಸರಿ ವಾಹನೆ ದಿದಿ ಜಾಳಿ ವೇದನೆ ಪಾಹಿ ಪರ್ವತ ನಂದಿನಿ ಮಾಮಯಿ ಪಾರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ಜಂಬವೈರಿ ಮುಖಾನತೆ ಕರಿ ಕುಂಭವಿ ಪರಕುಚ ವಿನುತೆ ಜಂಬವೈರಿ ಮುಖಾನತೆ ಕರಿ ಕುಂಭವಿ ಪರಕುಚ ವಿನುತೆ ಶಂಭುಲಲಾಡ ವಿಲೋಚನ ಪಾವಕ ಸಂಭವೇ ಸರ್ವದಿ ಸಾಗುಣವಸರೆ ಶಂಭುಲಲಾಡ ವಿಲೋಚನ ಪಾವಕ ಸಂಭವೇ ಸರ್ವದಿ ಸಾಗುಣವಸರೆ ಪಾಹಿ ಪರ್ವತ ನಂದಿನಿ ಮಾಮಯಿ ಪಾರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ಕಂಚದಲ ನಿಭ ಲೋಚನೆ ಮಧು ಮಂಜುತರ ಮೃದು ಭಾಷಣೆ ಕಂಚದಲ ನಿಭ ಲೋಚನೆ ಮಧು ಮಂಜುತರ ಮೃದು ಭಾಷಣೆ ಕುಂಚರ ನಾಯಕ ಮೃದುಗದಿ ಮಂಜಿಮ ಭಂಜನಾದಿ ಚಣ ಮಂಜರ ಗಮನೆ ಕುಂಜರ ನಾಯಕ ಮೃದುಗದಿ ಮಂಜಿಮ ಭಂಜನಾದಿ ಚಣ ಮಂಜರ ಗಮನೆ ಪಾಹಿ ಪರ್ವತ ನಂದಿನಿ ಮಾಮಯಿ ಪಾರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ನಂದಿನಿ ಮಾಮಯಿ ಪಾರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ನಂದಿನಿ ಮಾಮಯಿ ಪಾರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ. ಇದೀಗ ಪಾರ್ವತಿಯ ಪುತ್ರನಾದ ಗಣಪತಿಯನ್ನು ಸೂಚಿಸುವಂತಹ ನೃತ್ಯ ಗಜವದನ ಬೇಡುವೆ. ಪ್ರಸ್ತುತಪಡಿಸಲಿರುವವರು ನಮ್ಯ, ಸಾನ್ವಿ, ರಿಷಿಕಾ, ಶಾನ್ವಿ, ಶ್ರೇಯಾ, ಧನ್ಯ, ಲಿಖಿತಾ, ಸಾನ್ವಿಯಂ, ಖ್ಯಾತಿ, ಅದಿತಿ, ಮನಸ್ವಿ ಮತ್ತು ಸೃಜನಾ. ಗಜವದನ ಬೇಡುವೆ, ಗಜವದನ ಬೇಡುವೆ,
ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಕೋರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಬೇಡುವೆ ಬೇಡುವೆ. ಮುಂದೆ ಅರ್ಧನಾರೀಶ್ವರ ಸ್ತೋತ್ರಂ ಪ್ರಸ್ತುತಪಡಿಸಲಿರುವವರು ರಕ್ಷಾ, ಶಣೈ, ಪ್ರಾರ್ಥನಾ, ಮಾಧವಿ, ಪ್ರಣಮ್ಯ ಮತ್ತು ಪ್ರಾವೀಣ್ಯ. चापेय गौरार्थ शरीर काये चापेय गौरार्थ शरीर काये कर्पूर गौरार्थ शरीर
शरीरकाय कर्पूरगौरार्थ शरीरकाय तमिळकायै च जटाधराय तमिळकायै च जटाधराय नमः शिवायै च नमः शिवाय नमः शिवायै च नमः शिवाय विशालनीलोत्पललोचनायै विकासिपङ्गेरुह लोचनाय समेक्षणायै विषमेक्षणाय नमः शिवायै च नमः शिवाय नमः शिवायै च नमः शिवाय नमः शिवायै च नमः शिवाय अम्भोधर श्यामल कुन्तलायै कटिप्रभाताम्र जटाधराय अम्बोधर श्यामल कुन्तलायै कटिप्रभाताम्र जटाधराय गिरीश्वरायै निखिलेश्वराय गिरीश्वरायै निखिलेश्वराय नमः शिवायै च नमः शिवाय अम्बोधर श्यामल कुन्तलायै कटिप्रभाताम्र जटाधराय गिरीश्वरायै निखिलेश्वराय नमः शिवायै च नमः शिवाय गरि गनि सरि ग नि सरि ग गरि गनि सरि ग नि सरि ग स प ग प नि प ग रि सरि ग नि सरि ग नि सरि ग स प ग प नि प ग रि सरि ग प नि सरि सरि ग प ग रि सरि ग नि प ग नि प ग रि सरि ग प ग नि प ग प नि सनि सरि ग प नि ग रि सा मंदारमाला कलितालकायै कपालमाला गीत कंधराय मंदारमाला कलितालकायै कपालमाला गीत कंधराय दिव्याम्बरायै च दिगम्बराय
च दिगम्बराय नमः शिवायै च नमः शिवाय मन्दारमाला कलितालकायै कपालमालाङ्गितकन्धराय दिव्याम्बरायै च दिगम्बराय नमः शिवायै च नमः शिवाय पसानिद पापमगगमा जडुतरि किडतक जडुतकतां पसानिद पापमगगमा जडुतरि किडतक जडुतकतां पदपसागरि समगरि सनिद पजनुतक दिमितक तक दिमितां समगरि मगरि गरि तदिगिणतुं 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 नमः शिवायै च नमः शिवाय कस्तूरिका कुङ्कुम चर्चिताय चितारज पुञ्ज विचर्चिताय कस्तूरिका कुङ्कुम चर्चिताय चितारज पुञ्ज विचर्चिताय कृतस्मरायै विकृतस्मराय कृतस्मरायै विकृतस्मराय नमः शिवायै च नमः शिवाय कस्तूरिका कुङ्कुम चर्चिताय चितारज पुञ्ज विचर्चिताय कृतस्मरायै विकृतस्मराय नमः शिवायै च नमः शिवाय ताम ताम किटतक ताम 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 किटतक तक तरि किटतक धीम धीम किटतक तै तरकतुम 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 प्रपञ्च सृष्टुं मुख लास्यदाय समस्त संहारक ताण्डवायै प्रपञ्च सृष्टुं मुख लास्यदायै समस्त संहारक ताण्डवायै जगज्जनन्यै जगदेकपित्रे जगज्जनन्यै जगदेकपित्रे नमः शिवायै च नमः शिवाय सगम पाम गम पनि सनि पम पनि सनि पाम ग सगम पनि स तज्जम तकिट तक तज्जम तकिट जुनु तज्जम तकिट तक धिमि तक ताम सग सनि गच्छति नि सनि पसाति प म पनि सनि तग तक धिमि तक जम जुनु धिमि तक जम धिमि किट तक जम ता धीम धीम न तुम सनि प म साति प म ग सग म म ग म पनि प म प नि सनि सा ता तक धी म म सा धी म म ग धी म म ग ता ता तुम तक म म ग म पनि प म प म पनि सग नमः शिवायै च नमः शिवाय नमः शिवाय च नमः शिवाय नमः शिवाय
ಇದೀಗ ದೇವಿ ಸ್ತುತಿ ಪ್ರಸ್ತುತಪಡಿಸಲಿರುವವರು ಭುವಿಜ್ಞ, ಬ್ರಾಹ್ಮಿ, ಚಾರ್ವಿ, ತಸ್ವಿ, ದಿಯಾ, ಶಾರಿದಿ, ಖುಷಿ, ಅಮೃತ, ಆತ್ಮೀಯ ಮತ್ತು ಕೃತಿಕಾ. தேவி நீயே துணை அம்பதேவி நீயே துணை அம்பதேவி நீயே துணை தென்மதுரை வாழ் மீனலோச்சனி ಮುಂದಿನ ಪ್ರಸ್ತುತಿ
ಪುರಂದರದಾಸರ ಪದ. ಇಲ್ಲಿ ದೈವದ ಬಗೆಗಿನ ನಂಬಿಕೆಯ ಬಗ್ಗೆ ಪುರಂದರದಾಸರು ಬೆಳಕು ಚೆಲ್ಲುತ್ತಾರೆ. ಹೇಗೆ ನಂಬಿದರೆ ದೇವರಾಗಿ ಸಲಹುವ ದೈವ, ನಂಬದಿದ್ದಲ್ಲಿ ಶತ್ರುವಾಗೇ ಕಲ್ಲುತ್ತಾನೆ ಎಂಬುದನ್ನು ವಿವರಿಸುತ್ತಾನೆ. ಜೀವ ಸೆಳೆಯುವ ಯಮನೆಲ್ಲಿ ಎಂದು ಕೇಳಬೇಡ, ಏಕೆಂದರೆ ಆ ಯಮನೇ ನೀನು ಪೂಜಿಸುವ ಶ್ರೀರಾಮ. ನಂಬಿದ ವಿಭೀಷಣನನ್ನು ರಾಮನಾಗಿ ಸಲಹಿದ, ಆದರೆ ಅವನ ಅಣ್ಣ ರಾವಣ ನಂಬದಿರಲು ಅವನನ್ನು ಸಂಹರಿಸಿದ. ನಂಬಿದ ಅರ್ಜುನನಿಗೆ ಸಾರಥಿಯಾಗಿ ಸಂರಕ್ಷಿಸಿದ, ನಂಬದಿದ್ದ ಕೌರವನ ವಿನಾಶಕ್ಕೆ ಕಾರಣನಾದ. ನಂಬಿದ ಉಗ್ರಸೇನನಿಗೆ ಮಿತ್ರನಾದ, ನಂಬದಿದ್ದ ಕಂಸನಿಗೆ ಶತ್ರುವಾದ. ನಂಬಿ ಕರೆದ ಬಾಲಕ ಪ್ರಹ್ಲಾದನಿಗೆ ಮುಕ್ತಿಯನ್ನು ಕರುಣಿಸಿದ, ನಂಬದಿದ್ದ ಅವನ ತಂದೆ ಹಿರಣ್ಯನನ್ನು ಸಂಹರಿಸಿದ. ಹೀಗೆ ದೈವದ ಮೇಲಿನ ನಂಬಿಕೆಯನ್ನು ಸಾರುವ ಪುರಂದರದಾಸರ ಪದ ಯಮನೆಲ್ಲೂ ಕಾಣೆನೆಂದು. ನರ್ತಿಸಲಿರುವವರು ಪ್ರಣಮ್ಯ, ಪ್ರಾವೀಣ್ಯ, ಮಾಧವಿ, ಪ್ರಾರ್ಥನಾ ಮತ್ತು ರಕ್ಷಾ ಶೆಣೈ. ಯಮನೆಲ್ಲಿ ಕಾಣೆನೆಂದು ಕೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನೆಲ್ಲಿ ಕಾಣೆನೆಂದು ಕೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನೆಲ್ಲಿ ಕಾಣೆನೆಂದು ಕೇಳಬೇಡ, ಯಮನೇ ನರಹರಿ ಸಂದೇಹ ಬೇಡ. ಯಮನೆಲ್ಲಿ ಕಾಣೆಂದು ಕೇಳಬೇಡ, ಯಮನೇ ಶ್ರೀಕೃಷ್ಣ ಸಂದೇಹ ಬೇಡ. ಯಮನೆಲ್ಲಿ ಕಾಣೆಂದು ಕೇಳಬೇಡ, ಯಮನೇ ಶ್ರೀಹರಿ ಸಂದೇಹ ಬೇಡ. ಯಮನೆಲ್ಲಿ ಕಾಣೆಂದು ಕೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನೆಲ್ಲಿ ಕಾಣೆಂದು ಕೇಳಬೇಡ. ನಂಬಿದ ವಿಭೀಷಣಗೆ ರಾಮನಾದ, ನಂಬದಿದ್ದ ರಾವಣಗೆ ಯಮನಾದ. ನಂಬಿದ ವಿಭೀಷಣಗೆ, ನಂಬಿದ ವಿಭೀಷಣಗೆ, ನಂಬಿದ ವಿಭೀಷಣಗೆ, ನಂಬಿದ ವಿಭೀಷಣಗೆ ರಾಮನಾದ. ನಂಬಿದ ವಿಭೀಷಣಗೆ ರಾಮನಾದ. ನಂಬಿದ ವಿಭೀಷಣಗೆ ರಾಮನಾದ. ನಂಬದಿದ್ದ ರಾವಣಗೆ ಯಮನಾದ. ಯಮನೆಲ್ಲಿ ಕಾಣೆನೆಂದು ಹೇಳಬೇಡ, ಯಮನೇ ಶ್ರೀರಾಮ ಸಂದೇಹ ಬೇಡ. ಯಮನೆಲ್ಲಿ ಕಾಣೆನೆಂದು ಹೇಳಬೇಡ. ನಂಬಿದ ಪ್ರಹ್ಲಾದಗೆ ಹರಿಯಾದ, ನಂಬದಿದ್ದ ಹಿರಣ್ಯನಿಗೆ ಹರಿಯಾದ. ನಂಬಿದ ಪ್ರಹ್ಲಾದಗೆ
ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ಹಿರಣ್ಯಾಯ ಓಂ ನಮೋ ನಾರಾಯಣಾಯ ನಂಬಿದ ಪ್ರಹ್ಲಾದಗೆ ಹರಿಗಾದ ನಂಬದಿದ್ದ ಹಿರಣ್ಯನಿಗೆ ಹರಿಗಾದ ಯಮನೆಲ್ಲಿ ಕಾಣೆನೆಂದು ಕೇಳಬೇಡ ಯಮನೇ ನರಹರಿ ಸಂದೇಹಬೇಡ ಯಮನೆಲ್ಲಿ ಕಾಣೆನೆಂದು ಹೇಳಬೇಡ ನಂಬಿದ ಅರ್ಜುನಗೆ ಮಿತ್ರನಾಗ ನಂಬದಿದ್ದ ದುರ್ಯೋಧನಗೆ ಶತ್ರುವಾದ ನಂಬಿದ ಅರ್ಜುನಗೆ
यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्मसंस्थापनार्थं सम्भवामि युगे युगे सम्भवामि युगे युगे सम्भवामि युगे युगे ನಂಬಿದ ಅರ್ಜುನಗೆ ಮಿತ್ರನಾದ ನಂಬದಿದ್ದ ದುರ್ಯೋಧನಗೆ ಶತ್ರುವಾದ ಯಮನಲ್ಲಿ ಕಾಣೆನೆಂದು ಕೇಳಬೇಡ ಯಮನೇ ಶ್ರೀಕೃಷ್ಣ ಸಂದೇಹಬೇಡ ಯಮನಲ್ಲಿ ಕಾಣೆನೆಂದು ನಂಬಿಕೊಳ್ಳಿ ಬೇಗ ಶ್ರೀ ಕೃಷ್ಣದೇವನ ಶಂಖ ಚಕ್ರಧಾರಿ ಪುರಂದರ ವಿಠಲನ ನಂಬಿಕೊಳ್ಳಿ ಬೇಗ ಶ್ರೀ ಕೃಷ್ಣದೇವನ ಶಂಖ ಚಕ್ರಧಾರಿ ಪುರಂದರ ವಿಠಲನ 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 ಯಮನಲ್ಲಿ ಕಾಣೆನೆಂದು ಹೇಳಬೇಡ ಯಮನೇ ಶ್ರೀರಾಮ ಯಮನೇ ನರಹರಿ ಯಮನೇ ಶ್ರೀಕೃಷ್ಣ ಯಮನೇ ಶ್ರೀಹರಿ ಶ್ರೀಹರಿ ಮುಂದೆ ಕೃಷ್ಣನ ಕುರಿತಾದ ನೃತ್ಯ ಜಯ ಜನಾರ್ದನ ಕೃಷ್ಣ. ನರ್ತಿಸಲಿರುವಂತಹ ಕಲಾವಿದರುಗಳು ಶ್ರೀಜ, ಆಶಿ, ಪ್ರಥಮ್, ಮಹಾಮಾಯಿ, ಚೈತನ್ಯ, ದೀಪಾಲಿ, ಅನ್ವಿ, ತನ್ವಿ, ತನ್ಯ, ಅನಗ ಮತ್ತು ಚೈಶ್ವಿ ಎಸ್. कृष्ण राधिकापते जन विमोचना कृष्ण जन्म मोचना जय जनार्दना कृष्ण राधिकापते जन विमोचना कृष्ण जन्म मोचना गरुड वाहना कृष्ण गोपिकापते नयन मोहना कृष्ण नीरजे
सूर्यवारिधे मुरहरा विभो कृष्ण मुक्तिदायका विमलपालका कृष्ण वल्लभीपते कमललोचना कृष्ण काम्यदायका जय जनार्दना कृष्ण राधिकापते जन विमोचना कृष्ण जन्ममोचना कृष्ण जन्ममोचना कामसुन्दरा कृष्ण पाहि सर्वदा नरकनाशना कृष्ण नरसहायका देवकीसुता कृष्ण कारुण्याम्बुधे कंसनाशना कृष्ण द्वारकास्थिता पावनात्मका कृष्ण देहि मङ्गलम् त्वत्पदाम्बुजं कृष्ण श्यामकोमलं भक्तवत्सला कृष्ण काम्यदायका पालिसेन्ननु कृष्ण श्रीहरि नमो जय जनार्दना कृष्ण राधिकापते जन विमोचना कृष्ण जन्ममोचना जय जनार्दना कृष्ण राधिकापते जन विमोचना जन्ममोचना गरुडवाहना कृष्ण गोपिकापते नयनमोहना कृष्ण नीरजेक्षणा जय जनार्दना कृष्ण राधिकापते जन विमोचना कृष्ण जन्ममोचना जय जनार्दना कृष्ण राधिकापते जन विमोचना कृष्ण जन्ममोचना ಇದೀಗ ದುರ್ಗಾ ಸ್ತುತಿಯೊಂದಿಗೆ ತಿಲ್ಲಾನ ನರ್ತಿಸಲಿರುವವರು ರಕ್ಷಣೆ ಪ್ರಾರ್ಥನಾ ಮಾಧವಿ ಪ್ರಾವೀಣ್ಯ ಮತ್ತು ಪ್ರಣಮ್ಯ. அகிலமெல்லாம் போற்றிடும் அகிலாண்டேஸ்வரியே தாச கிருஷ்ண பணியும்
ದುರ್ಗಾ ದೇವಿಗೆ ದುರ್ಗಾ ದೇವಿಗೆ ದುರ್ಗಾ ದೇವಿಗೆ ದುರ್ಗೆ ದುರ್ಗೆ ಜಯ ಜಯ ದುರ್ಗೆ 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 கருணை புரிய இதுவே சமயம் கருணை புரிய இதுவே சமயம் துர்கே துர்கே ஜெய ஜெய துர்கே கருணை புரிய இதுவே சமயம் துர்கே துர்கே ஜெய ஜெய துர்கே தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன அல்லும் பகலும் உன்னம பாடி அல்லும் பகலும் உன்னம பாடி அழ்தினோரை ஆதரி பாயம்மா அழ்தினோரை ஆதரி பாயம்மா அல்லும் பகலும் உன்னம பாடி அழ்தினோரை ஆதரி பாயம்மா தீம் தீம் ததீம் தீம் ததீம் ததிரன தித்திலன தில்லன தனதிரன தீம் தீம் ததீம் தீம் ததீம் ததிரன பொற்கரங்கள் 18 உடையவளே பொற்கரங்கள் 18 உடையவளே பொற்கரங்கள் 18 உடையவளே ஆயிரம் கண்கள் உடையவளே ஆயிரம் கண்கள் உடையவளே ஆயிரம் நாமங்கள் கொண்டவளே ஆயிரம் நாமங்கள் கொண்டவளே கொலவெளியம்ம ராஜகணியம்ம பழைய
வாழ்வும் தருபவளே மங்கைய கரசியும் நீயே அங்கைய கழனியும் நீ அம்மா கிருஷ்ணதாசனுக்கு அருள்பவளே மங்கள வாழ்வும் தருபவளே மங்கைய கரசியும் நீயே அங்கைய கழனியும் நீ அம்மா கிருஷ்ணதாசனுக்கு அருள்பவளே ನಮ್ಮ ಈ ನೃತ್ಯಾರ್ಪಣಂ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀ ಕ್ಷೇತ್ರ ಒಡಿಯಲು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರೋತ್ಸವದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳಿಗೂ ದೇವಿಕಿರಣ್ ಕಲಾನಿಕೇತನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಈ ನೃತ್ಯ ಕಾರ್ಯಕ್ರಮಕ್ಕೆ ಕಲಾವಿದರುಗಳಿಗೆ ಮುಖವರ್ಣಿಕೆಯನ್ನು ಮಾಡಿದ ಸುರೇಶ್ ವಿಟ್ಲ ಮತ್ತು ಬಳಗದವರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿವರ್ಧಕ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ ಸೌಂಡ್ ಸೆನ್ಸ್ ಲೈಟಿಂಗ್ಸ್ನ ಮಾಲೀಕರಿಗೂ ಹಾಗೂ ನಮ್ಮ ಈ ನೃತ್ಯಾರ್ಪಣೆ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುತ್ತಿರುವ ಪ್ರಜಾಪ್ರಕಾಶ ನ್ಯೂಸ್ ಚಾನೆಲ್ ಅವರಿಗೂ ಹಾಗೆಯೇ ನಮ್ಮ ಈ ನೃತ್ಯಾರ್ಪಣೆ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿರುವ ಶ್ರೀಮತಿ ದೀಪಾ ಪ್ರಕಾಶ್ ಶೆಣೈ ಮತ್ತು ಮಕ್ಕಳು ಗುರುವನ್ಕೆರೆ ಇವರಿಗೂ ಮತ್ತು ನೃತ್ಯಾರ್ಪಣಾ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ದೇವಿಕಿರಣ್ ಕಲಾನಿಕೇತನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಕೊನೆಯದಾಗಿ ಮಂಗಳಂ ದೇವಿಕಿರಣ್ ಕಲಾನಿಕೇತನದ ಹಿರಿಯ ವಿದ್ಯಾರ್ಥಿಗಳಿಂದ. मंगलम शुभ मंगलम जय मंगलम श्री महागणपति मंगलम शुभ मंगलम जय मंगलम श्री महागणपति मंगलम जय मंगलम बलिदेव सेना समेत सुब्रह्मण्यन मंगलम सदा मंगलम शिव ಅವಕಾಶಕ್ಕಾಗಿ ವಂದನೆಗಳು. ಇದುವರೆಗೆ ನೃತ್ಯಾರ್ಪಣಂ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂಥ ದೇವಿಕಿರಣ್ ಕಲಾನಿಕೇತನ ಗುರುವನ್ಕೆರೆಯ ವಿದುಷಿ ಶ್ರೀಮತಿ ಸ್ವಾತಿ ಜಯರಾಮ್ ಮತ್ತು ವಿದುಷಿ ಪೃಥ್ವಿ ಸತೀಶ್ ಇವರ ತಂಡವನ್ನು ವೇದಿಕೆಗೆ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಗುರುಗಳು ಮತ್ತು ಎಲ್ಲ ಶಿಷ್ಯವೃಂದ ವೇದಿಕೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ.
ಹಾಗೆ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನಡೆಸಿಕೊಟ್ಟಿರುವಂಥ ಶ್ರೀಮತಿ ದೀಪಾ ಪ್ರಕಾಶಿನಿ ಇವರು ಕೂಡ ವೇದಿಕೆ ಬರಬೇಕಾಗಿ ಪ್ರೀತಿಯಿಂದ ವಿನಮ್ರ ವಿನಂತಿಯೊಂದಿಗೆ ನಮ್ಮೆಲ್ಲ ನೃತ್ಯ ಕಲಾವಿದರನ್ನು ಕೃತಜ್ಞತಾ ಪತ್ರವನ್ನು ನೀಡುವುದರ ಮುಖಾಂತರ ನಾವು ಗೌರವಿಸಲಿಕ್ಕಿದ್ದೇವೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಸಂತೋಷ್ ಪರಿಪಟ್ಟ ಇವರು ಇಡೀ ತಂಡಕ್ಕೆ ಕೃತಜ್ಞತಾ ಪತ್ರವನ್ನು ನೀಡಬೇಕು. ಹಾಗೆ ಸುಚಿತ್ರ ರಾಜೇಶ್ ನವಶಕ್ತಿ ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ನಮ್ಮ ಇಡೀ ತಂಡಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸೋಣ. ಶ್ರೀಮತಿ ಸ್ವಾತಿ ಜಯರಾಮ್ ಹಾಗೂ ಪೃಥ್ವಿ ಸತೀಶ್ ಇವರ ತಂಡಕ್ಕೆ ನಮ್ಮ ಸುಚಿತ್ರ ರಾಜೇಶ್ ಇವರು ಕೃತಜ್ಞತಾ ಪತ್ರವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂತೋಷ್ ರವರು ಸುಚಿತ್ರ ರಾಜೇಶ್ ಇವರಿಂದ ಹಲೋ ಇಡೀ ತಂಡಕ್ಕೆ ನಮ್ಮ ಶ್ರೀ ಒಡಿಲು ಮಾಲಿಂಗೇಶ್ವರ ದೇವರು ಇನ್ನಷ್ಟು ಕಲಾವಿದರನ್ನು ಬೆಳೆಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ತಂಡಕ್ಕೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥ ಶ್ರೀಮತಿ ದೀಪಾ ಶಿಣಿ ಹಾಗೂ ಪ್ರಕಾಶನ್ ಇವರನ್ನ ನಮ್ಮ ಒಡಿಲು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪರವಾಗಿ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀಮತಿ ದೀಪಾ ಪ್ರಕಾಶನ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಇನ್ನಷ್ಟು ಶ್ರೀದೇವರ ಶಕ್ತಿಯನ್ನು ಕೊಡಲಿಯಾಗಿ ವಿನಂತಿಸಿಕೊಳ್ತಾ, ಆತ್ಮೀಯ ಕಲಾಭಿಮಾನಿಗಳೇ, ಬಹಳ ನಿರೀಕ್ಷೆಯ 2 ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನಮ್ಮ ಸ್ಥಳೀಯ ಒಡಿಲು ಮಾಲಿಂಗೇಶ್ವರ ದೇವಸ್ಥಾನದ ಭಕ್ತ ವೃಂದದಿಂದ 10 ನಿಮಿಷಗಳ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ನೃತ್ಯ ವೈಭವ ಹಾಗೂ ನಾವೆಲ್ಲ ಕಾತ್ರದಿಂದ ಕಾಯಲೇಬೇಕು ನಮ್ಮ ಯಕ್ಷ ಶಿಕ್ಷಣ ಕಲಾ ಕೇಂದ್ರ ವೇಣೂರು ಸ್ಥಳೀಯ ಪ್ರತಿಭೆಗಳು ನಮ್ಮ ಪಡಂಗಡಿ ವೇಣೂರು ಈ ಭಾಗದ ನಮ್ಮ ಮಕ್ಕಳ ಯಕ್ಷಗಾನ ತಂಡ ರಾಣಿ ಶಶಿಪ್ರಭೆ ಪ್ರಣಯಂ ಅಂತ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. 2 ಕಾರ್ಯಕ್ರಮದಲ್ಲಿ ತಾವಿದ್ದು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಳ್ತಾ, ಇದೀಗ ಶ್ರೀರಾಮಚಂದ್ರ ನೃತ್ಯ ವೈಭವ ಓಡಿಲು ಶ್ರೀ ಮಲಿಂಗೇಶ್ವರ ಭಕ್ತ ವೃಂದ ಇವರಿಂದ ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ತಾ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ.
रघुकुल दीप कलाप जो जो पर ब्रह्म रूपा निर्लेप जो जो पर ब्रह्म रूपा निर्लेप जो जो रवि कोटि तेजा विराज जो जो श्री राम राजाधिराज जो जो श्री राम राजाधिराज जो 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 हेलो ध्रुवी ध्रुवी इक्ष्वाकु वंशोद्धारा ध्रुवी ध्रुवी परतरे कंबुजरीरा ध्रुवी ध्रुवी निरुपम सद्गुणाचरिता ध्रुवी ध्रुवी भरताख्य पावन चरित ध्रुवी ध्रुवी भरताख्य पावन चरित जो 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 मनु संतति परिपालन जो जो शेषावतार सुशील जो जो दैत्य कुलांतक अनुज जो जो लक्ष्मण
भरत तनुज जो 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 ध्रुवी ध्रुवी इन परंपರೆಯ ವಿಶೇಷ ಧ್ರುವಿ ಧ್ರುವಿ ನವರತ್ನ ಖಚಿತ ವಿಭೂಷ ಧ್ರುವಿ ಧ್ರುವಿ ಶತಧಾರಾಂಶು ಸಂಪೂರ್ಣ ಧ್ರುವಿ ಧ್ರುವಿ ಶತ್ರುಘ್ನ ಸುಖದ ಸಂಪೂರ್ಣ ಧ್ರುವಿ ಧ್ರುವಿ ಶತ್ರುಘ್ನ ಸುಖದ ಸಂಪೂರ್ಣ ಜೋ 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 ರಘುಕುಲ ದೀಪಕಲಾಪ जो जो शेषावतार सुशील जो जो इक्ष्वाकु वंशोत्तर जो जो शत्रुघ्न सुखद संपूर्ण जो 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 सुकुमार जो 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 सुकुमार ಅಯೋಧ್ಯಾಧಿಪತಿ ಶ್ರೀರಾಮ ರಾಮಚಂದ್ರ ನೃತ್ಯ ವೈಭವ ನಡಪಾದಕೂರು ನಂಚಿತ್ತ ಒಡಿಲು ಮಲಿಂಗೇಶ್ವರ ಭಕ್ತ ವೃಂದದ ಅಕ್ಲಿಗೆ ಪ್ರೀತಿದ ವಂದನೆ ಸಲ್ಲಿಸೊಂದು ಅಕ್ಲಿಗೆ ನಮ್ಮ ಓಡಿಲು ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಪರವಾದ ಗೌರವದ ಕೃತಜ್ಞ ಪತ್ರನ ಕೊರೊಂದಲ್ಲ ನನಾತ್ ಕಲಾ ಸೇವೆ ಮಲ್ಪನ ಚೇತನ ಶಕ್ತಿನ ಭಗವಂತೆ ಕೊರಡು ಬಣ್ಣದ ದೇವೇಡ ಭಕ್ತಿಡ ಪ್ರಾರ್ಥನೆ ಮಲ್ತೊಂದು ನನ್ನ ದುಂಬುಗು ಯಕ್ಷ ಶಿಕ್ಷಣ ಕಲಾ ಕೇಂದ್ರ ವೇಣೂರಿನತ್ತ ಜೋಕುಲ್ನ ತಂಡ ರಾಣಿ ಶಶಿಪ್ರಭೆ ಪರಿಣಯ ಪಂಚಿತ್ನ ಯಕ್ಷಗಾನ ಬಯಲಾಟ ನಡಪಾದ ಕೊರೆಯಲಿರು ಈ ಶಿಕ್ಷಣ ಕೇಂದ್ರದ ಕಲಾ ಗುರುಕುಲ ಏನಂಚಿತ್ನ ಸದಾಶಿವ ಕುಲಾಲ್ ವೇಣೂರು ಮೇರಿನ ಬಾರಿ ಪ್ರೀತಿಡ್ ಅಕ್ಲ ತಂಡನ ಮೊಕ್ಕಿಡ ವೇದಿಕೆಗೆ ಆಹ್ವಾನ ಮಲ್ತೊಂದು ಸಂತೋಷ್ ಪುರಿಪಟ್ಟ ಅಂಜನೆ ನಮ್ಮ ಸಾಂಸ್ಕೃತಿಕ ಕಲಾ ತಂಡ ಸದಾಶಿವ ಕುಲಾಲ್ ವೇಣೂರು ಮೇರೆಗೆ ಕೃತಜ್ಞತಾ ಪತ್ರ ಕೊಡ್ದು ಗೌರವಿಸೋಡು ಪಂಡ ವಿನಂತಿ ಮಲ್ತೊಂದಿಲ್ಲ ಯಕ್ಷ ಶಿಕ್ಷಣ ಕಲಾ ಕೇಂದ್ರ ಬೇಣೂರಿನತ್ತ ಗುರುಕುಲ ಏನಂಚಿತ್ನ ಸದಾಶಿವ ಕುಲಾಲ್ ಮೇರೆಗೆ ನಮ್ಮ ಸಾಂಸ್ಕೃತಿಕ ತಂಡದ ಪರವಾದ ಗೌರವದ ವಂದನೆಯನ್ನು ಸಲ್ಲಿಸುವುದಿಲ್ಲ ನಮ್ಮ ಸ್ಥಳೀಯವಾದ ರೆಡಮೂಜಿ ಕೋಡಿಡು ಯಕ್ಷಗಾನ ಬಯಲಾಟ ಮಲ್ತದ್ದು ಜೋಕಲ್ನ ತಂಡ ಪಗರ್ತಿನ ಗಳಿಸೇನು ನಮ್ಮ ಇತ್ತೆತ್ತಾನೆ ತೆರೆಯೊಂದ ಈ ಪುಣ್ಯ ಭೂಮಿಡು ಅಕಲ್ನ ಕಲಾ ಸೇವೆ ನಡತದೆ ನನಾತ್ ರಾಜ್ಯ ಮಟ್ಟಡು ಪಗರ್ತೇನೆ ಗಳಿಸೋಡ ಪಣದ ದೇವೇಡ ಪ್ರಾರ್ಥನೆ ಮಲ್ತೊಂದು ನನ್ನ ದುಂಬದ ವೇದಿಕೆನೆ ಯಕ್ಷ ಶಿಕ್ಷಣ ಕಲಾ ಕೇಂದ್ರ ಬೇಣೂರಿನೆತ್ತ ತಂಡದಲ್ಲಿ ಬಿಡೊಂದು ಕೊರೊಂದಲ್ಲ ರಾಣಿ ಶಶಿಪ್ರಭೆ ಪರಿಣಯ
Andariki Namaskaram. This is Mandini Rajesh. I'm very, very happy to be part of this wonderful project called Navaraga Rasa, which is the brainchild of a very talented and famous flute Nagaraj Garu, Nagaraj Garu. కానీ శుభం కురుత్వం కళ్యాణం ఆరోగ్యం ధన సంపద శుభం కురుత్వం కళ్యాణం ఆరోగ్యం ధన hell ಹಲೋ 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 ಹಲೋ
श्री गुरुगणाधिपते नमः। ಒಡಿಲಿನ ಮಡಿಲಿನ ಗುಡಿಯಲ್ಲಿ ನೆಲೆಸಿದ ಶಂಕರ ಶಂಕರ ಒಡಿಲಿನ ಮಡಿಲಿನ ಗುಡಿಯಲ್ಲಿ ನೆಲೆಸಿದ ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರನೇ ಉಡುದೊರೆಯನ್ನು ಮುಡಿಗೇರಿಸಿ ಅಭಯವ ಉಡುದೊರೆಯನ್ನು ಮುಡಿಗೇರಿಸಿ ಅಭಯವ ಕೊಡುತ್ತಿಗ ಶಂಕರನೇ ಒಡಿಲಿನ ಮಡಿಲಿನ ಗುಡಿಯಲ್ಲಿ ನೆಲೆಸಿದ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರನೇ ಅಂಬುರಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು
ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜಗೆ ಕೈ ಮುಗಿದು ಅಂಬುದಾಸನವಾಣಿಯರ ಪಾದಾಂಬುಜಗೆ ಪೊಟ ಪಡುತ್ತ ವರ್ಣಿಪೆ ನೀ ಕಥಾಮೃತವ ಮಡದಿ ಪದ್ಮಿನಿಯ ಮಕ್ಕಳಾದ ಮಾರ್ತಾಂಡ ತೇಜ ಹಾಗೂ ಕಮಲಧ್ವಜ ಸಾಂಸಾರಿಕ ನೆಮ್ಮದಿದೆ. ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಮಾಡಿಸಬೇಕಲ್ಲ, ಈ ಬಗೆಗೆ ಮಂತ್ರಿಯವರ ಬಗ್ಗೆ ಕೇಳಬೇಕು. ಯಾರಲ್ಲಿ ಮಂತ್ರಿ? ಸತ್ಕೀರ್ತಿ ಈ ಕಡೆ ಬರಲಿ.
ಮಾನವ ಬಿಡು ನೀನು. ಕೇಳಯ್ಯ ಮಂತ್ರಿ ಕೇಳಯ್ಯ ಕೇಳಯ್ಯ ಮಂತ್ರಿ ಕೇಳಯ್ಯ ಕೇಳಯ್ಯ ಮಂತ್ರಿನ ಬೀಳುವ ಪರ್ಯ ತಾಳದೆ ಮನದೊಳೇನೇನು ತಲಾಶ್ಚರ್ಯ ಬಾಲಕರ್ಗಾದುದು ಷೋಡಶ ಪ್ರಾಯ ಲೀಲೆಯೊಳಗುವೆ ನೈಜು ಬಂಧಾರ್ಯ ಕೇಳಯ್ಯ ಮಂತ್ರಿ ಕೇಳಯ್ಯ ಕೇಳಯ್ಯ ಮಂತ್ರಿ ಮಂತ್ರಿ ಮಹೋದಯರೇ, ಪ್ರಾಯ ಸಮರ್ಥರಾದ ನನ್ನ ಮಕ್ಕಳಿಗೆ ಮದುವೆ ಮಾಡಿಸಿ ಈ ಮೂಲಕ ನನ್ನ ಬದುಕು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಬಯಕಿದೆ. ಅದಕ್ಕಾಗಿ ವಧು ನೋಡಿ ಬರಬಹುದೇ? ಎಳೆಯಾದಿಪ್ಪಣೆ ವಧು ನೋಡುವ ಕೆಲಸ ನಾನು ಈ ಮೊದಲೇ ಆರಂಭಿಸಿದ್ದೇನೆ. ಹೀಗಾಗಿ ಧರಣೀಶ್ವರುಗಳ ಸುಂದರ ಚಿತ್ರಪಟಗಳನ್ನು ತರಿಸಿದ್ದೇನೆ. ಇದನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ ಆಮೇಲೆ ತೀರ್ಮಾನ ಮಾಡುತ್ತೆಂದು ನನಗೆ ತೋರುತ್ತದೆ. ನೀವು ಹೇಳುವುದು ಸರಿ ಎಂದು ನನಗೂ ತೋರುತ್ತದೆ. ಮಕ್ಕಳೇ, ಈ ಕಡೆಗೆ ಬನ್ನಿ. ಮನದಾಲೋಚನೆಯ ಬಿಡಿ ಬೇಗ ಜಾಲಬಲ್ಲಿದು ನಿಜ ಕಾಲ ಕಳೆಯದೆ ಜಾಲಬಲ್ಲಿದು ನಿಜ ಕಾಲ ಕಳೆಯದೆ ಭೂಪಾಲ ಕುಬರಿಯರನ್ನು ಪುಡುಕಿಸಿ ಬಾಲಕರಿರ ಕೇಳಿರೀಗ ಸಂತೋಷಪಟ್ಟವನ್ ನಾನು. ಆದರೆ ಈಗ ಆಗಲ್ಲ, ಬೆರೆತಿದ್ದೀರಿ. ನಿಮಗೆ ಮದುವೆ ಮಾಡಿಸೋಣ ಎಂಬ ನಿರ್ಧಾರ ಮಾಡಿದ್ದೇನೆ. ಹಾಗಾಗಿ ನಿಮ್ಮ ಅಭಿಪ್ರಾಯವೇನು? ಚಿತ್ತವಿಸು ಪ್ರಿಯತಾರಾತನೆ
ಸಾಧನೆ ಚಿತ್ತ ಬಿಸು ತಂದೆಯವರೇ, ನಿಮ್ಮ ಪಾದಗಳಿಗೆ ಪ್ರಣಾಮಗಳು. ಪಿತನೆ, ಮದುವೆಗೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಮದುವೆಯಿಂದ ಮನೆ ಮನಸ್ಸು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ನಮಗದು ಪೀಡನೆಯೇ ಆದೀತು. ಹಾಗಾಗಿ ನಮಗೆ ಮದುವೆ ಬೇಡ. ಪಿತನೆ, ಚಂಚಲಾಕ್ಷರಾದ ಹೆಣ್ಣು ಮಕ್ಕಳು ಚಪಲೆಯರು, ಕುಟಿಲೆಯರು, ಕುತ್ಸಿತ ಬುದ್ಧಿಯವರು, ಅರಿಯದೇ ಇರುವ ಮಾನಿಯರನ್ನು ಮದುವೆಯಾಗಿ ಸಂಸಾರ ಪಾಶಕ್ಕೆ ಬೀಳುವುದಕ್ಕಿಂತ ಹೀಗೆ ಇರುವುದು ಲೇಸು ಅಲ್ಲವೇ? ಮಕ್ಕಳೇ, ನಿಮ್ಮ ಮಾತು ಮನಕ್ಕೆ ನೋವ ತಂದಿತು. ಹೆಣ್ಣು ಸಮಾಜದ ಕಣ್ಣು. ಹೆಣ್ಣು ತಾಯಿಯಾಗಿ, ಬಂಧುವಾಗಿ, ತಂಗಿಯಾಗಿ, ಹೆಂಡತಿಯಾಗಿ ಜೀವನ ಜೊತೆಯಾಗುವವಳು. ಬೇಡ ಬೇಡ, ತಪ್ಪಾಡದಿರಿ. ಮದುವೆ ಬದುಕಿನ ಶ್ರೇಷ್ಠವಾದ ಘಟ್ಟ. ತಂದೆಯವರೇ, ಚಿಂತಿಸದಿರಿ. ಮದುವೆ ನಾವು ಆಗುತ್ತೇವೆ, ಆದರೆ ಈಗಲ್ಲ. ನಾವು ಉಭಯರು ದೇಶ ಪರ್ಯಟನೆ ಮಾಡಿ ನಾಡ ಅರಸರನ್ನು ಗೆದ್ದು ಬಲವಂತರೆಂದು ಪ್ರಪಂಚದ ಮುಖಕ್ಕೆ ತೋರಿಸಿ ಆ ಬಳಿಕ ನಿರ್ಧಾರ ಮಾಡಲೇ. ಪಿತನೆ, ಕನಕಾರ್ತಿಗಳಾಗಿ ಮಾತ್ರವೇ ಅಲ್ಲ, ಕನ್ಯಾರ್ಥಿಗಳಾಗಿಯೂ ಹೋಗುತ್ತೇವೆ. ನಮ್ಮ ಮನಸ್ಸಿಗೆ ಹಿತವಾಗುವ ರಾಜಕನ್ಯರನ್ನು ನೋಡಿ ಮದುವೆಯಾಗುತ್ತೇವೆ. ಇದು ನಿಮಗೆ ಒಪ್ಪಿಗೆಯಾದರೆ ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಮಕ್ಕಳೇ, ಹೋಗಿ ಬನ್ನಿ, ಶುಭವಾಗಲಿ. ಮಾತೆಯರ ಹರಗೆಗೊಂಡು ಅನೇಕ ದೇಶಗಳನ್ನು ಸೇರಿದೆವು. ವಿರೋಧಿಸಿ ನಿಂತವರ ದರ್ಪವನ್ನು ಮೆಟ್ಟಿ ಮುರಿದೆವು. ಶರಣಾದವರನ್ನು ಮನ್ನಿಸಿದೆವು. ಕಪ್ಪ ಕಾಣಿಕೆ ಸಂಗ್ರಹವೂ ಆಯಿತು. ಇನ್ನು ಮುಂದುವರಿಯೋಣ ಆಗದೆ ತಮ್ಮ. ಅಣ್ಣ, ಬಹುದೇಶ ಸಂಚರಿಸಿದರೂ ನಮ್ಮ ಮನೋಗತ ಈಡೇರಲಿಲ್ಲ. ನಮ್ಮ ಮನಸ್ಸಿಗೆ ಹಿತವಾಗುವ ರಾಜಕನ್ಯೆಯರು ಸಿಗಲಿಲ್ಲ. ಇನ್ನು ನಾವು ಒಂದೇ ದಾರಿಯಿಂದ ಹೋಗುವುದು ಬೇಡ, ಬೇರೆ ಬೇರೆ ದಾರಿಯಿಂದ ಹೋಗೋಣ. ಆಗದೆ ನಿನ್ನ ಮಾತು ಸರಿ ತಮ್ಮ, ಆದರೆ ಬೇರೆ ಬೇರೆ ದಾರಿಯಾಗಿ ಹೋಗಿ ಏನೇ ತೊಂದರೆ ಅದರ ಕಷ್ಟ ತಾನೇ. ಇಲ್ಲ ಅಣ್ಣ, ಬೇಗನೆ ಮತ್ತೆ ನಮ್ಮ ನಾಡು ಸೇರಬೇಕಾದರೆ ಮತ್ತು ನಮ್ಮ ಮದುವೆಯಾಗಬೇಕಾದರೆ ಇದೊಂದು ಒಳ್ಳೆಯ ಉಪಾಯವೇ ಸರಿ. ಆಗಲಿ ತಮ್ಮ, ಈ ಜಾಗದಿಂದ ಹೊರಟ ನಾವು ಮತ್ತೆ ಇಲ್ಲಿಯೇ ಸೇರೋಣ. ಹರಿಯ ಧ್ಯಾನ ಬಿಡತೆ ಮಾಡುತ್ತಾ ಇರು. ಸರಿ ಅಣ್ಣ.
ಅದು ಪ್ರಭು. ಪ್ರಭುಗೆ ನಮಸ್ಕಾರ. ಓ ಮುದ್ದಪ್ಪಣ್ಣ, ನಾವೆಲ್ಲ ಯಾರು? ನಾವೆಲ್ಲರೂ ಬೂಟುದಾರರು. ಓ ಅದು ಬೂಟುಗಾರಲ್ಲ, ಬೇಟೆಗಾರರು. ಬೇಟೆಗಾರರು. ನಮ್ಮದು ಎಲ್ಲಿಂದ ಎಲ್ಲಿವರೆಗೆ ಬೇಟೆ? ನಮ್ಮದು ಅಲ್ಲಿ ಮೂಡುಬಿದ್ರೆಯಿಂದ ಅಲ್ಲಿ ಪಡುಬಿದ್ರೆ ತನಕ ಬೇಟೆ. ಅಲ್ಲ ಮಾರಯ್ಯ, ಅದು ಮುಡುಗಟ್ಟೆಯಿಂದ ಪಡುಗಟ್ಟದವರೆಗೆ. ಮುಡುಗಟ್ಟು ಪಡುಗಟ್ಟು. ಯಾರೆಲ್ಲ ಇದ್ದೀರಿ ನಮ್ಮಲ್ಲಿ? ನಮ್ಮಲ್ಲಿ ಬೇಟೆಗೆ ಏನೆಲ್ಲ ತಂದಿದ್ದೀರಿ? ಇವತ್ತು ಕೋಪ ಬಂದದಲ್ಲ ಮಾರೆ. ಹೌದಾ? ಮತ್ತೆ ಬೇಟೆಗೆ ಏನೆಲ್ಲ ಆಯ್ತಾ ತಂದಿದ್ದೀರಿ? ಎಂತ ತಂದಿದ್ದಿ ಅಂತ? ಕೊಡಲಿ ತಂದಿದ್ದಾನೆ. ಸುತ್ತಿಗೆ ಅಂತೆ. ಹೌದು. ಮುದ್ದಪ್ಪನ್ನ ನೀನೇನ್ ತಂದಿದ್ದೆ ಯುದ್ಧ? ನಾನು ಬಂದೂಕು ತಂದಿದ್ದೇನೆ. ಹಂಗಂದ್ರೆ ಏನು? ಓ ಅದು ಬಂದೂಕು ಅಲ್ಲ, ಅದು ಬಂದೂಕು. ಬಂದೂಕು ಅಲ್ಲ ಮಾರೆ, ಅದು ಬಂದೂಕು. ಬೇಟೆ ಆಡಲು ಹೋಗೋಣವೇ? ಹೋಗುವ. ಬೇಟೆಯಾಡುತ್ತ ಬಂದ ರಾಗ ಜಡುತಯ್ಯ ಜಗತ ಧಿಡದಯ್ಯ ಜಗತ ಜಡುತಯ್ಯ ಜಗತ ಧಿಡದಯ್ಯ ಕಟೆಯ ಕಟಮೆಯ ಓಯ್ ಕಾಟಿಯ ಕಟಮೆಯ ಗೋಗರ ಹರಿಣದ ಕಾಟಿಯ ಹಿಡಿಯುತ್ತಲೀ ಬೇಟೆಯಾಡುತ್ತ ಬಂದರಾಯ ಬೇಟೆಯಾಡುತ್ತ ಬಂದರಾಯ ಹಂದಿಯೊಂದು ಮೇಲೆ ಬರುತ್ತಿದೆ. ಖಂಡಿತವಾದ ಒಂದು ಶರವನ್ನು ಪ್ರಯೋಗಿಸಿ. ಮುದ್ದಪ್ಪಣ್ಣ, ಒಂದು ಹಂದಿಗೆ ಬಾಲು ಬಿಟ್ಟಿದ್ದೇನೆ, ನೋಡಿ ಬಾ, ಹೋಗು. ಹೌದು. ಒಳ್ಳೆ ಹಂದಿ ಮಾರ. ಯಾರ ನೀನು? ನಾವು ಹಂದಿ ಹೊಡ್ತವ್ರು ಮಾರ. ನಮ್ಮ ದನಿ ಹೊಡ್ತದ್ದು. ದನಿ ಹೊಡ್ತದ್ದು. ಇದು ನಾನು ಕೊಂಡ ಹಂದಿ, ನಾ ಕೊಡುದಿಲ್ಲ. ಕೊಡದಿರು ಅಂತ ಕೊಡ್ತೀನಿ ಅಷ್ಟೇ. ಏನಾಯ್ತು? ಅವನು ಬೆನ್ನಿಗೆ ಹೊಡ್ತದ್ದು. ಹೊಡ್ತದ? ಆಗ
ಹಾಗಾದ್ರೆ ನನ್ನನ್ನೇ ಕರ್ಕೊಂಡು ಹೋಗು. ಬನ್ನಿ ಬನ್ನಿ, ನೀವೇ ಸರಿ ಅವನಿಗೆ. ನಿಮ್ಗೆ ಇವನೇ ಸರಿ. ಯಾರ್ನ್ಯಾ ಪುಟ್ಟಾಯಿ ಹುಡುಗನ ಇದೆ, ಯಾರ್ನ್ಯಾ ಪುಟ್ಟ ಹುಡುಗ. ಅಯ್ಯೋ ನಾಡಿನ ಹುಡುಗನೇ, ನಿನ್ನ ಕಾಲಪುಟದಲ್ಲಿರುವ ಮಗನ್ನು ಕೊಂದ ನಾನು. ಹಾಗಾಗಿ ಏನ ಕೊಟ್ಟು ಮುಂದಾಗಯ ತಿನ್ನಲು ಬೇಕಾದರೆ ಬೇಡು, ಅದು ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡಿದರೆ ಜಾಗ್ರತೆ. ಸಾಕು ಮಾಡು ನಿನ್ನ ಗರ್ವದ ಮಾತು. ಸುಮ್ಮನೆ ಬಡಪಾಯ ಮಗ ಅಂತ ಬಿಟ್ಟರೆ ಎಷ್ಟಂತ ಮಾತಾಡ್ತೆ ನೀನು. ಮಾತುಗಳು ಸಾಕು, ಬಾಯಿ ಇವನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ ಬಾ. ಕೊಲ್ಲುವೆನು ನಾನೇ ಕ್ಷಣದಲ್ಲಿ ಹುಡುಗನ. ನಿಲ್ಲಿರಿ ಕಿರಾತರೆ, ನನ್ನ ತಮ್ಮನನ್ನು ಕಟ್ಟಿಕೊಂಡು ಹೋಗುವುದಕ್ಕೆ ಮುಂದಾಗುವಿರಾ? ಉತ್ತಟ ತರ ತೋರಿದರೆ ಪ್ರಾಣ ಉಳಿಯದು ಜತನ. ಯಾರ್ನೇ ಹುಡುಗ? ಯಾರ್ನೇ ಹುಡುಗ? ಎಲ್ಲೋ ಬಾಲಕನೇ, ದಾರಿ ಮಧ್ಯೆ ಸಾಗೋ ಕಾಲಕ್ಕೆ ನಮ್ಮನ್ನೇ ಪ್ರಶ್ನಿಸ್ತೀರಿಯಾ? ನನ್ನಲ್ಲಿ ಅಹಂಕಾರ ತೋರಿದ ಹುಡುಗ ಸಿತ್ತೇನೆ ನೋಡು, ಅದೇ ನಿನಗಾದಿತ್ತು ನೆನಪಿರಲಿ. ಸಾಕು ಮುಚ್ಚು ಬಾಯಿ, ಹಾಗಾದರೆ ಬಾಯುವುದಕ್ಕೆ ಕಷ್ಟ ಹರಿಯ ಕರುಣೆಯಿಂದ ಪರಿಹಾರ ಆಯಿತು. ಹೌದಣ್ಣ, ಇನ್ನು ಬೇರೆ ಬೇರೆ ದಾರಿಯಾಗಿ ಹೋಗುವುದು ಬೇಡ, ಒಂದೇ ದಾರಿಯಿಂದ ಸಾಗೋಣ. ಆಗದೆ ಸರಿ ಅಣ್ಣ.
ಬರುಬರುದ ನೋಡಿದರು ಸ್ತ್ರೀರಾಜ್ಯವನ್ನು ಮೆರೆದು ಗಾಳಿಗೊಳಿಗೊದಿಗ ಗುಡಿಗೋ ಪುರವನು ಮೆರೆದು ಕಂಗೊಳಿಸುತ್ತಿಗ ಗುಡಿಗೋ ಪುರವನು ತೋರುತ್ತಿಗೆ ಪುರಬಾವಿಯೊಳಗಿರ್ಪ ತೋರುತ್ತಿಗೆ ಪುರಬಾವಿಯೊಳಗಿರ್ಪ ವನದಿ ಸೇರಿ ವಿಶ್ರಮಿಸಲ್ಗೆ ಇಚ್ಛಿಸಿದರ್ಮನದಿ ಬರುಬರುದರು ನೋಡಿದರು ಶ್ರೀರಾಜ್ಯವನ್ನು ಏನು ತಮ್ಮ ಇದು ಅತ್ಯಂತ ವಿನೂತನವಾದ ನಾಡೊಂದು ಕಂಡು ಬರುತ್ತಾ ಇದೆಯಲ್ಲ. ಎಲ್ಲಿ ನೋಡಿದರೂ ಕೋಟೆ ಕೊತ್ತಲಗಳು, ಭವ್ಯ ಮಂದಿರಗಳು. ಏನು ತಮ್ಮ ಇದು ಇಷ್ಟು ಸುಂದರವಾಗಿದೆ? ಅಣ್ಣ ತಮ್ಮ ಸುಂದರವಾಗಿ ಏನೋ ಇದೆ, ಆದರೆ ಅಲ್ಲಿ ಕಾಣುತ್ತಿರುವಂತಹ ಸ್ವರ್ಣ ಅಕ್ಷರದಲ್ಲಿ ಬರೆದಿರುವಂತಹ ಒಂದು ಫಲಕವನ್ನು ನಾವು ನೋಡಲೇ ಇಲ್ಲ ಅಲ್ಲ. ಏನು ತಮ್ಮ ಅದು? ಅಣ್ಣ ತಮ್ಮ ಆ ಸ್ವರ್ಣ ಅಕ್ಷರದಲ್ಲಿ ಬರೆದಿದ್ದಾರೆ, ಇದು ಇಲ್ಲಿಯ ರಾಣಿ ಶಶಿಪ್ರಭೆ ಹಾಗೂ ಮಂತ್ರಿಣಿ ರಮರಗುಂತಲೆ ಹಾಗೂ ಸೇನಾ ನಾಯಕಿ ಕಮಲಗಂಧಿನಿ. ಓಹೋ ಅಣ್ಣ ತಮ್ಮ ಇದು ಸ್ತ್ರೀ ರಾಜ್ಯವಂತೆ. ಏನೋ ಸ್ತ್ರೀ ರಾಜ್ಯವೇ? ಇಲ್ಲಿಗೆ ಪುರುಷರಿಗೆ ಪ್ರವೇಶವಿಲ್ಲ ಎಂದು ಬರೆದಿದ್ದಾರಣ್ಣ. ಏನು ಪುರುಷರಿಗೆ ಪ್ರವೇಶವಿಲ್ಲವೇ? ತಮ್ಮ ಅಣ್ಣ ಪುರುಷರಿಲ್ಲದೆ ಒಂದು ನಾಡು ಸಾಗಲು ಸಾಧ್ಯವೇ ತಮ್ಮ? ಸಾಧ್ಯವೇ ಇಲ್ಲ. ಗಂಡು ಹೆಣ್ಣು ಒಂದಾಗಿ ಚಲಿಸಿದರೆ ಮಾತ್ರ ಜಯ ಸಾಧಿಸಲು ಸಾಧ್ಯ ತಮ್ಮ. ತಮ್ಮ ಅಣ್ಣ ಹಾಗಾದರೆ ಇಲ್ಲಿಯ ರಾಣಿಯನ್ನು ನಾವು ಭೇಟಿ ಮಾಡಬೇಕು. ಮಾಡಲೇಬೇಕು. ನಾವು ಭೇಟಿ ಮಾಡುವುದಲ್ಲ, ಅವಳೇ ನಮ್ಮನ್ನು ಭೇಟಿ ಮಾಡಬೇಕು. ಹೌದು. ಏನು ಮಾಡೋಣ? ಅದು ಅಲ್ಲಿ ಕಾಣುತ್ತಾ ಇದೆಯಲ್ಲ, ಹೂವಿನ ತೋಟ, ಹೆಣ್ಣು ಮಕ್ಕಳಿಗೆ ಹಿತವಾದ ಸ್ಥಳ. ತಮ್ಮ ಅದನ್ನು ಹಾಳು ಮಾಡಿದರೆ ಅವಳು ನಮ್ಮ ಮನೆಗೆ ಬರಲೇಬೇಕು. ತಮ್ಮ ಸಿಕ್ಕಿದನ್ನೆಲ್ಲ ಹಾಳು ಮಾಡುತ್ತಾ ನಡಿ ಮುಂದೆ.
ಲೋಲೆ ಶಶಿ ಪ್ರಭೆಯು ಸೋದ ಸರಿಯೋ ಬಾಲಕಿಯರೊಡಗೂಡಿ ಓಲಗೆ ತುಳಿರ್ರರಿ ಬಾಲಕಿಯರೊಡಗೂಡಿ ಓಲಗೆ ತುಳಿರ್ರರಿ ಲೀಲೆಯುಳ್ ಶೌರ್ಯ ಸಾಹಸರಿ ಕೇಳು ಭೂಪಾಲಕಿ ರಾಜ್ಯವನಾಳು ಲೋಲೆ ಶಶಿ ಪ್ರಭೆಯೋ ಕಾಳಿಕಾ ಮಾತೆಗೆ ಪ್ರಣಾಮಗಳು. ಈ ಸಮಸ್ತ ಭೂಮಂಡಲದಲ್ಲಿ ಎಲ್ಲೆಲ್ಲಿಯೂ ಪುರುಷರ ಆಧಿಪತ್ಯವಿರುವುದು, ಆದರೆ ನಮ್ಮಲ್ಲಿ ವಿಶೇಷವಾಗಿ ಸ್ತ್ರೀ ರಾಜ್ಯ. ಇಲ್ಲಿಯ ಮಹಾರಾಣಿಯಾದ ನಾನು ಶಶಿಪ್ರಭೆ, ನನ್ನ ಮಂತ್ರಿಣಿಯಾದ ಭ್ರಮರಕುಂತಳೆ, ನನ್ನ ಸೇನಾ ನಾಯಕಿಯಾದ ಕಮಲಗಂಧಿನಿ, ಇನ್ನು ಹಲವಾರು ಸೇನಾ ನಾಯಕಿಯರುಗಳಿದ್ದಾರೆ. ಇಲ್ಲಿ ಮನುಷ್ಯರು ಮಾತ್ರ ಅಲ್ಲ, ಆನೆ ತುರಗ ಸಕಲ ಪ್ರಾಣಿ ವರ್ಗವೂ ಸಹ ಎಣ್ಣೆಯಾಗಿದೆ. ನಾನು ಈ ರಾಜ್ಯವನ್ನು ಸಂತೋಷದಿಂದ ಆಳ್ವಿಕೆ ಮಾಡುತ್ತಿದ್ದೇನೆ.
ಏತಕ್ಕೆ ಕರೆದಿದೆ ತಾಯಿ ಏತಕ್ಕೆ ಕರೆದಿದೆ ತಾಯಿ ನೀ ಬೇಗನೆಯರು ಈ ಕ್ಷಣದಿ ಅರೆಕ್ಷಣವಾಗಿ ಹೋಗಿನ ಸೇನೆಯ ಕೂಡದ ತಡೆಯುವುದು ತರಳೆಯರ ಕೆಳಿ ಮಾತು ತರಳೆಯರ ಕೆಳಿ ಮಾತು ನಾ ನುಡಿಯುವ ಕ್ಷಣದಲ್ಲಿ ಈಗ ಪುರುಷರ ಮನವರಿ ಹೊಕ್ಕರು ರಾಜವ ಎನ್ನುವುದು ಹಿತಹಿ ಸೇನಾ ನಾಯಕರೇ, ನಮ್ಮ ಪುರದ ಮೇಲೆ ಪರಪುರುಷರ ಆಗಮನವಾಗಿದೆ ಅಂತೆ, ನಮ್ಮ ಉದ್ಯಾನವನವೆಲ್ಲ ಹಾಳು ಮಾಡಿದ್ದಾರಂತೆ ಎಂಬ ವಿಚಾರವು ತಿಳಿಯಿತು. ಹಾಗಾಗಿ ಯುದ್ಧಕ್ಕೆ ತೆರಳಬೇಕು. ಏನು ನಿಮ್ಮ ಅಭಿಪ್ರಾಯ? ಇದಕ್ಕೆ ಅನುಮಾನವೇಕೆ? ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲು ಬಂದವರಿಗೆ ಸರಿಯಾದ ಶಾಸ್ತಿ ನಾನು ಮಾಡುತ್ತೇನೆ. ಹಾಗಾದರೆ ನಾವೀಗ ಯುದ್ಧಕ್ಕೆ ತೆರಳಬೇಕು. ಸೇನೆ ಸಿದ್ಧವಾಗಲಿ, ಯುದ್ಧಕ್ಕೆ ತೆರಳೋಣ. ಆವೇಶದಿಂದ ಶಶಿ ಪ್ರಭೆಯಾಗಿ ತನು ಮರದ ಯುದ್ಧ ಸನ್ನಹದೆಸಗಿ ಪೊರಡಿ ಕಂಡನು ವರಿದು ಭ್ರಮರ ಕುಂತಳಿಯಾಗಲ ಈತನ್ನು ವಿನಯದೊಳಗೆ ತಿಂದಳು. ನನಗೆ ಅಪ್ಪನೇ ಕೊಡಿ. ವಿರೋಧಿಗಳಾಗಿ ಹುಟ್ಟಡಗಿಸಿ
ಮೊಸಳೆ ನಿನ್ನ ಕೈಯಲ್ಲಿ ನೀಡುತ್ತೇನೆ. ನೆನಪಿಟ್ಟುಕೋ, ಅಗತ್ಯವಿದ್ದಲ್ಲಿ ಮಾತ್ರ ಉಪಯೋಗಿಸು. ಹಾಗೆಯೇ ಕಮಲಗಂಧಿನಿ ಮತ್ತು ಎಲ್ಲಾ ಸೇನಾ ನಾಯಕರುಗಳನ್ನು ನಿನ್ನ ಜೊತೆಗೆ ಕಳಿಸಿಕೊಡುತ್ತೇನೆ. ಜಯಶಾಲಿಯಾಗಿ ಬನ್ನಿ. ಇಷ್ಟು ಧೈರ್ಯವೇ ನಿನಗೆ? ಬಂದ ದಾರಿಯಿಂದಲೇ ಇದ್ದಕ್ಕೆ ನಡೆದರೆ ಸರಿ, ಇಲ್ಲದಿದ್ದರೆ ನನ್ನ ಈಶ್ವರನಿಂದ ನಿನ್ನ ಯಜಸ್ವಿಲಿ.
ಹೇಳುವೆನು. ನಾನು ಯಾರೆಂದು ತಿಳಿದು ನನ್ನ ಮುಂದೆ ಯುದ್ಧಕ್ಕೆ ಬಂದೆ ಅಲ್ಲ, ಧೈರ್ಯವನ್ನು ಮೆಚ್ಚಿದೆ. ಈಗ ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ಬಾ ಮುಂದೆ. ಎಲ್ಲವೋ ವೀರನೇ, ನಮ್ಮ ನಾಡಿಗೆ ಬಂದು ನಮ್ಮ ಮಂದಿಗೆ ಅನ್ಯಾಯ ಮಾಡುವಿರೆಂದರೆ ಏನು ಧೈರ್ಯವೋ? ನಿಮಗೆ ಮರ್ಯಾದೆಯಲ್ಲಿ ಹೋದರೆ ಉಳಿತು. ಅದು ಬಿಟ್ಟು ಗಂಡು ಬೀರಿಯಂತೆ ಮಾತನಾಡುತ್ತಿರುವೆಯಲ್ಲ. ನಾರಿ ಎಂಬ ಕಾರಣದಿಂದ ಸುಮ್ಮನೆ ಬಿಟ್ಟರೆ, ಅಹಂಕಾರದ ಮಾತನಾಡಿದರೆ ಹರನೌಜ ಜತನ. ಅಹಂಕಾರದಿಂದ ಕೊಬ್ಬಿನಲ್ಲಿರುವೆ. ಅಲ್ಲದೆ ಇದ್ದರೆ ನಮ್ಮ ನಾಡಿಗೆ ಬಂದು ನಮ್ಮನ್ನೇ ಹೆದರ್ಸ ಪ್ರಯತ್ನ ಮಾಡುತ್ತಿದ್ದೀಯಲ್ಲ, ಸುಮ್ಮನೆ ಹಿಂದೆ ಹೋದರೆ ಲೇಸು. ಸಾಕು ಅಣ್ಣ ಮಾತು. ಪುರುಷಾಯುಕ್ತವಾದ ಸಮಾಜದಲ್ಲಿ ನಾವು ನಿಮ್ಮನ್ನು ಕಡೆಗಣಿಸಿದ್ದೇ ಇಲ್ಲ. ನಿಮಗೆ ಮಾನ್ಯತೆ ಉಂಟೇ ಉಂಟು. ಆದರೆ ನೀವು ಪುರುಷ ವಿರೋಧ ಮಾಡುತ್ತಿದ್ದೀರಿ. ಇದು ಸರಿಯಲ್ಲ. ತಪ್ಪಾಯ್ತೆಂದು ಕಾಲು ಹಿಡಿದ ಲೇಸು, ಇಲ್ಲವಾದ ಪರಿಣಾಮ ಕೆಟ್ಟದಾದೀತು. ಎಲ್ಲಿದ್ದಾರೆ ನೋಡ್ತೀನಿ. ಯಾತಕ್ಕೆ ಪರಿಮೌನ ಘಾತಿಸಿದ
ಬಂದವರು ನಾವುಗಳು. ಆದರೆ ತಮ್ಮ ಈಗ ನನ್ನನ್ನು ಬಿಟ್ಟು ಅಗಲಿದೆ ತಮ್ಮ. ಇದ್ದೇಳು ತಮ್ಮ, ಆ ದುರುಳೆಯ ಬಾಣವು ನಿನ್ನ ಎದೆ ಸೀಳಿತೆ ತಮ್ಮ. ಎದ್ದೇಳು ಮಗು, ನಿನ್ನ ಅಣ್ಣ ನಾನು ಬಂದಿದ್ದೇನೆ, ಎದ್ದೇಳು. ಎಂದೇ ಬರೀ ದುಃಖದುಳೋ ನೋದಿಗ ಮಾತಾಡತೆ ಜನ ಮಾತಾಡತೆ ಜನ ನೋಡುತ್ತಲೋ സുന്ദരനോൾ മനസോലുതേന്തണോ മനതോൾ ഭ്രമരകുന്തളിയുതിനു അരരേ ಯಾರಿವನು ಸುಂದರ ಪುರುಷ ಅರರೇ ಸ್ಮರಣತೆ ಸ್ಮರಣತೆ ತೋರ್ಪ ಮನಗೆ ಹರುಷ ಆಹಾ ಮೊಗದಿ ಇವನ ದೇಹ ಸುವರ್ಣ ಕಾಂತಿಯ ಮೇಗುವುದು ಇವನ ದೇಹ ಸುವರ್ಣ ಕಾಂತಿಯ ಮೇಗುವುದು ತೋರ್ಪ ಮನಗೆ ಹರುಷ ಯಾರಿವನು ಯಾರಿವನು ಸುಂದರ ಪುರುಷ ಈತ ಸ್ಮರಣಂತೆ ತೋರ್ಪ ಮನಕ್ಕೆ ಹರುಷ. ಅಪ್ಪ, ಏನಿದು ಕಣ್ಣಿಗೆ ಮಿಂಚು ಬಂದು ಅಪ್ಪಳಿಸಿತು? ಅಲ್ಲ, ಸೂರ್ಯದೇವನು ಬಂದನು, ಚಂದ್ರದೇವನು ಬಂದನು ಎಂಬಂತೆ ಆಗುತ್ತಿದೆಯಲ್ಲ. ಓ, ಅದೇನದು? ಒಬ್ಬಾತ ಬಂದು ನಾನು ಕೆಡ ಹಾಕಿದ ಹುಡುಗನ ತನ್ನ ತೊಡೆ ಮೇಲಿಟ್ಟು ಅಳುತ್ತಾ ಇದ್ದಾನೆಲ್ಲ. ಅಬ್ಬ, ಇವನು ಕಾಣಬಾರದೆ ಮನುಮತನಿಗಿಂತಲೂ ಬಲು ಚಂದದ ಹುಡುಗ. ಇವನನ್ನು ಒಮ್ಮೆ ಮಾತಾಡಿಸಲೇ. ಓಯ್, ಇಲ್ಲಿ ನೋಡಿ. ಓಯ್, ಇವರೇ ಇಲ್ಲಿ. ಯಾಕಾಗಿ ಮೌನದಲ್ಲಿದ್ದೀರಿ? ನನ್ನ ಮೇಲೆ ಪ್ರೀತಿ ತೋರಿ ಒಮ್ಮೆ ಮಾತಾಡಿ ಸ್ವಾಮಿ. ಇಷ್ಟೊಂದು ದುಗುಡ ಏಕೆ? ನಾನೇ ನಿಮಗೆ ತಿಳಿಯದೆ ಮಾಡಿದ ತಪ್ಪನ್ನು ಕ್ಷಮಿಸು ಪ್ರೀತಾ. ಕಾಂತಿನಿಯನು ಬೆಳ್ಳಮಗೆ ಸಂತೋಷವಾದ ಮಾತ ತೋರಣ ಹೊರಗಿರುವುದು ನವ ಬರುತ್ತನ ಬೆಳೆದು ಬಿಳಿದು ಕಾಂತಿನಿ ಯಾರು ಯಾಕಾದರೂ ನನ್ನನ್ನು ಕಾಡುತ್ತಾ ಇರುವೆ? ತಮ್ಮನ ಅಳುವಿನ ಬಗೆಗೆ ದುಃಖಿಸುತ್ತಿರುವಾಗ ನನ್ನನ್ನು ಬಂದು ಕಾಡುತ್ತಿರುವೆಯಲ್ಲ. ನೀನು ಒಬ್ಬ ಹೆಣ್ಣೆ. ಯಾರು ಸತ್ತದ್ದು? ಇವ ಸಾಯಲಿಲ್ಲ.
ಬಲದ ಪ್ರಯೋಗ ಮಾಡುವುದು ಸರಿಯಲ್ಲ ತಮ್ಮ. ಓ ನಾರಿ, ಏನಿದ ಅವಸ್ಥೆ? ಮೊದಲಿಗೆ ನನ್ನ ತಮ್ಮನನ್ನು ಸೋಲಿಸಿದ್ದೆ, ಈಗ ನನ್ನ ಮೇಲೆ ಮೋಹಿತನಾಗಿದ್ದೀಯಾ ಎಂದು ಹೇಳುತ್ತಾ ಇದ್ದೀಯಾ? ಏನಾಗಿದೆ ನಿನಗೆ? ಏನಿದು? ನಾನು ನಿಮ್ಮ ಜೊತೆಗೇ ಬರುವುದು. ಓ, ಯಾರು ಕಮಲಗಂಧಿನಿ? ಹೇ ಭ್ರಮರ ಕುಂತಲೆ, ಏನು ಮಾಡುತ್ತಿದ್ದೀಯಾ? ಅವರ ಜೊತೆ ಹೋಗಲು ಮುಂದಾಗಿದ್ದೀಯಾ? ನಿಲ್ಲು, ನಿನಗೆ ಮಾಡ್ತೇನೆ. ಅಮ್ಮನಲ್ಲಿ ಹೋಗಿ ಹೇಳುತ್ತೇನೆ. ಅವಳು ಏನು ಹೇಳ್ತಾಳೆ ಹೇಳಿ, ನೋಡಿಕೊಳ್ಳುತ್ತೇನೆ. ನಾವು ಮುಂದುವರಿಯೋಣ. ಅವಳು ಬಂದ ಹುಡುಗರೊಂದಿಗೆ ಲಲ್ಲೆಗಳೆಯುತ್ತಾ ಇದ್ದಾಳೆ. ಮತ್ತೆ ಬಂದ ಹುಡುಗರೊಂದಿಗೆ ಓಡಿ ಹೋಗಿದ್ದಾಳೆ. ಶಿವ ಶಿವ, ಭ್ರಮಣೆಯಾದುದೇ ಕಮಲಮುಖಿ ಗರ್ಜಿಸಲು ಎನ್ನುತ್ತಾರೌರದಿ ಕಮಲಮುಖಿ ಗರ್ಜಿಸಲು ತಳಮಳವಾಯ್ತು ಭುವನದಯ್ಯ. ಕಮಲಕಂದಿನಿ, ನೀನು ಒಳಗಿದ್ದುಕೋ, ಅವಳ ಬಗ್ಗೆ ನಾನು ವಿಚಾರಿಸುತ್ತೇನೆ. ನಮಗೆ ಮೋಸ ಮಾಡಿದವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಮಾತೆ ಕಾಳಿಕಾದೇವಿ ಕೊಟ್ಟ ಮಾಲೆಯನ್ನು ಧರಿಸಿ ಒಮ್ಮೆ ಘೋರರೂಪಿಯನ್ನು ಕರೆಯುತ್ತೇನೆ. ಘೋರರೂಪಿ ಬಾ.